ನಮಸ್ತೆ ವೀಕ್ಷಕರೇ, ಲೋಕಸಭಾ ಚುನಾವಣೆ ನಡೀತಾ ಇದೆ. ಬೆಳ್ತಂಗಡಿಯ 241 ಮತಗಟ್ಟೆಗಳಲ್ಲಿಯೂ ಕೂಡ ಚುನಾವಣೆ ಭರದಿಂದ ಸಾಗಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಬಿಸಿಲು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ನಿರಂತರವಾಗಿ ಸಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಲ್ಲೆಡೆಯೂ ಕೂಡ ಬಹಳ ಸರಾಗವಾಗಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. ಮುಂಡಾಜೆಯಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿರೋದ್ರಿಂದ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆಗಳ ಕಾಲ ಅಲ್ಲಿ ಮುಂಡಾಜೆಯಲ್ಲಿ ಮತದಾನದ ಪ್ರಕ್ರಿಯೆ ವಿಳಂಬ ಆಗಿದೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆಯೂ ಕೂಡ ನಡೆದಿದೆ. ಅದರ ಜೊತೆಗೆ ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ 2,32,817 ಮತದಾರರಿದ್ದಾರೆ. ಆ ಎಲ್ಲ ಮತದಾರರು ಕೂಡ ಇವತ್ತು ಬಂದು ವೋಟ್ ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೀವಿ. ವ್ಯಾಪಕ ಕಟ್ಟೆಚ್ಚರ ಇದೆ. ನಕ್ಸಲ್ ಪೀಡಿತ 25 ಮತಗಟ್ಟೆಗಳಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತ್ನೊಂದಿಗೆ ಮತದಾನ ಆರಂಭ ಆಗಿದೆ. ನಿಷೇಧಾಜ್ಞೆಯೂ ಕೂಡ ಜಾರಿಯಲ್ಲಿ ಇದೆ. ಉಜಿರೆ SDM ನಲ್ಲಿ ಮಸ್ಟರಿಂಗ್ ಡಿಮಸ್ಟರಿಂಗ್ ಸೆಂಟರ್ ಇರುವಂತದ್ದು. ನಾವೂರದಲ್ಲಿ ಪುರುಷರು ಮತ್ತು ಲಾಯಲದಲ್ಲಿ ಮಹಿಳೆಯರು ಹೆಚ್ಚು ಅನ್ನುವಂತಹ ಅಂಕಿಅಂಶವನ್ನು ಈಗಾಗಲೇ ನಾವು ನಿಮಗೆ ನೋಡಿದ್ದೇವೆ. ಈಗಾಗಲೇ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. 1 DYSP, 4 ಇನ್ಸ್ಪೆಕ್ಟರ್ಗಳು, 15 SIಗಳು, ಅರೆ ಸೇನಾ ಪಡೆ, KSRPC ಇಂದ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಈಗಾಗಲೇ 25 ನಕ್ಸಲ್ ಪೀಡಿತ ಮತಗಟ್ಟೆಗಳಲ್ಲೂ ಕೂಡ ಮತದಾನ ಆರಂಭವಾಗಿದ್ದು ಮತದಾನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುವಂತದ್ದು. ಅದರಲ್ಲಿ 1 ವಲ್ನರೇಬಲ್, 12 ರಾಜಕೀಯ ಸೂಕ್ಷ್ಮ ಮತಗಟ್ಟೆ ಅನ್ನುವಂತಹದನ್ನ ಕೂಡ ಹೇಳಲಾಗಿದೆ. ಈಗಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರ್ ಅವರು ಈಗಾಗಲೇ ಮತದಾನವನ್ನ ಮಾಡಿರುವಂಥದ್ದು. ಗರಡಾಡಿಯಲ್ಲಿ ಅವರು ಮತದಾನವನ್ನ ಮಾಡಿದ್ದಾರೆ. ಗರಡಾಡಿಯ ಅವರ ಮತಗಟ್ಟೆಯಲ್ಲಿ ಮತದಾನವನ್ನು ಈಗಾಗಲೇ ಮಾಡಿದ್ದಾರೆ. ಹೆಂಡತಿಯ ಸಮೇತವಾಗಿ ಬಂದು ಮತದಾನವನ್ನ ಮಾಡಿದ್ದಾರೆ. ಹರೀಶ್ ಪೂಂಜಾ ದಂಪತಿ ಮತದಾನ ಮಾಡಿರುವಂತಹ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ. ಲೋಕಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭಗೊಂಡು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ತಮ್ಮ ಗ್ರಾಮ ಗರಡಾಡಿಯ ಮತಗಟ್ಟೆ ಸಂಖ್ಯೆ 123ರಲ್ಲಿ ಇವತ್ತು ಬೆಳಗ್ಗೆ ಮತದಾನವನ್ನ ನೆರವೇರಿಸಿದ್ದಾರೆ. ಮತದಾನವನ್ನ ನೆರವೇರಿಸುವ ಜೊತೆಗೆ ಅವರು ಮತದಾನ ನೆರವೇರಿಸುವಂತ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅನ್ನುವಂತಹ ವಿನಂತಿಯನ್ನ ಕೂಡ ಅವರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿಯೂ ಕೂಡ ಅವರು ಮತದಾನ ಮಾಡಿರೋದ್ರ ಬಗ್ಗೆ ಈಗಾಗಲೇ ಬರೆದುಕೊಂಡಿದ್ದಾರೆ. ಬಹಳಷ್ಟು ಜನ ಮತದಾನವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ಬಹಳಷ್ಟು ಜನ ಸರತಿ ಸಾಲಿನಲ್ಲಿ ನಿಂತುಕೊಂಡು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು. ತಾವೀಗ ನೋಡ್ತಾ ಇರುವಂತಹ ದೃಶ್ಯ ಕನ್ಯಾಡಿಯ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಮತಗಟ್ಟೆ ಸಂಖ್ಯೆ 158 ಮತ್ತು 159. ಮತಗಟ್ಟೆ ಸಂಖ್ಯೆ 158 ಮತ್ತು 159 ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಸೆಕೆಂಡ್ ಶಾಲೆಯ ಮತದಾನದ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಸೆಕೆಂಡ್ ಅಲ್ಲಿಯ ಮತದಾನದ ಕೇಂದ್ರವನ್ನ ತಾವೀಗ ನೋಡ್ತಾ ಇದ್ರಿ. ಬಿಸಿಲು ಬರುವ ಮೊದಲು ನಾವು ಮತದಾನವನ್ನ ಮಾಡಿಬಿಡಬೇಕು ಅನ್ನುವಂತ ತರಾತುರಿಯಲ್ಲಿ ಮತದಾರರು ಇದ್ದಂತಿದೆ. ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಸೇರಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ವಿಡಿಯೋಗಳು ಈಗಾಗಲೇ ಬರ್ತಾ ಇದೆ. ಒಂದಷ್ಟು ವಿಡಿಯೋಗಳು ಬರ್ತಾ ಇದ್ದು ಬಹಳಷ್ಟು ಕಡೆಯಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿರುವ ಬಗ್ಗೆ, ಮತದಾನದ ಅಲ್ಲಿ ಭಾಗಿಯಾಗಿರುವ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಮುಂಡಾಜೆ ಶಾಲೆಯ ದೃಶ್ಯ. ಮುಂಡಾಜೆ ಶಾಲೆಯಲ್ಲಿ ಸುಮಾರು ಅರ್ಧ ಗಂಟೆ ಲೇಟ್ ಆಗಿದೆ ಮತದಾನ ಅನ್ನುವಂಥದ್ದು. ಈ ಬಗ್ಗೆ ಅಲ್ಲಿಯ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಅನಂತ್ ಭಟ್ ಮಚ್ಚಿಮಲೆ ಅವರು ಮಾತನಾಡ್ತಿರುವಂತದ್ದು ತಾವು ನೋಡ್ತಾ ಇದ್ರಿ. ಮುಂಡಾಜೆ ಶಾಲೆಯಲ್ಲಿ ಮತಯಂತ್ರದ ಮೇಲೆ ಸೂರ್ಯನ ಕಿರಣ ಬಿತ್ತಂತೆ. ಮತಯಂತ್ರದ ಮೇಲೆ ಸೂರ್ಯನ ಕಿರಣ ಬಿದ್ದಿರೋದ್ರಿಂದ ಅದೇನೋ ಅಲ್ಲಿ ಮತಯಂತ್ರ ಸ್ವಲ್ಪ ಕೈ ಕೊಟ್ಟಿತ್ತು. ಅದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ಲಿಲ್ಲ ಅನ್ನುವಂಥ ಕಾರಣಕ್ಕೋಗಿ ಅಲ್ಲಿ ಮತದಾನದ ಪ್ರಕ್ರಿಯೆ ಲೇಟ್ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ. ನೋಡುವ ಅದರ ಬಗ್ಗೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ, ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಅವರು ಏನ್ ಮಾತನಾಡ್ತಾರೆ ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡದಲ್ಲಿ ಹಲವಾರು ಕಡೆ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ. ಮತದಾನದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುವಂತದ್ದು. ಜೊತೆಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಲವೆಡೆ, ಬಂಟ್ವಾಳ ಇರ್ಬೋದು, ಮಂಗಳೂರು ಇರ್ಬೋದು, ಪುತ್ತೂರು, ಮೂಡಬಿದ್ರೆ, ಸುಳ್ಯ ಎಲ್ಲೆಡೆಯೂ ಕೂಡ ಮತದಾನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ಮುಂಡಾಜೆ ಶಾಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಇಲ್ಲಿ ಇಷ್ಟೊಂದು ಜನ ಬೆಳಗಿನ ಜಾವ ಇರಲಿಕ್ಕೆ ಕಾರಣ ಏನು ಅಂತ ಅಲ್ಲಿ ಮತಯಂತ್ರ ಕೈಗೊಟ್ಟಿದೆ. ಆ ಕಾರಣಕ್ಕಾಗಿ ಮತದಾನದ ಪ್ರಕ್ರಿಯೆ ಸ್ವಲ್ಪ ಲೇಟ್ ಆಗಿದೆ ಅನ್ನುವಂಥದ್ದಿದೆ. ಆ ಬಗ್ಗೆ ಅಲ್ಲಿ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಅವರನ್ನು ಕೂಡ ಮಾತನಾಡಿಸಬೇಕು. ಅದ್ರ ಜೊತೆ ಕೆಲವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೆ ಹೀಗಾಗ್ತಿದೆ, ನಮಗೆ ಕೆಲಸ ಇಲ್ವಾ, ನಾವು ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಬೆಳಗ್ಗೆ ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇಗನೆ ಬಂದಿರ್ತೀವಿ. ಆದ್ರೆ ಇದು ಹಾಗಾಗೋದಿಲ್ಲ, ಹಾಗಾಗಿಲ್ಲ ಯಾಕೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮತದಾನದ ಪ್ರಕ್ರಿಯೆಯನ್ನ ವೇಗವಾಗಿ ನಡೆಸಬೇಕು ಅನ್ನುವಂಥ ಕಾರಣಕ್ಕಾಗಿ, ವೇಗವಾಗಿ ನಾವು ಒಂದು ಮತದಾನ ಮಾಡೋದನ್ನ ಮುಗಿಸಿಬಿಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ
ಆಗಮಿಸಿರುವಂತಹದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಬಹಳ ಸರತಿ ಸಾಲಿನಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ನಿಂತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಡೀ ಬೆಳ್ತಂಗಡಿ ತಾಲೂಕಿನ ವಿವಿಧೆಡೆಯ ದೃಶ್ಯಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿಮ್ಮೊಂದಿಗೆ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಬಹಳ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಆ ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ, ಯಾವ ಯಾವ ಕ್ಷೇತ್ರದಲ್ಲಿ ಹೇಗಾಗ್ತಾ ಇದೆ, ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಅವರು ಕೂಡ ತಮ್ಮ ಮತದಾನ ಪ್ರಕ್ರಿಯೆಯನ್ನು ಮುಗಿಸಿರುವಂತಹ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರಿ. ಅವರು ಮಂಗಳೂರಿನಲ್ಲಿ ಈಗಾಗಲೇ ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಅವರು ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿದ್ದು ಅದರ ಜೊತೆಗೆ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರು ಇಡೀ ಕ್ಷೇತ್ರ ಸುತ್ತಾಡೋದ್ರಿಂದ ಮಂಗಳೂರು ನಗರದ ಬಲಮಠದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಚಿಸಲಾಗಿರುವ ಮತಗಟ್ಟೆ 131ರಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಅವರು ಅವರ ಶ್ರೀಮತಿಯೊಂದಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಆ ದೃಶ್ಯ, ಆ ಒಂದು ಫೋಟೋವನ್ನು ಕೂಡ ತಾವು ನೋಡ್ತಾ ಇದ್ರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ನಡೀತಾ ಇದೆ. ಮತದಾನದ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಇಲ್ಲಿ ಈ ಒಂದು ಚಾನಲನ್ನು ನೋಡ್ತಾ ಇರುವಂಥ ಈ ಒಂದು ದೃಶ್ಯವನ್ನು ಅಥವಾ ಈ ಒಂದು ನೇರ ಪ್ರಸಾರವನ್ನು ನೋಡ್ತಿರುವಂಥ ಎಲ್ಲರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇರೋದು, ಮತದಾನ ನಮ್ಮ ಹಕ್ಕು. ಆದಷ್ಟು ಬೇಗ ಒಂದು ಮತದಾನವನ್ನು ಮಾಡಿ. ಪಕ್ಷ ನಿಮಗೆ ಬಿಟ್ಟದ್ದು, ಆದರೆ ಮತದಾನದ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಮತದಾನವನ್ನು ಹಕ್ಕನ್ನು ಚಲಾಯಿಸಬೇಕು, ಮತವನ್ನು ಹಾಕಬೇಕು ಅನ್ನುವಂಥದ್ದು. ಈಗ ನಿಮಗೆ ಮೊದಲ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಕನ್ಯಾಡಿ ಶಾಲೆಯ ದೃಶ್ಯ. ಕನ್ಯಾಡಿ ಶಾಲೆಯ ಸಂಪೂರ್ಣ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಒಬ್ಬರು ವಿಕಲಚೇತನರು, ವಿಶೇಷ ಚೇತನರು ಆಗಿರ್ತಕ್ಕಂತಹ ಕನ್ಯಾಡಿಯ ಜಗದೀಶ್ ನಾಯ್ಕ್ ಅವರು ಮತದಾನವನ್ನ ಮಾಡಿ ಬಂದು, ನಾನು ಮತ ಚಲಾಯಿಸಿದ್ದೇನೆ, ನೀವು ಮತವನ್ನ ಚಲಾಯಿಸಿ ಅನ್ನುವಂಥದ್ದನ್ನ ತಿಳಿಸಿದರೆ ಆ ಒಂದು ದೃಶ್ಯವನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್. ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್. ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ. ಜಗದೀಶ್ ನಾಯ್ಕ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಮತ್ತೊಮ್ಮೆ ನೀವು ಕೇಳಿ. ಇವರು ಈ ಹಿಂದೆ ಪೇಂಟ್ ಮಾಡುವಾಗ ಅವರು ತಮ್ಮ ಸೊಂಟವನ್ನು ಕಳೆದುಕೊಳ್ತಾರೆ. ಅವರೀಗ ನೀರಚಲಮಯ ಪಕ್ಕದಲ್ಲಿ ಎಳ್ನೀರು ವ್ಯಾಪಾರವನ್ನ ಮಾಡ್ತಾ ತನ್ನ ಬದುಕನ್ನು ಕಟ್ಟಿಕೊಂಡಿರುವಂತವರು. ಆದರೆ ಅವರು ಇವತ್ತು ಮುಂಜಾನೆ 7 ಗಂಟೆಗೆ ಸರಿಯಾಗಿ ಬಂದು ಅಲ್ಲಿ ಮತದಾನವನ್ನ ಮಾಡಿದ್ದಾರೆ. 6:45ಕ್ಕೆ ಮತದಾನ ಕೇಂದ್ರಕ್ಕೆ ಬಂದಿರುವ ಅವರು ಮತದಾನವನ್ನ ಮುಗಿಸಿ, ತಾನು ಮತದಾನ ಮಾಡಿದ್ದೇನೆ, ವೀಲ್ ಚೇರ್ನಲ್ಲಿ ಬಂದು ಮತದಾನ ಮಾಡಿರುವಂತಹ ಜಗದೀಶ್ ಅವರು, ನಾನು ಮತದಾನ ಮಾಡಿದ್ದೇನೆ, ನೀವು ಕೂಡ ಮತದಾನವನ್ನ ಮಾಡಿ ಅಂತ ಹೇಳಿರುವಂತಹ ದೃಶ್ಯವನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ. ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್. ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್. ಎಸ್, ಮುಂಡಾಜೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಗೊಂದಲ ಏರ್ಪಟ್ಟಿದೆ. ಮುಂಡಾಜೆಯ ಮತದಾನ ಏರ್ಪಡಬೇಕಾದ್ರೆ ಮುಂಡಾಜೆಯ ಮತಕೇಂದ್ರದಲ್ಲಿ ಬಹಳಷ್ಟು ತೊಂದರೆ ಆಗಿತ್ತು. ಅದು ಪ್ರಮುಖವಾಗಿ ಅಲ್ಲಿ ವಿವಿಪ್ಯಾಟ್ ವರ್ಕ್ ಆಗ್ತಾ ಇರಲಿಲ್ಲ ಅನ್ನುವಂತಹ ಒಂದು ಆರೋಪ. ಅದರ ಜೊತೆಗೆ ಅಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತರು. ಸುಮಾರು 7 ಗಂಟೆಗೆ ಆಗಬೇಕಿದ್ದಂತಹ ಮತದಾನದ ಪ್ರಕ್ರಿಯೆ ಸುಮಾರು ಅರ್ಧದಿಂದ 3/4 ಗಂಟೆಗಳ ಕಾಲ ಲೇಟ್ ಆಗಿದೆ ಅನ್ನುವಂಥದ್ದು. ಈ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತದಾನದಲ್ಲಿದ್ದಂತಹ ಮತದಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರೆಲ್ಲರೂ ಏನು ಮಾತನಾಡಿದ್ದಾರೆ ನೋಡುವ. 7 ಗಂಟೆಗೆ ಕಾರ್ಯಾರಂಭಗೊಳ್ಳಬೇಕಿದ್ದಂತಹ ಮತಯಂತ್ರ 7:30ಕ್ಕೆ ಕಾರ್ಯಾರಂಭಗೊಂಡಿದೆ. ಬಹುಶಃ ನನ್ನ ಅನಿಸಿಕೆ ತರಬೇತುದಾರರು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಅದರ ಸರಿಯಾದ ರೀತಿ ರಿಪೇರಿ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳು ಈ ಮಾತನ್ನು ತಿಳಿಸಿದ್ದಾರೆ. ಏನು ಅಂತ ಹೇಳಿದರೆ, ಅದು ಮತಯಂತ್ರದ ತೊಂದರೆ ಅಲ್ಲ, ಇಲ್ಲಿ ಅದನ್ನು ಚಾಲು ಮಾಡಿದ ರೀತಿ ಅದನ್ನು ಸರಿಯಾಗಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ.
ಈ ರೀತಿಯಲ್ಲಿ ಆಗಬಾರ್ದು. ಸರಿಯಾದ ಟ್ರೈನರನ್ನು ಇಡಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ನೂರಾರು ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನ ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸಾರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೂಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಓಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರು ಅವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರು ಅವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಅದನ್ನು ಮನಗಂಡು ಮಾಡಿರುತ್ತಾರೆ. ಯಾವುದು ಹಿರಿಯ ನಾಗರಿಕರಿಗೆ ಬೆಂಚು ಕುರ್ಚಿಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಕೊರತೆ ಇದೆ. ಬಿಸಿಲಿಗೆ ಶಾಮಿಯಾನ ಹಾಕಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾನ್ನ ಅವಶ್ಯಕತೆ ಕಾಣ್ತದೆ. ಸೆಕೆ ವಿಪರೀತ ಇದೆ. ವಾತಾವರಣದ ಉಷ್ಣತೆ ಜಾಸ್ತಿ ಇರುವ ಕಾರಣ ಫ್ಯಾನು ಇತ್ಯಾದಿ ಕೊಡುವುದು ಒಳ್ಳೆಯದು ವಯಸ್ಕರಿಗಾದರೂ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ಅನಂತ್ ಭಟ್ ಮಚ್ಚಿಮಲೆ, ರೋಟರಿ ಅಧ್ಯಕ್ಷರು, ಬೆಳ್ತಂಗಡಿ. ಸರ್ ಮತ್ತೆ ಮುಂಡಾಜೆ ಮತಗಟ್ಟೆ ವಿಭಾಗ ಸಂಖ್ಯೆ 74ರಲ್ಲಿ 7 ಗಂಟೆಗೆ ಕಾರ್ಯಾರಂಭಗೊಳ್ಳಬೇಕಿದ್ದಂತಹ ಮತಯಂತ್ರ 7:30ಕ್ಕೆ ಕಾರ್ಯಾರಂಭಗೊಂಡಿದೆ. ಬಹುಶಃ ನನ್ನ ಅನಿಸಿಕೆ ತರಬೇತುದಾರರು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಅದರ ಸರಿಯಾದ ರೀತಿ ರಿಪೇರಿ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳು ಈ ಮಾತನ್ನು ತಿಳಿಸಿದ್ದಾರೆ. ಏನು ಅಂತ ಹೇಳಿದರೆ, ಅದು ಮತಯಂತ್ರದ ತೊಂದರೆ ಅಲ್ಲ, ಇಲ್ಲಿ ಅದನ್ನು ಚಾಲು ಮಾಡಿದ ರೀತಿ ಅದನ್ನು ಸರಿಯಾಗಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಆಗಬಾರ್ದು. ಸರಿಯಾದ ಟ್ರೈನರನ್ನು ಇಡಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ನೂರಾರು ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನವರು ಬೇಸರ ಪಟ್ಕೊಂಡಿದ್ದಾರೆ. ಈ ರೀತಿ ಮರುಕಳಿಸಬಾರದು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸಾರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೂಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಓಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರು ಅವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರು ಅವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಮತದಾನದ ಪ್ರಕ್ರಿಯೆಯಲ್ಲಿ ಕೈಕೊಟ್ಟಂತಹ ಸಂತೋಷ ಆಗ್ತಾ ಇದೆ. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಪ್ರಕ್ರಿಯೆ ಆರಂಭಗೊಂಡಿದೆ. ಅಂದ್ರೆ ನೀವು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರ್ಲಿಲ್ವಾ? ಅದು ನೀವು ಇರ್ಲಿಲ್ಲ ಊರಲ್ಲಿ? ನೀವು ಊರಲ್ಲಿ ಇರ್ಲಿಲ್ಲ? ನಾವು ಊರಲ್ಲಿ ದುಬೈಯಿಂದ ಬಂದಿದ್ದೀರಿ. ದುಬೈ, ಅದಕ್ಕಾಗಿ ಒಂದು ದುಬೈ ಬಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ ಅವಕಾಶ. ಸೌದಿ ಅರೇಬಿಯಾ ಹೋಗಿ ಅಲ್ಲಿಂದ ಇದು ಮಾಡಿ ಸುತ್ತಾಗಿ ಬಂದಿರೋದು. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಇಲ್ಲ, ಮೊದಲ ಬಾರಿ. ಅಂದ್ರೆ ನೀವು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರ್ಲಿಲ್ವಾ? ಅದು ನೀವು ಇರ್ಲಿಲ್ಲ ಊರಲ್ಲಿ? ನೀವು ಊರಲ್ಲಿ ಇರ್ಲಿಲ್ಲ? ನಾವು ಊರಲ್ಲಿ. ದುಬೈಯಿಂದ ಬಂದಿದ್ದೀರಿ. ದುಬೈ, ಅದಕ್ಕಾಗಿ ಒಂದು ದುಬೈ ಬಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ ಅವಕಾಶ. ಸೌದಿ ಅರೇಬಿಯಾ ಹೋಗಿ ಅಲ್ಲಿಂದ ಇದು ಮಾಡಿ ಸುತ್ತಾಗಿ ಬಂದಿರೋದು.
ಎಸ್, ಅಲ್ಲಿ ಮುಂಡಾಜೆಯಲ್ಲಿ ಮತದಾನದ ಪ್ರಕ್ರಿಯೆ ತೊಂದರೆಗೊಳಗಾಯಿತು, ಮತದಾನದ ಪ್ರಕ್ರಿಯೆ ಕೊಂಚ ಎಡವಟ್ಟಾಯಿತು ಅಂತಂದಾಗ ಅಲ್ಲಿ ಅಧಿಕಾರಿಗಳು ಬಂದರು. ಅಲ್ಲಿ ವಿ ವಿ ಪ್ಯಾಟ್ನಲ್ಲಿ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೂರ್ಯನ ಕಿರಣ ಬಿದ್ದಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಅಧಿಕಾರಿ ನೋಡುವ. ರಾಜೇಂದ್ರ ಅಂತೇಳಿ ಸೆಕ್ಟರ್ 19ನ ಸೆಕ್ಟರ್ ಆಫೀಸರ್ ನಾನು. ಸೊ ಈ ಬೂತಲ್ಲಿ ಮಾಪೋಲ್ ನಿಜವಾಗಿ ಸರಿಯಾದ ಸಮಯದಲ್ಲಿ ನಡೆದಿದೆ. ಆದರೆ ಆ್ಯಕ್ಚುಯಲ್ ಪೋಲ್ ಆಗುವಾಗ ಸನ್ಲೈಟ್ ಬಿತ್ತದರ ಮೇಲೆ ವಿ ಪ್ಯಾಟ್ ಮೇಲೆ. ಆ ಸನ್ಲೈಟ್ನ ಬೆಳಕು ಬಿದ್ದಾಗ ಅದು ಫಂಕ್ಷನಿಂಗ್ ಕಾಣ್ತಿರಲಿಲ್ಲ. ಸೊ ನಾವು ಕೂಡಲೇ ಬಂದಾಗ ಸನ್ಲೈಟ್ ಬೀಳಿದಾಗ ಮಾಡಿದೆವು. ಕೂಡಲೇ ನಾವು ಇಟ್ಸ್ ವರ್ಕಿಂಗ್ ವೆರಿಫೈ. ಥ್ಯಾಂಕ್ ಯು. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತರಬೇತಿಯಲ್ಲಿ ಮೊದಲೇ ಹೇಳಿರಲಿಲ್ವಾ? ಅಲ್ಲ, ಹೇಳಿದ್ದೆವು. ಆ ಕ್ಷಣದಲ್ಲಿ ಅದು ಅದೇ ಫಾರ್ಮ್ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು, ಸರಿಪಡಿಸಿದೆ. ಎಸ್, ರೈಟ್. ನನ್ನ ಹೆಸರು ರಾಜೇಂದ್ರ ಅಂತೇಳಿ ಸೆಕ್ಟರ್ 19ನ ಸೆಕ್ಟರ್ ಆಫೀಸರ್ ನಾನು. ಸೊ ಈ ಬೂತಲ್ಲಿ ಮಾಪೋಲ್ ನಿಜವಾಗಿ ಸರಿಯಾದ ಸಮಯದಲ್ಲಿ ನಡೆದಿದೆ. ಆದರೆ ಆ್ಯಕ್ಚುಯಲ್ ಪೋಲ್ ಆಗುವಾಗ ಸನ್ಲೈಟ್ ಬಿತ್ತದರ ಮೇಲೆ ವಿ ಪ್ಯಾಟ್ ಮೇಲೆ. ಆ ಸನ್ಲೈಟ್ನ ಬೆಳಕು ಬಿದ್ದಾಗ ಅದು ಫಂಕ್ಷನಿಂಗ್ ಕಾಣ್ತಿರಲಿಲ್ಲ. ಸೊ ನಾವು ಕೂಡಲೇ ಬಂದಾಗ ಸನ್ಲೈಟ್ ಬೀಳಿದಾಗ ಮಾಡಿದೆವು. ಕೂಡಲೇ ನಾವು ಇಟ್ಸ್ ವರ್ಕಿಂಗ್ ವೆರಿಫೈ. ಥ್ಯಾಂಕ್ ಯು. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತರಬೇತಿಯಲ್ಲಿ ಮೊದಲೇ ಹೇಳಿರಲಿಲ್ವಾ? ಅಲ್ಲ, ಹೇಳಿದ್ದೆವು. ಆ ಕ್ಷಣದಲ್ಲಿ ಅದು ಅದೇ ಫಾರ್ಮ್ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು, ಸರಿಪಡಿಸಿದೆ. ಸರ್, ಮತ್ತೆ ಮುಂಡಾಜೆ ಮತಗಟ್ಟೆ ವಿಭಾಗ ಸಂಖ್ಯೆ 74ರಲ್ಲಿ 7 ಗಂಟೆಗೆ ಕಾರ್ಯಾರಂಭಗೊಳ್ಳಬೇಕಿದ್ದಂತಹ ಮತಯಂತ್ರ 7:30ಕ್ಕೆ ಕಾರ್ಯಾರಂಭಗೊಂಡಿದೆ. ಬಹುಶಃ ನನ್ನ ಅನಿಸಿಕೆ ತರಬೇತುದಾರರು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಅದರ ಸರಿಯಾದ ರೀತಿ ರಿಪೇರಿ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳು ಈ ಮಾತನ್ನು ತಿಳಿಸಿದ್ದಾರೆ. ಏನು ಅಂತ ಹೇಳಿದರೆ, ಅದು ಮತಯಂತ್ರದ ತೊಂದರೆ ಅಲ್ಲ, ಇಲ್ಲಿ ಅದನ್ನು ಚಾಲು ಮಾಡಿದ ರೀತಿ ಅದನ್ನು ಸರಿಯಾಗಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಆಗಬಾರ್ದು. ಸರಿಯಾದ ಟ್ರೈನರನ್ನು ಇಡಬೇಕು ಇದಕ್ಕೆ. ಮುಂದಿನ ದಿನಗಳಲ್ಲಿ ಇಲ್ಲಿ 100 ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ, ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನವರು ಬೇಸರ ಪಟ್ಕೊಂಡಿದ್ದಾರೆ. ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸಾರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೋಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಪೋಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಅದನ್ನು ಮನಗಂಡು ಮಾಡಿರುತ್ತಾರೆ. ಯಾವುದು ಹಿರಿಯ ನಾಗರಿಕರಿಗೆ ಬೆಂಚು ಕುರ್ಚಿಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಕೊರತೆ ಇದೆ. ಬಿಸಿಲಿಗೆ ಶಾಮಿಯಾನ ಹಾಕಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾನ್ನ ಅವಶ್ಯಕತೆ ಕಾಣ್ತದೆ. ಸೆಕೆ ವಿಪರೀತ ಇದೆ, ವಾತಾವರಣದ ಉಷ್ಣತೆ ಜಾಸ್ತಿ ಇರುವ ಕಾರಣ ಫ್ಯಾನು ಇತ್ಯಾದಿ ಕೊಡುವುದು ಒಳ್ಳೆಯದು ವಯಸ್ಕರಿಗಾದರೂ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ಅನಂತ್ ಭಟ್ ಮಚ್ಚಿಮಲೆ, ರೋಟರಿ ಅಧ್ಯಕ್ಷರು, ಬೆಳ್ತಂಗಡಿ. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬ ಸಂತೋಷ ಆಗ್ತಾ ಇದೆ. ಹಾಂ, ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಅಲ್ಲ, ಮೊದಲ ಬಾರಿ. ಅಂದರೆ ನೀವು ವೋಟರ್ ಲಿಸ್ಟಲ್ಲಿ ಹೆಸರು ಇರಲಿಲ್ವಾ? ಅಲ್ಲ, ನೀವು ಇರಲಿಲ್ಲ ಊರಲ್ಲಿ? ಇರಲಿಲ್ಲ, ನೀವು ಊರಲ್ಲಿ ಇರಲಿಲ್ಲ? ನಾವು ಊರಲ್ಲಿ. ದುಬೈಯಿಂದ ಬಂದಿದ್ದೀರಿ? ದುಬೈ. ಅದಕ್ಕಾಗಿ ಒಂದು ದುಬೈಯಿಂದ ಹೌದು, ಭಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ. ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆರಂಬೋಡಿಯಲ್ಲೂ ಕೂಡ ಮತದಾನದಲ್ಲಿ ವಿಳಂಬ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆರಂಬೋಡಿಯಲ್ಲೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ವಿಳಂಬ ಆಗಿದೆ ಅನ್ನುವಂಥದ್ದು ನಾವೀಗ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಕೆಲವೊಂದು ಕಡೆಗಳಲ್ಲಿ ಕಳೆಂಜ ಬೂತ್ ಸಂಖ್ಯೆ 173 ಮತ್ತು 174ರಲ್ಲಿ, ಕಳೆಂಜ ಬೂತ್ ಸಂಖ್ಯೆ 173 ಮತ್ತು 174ರಲ್ಲಿ
ಸ್ಲಿಪ್ ಪ್ರಾಬ್ಲಮ್ ಇದ್ದಿದ್ದರಿಂದ ಮತದಾನ 30 ನಿಮಿಷ ತಡವಾಗಿ ಪ್ರಾರಂಭಗೊಂಡಿದ್ದು ಜನ ಮತಗಟ್ಟೆ ಕಡೆಗೆ ಈಗಷ್ಟೇ ಆಗಮಿಸಲು ಪ್ರಾರಂಭಿಸಿದ್ದಾರೆ ಅನ್ನುವಂಥದ್ದು. ನೋಡಿ, ಆ ಕಳೆಂಜಾದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಕಳೆಂಜಾದ ಮತಗಟ್ಟೆಯಲ್ಲಿ ಸ್ಲಿಪ್ ಏನೋ ಪ್ರಾಬ್ಲಮ್ ಆಯ್ತಂತೆ. ಸ್ಲಿಪ್ ಪ್ರಾಬ್ಲಮ್ ಇದ್ದಿದ್ದರಿಂದ ಮತದಾನ 30 ನಿಮಿಷ ತಡವಾಗಿ ಆಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ನೋಡುವ, ಹೆಚ್ಚಿನ ಮಾಹಿತಿಗಳನ್ನು ಮತ್ತಷ್ಟು ಕಲೆಕ್ಟ್ ಮಾಡ್ಕೊಂಡು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದೀಗ ಎಲ್ಲ ಏರಿಯಾದಲ್ಲಿ ಹೇಗೆ ಮತದಾನ ಆಗ್ತಾ ಇದೆ ಅನ್ನುವಂತಹದನ್ನು ಸಂಪೂರ್ಣ ಮಾಹಿತಿಯನ್ನು ನಮ್ಮ ವರದಿಗಾರರು ಕೂಡ ನಿಮಗೆ ಕೊಡಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಪ್ರತಿಯೊಬ್ಬರ ಹತ್ರ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಒದಗಿಸ್ತಾ ಇದ್ದೀವಿ. ಇದೀಗ ಪಾಲೇದುವಿನಲ್ಲಿ ಇರುವಂತಹ ಪಾಲೇದು ಬೂತು ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾಲೇದು ಶಾಲೆಯಲ್ಲಿ ಯಾವ ರೀತಿಯಾಗಿ ಒಂದು ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಪಾಲೇದು, ಇಲ್ಲಿಯ ಮತದಾನ ಪ್ರಕ್ರಿಯೆಯ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. 195 ಬೂತ್ ಸಂಖ್ಯೆ 195ರಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬಹಳ ಒಂದು ಕಟ್ಟುನಿಟ್ಟಾಗಿ ಅಲ್ಲಿ ಕರ್ತವ್ಯ ಪಾಲನೆಯಲ್ಲಿ ತೊಡಗಿದ್ದಾರೆ. ಅದರ ಜೊತೆಗೆ ತಣ್ಣೀರು ಪಂಥದ 197, 198, 199 ಮತಗಟ್ಟೆ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಮುಂಜಾನೆಯೇ ಮತದಾನದ ಪ್ರಕ್ರಿಯೆಯನ್ನು ಮುಗಿಸಬೇಕು ಅನ್ನುವಂತಹ ನಿಟ್ಟಲ್ಲಿ ತರಾತುರಿಯಲ್ಲಿ ಆಗಮಿಸ್ತಾ ಇರುವಂಥ ಮತದಾರರನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮತದಾನ ಪ್ರಕ್ರಿಯೆಗೆ ಈಗಾಗಲೇ ಒಂದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮತದಾನದ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ತಣ್ಣೀರು ಪಂಥದಲ್ಲಿ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ತಣ್ಣೀರು ಪಂಥದ 197, 198 ಮತ್ತು 199 ಮತಗಟ್ಟೆಯಲ್ಲಿ ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬೂತ್ ನಂಬರ್ 196 ಕಲ್ಲೇರಿಯ ದೃಶ್ಯಗಳನ್ನು ಈಗ ತಾವೀಗ ನೋಡ್ತಾ ಇರುವಂಥದ್ದು. ಬೂತ್ ನಂಬರ್ 196 ಕಲ್ಲೇರಿಯಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಲ್ಲೇರಿಯ ಮತಗಟ್ಟೆ ಸಂಖ್ಯೆ 196ರಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಮತದಾನ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ತಾವು ಯಾರಾದರೂ ಮತದಾನವನ್ನು ಮಾಡದೇ ಇದ್ದರೆ ಆದಷ್ಟು ಬೇಗ ಮತದಾನ ಮಾಡಿ ಅನ್ನುವಂತಹ ಮನವಿಯನ್ನು ಮತ್ತೆ ನಾವು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಮತದಾನ ಪ್ರಕ್ರಿಯೆ ಆದಷ್ಟು ಬೇಗ ಆಗಬೇಕು, ಮತದಾನದ ಪ್ರಕ್ರಿಯೆ ನಿರಂತರವಾಗಿ ಆಗಬೇಕು ಅನ್ನುವಂಥದ್ದು. ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆ ಸಂಖ್ಯೆ 12ರಲ್ಲಿ ಮುಂಜಾನೆಯಿಂದಲೇ ಬಿರುಸಿನ ಮತದಾನ ಆರಂಭಗೊಂಡಿರುವಂಥದ್ದು. ಸೂಕ್ಷ್ಮ ಮತಗಟ್ಟೆ ಆಗಿರುವ ಕಾರಣ ಟೈಟ್ ಸೆಕ್ಯೂರಿಟಿ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೂಕ್ಷ್ಮ ಮತಗಟ್ಟೆ ಆಗಿರೋದ್ರಿಂದ ಟೈಟ್ ಸೆಕ್ಯೂರಿಟಿ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸೂಕ್ಷ್ಮ ಮತಗಟ್ಟೆ ಆಗಿರೋದ್ರಿಂದ ಟೈಟ್ ಸೆಕ್ಯೂರಿಟಿ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆ ಸಂಖ್ಯೆ 12ರಲ್ಲಿ ಮುಂಜಾನೆ ಬಿರುಸಿನ ಮತದಾನ ನಡೆಯುತ್ತಿದ್ದು ಸೂಕ್ಷ್ಮ ಮತಗಟ್ಟೆ ಆಗಿರುವ ಕಾರಣ ಟೈಟ್ ಸೆಕ್ಯೂರಿಟಿ ಇದೆ. ಶಿವಾಜಿಯ ಪೆರ್ಲಾದಲ್ಲಿ ಇದು ಸೂಕ್ಷ್ಮ ಮತಗಟ್ಟೆ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ. ಸೂಕ್ಷ್ಮ ಮತಗಟ್ಟೆ ಅಂತ ಹೇಳುವಂಥದ್ದು ಆಗಿರೋದ್ರಿಂದ ಬಹಳ ಟೈಟ್ ಸೆಕ್ಯೂರಿಟಿ, ಶಸ್ತ್ರಾಧಾರಿತ ಸೆಕ್ಯೂರಿಟಿ, ಅದರಿಂದ ಒಂದು ಶಸ್ತ್ರಾಧಾರಿತ ಸೆಕ್ಯೂರಿಟಿ ಅವರು ಕೂಡ ಇರೋದ್ರಿಂದ ಅಲ್ಲಿ ಬಹಳ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಚುನಾವಣೆ ನಡೀತಾ ಇದೆ. ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆಯ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ಆ ಒಂದು ಶಿವಾಜಿ ಗ್ರಾಮದ ಪೆರ್ಲಾ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶಿವಾಜಿಯ ಪೆರ್ಲಾ ಮತದಾನ ಸಂಖ್ಯೆ ಇದು ಲಾಯ್ಲಾದಲ್ಲಿ ಯಾವ ರೀತಿಯಾಗಿ ನೋಡಿ, ಲಾಯ್ಲಾದಲ್ಲೂ ಕೂಡ ಮುಂಜಾನೆಯಿಂದಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಲಾಯ್ಲಾದಲ್ಲಿ ನಮ್ಮ ಪ್ರತಿನಿಧಿಯಾಗಿರುವಂತಹ ಲಕ್ಷ್ಮಣ್ ಅವರು ಕಳಿಸಿಕೊಟ್ಟಿರುವಂತಹ ದೃಶ್ಯ, ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಲಾಯ್ಲಾದಲ್ಲಿ ಮತದಾನದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರ್ಸೆಂಟೇಜ್ ಎಷ್ಟಾಯಿತು ಅನ್ನುವಂತಹ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಮೊದಲ 2 ಗಂಟೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ತಾವು ನೋಡ್ತಾ ಇರುವಂಥದ್ದು ಕರ್ನೋಡಿ ಶಾಲೆ ಲಾಯ್ಲಾ ಮತಗಟ್ಟೆ ಸಂಖ್ಯೆ 67, 68 ಮತ್ತು 66ರಲ್ಲಿ
ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇರುವಂಥದ್ದು. ಕರ್ನೋಡಿ ಶಾಲೆ ಮತಗಟ್ಟೆ ಸಂಖ್ಯೆ 66, 67, 68ರಲ್ಲಿ ಮತದಾನ ಪ್ರಕ್ರಿಯೆ ಬೆಳಗ್ಗಿಂದ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ಅವರು ಕಳಿಸಿಕೊಟ್ಟಿರುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಮತಗಟ್ಟೆ ಸಂಖ್ಯೆ 66, 67, 68 ಕರ್ನೋಡಿ ಹಿರಿಯ ಪ್ರಾಥಮಿಕ ಶಾಲೆ ಲಾಯ್ಲದಲ್ಲಿ ಮತದಾನ ಸಂಖ್ಯೆ. ಹದಿನಾಲ್ಕು 14.70% ಬೆಳ್ತಂಗಡಿ ತಾಲೂಕಿನಲ್ಲಿ ಮೊದಲ 2 ಗಂಟೆಯಲ್ಲಿ ಮತದಾನ ಆಗಿದೆ. ಬಹಳ ಅದ್ಭುತವಾದಂತಹ ಪ್ರತಿಕ್ರಿಯೆ ಮತದಾರರಿಂದ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 14.70 ಮತದಾನ, 14.70. ಬಳಂಜ ಇದರ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಲ್ಲಿ ಹೊರಡೋದು ಮತ್ತು ಸಮಾಜ ಸೇವಕರಾಗಿರುವಂಥ ಬಿ ಪ್ರಮೋದ್ ಕುಮಾರ್ ಜೈನ್ರವರು ನಮ್ಮ ಸುದ್ದಿ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತಿನ ಈ ಒಂದು 2024ನೇ ಈ ಒಂದು ಚುನಾವಣೆ ನಮ್ಮ ದೇಶದ ಅಭಿವೃದ್ಧಿ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಈಗ ಪ್ರಸ್ತುತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ತಿಳಿದರೆ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಾಷ್ಟ್ರವಾಗಿದೆ ಅಂಥೇಳಿ ಎಲ್ಲ ವಿದೇಶಿ ಗಣ್ಯರೆಲ್ಲ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ. ಆಡಳಿತ ಉತ್ತಮವಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದ್ದರಿಂದ ಈ ಬಾರಿಯೂ ಕೂಡ ಮೋದಿಯವರ ಸರ್ಕಾರ ನಮ್ಮ ರಾಷ್ಟ್ರದಲ್ಲಿ ಬರ್ತದೆ ಎನ್ನುವಂಥ ಅಭಿಪ್ರಾಯ ನನ್ನ. ಈಗಾಗಲೇ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು ಈಗ ನೋಡ್ತಾ ಇದ್ದೀರಿ. ಬಳಂಜದಲ್ಲಿ ಮತದಾನ ಪ್ರಕ್ರಿಯೆ, ಬೆಳ್ತಂಗಡಿ ತಾಲೂಕಿನ ಬಳಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬೆಳ್ತಂಗಡಿಯಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಎಲ್ಲ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದರೆ, ಅದರ ಜೊತೆಗೆ ಮತದಾರರು ಏನು ಹೇಳಿದ್ದಾರೆ ಕೇಳಿ. ಅಭಿವೃದ್ಧಿ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಈಗ ಪ್ರಸ್ತುತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ತಿಳಿದರೆ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಾಷ್ಟ್ರವಾಗಿದೆ ಅಂಥೇಳಿ ಎಲ್ಲ ವಿದೇಶಿ ಗಣ್ಯರೆಲ್ಲ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ. ಆಡಳಿತ ಉತ್ತಮವಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದ್ದರಿಂದ ಈ ಬಾರಿಯೂ ಕೂಡ ಮೋದಿಯವರ ಸರ್ಕಾರ ನಮ್ಮ ರಾಷ್ಟ್ರದಲ್ಲಿ ಬರ್ತದೆ ಎನ್ನುವಂಥ ಅಭಿಪ್ರಾಯ ನನ್ನದಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದೀಗ ನೀವು ನೋಡ್ತಾ ಇರುವಂಥದ್ದು ಬೂತ್ ಸಂಖ್ಯೆ 149 ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟದ ಬೈಲಿನಲ್ಲಿ ಮುಂಜಾನೆಯೇ ಮತದಾರರು ಮತಗಟ್ಟೆಯಲ್ಲಿ ಬಂದು ಸೇರಿರುವಂಥದ್ದು. ಬಹಳ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಕಟ್ಟದ ಬೈಲು ಶಾಲೆಯಲ್ಲಿ ಬೂತ್ ನಂಬರ್ 149ರಲ್ಲಿ ಮತದಾನದ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅನ್ನುವಂತಹದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬಳಂಜದನ್ನು ಈಗಾಗಲೇ ನೀವು ನೋಡಿದಿರಿ. ಬಳಂಜದಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ
ತಾವು ನೋಡ್ತಾ ಇದ್ರಿ. ಆನಂತರ ನಾಳದಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ, ನಾಳ ಶಾಲೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನಾಳ ಶಾಲೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬೂತ್ ಸಂಖ್ಯೆ 180, ಮತಗಟ್ಟೆ ಸಂಖ್ಯೆ 180 ನಾಳದಲ್ಲಿ ಇರುವಂಥದ್ದು. ಆನಂತರ ಸಖಿ ಬೂತು 150 ಮತ್ತು 152 ಗೇರುಕಟ್ಟೆ ಕೊರಂಜ ಶಾಲೆಯಲ್ಲಿ ಸಖಿ ಬೂತು 150 ಮತ್ತು 152 ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಮತಗಟ್ಟೆ ಸಂಖ್ಯೆಯಲ್ಲಿ ನಡೀತಾ ಇದೆ ಅನ್ನುವಂಥ ತಾವೀಗ ನೋಡ್ತಾ ಇದ್ದೀರಿ. ಬೂತ್ ಸಂಖ್ಯೆ 150 ಮತ್ತು 152, 150 ಮತ್ತು 152. ಬೆಳಾಲಿನಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದು ಈಗಾಗಲೇ ಅಲ್ಲೊಂದು ಇದ್ದಂಥ ಬೂತ್, ನಂತರ ಮತಗಟ್ಟೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ರಿ. ಬೆಳಾಲಿನ ಮತಗಟ್ಟೆ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಸಾರಥಿ ಸಾಲಲ್ಲಿ ನಿಂತಿದ್ದಾರೆ. ಬಹಳಷ್ಟು ಜನರು ಬಂದು ಈಗಾಗಲೇ ಮುಂಜಾನೆ ತಮ್ಮ ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿಬಿಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳ ವೇಗವಾಗಿ ಬಂದು ಮತದಾನದ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬೆಳಾಲಿನಿಂದ ಬರ್ತಿರುವಂಥ ದೃಶ್ಯ ಇದು. ಬೆಳಾಲು ಗ್ರಾಮದಲ್ಲಿ ಮತದಾನದ ಪ್ರಕ್ರಿಯೆಗಳು ಈಗಾಗಲೇ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ 15% ಮತದಾನ ಆಗಿದೆ. ಬೆಳಾಲಿನ ಒಂದು ಬೂತ್ ಅನ್ನು ನಾವೀಗ ತೋರಿಸಿದ್ವಿ. ಎರಡನೇ ಬೂತ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಬೂತ್ನಲ್ಲಿ ಜನ ಇದ್ದಾರೆ, ಅಲ್ಲಿ ಹೊರಗಡೆ ಪಕ್ಷಗಳ ಬೂತ್ ಇರ್ಬೋದು, ಬೇರೆ ಬೇರೆ ಬೂತ್ನಲ್ಲಿ ಜನ ಹೇಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮತದಾನದ ಪ್ರಕ್ರಿಯೆ ಸಾಗ್ತಾ ಇದೆ, ವೇಗವಾಗಿಯೂ ಸಾಗ್ತಾ ಇದೆ. ಅದರ ಜೊತೆಗೆ ಈಗ ಬಂದಿರುವಂಥ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. 15.20% ಮತದಾನ ಬೆಳ್ತಂಗಡಿ ತಾಲೂಕಿನಾದ್ಯಂತ ಆಗಿದೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ವರದಿ. ಯಾಕೆ ಅಂತಂದರೆ ಬೆಳ್ತಂಗಡಿ ತಾಲೂಕಿನಲ್ಲಿ 15% ಮತದಾನ ಆಗಿದೆ ಅನ್ನುವಂಥದ್ದು. ಎಸ್, ಇದೀಗ ಬೆಳ್ತಂಗಡಿ ತಾಲೂಕಿನಲ್ಲಿ 15% ಮತದಾನ ಆಗಿದೆ. ಅದರ ಜೊತೆಗೆ ಮುಂಜಾನೆಯಲ್ಲಿ ಬಿಸಿಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಹಳಷ್ಟು ಜನರು ಬಂದು ಮತದಾನವನ್ನು ಮಾಡಿದ್ದಾರೆ. ಬಹಳಷ್ಟು ಜನರು ಬಂದು ಮತದಾನ ಮಾಡಿರೋದ್ರಿಂದ ಈಗಾಗಲೇ 15% ಮತದಾನ ಆಗಿದೆ ಅನ್ನುವಂತಹದ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 15% ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬೆಳ್ತಂಗಡಿ ತಾಲೂಕಿನ ವಾಣಿಜ್ಯ ಪೇಟೆ ಅಂತ ಕರೆಯಲ್ಪಡುವಂಥ ಉಜಿರೆಯಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೀಗ ತೋರಿಸ್ತಾ ಇದ್ದೀವಿ. ಉಜಿರೆ ಪೇಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ, ಅವುಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಉಜಿರೆ ಪೇಟೆಯ ಮತದಾನದ ದೃಶ್ಯ. ಉಜಿರೆ ಪೇಟೆಯ ಮತಗಟ್ಟೆ ಸಂಖ್ಯೆ 93. ಹೆರಾಲ್ಡ್ ಪಿಂಟೋ ಅವರು ಈಗಾಗಲೇ ಅಲ್ಲಿ ಕಳಿಸಿಕೊಟ್ಟಿದ್ದಾರೆ ನಮಗೆ. ಒಂದು ಮತಗಟ್ಟೆ ಸಂಖ್ಯೆ 93ರಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ಅದಾದ ನಂತರ ಕೊರಿಂಜದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಕೊರಿಂಜದಲ್ಲಿ ಮತದಾನದ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ದೃಶ್ಯಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಂಜದ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಿದ್ದೀವಿ. ಕಳೆಂಜದಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆಂಜದ ಬೂತ್ ಸಂಖ್ಯೆ 173 ಮತ್ತು 174 ಮತ್ತು ಕಳೆಂಜ ಶಾಲೆ ತಡ್ಕ ಮತಕೇಂದ್ರದ ಸಮೀಪ ಇರುವಂಥ ಕಾಂಗ್ರೆಸ್ ಬಿಜೆಪಿ ಬೂತ್ನಲ್ಲಿ ಕಾರ್ಯಕರ್ತರು ಇರುವಂಥದ್ದು, ಎಲ್ಲರೂ ಕೂಡ ಅಲ್ಲಿ ಕುಳಿತಿರುವಂಥದ್ದು ಎಲ್ಲವನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಕಳೆಂಜದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕಳೆಂಜದಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕಳೆಂಜದಲ್ಲಿ ಮತದಾನ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಯಾವ ರೀತಿಯಾಗಿ ಮತದಾನಕ್ಕೆ ಮತದಾರರು ವೇಗವಾಗಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ
ಇದೀಗ ತಾವು ಮತಗಟ್ಟೆ ಸಂಖ್ಯೆ 174 ನೋಡ್ತಾ ಇದ್ದೀರಿ. ಕಳಂಜದ ದೃಶ್ಯಗಳು. ಕಳಂಜದ 173, 174ರಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಕಳಂಜದ ಮತಗಟ್ಟೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆರಂಬೋಡಿಯಲ್ಲಿ ಮತದಾನ ಪ್ರಕ್ರಿಯೆ ವಿಳಂಬ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆರಂಬೋಡಿಯಲ್ಲಿ ಮತದಾನ ಪ್ರಕ್ರಿಯೆ ವಿಳಂಬ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೀಗ ಜಿಲ್ಲೆಯಾದ್ಯಂತ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ಸಾಗಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಬೆಳಗ್ಗೆ 7ರಿಂದ 9 ಗಂಟೆಯ ತನಕ ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 12.75% ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಗಳು ಈಗ ನಿಮಗೆ ಲಭ್ಯವಾಗ್ತಾ ಇದೆ. ಅದರಲ್ಲಿ ಬೆಳ್ತಂಗಡಿ ತಾಲೂಕಿನವರು ಬಹಳ ಮುಂದಿದ್ದಾರೆ. ಯಾಕೆಂತಂದ್ರೆ ಈಗಾಗಲೇ 15.20% ಮತದಾನ ಆಗಿದೆ. ಯಾಕೆಂತಂದ್ರೆ ಬಿಸಿಲಿನ ಬೇಗೆಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ಆದಷ್ಟು ಬೇಗ ಮತದಾನವನ್ನ ಮಾಡಿ ಹೋಗ್ತಾ ಇದ್ದಾರೆ ಜನ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ ಮಾಹಿತಿಗಳನ್ನ ನಾವು ನಿಮಗೀಗ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಧರ್ಮಸ್ಥಳ ಬೂತ್ ಸಂಖ್ಯೆ 163 ಶ್ರೀ ಮಂಜುನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಒಂದು ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಬರ್ಲಿಕ್ಕಿದೆ. ಈಗಾಗಲೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12.75% ಮತದಾನ ಪ್ರಕ್ರಿಯೆಗಳು ಆಗಿದೆ. ಬಹಳ ವಿಶೇಷವಾಗಿ ದಾಖಾ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮುಂಜಾನೆ ಒಂದು ಮತದಾನವನ್ನ ಮಾಡ್ತಾ ಇರುವಂತದಕ್ಕೆ ಸಾಕ್ಷಿ ಎಂಬಂತೆ ಕಾಣ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ 15.20% ಮತದಾನ ಆಗಿದೆ. 15.20% ಮತದಾನ ಆಗಿದೆ. ಇದೀಗ ನೀವು ನೋಡುವಂತಹ ದೃಶ್ಯ ಕನ್ಯಾಡಿ ಶಾಲೆಯ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಕನ್ಯಾ ಶಾಲೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳದ ದೃಶ್ಯಗಳನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಬಹಳ ವಿಶೇಷವಾಗಿ ಎಲ್ಲೆಡೆಯೂ ಕೂಡ ಸಾರಥಿ ಸಾಲಿನಲ್ಲಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಬಹಳಷ್ಟು ವಿಶೇಷ ಚೇತನರು ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸರ್ಕಾರಿ ಪ್ರೌಢಶಾಲೆ ಬಳಂಜದ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಸರ್ಕಾರಿ ಪ್ರೌಢಶಾಲೆ ಬಳಂಜದ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಧರ್ಮಸ್ಥಳ ಬೂತ್ ಸಂಖ್ಯೆ 163, 164 ಇಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ ಅನ್ನುವಂಥದ್ದು. ಧರ್ಮಸ್ಥಳ ಬೂತ್ ಸಂಖ್ಯೆ 163 ಮತ್ತು 164ರಲ್ಲಿ ಮತದಾನ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವೀಗ ಇದು ನೋಡಿ. ಧರ್ಮಸ್ಥಳ ಬೂತ್ ಸಂಖ್ಯೆ 163, 164 ಶ್ರೀ ಮಂಜುನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ ಚಲಾಯಿಸುವಂತಹ ಒಂದು ಕೇಂದ್ರ. ಈ ಕೇಂದ್ರದಲ್ಲಿ ಈ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅಂತ ಇಲ್ಲಿಯೂ ಕೂಡ ಬೆಳಗ್ಗಿನಿಂದಲೇ ಮತದಾರರು ಬಂದು ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಯಕ್ಷಗಾನ ಮತಗಟ್ಟೆ ಅಂತ ಇದನ್ನ ಗುರುತಿಸಲಾಗಿದೆ. ಬಹಳ ವಿಶೇಷವಾಗಿ ಯಕ್ಷಗಾನ ಮತಗಟ್ಟೆ ಧರ್ಮಸ್ಥಳದ 163, 164 ಅದು ಯಕ್ಷಗಾನ ಮತಗಟ್ಟೆ. ಆ ಯಕ್ಷಗಾನ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದೀವಿ. ಯಕ್ಷಗಾನ ಮತಗಟ್ಟೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಒಂದು ಬೋರ್ಡ್ ಅನ್ನು ಕೂಡ ತಾವು ನೋಡ್ತಾ ಇದ್ರಿ. ಒಳಗೆ ಬಂದು ಮತದಾನವನ್ನ ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳ ಒಂದು ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಅದರ ಜೊತೆಗೆ ಚಾರ್ಮಾಡಿಯ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಚಾರ್ಮಾಡಿಯ ದೃಶ್ಯಗಳನ್ನ ನಾವೀಗ ತೋರಿಸ್ಲಿಕ್ಕಿದ್ದೀವಿ. ಬಹಳ ವಿಶೇಷವಾಗಿ ಚಾರ್ಮಾಡಿಯ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಾರ್ಮಾಡಿಯಲ್ಲೂ ಕೂಡ ಬಹಳಷ್ಟು ಜನ ಬೆಳಗ್ಗೆನೆ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ಈಗ ಚಾರ್ಮಾಡಿಯ ಶಾಲೆಯ ದೃಶ್ಯ, ಆ ಚಾರ್ಮಾಡಿ ಶಾಲೆಯ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿಗಳು ಎಲ್ಲ ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ.
ನಿಶಾನ್ ಅವರು ಧರ್ಮಸ್ಥಳದಲ್ಲಿ ಮಾಹಿತಿಯನ್ನು ಒದಗಿಸಿದ್ರೆ, ಪಂಚೇಶ್ ಅವರು ಚಾರ್ಮಾಡಿಯಿಂದ ಮತದಾನದ ಪ್ರಕ್ರಿಯೆಯ ಮಾಹಿತಿಯನ್ನ ಒದಗಿಸ್ತಾ ಹೋಗ್ತಾರೆ. ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಮತದಾರರು ಬಂದು ಬಹಳ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯನ್ನ ಸಾಕ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಹಳಷ್ಟು ಜೋಶ್ ಇದೆ ಇವತ್ತು ಮತದಾರರಲ್ಲಿ. ಯಾಕೆಂತಂದ್ರೆ ಚುನಾವಣೆಯ ಜೋಶ್ ಕಡಿಮೆ ಇತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಮತದಾರರಲ್ಲಿ ಒಂದು ಜೋಶ್ ಇತ್ತು, ಆ ಜೋಶ್ ಅನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಮತದಾರ ಬಂಧುಗಳೇ, ಲೋಕಸಭಾ ಚುನಾವಣೆ ಇವತ್ತು ಇದೀಗಲೇ ನಾನು ಮತದಾನ ಮಾಡಿ ಬಂದಿದ್ದೇನೆ. ನೋಟಕ್ಕೆ ನಮ್ಮ ಮತ, ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರೂ ಮತದಾನ ಮಾಡಿ ಸತ್ಯದ, ಧರ್ಮದ, ನ್ಯಾಯವನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ದೇಶದೆಲ್ಲೆಡೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ. ಇದೀಗ ಮತದಾನವನ್ನ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಾನು ಮತದಾನವನ್ನ ಮಾಡಿದ್ದೇನೆ, ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಮತದಾನವನ್ನ ಮಾಡಿ ಮುಗಿಸಿದ ನಂತರ ಮಾತನಾಡಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ದೃಶ್ಯ. ಮತದಾನವನ್ನ ನಾನು ಮಾಡಿದ್ದೇನೆ, ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರೂ ಮತದಾನ ಮಾಡಿ ಸತ್ಯದ, ಧರ್ಮದ, ನ್ಯಾಯವನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ದೇಶದೆಲ್ಲೆಡೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ.
ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಭರದಿಂದ ಮತದಾನದ ಪ್ರಕ್ರಿಯೆ ಸಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥ ದೃಶ್ಯಗಳನ್ನು ಕೆಲವೇ ಕ್ಷಣಗಳ ತಾವು ನೋಡ್ಲಿಕ್ಕಿದ್ದೀರಿ. ಬಹಳ ವಿಶೇಷವಾಗಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿಕೊಂಡು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ 10 ಗಂಟೆಯ ಮೊದಲು ನಂದೊಂದು ಓಟ್ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಬಂದು ಮತದಾನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಂದಿರುವಂಥ ಮಾಹಿತಿಯ ಪ್ರಕಾರ ಮೊದಲ 2 ಗಂಟೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 12.75% ಮತದಾನ ಆಗಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ 15.20% ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 20% ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಇದೀಗ ಮತದಾನದ ಕೇಂದ್ರಕ್ಕೆ ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ಅವರು ಆಗಮಿಸಿ ಅಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅವರು ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅವರು ಸಹೋದರ ಹರ್ಷೇಂದ್ರ ಕುಮಾರ್ ಅವರು ಎಲ್ಲರೂ ಕೂಡ ಜೊತೆಯಾಗಿ ಬಂದು ಇಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಮತದಾನವನ್ನು ಮಾಡ್ತಾ ಹೇಮಾವತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಹೇಮಾವತಿ ವಿ ಹೆಗಡೆಯವರು, ಹರ್ಷೇಂದ್ರ ಕುಮಾರ್ ಅವರು, ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಎಲ್ಲರೂ ಕೂಡ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ಎಸ್, ಇದೀಗ ಮತಗಟ್ಟೆ ಸಂಖ್ಯೆ 164ರಲ್ಲಿ ಮತದಾನಕ್ಕೆಂದು ಆಗಮಿಸಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ವಿ ಹೆಗಡೆ ಅವರು, ಹರ್ಷೇಂದ್ರ ಕುಮಾರ್ ಅವರು, ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಮತಗಟ್ಟೆಯ ಒಳಗೆ ಹೋಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತದಾನದ ನಂತರ ತಾನು ಮತದಾನ ಮಾಡಿದ್ದೇನೆ ಅನ್ನುವಂತಹದನ್ನ ತಿಳಿಸ್ತಾ ಇರುವಂಥದ್ದು. ಮತದಾನದ ಪ್ರಕ್ರಿಯೆ ನಂತರ ಅವರು ಅಲ್ಲಿರ್ತಕ್ಕಂತಹ ಮಾಧ್ಯಮದವರಿಗೆ ಮತದಾನ ಮಾಡಿದ ನಂತರದ ಒಂದು ಫೋಟೋ, ಅಂದ್ರೆ ನಾವು ಮತದಾನವನ್ನ ಮಾಡಿದ್ದೇವೆ ಅನ್ನುವಂಥದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ವಿ ಹೆಗಡೆ ಅವರು ಮಾಧ್ಯಮಗಳಿಗೆ ನೀಡಿರುವಂತಹ ಹೋಸ್ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮತದಾನವನ್ನ ಮಾಡಿ ಬಂದು ನಂತರ ಅವರು ಮಾಧ್ಯಮಗಳಿಗೆ ನೀಡಿರುವಂತಹ ಫೋಸು. ಯಾಕೆಂತಂದ್ರೆ ಅವ್ರು ಹೇಳೋದು ಮತದಾನವನ್ನ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂತಹದನ್ನ ಅವರು ಹೇಳ್ತಾ ಇದ್ದಾರೆ. ಆ ಮತದಾನದ ಪ್ರಕ್ರಿಯೆ ಹೇಗಾಗಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅವರು ಮತದಾನವನ್ನ ಮಾಡಿ ಬಂದಿರುವಂತಹ ಫೋಟೋ ಈಗ ನಮಗೆ ಲಭ್ಯವಾಗಿರುವಂತದ್ದು ಮತದಾನದ ಕೇಂದ್ರದಲ್ಲಿ ಧರ್ಮಸ್ಥಳದ ಮತಗಟ್ಟೆ ಸಂಖ್ಯೆ 164ರಲ್ಲಿ ಅವರು ಮತದಾನವನ್ನ ಮಾಡಿ ಮುಗಿಸಿ ಬಂದಿರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಮತ್ತು ಹರ್ಷೇಂದ್ರ ಕುಮಾರ್ ಅವರು ಕೂಡ ಮತದಾನವನ್ನ ಮಾಡಿ ಬಂದು ನೀಡಿರುವಂತಹ ಪೋಸನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಪ್ರಾಥಮಿಕ ಶಾಲೆಯಲ್ಲಿ ಮತದಾನವನ್ನ ಮುಗಿಸಿ ಬಂದಿರುವಂತಹ ದೃಶ್ಯ, ಆ ಒಂದು ಫೋಟೋವನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಮತದಾನದ ಪ್ರಕ್ರಿಯೆ ಹೇಗೆ ಆಯಿತು ಅನ್ನುವಂತಹದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ದೃಶ್ಯ ಸಮೇತ ವರದಿಯನ್ನ ಸುದ್ದಿ ನ್ಯೂಸ್ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ಅಲ್ಲಲ್ಲಿ ಪ್ರತಿ ಒಂದು ಮತಗಟ್ಟೆಯತ್ತಲೂ ಕೂಡ ನಮ್ಮ ಪ್ರತಿನಿಧಿಗಳ ತಂಡ ಸಾಕ್ತಾ ಇದೆ. ಎಲ್ಲ ಮತಗಟ್ಟೆಯನ್ನು ಭೇಟಿ ನೀಡ್ತಾ ಇದ್ದಾರೆ ಸುದ್ದಿಯ ಪ್ರತಿನಿಧಿಗಳು. ಈಗಾಗಲೇ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ಸಾಕ್ತಾ ಇದೆ ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ಹೇಮಾವತಿ ವಿ ಹೆಗಡೆ ಅವರು, ಹರ್ಷೇಂದ್ರ ಕುಮಾರ್ ಅವರು ಮತ್ತು ಅವರ ಮಡದಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅವರು ಮತದಾನವನ್ನ ಮಾಡಿ ಬಂದು ಮಾಧ್ಯಮಗಳಿಗೆ ಪೋಸ್ ಕೊಟ್ಟಿರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡಿದ್ರಿ. ಮಾಧ್ಯಮದ ಪ್ರತಿನಿಧಿಗಳು ಅವರನ್ನು ವಿನಂತಿಸಿಕೊಂಡಾಗ ಅವರು ಏನ್ ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಕಳಂಜದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಕಳಂಜದಲ್ಲಿ ನಡೆದಿರುವಂತಹ ಘಟನೆಯನ್ನ ವಿವರಿಸ್ತಾ ಹೋಗ್ತೀವಿ. ಕಳಂಜದಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆಯ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಕೇಳಿ. ನಮ್ಮ ಆಡಳಿತವನ್ನು ನಾವೇ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ವಿಶೇಷವಾದ ಅಧಿಕಾರ ಈ ನಮ್ಮ ಪ್ರಜಾಪ್ರಭುತ್ವ ನಮಗೆ ದೊರಕಿದೆ. ಹಾಗಾಗಿ ನಾವು ಬಹಳ ಹೆಮ್ಮೆಯಿಂದ ಇವತ್ತು ಮತ ಚಲಾಯಿಸಿದ್ದೇವೆ. ನಮ್ಮ ಮತದಾನ ಮಾಡುವಂಥ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ಒಳ್ಳೆಯ ರಾಜ್ಯ, ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದರೆ ವೋಟು ಹಾಕೋದರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂಥ ಪ್ರತಿನಿಧಿ, ದೇಶಕ್ಕೆ ಬೇಕಾಗುವಂಥ ಒಳ್ಳೆಯ ನಾಯಕರು ನಮಗೆ ಕೊಡಲಿಕ್ಕಾಗತ್ತೆ. ನಾನು ಭಾಳ ಸಂತೋಷ. ನಾನು ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬದವರು ಬಂದು ಮತದಾನ ಎಲ್ಲರೂ ಮಾಡಿದ್ದೇವೆ. ಇದು ಎಷ್ಟನೇ ಮತದಾನ?
ಬಹುಶಃ ನಂದು 50 ವರ್ಷ ಆಗಿದೆ, 55 ವರ್ಷ ಆಗಿದೆ. 10ನೇ ಮತದಾನ ಆಗಿರ್ಬೋದು. ನಮ್ಮ ಆಡಳಿತವನ್ನು ನಾವೇ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ವಿಶೇಷವಾದ ಅಧಿಕಾರ ಈ ನಮ್ಮ ಪ್ರಜಾಪ್ರಭುತ್ವ ನಮಗೆ ದೊರಕಿದೆ. ಹಾಗಾಗಿ ನಾವು ಭಾಳ ಹೆಮ್ಮೆಯಿಂದ ಇವತ್ತು ಮತ ಚಲಾಯಿಸಿದ್ದೇವೆ. ನಮ್ಮ ಮತದಾನ ಮಾಡುವಂಥ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ಒಳ್ಳೆಯ ರಾಜ್ಯ, ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದರೆ ವೋಟು ಹಾಕೋದರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂಥ ಪ್ರತಿನಿಧಿ, ದೇಶಕ್ಕೆ ಬೇಕಾಗುವಂಥ ಒಳ್ಳೆಯ ನಾಯಕರು ನಮಗೆ ಕೊಡಲಿಕ್ಕಾಗತ್ತೆ. ನಾನು ಭಾಳ ಸಂತೋಷ. ನಾನು ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬದವರು ಬಂದು ಮತದಾನ ಎಲ್ಲರೂ ಮಾಡಿದ್ದೇವೆ. ಇದು ಎಷ್ಟನೇ ಮತದಾನ? ಬಹುಶಃ ನಂದು 50 ವರ್ಷ ಆಗಿದೆ, 55 ವರ್ಷ ಆಗಿದೆ. 10ನೇ ಮತದಾನ ಆಗಿರ್ಬೋದು. ನಮ್ಮ ಆಡಳಿತವನ್ನು ನಾವೇ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ವಿಶೇಷವಾದ ಅಧಿಕಾರ ಈ ನಮ್ಮ ಪ್ರಜಾಪ್ರಭುತ್ವ ನಮಗೆ ದೊರಕಿದೆ. ಹಾಗಾಗಿ ನಾವು ಭಾಳ ಹೆಮ್ಮೆಯಿಂದ ಇವತ್ತು ಮತ ಚಲಾಯಿಸಿದ್ದೇವೆ. ನಮ್ಮ ಮತದಾನ ಮಾಡುವಂಥ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ಒಳ್ಳೆಯ ರಾಜ್ಯ, ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದರೆ ವೋಟು ಹಾಕೋದರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂಥ ಪ್ರತಿನಿಧಿ, ದೇಶಕ್ಕೆ ಬೇಕಾಗುವಂಥ ಒಳ್ಳೆಯ ನಾಯಕರು ನಮಗೆ ಕೊಡಲಿಕ್ಕಾಗತ್ತೆ. ನಾನು ಭಾಳ ಸಂತೋಷ. ನಾನು ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬದವರು ಬಂದು ಮತದಾನ ಎಲ್ಲರೂ ಮಾಡಿದ್ದೇವೆ. ಇದು ಎಷ್ಟನೇ ಮತದಾನ? ಬಹುಶಃ ನಂದು 50 ವರ್ಷ ಆಗಿದೆ, 55 ವರ್ಷ ಆಗಿದೆ. 10ನೇ ಮತದಾನ ಆಗಿರ್ಬೋದು. ನಮ್ಮ ಆಡಳಿತವನ್ನು ನಾವೇ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ವಿಶೇಷವಾದ ಅಧಿಕಾರ ಈ ನಮ್ಮ ಪ್ರಜಾಪ್ರಭುತ್ವ ನಮಗೆ ದೊರಕಿದೆ. ಹಾಗಾಗಿ ನಾವು ಭಾಳ ಹೆಮ್ಮೆಯಿಂದ ಇವತ್ತು ಮತ ಚಲಾಯಿಸಿದ್ದೇವೆ. ನಮ್ಮ ಮತದಾನ ಮಾಡುವಂಥ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ಒಳ್ಳೆಯ ರಾಜ್ಯ. ಕಳೆಂಜದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಕಳೆಂಜದ ಮತದಾನ ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಮತಗಟ್ಟೆ ಸಂಖ್ಯೆಯ ಸಮೀಪ ಅಂದರೆ 170, 171, 172ರಲ್ಲಿ ಬಿರುಸಿನ ಮತದಾನ ಆಗ್ತಾ ಇರುವಂಥದ್ದು. ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗಿವೆ. ಅಂದರೆ ಅಲ್ಲಿ ಬಹಳ ಕಟ್ಟುನಿಟ್ಟಿನ ರೂಲ್ಸ್ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಅಂಗಡಿಯವರನ್ನು ಒಬ್ಬರನ್ನ, ಅಂದರೆ ಅವರು ಸುದ್ದಿಗಳಿಗೆ ಏಜೆಂಟ್ ಕೂಡ ಹೌದು, ಮ್ಯಾಥ್ಯೂ ಅವರ ಅಂಗಡಿ ಮತಗಟ್ಟೆಯ ಮುಂಭಾಗದಲ್ಲಿದೆ. ಅವರು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಅಂಗಡಿ ಬಂದ್ ಮಾಡಬೇಕು ಅಂತ ಪೊಲೀಸರು ತಿಳಿಸಿದಾಗ ನಾನು ಯಾವ ಚುನಾವಣೆಗೂ ಕೂಡ ಅಂಗಡಿಯನ್ನ ಬಂದ್ ಮಾಡಲಿಲ್ಲ, ಈಗ ನನಗೆ ಹೇಗೆ ಬಂದ್ ಮಾಡಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಮಾಡಿಟ್ಟಂತ ಜ್ಯೂಸ್ ಅನ್ನ ಏನ್ ಮಾಡೋದು, ಚುನಾವಣೆ ಬಹಳಷ್ಟು ಜನ ಬಿಸಿಲಿನ ಬೇಗ ಬರ್ದಿರ್ತಾರೆ ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಜ್ಯೂಸ್ ಎಲ್ಲ ಮಾಡಿಟ್ಟಿದ್ದೇನೆ, ಅದನ್ನ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಪೊಲೀಸ್ನವ್ರ ಜೊತೆಗೆ ಕೇಳ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಪೊಲೀಸರ ಜೊತೆಗೆ ವಾಗ್ವಾದ ಅನ್ನೋದಕ್ಕಿಂತ ಅವರ ಮನವಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕಳಂಜದಿಂದ ನಾವು ನಿಮಗೆ ತೋರಿಸ್ತಿದ್ವಿ. 170ರಿಂದ 173 ಮತಗಟ್ಟೆ ಸಂಖ್ಯೆ. ಇಲ್ಲಿ ಬಹಳಷ್ಟು ಬಿರುಸಿನಿಂದ ಮತದಾನ ನಡೀತಾ ಇದೆ. ಅಲ್ಲಿ ಮ್ಯಾಥ್ಯೂ ಮತ್ತು ಪೊಲೀಸರ ನಡುವೆ ನಡೀತಿರುವಂತಹ ಮಾತುಕತೆಗಳನ್ನ ಈಗ ನೀವು ನೋಡ್ತಾ ಇದ್ದೀರಿ. ಬಂದು ಮಾಡೋದು ನಮಗೆ ಅಲ್ಲ, ನಾವೀಗ ಮಾಡಿಟ್ಟಕ್ಕೆ ಯಾರು ಬರ್ತಾರೆ? ಈಗ ಜ್ಯೂಸ್ ಗೀಸ್ ಎಲ್ಲ ಮಾಡಿರ್ತೇವೆ, ಅದನ್ನು ಯಾರು ಬರ್ತಾರೆ? ಹಣ ಮತ್ತೆ ಕೊಡಿ. ಯಾರಿಗೆ ನಾನು ಇಲ್ಲಿ ಅಂಗಡಿ ಮಾಡಿದ್ದು ಒಬ್ಜೆಕ್ಷನ್ ಇದೆ ಅವರು ಕೊಡಲಿ ಹಣ, ನಾನು ಬಂದು ಮಾಡ್ತೇನೆ. ನೀವು ನಮ್ಮಲ್ಲಿ ಹೇಳೋದು, ನಾವು ನಿಮ್ಮಲ್ಲಿ ಹೇಳ್ಬೋದು. ನಮಗೆ ಈಗ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗ್ತದೆ, ಆಗ ಅವರು ಮಾಫಿ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಸುದ್ದಿ ಬಿಡುಗಡೆ ಪತ್ರಿಕೆ ಲೈವ್ ಆಗ್ತದೆ. ಇಲ್ಲಿ ಯಾರಾದ್ರೂ ಒಂದು ರಾಜಕೀಯ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ
ನಾವು ನೀವು ವ್ಯಾಪಾರ ಮಾಡಬೇಡ ಅಂದ್ರೆ ನಾವು ಇದು ಮಾಡಿ ಇರ್ತೀವಿ. ಇಲ್ಲ ನಮಗೆ ಯಾರು ಪಂಚಾಯತಿನವ್ರು ಓಟ್ ಮಾಡಲಿಲ್ಲ. ನಾವು ಪಂಚಾಯತಿಗೆ ಲೈಸೆನ್ಸ್ ಬೇಕಾದ್ರೆ ಅವರು ಹೇಳ್ಬೇಕಿಲ್ಲ ನಮ್ಗೆ. ಇಷ್ಟವರೆಗೆ ಯಾರು ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ, ನನ್ನ ಲೈಫಲ್ಲಿ ಯಾರು ಹೇಳಿ. ಅದನ್ನು ಕ್ಲೋಸ್ ಮಾಡಿ ಮಾಡುವವರು ಹೊರಗೆ ಮಾಡಿ ಅಂಗಡಿ ಕ್ಲೋಸ್ ಮಾಡಿದರೆ ಸಾಕಾ, ಜೆರಾಕ್ಸ್ ಇದು ಮಾಡಿದರೆ ಸಾಕಾ, ಇದನ್ನು ಓಪನ್ ಇಡ್ಬೋದಾ? ಇವಾಗ ನಮಗೆ ತುಂಬ ನಷ್ಟ ಬರ್ತದೆ. ಹಾಗೆ ಏನೇನು ತುಂಬ ಲಾಸ್. ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿ. ವಾಟರ್ ಮಾಡಿ ಹೋಗಿದ್ದಾರೆ ಪಂಚಾಯತ್. ನಾನು ಕ್ಲೋಸ್ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ತುಂಬ ಹಾಳಾಗ್ತದೆ. ಅಲ್ವಾ, ಹೇಳಿದ್ ನಾನು ಬಂದು ಮಾಡೋದು ನಮಗೆ ಅಲ್ಲ. ನಾವೀಗ ಮಾಡಿ ಇಟ್ಟಕ್ಕೆ ಯಾರು ಕೊಡ್ತಾರೆ? ಈಗ ಜ್ಯೂಸ್ ಗೀಸ್ ಎಲ್ಲ ಮಾಡಿ ಇರ್ತೇವೆ, ಅದನ್ನು ಯಾರು ಕೊಡ್ತಾರೆ ಹಣ? ಪಾರ್ಟಿ ಕೊಡಿ. ಯಾರಿಗೆ ನಾನು ಇಲ್ಲಿ ಅಂಗಡಿ ಮಾಡಿದ್ದು ಒಬ್ಜೆಕ್ಷನ್ ಇತ್ತು ಅವರು ಕೊಡಲಿ ಹಣ, ನಾನು ಬಂದು ಮಾಡ್ತೇನೆ. ನೀವು ನಮ್ಮಲ್ಲಿ ಹೇಳೋದು, ನಾವು ನಿಮ್ಮಲ್ಲಿ ಹೇಳ್ಬೋದು. ನಮಗೆ ಈಗ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗ್ತದೆ. ಆಗ ಅವರು ಪಾರ್ಟಿ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಸುದ್ದಿ ಬಿಡುಗಡೆ ಪತ್ರಿಕೆ ಲೈವ್ ಆಗ್ತದೆ. ಇಲ್ಲಿ ಯಾರಾದ್ರೂ ಒಂದು ರಾಜಕೀಯ ಬಗ್ಗೆ ಮಾತಾಡ್ತಾರೆ. ಮುಂದೆ ನೀವು ನೀವು ವ್ಯಾಪಾರ ಮಾಡಬೇಡ ಅಂದ್ರೆ ನಾವು ಇದು ಮಾಡಿ ಇರ್ತೀವಿ. ಇಲ್ಲ ನಮಗೆ ಯಾರು ಪಂಚಾಯತಿನವ್ರು ಓಟ್ ಮಾಡಲಿಲ್ಲ. ನಾವು ಪಂಚಾಯತಿಗೆ ಲೈಸೆನ್ಸ್ ಬೇಕಾದ್ರೆ ಅವರು ಹೇಳ್ಬೇಕಿಲ್ಲ ನಮ್ಗೆ. ಇಷ್ಟವರೆಗೆ ಯಾರು ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ, ನನ್ನ ಲೈಫಲ್ಲಿ ಯಾರು ಹೇಳಿ. ಅದನ್ನು ಕ್ಲೋಸ್ ಮಾಡಿ ಮಾಡುವವರು ಹೊರಗೆ ಮಾಡಿ ಅಂಗಡಿ ಕ್ಲೋಸ್ ಮಾಡಿದರೆ ಸಾಕಾ, ಜೆರಾಕ್ಸ್ ಇದು ಮಾಡಿದರೆ ಸಾಕಾ, ಇದನ್ನು ಓಪನ್ ಇಡ್ಬೋದಾ? ಇವಾಗ ನಮಗೆ ತುಂಬ ನಷ್ಟ ಬರ್ತದೆ. ಹಾಗೆ ಏನೇನು ತುಂಬ ಲಾಸ್. ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿ. ವಾಟರ್ ಮಾಡಿ ಹೋಗಿದ್ದಾರೆ ಪಂಚಾಯತ್. ನಾನು ಕ್ಲೋಸ್ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ತುಂಬ ಹಾಳಾಗ್ತದೆ. ಅಲ್ವಾ, ಹೇಳಿದ್ ನಾನು ಬಂದು ಮಾಡೋದು ನಮಗೆ ಅಲ್ಲ. ನಾವೀಗ ಮಾಡಿ ಇಟ್ಟಕ್ಕೆ ಯಾರು ಕೊಡ್ತಾರೆ? ಈಗ ಜ್ಯೂಸ್ ಗೀಸ್ ಎಲ್ಲ ಮಾಡಿ ಇರ್ತೇವೆ, ಅದನ್ನು ಯಾರು ಕೊಡ್ತಾರೆ ಹಣ? ಪಾರ್ಟಿ ಕೊಡಿ. ಯಾರಿಗೆ ನಾನು ಇಲ್ಲಿ ಅಂಗಡಿ ಮಾಡಿದ್ದು ಒಬ್ಜೆಕ್ಷನ್ ಇತ್ತು ಅವರು ಕೊಡಲಿ ಹಣ, ನಾನು ಬಂದು ಮಾಡ್ತೇನೆ. ನೀವು ನಮ್ಮಲ್ಲಿ ಹೇಳೋದು, ನಾವು ನಿಮ್ಮಲ್ಲಿ ಹೇಳ್ಬೋದು. ನಮಗೆ ಈಗ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗ್ತದೆ. ಆಗ ಅವರು ಪಾರ್ಟಿ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಸುದ್ದಿ ಬಿಡುಗಡೆ ಪತ್ರಿಕೆ ಲೈವ್ ಆಗ್ತದೆ. ಇಲ್ಲಿ ಯಾರಾದ್ರೂ ಒಂದು ರಾಜಕೀಯ ಬಗ್ಗೆ ಮಾತಾಡ್ತಾರೆ. ಮುಂದೆ ನೀವು ನೀವು ವ್ಯಾಪಾರ ಮಾಡಬೇಡ ಅಂದ್ರೆ ನಾವು ಇದು ಮಾಡಿ ಇರ್ತೀವಿ. ಇಲ್ಲ ನಮಗೆ ಯಾರು ಪಂಚಾಯತಿನವ್ರು ಓಟ್ ಮಾಡಲಿಲ್ಲ. ನಾವು ಪಂಚಾಯತಿಗೆ ಲೈಸೆನ್ಸ್ ಬೇಕಾದ್ರೆ ಅವರು ಹೇಳ್ಬೇಕಿಲ್ಲ ನಮ್ಗೆ. ಇಷ್ಟವರೆಗೆ ಯಾರು ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ,
ನನ್ನ ಲೈಫಲ್ಲಿ ಯಾರು ಹೇಳಿ ಅದನ್ನು ಕ್ಲೋಸ್ ಮಾಡಿ ಮಾಡುವವರು ಹೊರಗೆ ಮಾಡಿ ಅಂಗಡಿ ಕ್ಲೋಸ್ ಮಾಡಿದರೆ ಸಾಕಾ, ಜೆರಾಕ್ಸ್ ಇದು ಮಾಡಿದರೆ ಸಾಕಾ, ಇದನ್ನು ಓಪನ್ ಇಟ್ಬೋದಾ? ಇವಾಗ ನಮಗೆ ತುಂಬ ನಷ್ಟ ಬರ್ತದೆ. ಹಾಗೆ ಏನೇನು ತುಂಬ ಲಾಸ್. ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿ. ವಾಟರ್ ಮಾಡಿ ಹೋಗಿದ್ದೆ ಪಂಚಾಯತ್ ನಾನು ಕ್ಲೋಸ್ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಕ್ಲಾಸ್ ಆದ ನಾನು എനിക്ക് ಜ್ಯೂಸ್ ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಕ್ಲೋಸ್ ಮಾಡಬೇಕು. ಗ್ಯಾಲಕ್ಸಿ ತುಂಬ ಹಾಳಾಗ್ತದೆ. ಅಲ್ವಾ, ನಾನು ಹೇಳಿದ್ನ ಬಂದು ಮಾಡೋದು ನಮಗೆ ಅಲ್ಲ, ನಾವೀಗ ಮಾಡಿ ಇಟ್ಟಕ್ಕೆ ಯಾರು ಕೊಡ್ತಾರೆ? ಈಗ ಜ್ಯೂಸ್ ಗೀಸ್ ಎಲ್ಲ ಮಾಡಿ ಇಟ್ಟಿದ್ದೇವೆ, ಅದನ್ನು ಯಾರು ಕೊಡ್ತಾರೆ ಹಣ? ಮತ್ತೆ ಯಾರಿಗೆ ನಾನು ಇಲ್ಲಿ ಅಂಗಡಿ ಮಾಡಿದ್ದು ಒಬ್ಜೆಕ್ಷನ್ ಇತ್ತು ಅವರು ಕೊಡಲಿ ಹಣ, ನಾನು ಬಂದು ಮಾಡ್ತೇನೆ. ನೀವು ನಮ್ಮಲ್ಲಿ ಹೇಳೋದು, ನಾವು ನಿಮ್ಮಲ್ಲಿ ಹೇಳ್ಬೋದು. ನನಗೆ ಈಗ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗ್ತದೆ, ಆಗ ಅವರು ಮಾಫಿ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಸುದ್ದಿ ಬಿಡುಗಡೆ ಪತ್ರಿಕೆ ಲೈವ್ ಆಗ್ತದೆ. ಇಲ್ಲಿ ಯಾರಾದ್ರೂ ಒಂದು ರಾಜಕೀಯ ಬಗ್ಗೆ ಮಾತಾಡ್ತಾರೆ. ಮುಂದೆ ನೀವು ನೀವು ವ್ಯಾಪಾರ ಮಾಡಬೇಡ ಅಂದ್ರೆ ನಾವು ಇದು ಮಾಡಿ ಇರ್ತೀವಿ. ಇಲ್ಲ, ನಮಗೆ ಯಾರು ಪಂಚಾಯತ್ನವ್ರು ಓಟ್ ಮಾಡಬೇಕು. ನಾವು ಪಂಚಾಯತಿಗೆ ಲೈಸೆನ್ಸ್ ಕೊಟ್ಟರೆ ಅವರು ಹೇಳ್ಬೇಕಿಲ್ಲ. ನಾನು ಇಷ್ಟವರೆಗೆ ಯಾರು ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ, ನನ್ನ ಲೈಫಲ್ಲಿ ಯಾರು ಹೇಳಿ ಅದನ್ನು ಕ್ಲೋಸ್ ಮಾಡಿ ಮಾಡುವವರು ಹೊರಗೆ ಮಾಡಿ ಅಂಗಡಿ ಕ್ಲೋಸ್ ಮಾಡಿದರೆ ಸಾಕಾ, ಜೆರಾಕ್ಸ್ ಇದು ಮಾಡಿದರೆ ಸಾಕಾ, ಇದನ್ನು ಓಪನ್ ಇಟ್ಬೋದಾ? ಇವಾಗ ನಮಗೆ ತುಂಬ ನಷ್ಟ ಬರ್ತದೆ. ಹಾಗೆ ಏನೇನು ತುಂಬ ಲಾಸ್. ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿ. ವಾಟರ್ ಮಾಡಿ ಹೋಗಿದ್ದೆ ಪಂಚಾಯತ್ ನಾನು ಕ್ಲೋಸ್ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಮಗೆ ತಿಳಿಸ್ತಾ ಹೋಗ್ತೀವಿ. ಇದೀಗ ಮಳೆಬೆಟ್ನ ಮತಗಟ್ಟೆ ಸಂಖ್ಯೆ 153 ಮತ್ತು 154ರಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಕೊಯ್ಯೂರಿನ ಮಲೆಬೆಟ್ನ ಮತಗಟ್ಟೆ ಸಂಖ್ಯೆ 153 ಮತ್ತು 154ರಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಕೊಯ್ಯೂರಿನ ಮತಗಟ್ಟೆ ಸಂಖ್ಯೆ 153, 154ರಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇದಾವೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಇದೀಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬ್ರಿಜೇಶ್ ಚೌಟ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹದ್ದು. ಇವರು ಮಂಗಳೂರಿನ ರಥಬೀದಿ ಸರ್ಕಾರಿ ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಮಂಗಳೂರಿನ ರಥಬೀದಿ ಸರ್ಕಾರಿ ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನದಲ್ಲಿ ತೊಡಗಿರುವಂತದ್ದು, ಸರತಿ ಸಾಲಿನಲ್ಲಿ ನಿಂತು ಮತದಾನದಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಸರತಿ ಸಾಲಿನಲ್ಲಿ ನಿಂತು ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯ. ಬ್ರಿಜೇಶ್ ಚೌಟಾರ್ ಅವರು ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀವಿ. ಅವರು ಈ ಮತದಾನದ ಪ್ರಕ್ರಿಯೆಯನ್ನ ಮುಗಿಸಿದ ನಂತರ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ತೀವಿ. ಇದೀಗ ಬೂತ್ ನಲ್ಲಿ ಅವರು ಮತದಾನ ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಬೂತ್ ನಲ್ಲಿ ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ. ಅವರ ID ಕಾರ್ಡ್ ಅನ್ನ ಕೊಟ್ಟು ಅವರಿಗೆ ಬೆರಳಿಗೆ ಶಾಯಿ ಆಗ್ತಿರುವಂತ ದೃಶ್ಯ, ಅದ್ರ ಜೊತೆಗೆ ಅವರು ಸಹಿ ಹಾಕುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರೆ. ಅದರ ನಂತರ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಈಗ ಮತದಾನವನ್ನ ಮಾಡ್ಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತದಾನ ಮಾಡ್ತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಮಂಗಳೂರಿನ ರಥಬೀದಿ ಸರ್ಕಾರಿ ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಜೊತೆಗೆ ಆಗಮಿಸಿ ಅವರು ಮತದಾನವನ್ನ ಮಾಡಿರುವಂತದ್ದು. ಇದೀಗ ಮತದಾನವನ್ನ ಮಾಡ್ತಾ ಇರುವಂತ ದೃಶ್ಯ.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಮತದಾನವನ್ನ ಮಾಡ್ತಾ ಇರುವಂತ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎಸ್, ಅವರು ಮತದಾನವನ್ನ ಮಾಡಿದ ನಂತರ ಏನಂದ್ರು ಕೇಳುವ. ಇವತ್ತು ನಾನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ 117ರಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ನನ್ನ ಹಕ್ಕಾದಂಥ ಮತದಾನವನ್ನು ಚಲಾಯಿಸಿದ್ದೇನೆ. ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಸತ್ಯ, ಧರ್ಮ ಮತ್ತು ನ್ಯಾಯದ ಆಧಾರದಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತಿನ ಮತದಾನ ಸುಳ್ಳು ಮತ್ತು ಅಪಪ್ರಚಾರಗಳಿಗೆ ಜನತೆ ಒಂದು ಉತ್ತರವನ್ನು ಕೊಡುವಂಥ ಮತದಾನ. ಇವತ್ತಿನ ಮತದಾನ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಇವತ್ತಿನ ಮತದಾನ ಹಿಂದುತ್ವಕ್ಕೆ ಬದ್ಧತೆ, ಅಭಿವೃದ್ಧಿಗೆ ಆದ್ಯತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾನೇನು ಈ ಚುನಾವಣೆಯ ಮೂಲ ಮಂತ್ರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದೇನೆ. ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಈ ಮತದಾನ ಭಾರತದ ಭವಿಷ್ಯಕ್ಕೆ ಜನ ಮತದಾನ ಮಾಡುವಂಥ ಒಂದು ಮತದಾನ. ಹಾಗಾಗಿ ನಮಗೆ ಅತ್ಯಂತ ವಿಶ್ವಾಸ ಇದೆ. ಇವತ್ತು ನನಗೆಲ್ಲ ಬೂತ್ಗಳಿಂದ ಮಾಹಿತಿ ಸಿಗ್ತಾ ಇದೆ. ವಿಶೇಷವಾಗಿ ನಾನು ಈ ಜಿಲ್ಲೆಯ ತಾಯಂದಿರಲ್ಲಿ ಒಂದು ವಿಶೇಷವಾದ ಮನವಿಯನ್ನು ಮಾಡಿದ್ದೆ. ನರೇಂದ್ರ ಮೋದಿ ಅವರಿಗೆ ಇವತ್ತು ಯಾರು ರಕ್ಷಾ ಕವಚ ಅಂತ ಕೇಳಿದರೆ ಅದು ಈ ದೇಶದ ನಾರಿ ಶಕ್ತಿ, ಈ ದೇಶದ ತಾಯಂದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಯಂದಿರಲ್ಲಿ ನಾನು ಮನವಿಯನ್ನು ಮಾಡಿದ್ದೆ. ಮತದಾನ ಆಗುವಂಥ ಸಂದರ್ಭದಲ್ಲಿ, ಮತದಾನದ ಪೋಲಿಂಗ್ ಬೂತ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಮೊದಲ 9 ಮತವನ್ನು ತಾಯಂದಿರು ಬಂದು ಮತದಾನ ಮಾಡಬೇಕು. ಆ ನವದುರ್ಗೆಯರ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದೆ. ಅದಕ್ಕೆ ಅಭೂತಪೂರ್ವವಾದ ಸ್ಪಂದನೆ ಸಿಗ್ತದೆ. ಎಲ್ಲ ಬೂತ್ಗಳಿಂದಲೂ ನನಗೆ ತಾಯಂದಿರು ಮೊದಲ 9 ಮತದಾನವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾನು ಅತ್ಯಂತ ವಿಶ್ವಾಸದಿಂದ, ಖುಷಿಯಿಂದ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಜಯವನ್ನು ದಾಖಲಿಸ್ತೇವೆ. ಜೊತೆಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ವಿಜಯವನ್ನು ದಾಖಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಬ್ ಕಿ ಬಾರ್ 400 ಪಾರ್ನ ಸಂಕಲ್ಪವನ್ನು ಸಿದ್ಧಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಭದ್ರತೆಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಬಡವರು, ರೈತರು, ಮಹಿಳೆಯರು, ಯುವ ಸಮೂಹಕ್ಕೆ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಭವ್ಯ ಭಾರತದ, ಸಮೃದ್ಧ ಭಾರತದ, ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ. ದಕ್ಷಿಣ ಕನ್ನಡ ಬಿಜೆಪಿಯ ಅಭ್ಯರ್ಥಿ ಮತದಾನ ಮಾಡಿರುವಂತ ನೋಡಿದ್ರಿ. ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನವನ್ನ ಮಾಡ್ತಿರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಕಂಕನಾಡಿಯ ಕಪಿತಾನಿಯೋ ಶಾಲೆಯಲ್ಲಿ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತದ್ದು. ಹೆಂಡತಿ ಮತ್ತು ಮಗಳೊಂದಿಗೆ ಮತದಾನದ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಪದ್ಮರಾಜ್ ಆರ್ ಪೂಜಾರಿ ಅವರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮತದಾನ ಮಾಡಿ ಮಾತನಾಡಿರುವಂತಹದನ್ನ ಕೂಡ ತಾವು ನೋಡಿದ್ರಿ. ಇದೀಗ ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅವರು ಸಹಿಯನ್ನ ಹಾಕಿ ಈಗ ಮತದ ಬೂತ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ತದ ಬಳಿಕ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಆ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅವರು ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನ ಮಾಡ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರ ಅಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ
ಮತದಾನ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ಕೆಲವೊಂದು ಸೆಲೆಬ್ರಿಟಿಗಳು ಬೇರೆ ಬೇರೆ ಕಡೆ, ರಾಜ್ಯದ ಬೇರೆ ಬೇರೆ ಕಡೆ ಮಾತನಾಡಿರುವಂತಹ ದೃಶ್ಯಗಳನ್ನು ನಿಮಗೋಸ್ಕರ ಹಾಕ್ತೀವಿ. ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ, ಪ್ರೇರಣೆ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದಷ್ಟು ಸೆಲೆಬ್ರಿಟಿಗಳು ಮಾತನಾಡಿರುವಂತಹ ದೃಶ್ಯಗಳನ್ನು ಕೂಡ ನಿಮಗೆ ಹಾಕುವಂತ ಪ್ರಯತ್ನವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ಪದ್ಮರಾಜ್ ಆರ್ ಪೂಜಾರಿ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗುತ್ತಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಪದ್ಮರಾಜ್ ಆರ್ ಪೂಜಾರಿಯವರು ಕಾಪಿತಾನಿಯೋ ಶಾಲೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿರುವಂತಹ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಮತದಾನವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಈ ಮತದಾನದ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೇಳ್ತೀವಿ. ಅದರಲ್ಲಿ ದಿ ವಾಲ್ ಅನ್ನುವಂತಹ ಖ್ಯಾತಿಯನ್ನ ಪಡೆದಿರುವಂತಹ ರಾಹುಲ್ ದ್ರಾವಿಡ್ ಅವರು ಮಾತನಾಡ್ತಿರುವಂತಹ ದೃಶ್ಯ. ದಿ ವಾಲ್ ಖ್ಯಾತಿಯ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರು ಮಾತನಾಡ್ತಾ ಇದ್ದಾರೆ. ರಾಹುಲ್ ದ್ರಾವಿಡ್ ಅವರು ತನ್ನ ಮತದಾನದ ನಂತರ ಮಾತನಾಡ್ತಿರುವಂತಹ ದೃಶ್ಯವನ್ನು ತಾವೀಗ ನೀವು ನೋಡ್ತಾ ಇದ್ರಿ. ರಾಹುಲ್ ದ್ರಾವಿಡ್ ಪ್ಲೀಸ್ ಎಲ್ಲರೂ ಬನ್ನಿ, ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ವೋಟಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ. ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು, ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು. ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇಲ್ಲ, ಅದಕ್ಕೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್, ದಿ ವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿರುವಂತಹ ದೃಶ್ಯ ನಿಮಗೆ ಬೆಂಗಳೂರಿನಿಂದ ನಾವು ತೋರಿಸ್ತಾ ಇದೀವಿ. ಕಾರಣ ಇಷ್ಟೇ, ಎಲ್ಲರೂ ಕೂಡ ಮತದಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು, ಎಲ್ಲರಿಗೂ ಕೂಡ ಮತದಾನದಕ್ಕೆ ಒಂದು ಪ್ರೇರಣೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ರಾಹುಲ್ ದ್ರಾವಿಡ್ ಅವರು ಮತದಾನ ಮಾಡಿರುವಂತಹ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲಿಯ ತನಕ ಎಷ್ಟು ಮತದಾನ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. ಇದೀಗಾಗಲೇ 9 ಗಂಟೆಯ ಸುಮಾರಿಗೆ 15.20 ಮತದಾನ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿದೆ. ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡದಲ್ಲಿ 12% ಮತದಾನ ಆಗಿದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೀಗ ತೋರಿಸ್ತಾ ಹೋಗ್ತೀವಿ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತವ್ರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದೀವಿ. ಕಾಪಿತಾನಿಯೋ ಶಾಲಾ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದಂತ ಪದ್ಮರಾಜ್ ಅವರನ್ನ ನೋಡಿದಿರಿ. ಆನಂತರ ಬ್ರಿಜೇಶ್ ಪಟೇಲ್ ಅವರು ಮತ ಚಲಾಯಿಸಿರುವಂತದನ್ನು ಕೂಡ ತಾವು, ಬ್ರಿಜೇಶ್ ಚೌಟರ್ ಅವರು ಮತದಾನವನ್ನ ಮಾಡಿರುವಂತಹ ಒಂದು ದೃಶ್ಯವನ್ನು ಕೂಡ ತಾವು ನೋಡಿದಿರಿ. ಇದೀಗ ಮುಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಹಲವೆಡೆ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ.
ಪಡಂಗಡಿಯಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಬೂತ್ ನಂಬರ್ 122 ಪಡಂಗಡಿಯ ಬೂತ್ ನಂಬರ್ 122ರಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೀಗ ತೋರಿಸ್ತಾ ಇದ್ದೀವಿ. ಮತದಾನ ಪ್ರಕ್ರಿಯೆ ಪಡಂಗಡಿಯಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ, ಎರಡೂ ಕಡೆಯ ಬೂತ್ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಬೂತ್ ನಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಪಡಂಗಡಿ ಶಾಲೆಯ ಒಳಭಾಗದಲ್ಲಿ ಮತದಾನಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನಾವೆಲ್ಲರೂ ಕೂಡ ಪ್ರೇರಣೆ ಆಗಬೇಕು. ನೋಡಿ, ವೀಲ್ ಚೇರ್ ನಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಕಲ್ಮಂಜದ ಮತಗಟ್ಟೆಗೆ ಅಜ್ಜಿಯೊಬ್ರು ವೀಲ್ ಚೇರ್ ನಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಕಲ್ಮಂಜದ ಬೂತ್ ಸಂಖ್ಯೆ 87ರಲ್ಲಿ ಅಜ್ಜಿ ಬಂದು ವೀಲ್ ಚೇರ್ ನಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ರು. ಚಂದ್ರಾವತಿಯವರು ಬಂದು ಮತದಾನವನ್ನ ಮಾಡ್ತಾ ಇರುವಂತದ್ದು ಬೂತ್ ಸಂಖ್ಯೆ 87ರಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಚಂದ್ರಾವತಿಯವರು ಭಾಗಿಯಾಗಿರುವಂತದ್ದು. ವೀಲ್ ಚೇರ್ ನಲ್ಲಿ ಬಂದವರು ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಹೆರಾಲ್ಡ್ ಪಿಂಟೋರ್ ಅವರು ಇಲ್ಲಿಂದ ವರದಿಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ವೀಲ್ ಚೇರ್ ನಲ್ಲಿ ಬಂದು ಮತದಾನವನ್ನ ಮಾಡ್ತಿರುವಂತಹ ಪ್ರಕ್ರಿಯೆಯನ್ನ ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಪಡಂಗಡಿಯ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪಡಂಗಡಿಯಲ್ಲಿ ನಮ್ಮ ಸಂದೀಪ್ ಅವರು ಪಡಂಗಡಿಯಿಂದ ನಮಗೆ ವಿಡಿಯೋವನ್ನ ಕಳಿಸಿಕೊಡ್ತಾ ಇದ್ದಾರೆ. ಸಂದೀಪ್ ಶೆಟ್ಟಿ ಪಡಂಗಡಿಯ ದೃಶ್ಯಾವಳಿಗಳನ್ನ ಕಟ್ಟಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಡೆಯ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ಮತದಾನ ಮಾಡಿರುವಂಥದ್ದನ್ನು ಕೂಡ ತಾವೀಗ ನೋಡಿದ್ದೀರಿ. ಇದೀಗ ಕೊಯ್ಯೂರು ದೇವಸ್ಥಾನದ ಸಮೀಪ ಇರುವಂತಹ ದಾಖಾಜಿಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆ 155 ಮತಗಟ್ಟೆ ಸಂಖ್ಯೆ 155ರಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೀಗ ತೋರಿಸ್ತಾ ಇದ್ದೀವಿ. ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತಾವು ಈಗ ಗಮನಿಸ್ತಾ ಇದ್ದೀವಿ. ಗರಡಾಡಿಯ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಗರಡಾಡಿಯಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗೆ ಅಲ್ಲಿನ ಬೂತ್ಗಳು ರೆಡಿ ಆಗಿದ್ದಾವೆ ಅನ್ನುವಂಥದ್ದು, ಗರಡಾಡಿಯಲ್ಲಿ ಬೂತ್ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು, ಗರಡಾಡಿಯಲ್ಲಿ ಬೂತ್ಗಳು ಯಾವ ರೀತಿಯಾಗಿ ಮತದಾನಕ್ಕೆ ರೆಡಿ ಆಗಿದ್ದಾವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಗರಡಾಡಿಯಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆಂಜದ ದೃಶ್ಯಾವಳಿಗಳನ್ನು ಈಗ ನೀವು ನೋಡ್ತಾ ಇದ್ರಿ. ಕಳೆಂಜದಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದ್ದಾವೆ ಅನ್ನುವಂತಹದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆಂಜದಲ್ಲಿ ಮತ್ತು ಗರಡಾಡಿಯಲ್ಲಿ ಯಾವ ರೀತಿಯಾಗಿ ಜೋಶ್ ಇದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆಂಜದಲ್ಲಿ ಒಂದು ದೃಶ್ಯಾವಳಿಗಳು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಆನಂತರ ಮಲೆಬೆಟ್ಟುವಿನ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮಲೆಬೆಟ್ಟುವಿನ ದೃಶ್ಯಾವಳಿಗಳು, ಮಲೆಬೆಟ್ಟುವಿನಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ರಿ. ಮಲೆಬೆಟ್ಟುವಿನ ದೃಶ್ಯಾವಳಿಗಳನ್ನ ಇದೀಗ ತಾವು ನೋಡ್ತಾ ಇದ್ರಿ. ಮಲೆಬೆಟ್ಟುವಿನ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಗರಡಾಡಿಯ ದೃಶ್ಯಾವಳಿಗಳು, ಮಲೆಬೆಟ್ಟುವಿನ ದೃಶ್ಯಾವಳಿಗಳು ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅವೆಲ್ಲ ಮೊಬೈಲ್
ಅವೆಲ್ಲ ಮೊಬೈಲ್ ಎಸ್, ಮತದಾನ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಗರಡಾಡಿಯ 3 ಬೂತ್ನಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಮತ್ತೊಂದು ಉಜಿರೆ ಬೂತ್ ಸಂಖ್ಯೆ 100ರಲ್ಲಿ 250 ಮತದಾರರು ಈಗಾಗಲೇ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಉಜಿರೆಯ ಬೂತ್ ಸಂಖ್ಯೆ 100ರದ್ದು ಮತದಾನದ ಪ್ರಕ್ರಿಯೆ ಹೇಗಾಗ್ತದೆ ಅನ್ನೋಂತ ನಿಮಗೆ ತೋರಿಸ್ತಾ ಇದ್ದೀವಿ. 250 ಜನ ಈಗಾಗಲೇ ಮತವನ್ನ ಮಾಡಿದ್ದು
ಮತಗಟ್ಟೆ ಈಗ ಖಾಲಿಯಾಗಿದೆ. ಉಜಿರೆಯ ಬೂತ್ ಮತಗಟ್ಟೆ ಸಂಖ್ಯೆ 100ರಲ್ಲಿ ಈಗ ಖಾಲಿ. ಈಗ ಏನಾದ್ರೂ ಹೋದ್ರೆ ರಫಕ್ಕ ನಿಮಗೆ ಓಟ್ ಆಗ್ತದೆ. ಎಲ್ಲ ಹೋಗಿ ಯಾರು ಮತಗಟ್ಟೆ ಸಂಖ್ಯೆ 100ರಲ್ಲಿ ಮತದಾನ ಮಾಡ್ಲಿಕ್ಕೆ ಬಾಕಿ ಇದ್ದೀರೋ ಎಲ್ಲರೂ ಕೂಡ ಆದಷ್ಟು ಬೇಗ ಮತಗಟ್ಟೆಗೆ ಹೋಗಿ ಅಲ್ಲಿ ಖಾಲಿ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಅವೆಲ್ಲ ಮೊಬೈಲ್ ಇದೆ. ಗರಡಾಡಿಯ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು, ಜೊತೆಗೆ ಅಲ್ಲಿ ಬೂತ್ ನಲ್ಲಿರುವಂತಹ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಬೂತ್ ನಲ್ಲಿರುವಂತಹ ಕಾರ್ಯಕರ್ತರ ಉತ್ಸಾಹವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಗರಡಾಡಿಯಿಂದ ನೇರ ಪ್ರಸಾದ ದೃಶ್ಯಗಳಂತ ವೀಕ್ಷಣೆ ಮಾಡ್ತಾ ಇದ್ದೀರಿ. ಗರಡಾಡಿಯಿಂದ ನೇರ ಪ್ರಸಾದ ದೃಶ್ಯಗಳಂತ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಜೋಶ್ ಇದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಗರಡಾಡಿಯ ಬಿಜೆಪಿ ಕಾರ್ಯಕರ್ತದ್ದು ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ದೇವೆ. ಈಗ ಬಿಜೆಪಿ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದ ಜೋಶ್ ಇದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ಗರಡಾಡಿಯಿಂದ ನೇರ ಪ್ರಸಾರ ಆಗ್ತಿರುವಂಥ ದೃಶ್ಯ, ಗರಡಾಡಿಯಲ್ಲಿ ಯಾವ ರೀತಿಯಾಗಿ ಜೋಶ್ ಇದೆ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ.
ಅವೆಲ್ಲ ಮೊಬೈಲ್ ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್. ಆರಮ ಸರ್ ಮತ್ತೆ ಮುಂಡಾಜೆ ಮತಗಟ್ಟೆ ವಿಭಾಗ ಸಂಖ್ಯೆ 74ರಲ್ಲಿ 7 ಗಂಟೆಗೆ ಕಾರ್ಯಾರಂಭಗೊಳ್ಳಬೇಕಿದ್ದಂತಹ ಮತಯಂತ್ರ 7:30ಕ್ಕೆ ಕಾರ್ಯಾರಂಭಗೊಂಡಿದೆ. ಬಹುಶಃ ನನ್ನ ಅನಿಸಿಕೆ ತರಬೇತುದಾರರು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಅದರ ಸರಿಯಾದ ರೀತಿ ರಿಪೇರಿ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳು ಈ ಮಾತನ್ನು ತಿಳಿಸಿದ್ದಾರೆ. ಏನಂತ ಹೇಳಿದರೆ, ಅದು ಮತಯಂತ್ರದ ತೊಂದರೆ ಅಲ್ಲ, ಇಲ್ಲಿ ಅದನ್ನು ಚಾಲು ಮಾಡಿದ ರೀತಿ ಅದನ್ನು ಸರಿಯಾಗಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಆಗಬಾರ್ದು, ಸರಿಯಾದ ಟ್ರೈನರನ್ನು ಇಡಬೇಕು ಇದಕ್ಕೆ. ಮುಂದಿನ ದಿನಗಳಲ್ಲಿ ಇಲ್ಲಿ 100 ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ, ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನವರು ಬೇಸರ ಪಟ್ಕೊಂಡಿದ್ದಾರೆ. ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಾನು ಒತ್ತಾಯಿಸ್ತೇನೆ.
ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸಾರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೂಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸ್ಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಓಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸ್ಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಅದನ್ನು ಮನಗಂಡು ಮಾಡಿರುತ್ತಾರೆ. ಯಾವುದು ಹಿರಿಯ ನಾಗರಿಕರಿಗೆ ಬೆಂಚು ಕುರ್ಚಿಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಕೊರತೆ ಇದೆ. ಬಿಸಿಲಿಗೆ ಶಾಮಿಯಾನ ಹಾಕಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾನ್ನ ಅವಶ್ಯಕತೆ ಕಾಣ್ತದೆ. ಸೆಕೆ ವಿಪರೀತ ಇದೆ, ವಾತಾವರಣದ ಉಷ್ಣತೆ ಜಾಸ್ತಿ ಇರುವ ಕಾರಣ ಫ್ಯಾನು ಇತ್ಯಾದಿ ಕೊಡುವುದು ಒಳ್ಳೆಯದು ವಯಸ್ಕರಿಗಾದರೂ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ಅನಂತ್ ಭಟ್ ಮಚ್ಚಿಮಲೆ, ರೋಟರಿ ಅಧ್ಯಕ್ಷರು, ಬೆಳ್ತಂಗಡಿ. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬ ಸಂತೋಷ ಆಗ್ತಾ ಇದೆ. ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಅಲ್ಲ, ಮೊದಲ ಬಾರಿ. ಅಂದರೆ ನೀವು ವೋಟರ್ ಲಿಸ್ಟಲ್ಲಿ ಹೆಸರು ಇರಲಿಲ್ವಾ? ಅದು ನೀವು ಇರಲಿಲ್ಲ ಊರಲ್ಲಿ? ನೀವು ಊರಲ್ಲಿ ಇರಲಿಲ್ಲ? ನಾವು ಊರಲ್ಲಿ. ದುಬೈಯಿಂದ ಬಂದಿದ್ದೀರಿ. ಅದಕ್ಕಾಗಿ ಒಂದು ದುಬೈಯಿಂದ ಭಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ ಅವಕಾಶ. ಸೌದಿ ಅರೇಬಿಯಾ ಹೋಗಿ ಅಲ್ಲಿಂದ ಇದು ಮಾಡಿ ಸುತ್ತಾಗಿ ಬಂದಿರೋದು. ಪೇಪರ್ ಇಡುವಲ್ಲ ಮಾಡಿ ಎಸ್ ರೈಟ್. ನನ್ನ ಹೆಸರು ರಾಜೇಂದ್ರ ಅಂತ ಹೇಳಿ, ಸೆಕ್ಟರ್ 19ನ ಸೆಕ್ಟರ್ ಆಫೀಸರ್ ನಾನು. ಸೊ ಈ ಬೂತಲ್ಲಿ ಮಾಪೋಲ್ ನಿಜವಾಗಿ ಸರಿಯಾದ ಸಮಯದಲ್ಲಿ ನಡೆದಿದೆ. ಆದರೆ ಆ್ಯಕ್ಚುಯಲ್ ಪೋಲ್ ಆಗುವಾಗ ಸನ್ಲೈಟ್ ಬಿತ್ತದರ ಮೇಲೆ VVPAT ಮೇಲೆ. ಆ ಸನ್ಲೈಟ್ನ ಬೆಳಕು ಬಿದ್ದಾಗ ಅದು ಫಂಕ್ಷನಿಂಗ್ ಕಾಣ್ತಿರಲಿಲ್ಲ. ಸೊ ನಾವು ಕೂಡಲೇ ಬಂದಾಗ ಸನ್ಲೈಟ್ ಬೀಳಿದಾಗ ಮಾಡಿದೆವು. ಕೂಡಲೇ ನಾವು ಇಟ್ಸ್ ವರ್ಕಿಂಗ್ ವೆರಿಫೈ. ಥ್ಯಾಂಕ್ ಯು. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತರಬೇತಿಯಲ್ಲಿ ಮೊದಲೇ ಹೇಳಿರಲಿಲ್ವಾ? ಅಲ್ಲ, ಹೇಳಿದ್ದೆವು. ಆ ಕ್ಷಣದಲ್ಲಿ ಅದು ಅದೇ ಫಾರ್ಮ್ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು, ಸರಿಪಡಿಸಿದೆ. ಇರ್ಬಲ್ಲಿ
ನಮ್ಮ ಬಳಂಜ ಇದರ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಲ್ಲಿ ಹೊರಡೋದು ಮತ್ತು ಸಮಾಜ ಸೇವಕರಾಗಿರುವಂಥ ಬಿ ಪ್ರಮೋದ್ ಕುಮಾರ್ ಜೈನ್ರವರು ನಮ್ಮ ಸುದ್ದಿ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತಿನ ಈ ಒಂದು 2024ನೇ ಈ ಒಂದು ಚುನಾವಣೆ ನಮ್ಮ ದೇಶದ ಅಭಿವೃದ್ಧಿ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಈಗ ಪ್ರಸ್ತುತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ತಿಳಿದರೆ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಾಷ್ಟ್ರವಾಗಿದೆ ಅಂಥೇಳಿ ಎಲ್ಲ ವಿದೇಶಿ ಗಣ್ಯರೆಲ್ಲ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ. ಆಡಳಿತ ಉತ್ತಮವಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದ್ದರಿಂದ ಈ ಬಾರಿಯೂ ಕೂಡ ಮೋದಿಯವರ ಸರ್ಕಾರ ನಮ್ಮ ರಾಷ್ಟ್ರದಲ್ಲಿ ಬರ್ತದೆ ಎನ್ನುವಂಥ ಅಭಿಪ್ರಾಯ ನನ್ನದಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. Acha ni jual lah.
ಹಾಂ ಅವೆಲ್ಲ ಮೊಬೈಲ್
ಇವತ್ತು ನಾನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ 117ರಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ನನ್ನ ಹಕ್ಕಾದಂಥ ಮತದಾನವನ್ನು ಚಲಾಯಿಸಿದ್ದೇನೆ. ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಸತ್ಯ, ಧರ್ಮ ಮತ್ತು ನ್ಯಾಯದ ಆಧಾರದಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತಿನ ಮತದಾನ ಸುಳ್ಳು ಮತ್ತು ಅಪಪ್ರಚಾರಗಳಿಗೆ ಜನತೆ ಒಂದು ಉತ್ತರವನ್ನು ಕೊಡುವಂಥ ಮತದಾನ. ಇವತ್ತಿನ ಮತದಾನ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಇವತ್ತಿನ ಮತದಾನ ಹಿಂದುತ್ವಕ್ಕೆ ಬದ್ಧತೆ, ಅಭಿವೃದ್ಧಿಗೆ ಆದ್ಯತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾನೇನು ಈ ಚುನಾವಣೆಯ ಮೂಲ ಮಂತ್ರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದೇನೆ. ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಈ ಮತದಾನ ಭಾರತದ ಭವಿಷ್ಯಕ್ಕೆ ಜನ ಮತದಾನ ಮಾಡುವಂಥ ಒಂದು ಮತದಾನ. ಹಾಗಾಗಿ ನಮಗೆ ಅತ್ಯಂತ ವಿಶ್ವಾಸ ಇದೆ. ಇವತ್ತು ನನಗೆಲ್ಲ ಬೂತ್ಗಳಿಂದ ಮಾಹಿತಿ ಸಿಗ್ತಾ ಇದೆ. ವಿಶೇಷವಾಗಿ ನಾನು ಈ ಜಿಲ್ಲೆಯ ತಾಯಂದಿರಲ್ಲಿ ಒಂದು ವಿಶೇಷವಾದ ಮನವಿಯನ್ನು ಮಾಡಿದ್ದೆ. ನರೇಂದ್ರ ಮೋದಿ ಅವರಿಗೆ ಇವತ್ತು ಯಾರು ರಕ್ಷಾ ಕವಚ ಅಂತ ಕೇಳಿದರೆ ಅದು ಈ ದೇಶದ ನಾರಿ ಶಕ್ತಿ, ಈ ದೇಶದ ತಾಯಂದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಯಂದಿರಲ್ಲಿ ನಾನು ಮನವಿಯನ್ನು ಮಾಡಿದ್ದೆ. ಮತದಾನ ಆಗುವಂಥ ಸಂದರ್ಭದಲ್ಲಿ, ಮತದಾನದ ಪೋಲಿಂಗ್ ಬೂತ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಮೊದಲ 9 ಮತವನ್ನು ತಾಯಂದಿರು ಬಂದು ಮತದಾನ ಮಾಡಬೇಕು. ಆ ನವದುರ್ಗೆಯರ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದೆ. ಅದಕ್ಕೆ ಅಭೂತಪೂರ್ವವಾದ ಸ್ಪಂದನೆ ಸಿಗ್ತದೆ. ಎಲ್ಲ ಬೂತ್ಗಳಿಂದಲೂ ನನಗೆ ತಾಯಂದಿರು ಮೊದಲ 9 ಮತದಾನವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾನು ಅತ್ಯಂತ ವಿಶ್ವಾಸದಿಂದ, ಖುಷಿಯಿಂದ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಜಯವನ್ನು ದಾಖಲಿಸ್ತೇವೆ. ಜೊತೆಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ವಿಜಯವನ್ನು ದಾಖಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಬ್ ಕಿ ಬಾರ್ 400 ಪಾರ್ನ ಸಂಕಲ್ಪವನ್ನು ಸಿದ್ಧಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗೆ. ಚುನಾವಣಾ ಪ್ರಕ್ರಿಯೆ ಬಹಳಷ್ಟು ಬಿರುಸಿನಿಂದ ಸಾಗ್ತಾ ಇದೆ. ಅದರ ಜೊತೆಗೆ ಬೆಳ್ತಂಗಡಿಯ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ತಾ ಇರೋರ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಬಹಳಷ್ಟಿಂದ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಂದ ಕಾಯ್ತಿದ್ರಿ? 8 ಗಂಟೆ ಕಾಯ್ತಿದ್ದೇನೆ. ಸುಳ್ಯ ಹೋಗ್ಲಿಕ್ಕೆ ಒಂದು ಬಸ್ ಬರಲಿಲ್ಲ. ಈಗ ತುಂಬ ಕಷ್ಟ ಆಗ್ತದೆ. ಡ್ಯೂಟಿ ಹೋಗ್ಬೇಕು. ಈಗ ಏನು ಮಾಡೋದು ನೀವು? ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎಲ್ಲಿ? ಸುಳ್ಯದಲ್ಲಿ ಡ್ಯೂಟಿ ಹಾಕಿದ್ದಾರೆ. ಅಲ್ಲಿಗೆ ಹೋಗ್ಬೇಕು ಈಗ ನನಗೆ. 8 ಗಂಟೆ ಬಂದು ಕಾಯ್ತಿದ್ದೇನೆ. ಈಗ ಒಂದು ಬಸ್ ಬರಲಿಲ್ಲ. ಕೇಳಿದ್ರೆ ಬರ್ತಾ ಆಗದಿಂದ ಹೇಳ್ತಿದ್ದಾರೆ. ನಾವೆಂತ ಮಾಡೋದು? ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟೊತ್ತಿಂದ ಕಾಯ್ತಿದ್ರಿ?
ಮಂಗಳೂರು ಬಸ್ 15 ಮಿನಿಟ್ಸ್ ಇಂದ 15 ಮಿನಿಟ್ಸ್ ಇಂದ ಬರ್ತಾ ಇದೆ. ಬರ್ತಾ ಇದೆ ಈಗ ಬರ್ತಾ ಇದೆ ಅಂತ ಹೇಳಿದ್ರಾ? ಹೇಳಿದ್ದಾರೆ. ಓಕೆ. ಓಕೆ. ನೀವೇನು ಹೆಚ್ಚು ಹೊತ್ತು ಕಾಯಲಿಲ್ಲ? ಇಲ್ಲ ಹೆಚ್ಚು ಕಾಯಲಿಲ್ಲ. ನೀವು ಎಲ್ಲಿಗೆ ಹೋಗುದು ಸರ್? ಮಂಗಳೂರು ಸರ್. ಮಂಗಳೂರಿಗೆ ಎಷ್ಟು ಹೊತ್ತು ಕಾದ್ರ? 20 ನಿಮಿಷ ಆಯ್ತು ಬಂದು. 20 ನಿಮಿಷ ಆಯ್ತು. ಹೌದು, ಅವ್ರು ಬಂದು ಅರ್ಧ ಗಂಟೆ ಆಯ್ತು. ಎಷ್ಟು? ಅರ್ಧ 30 ನಿಮಿಷ ಆಯ್ತು. ಬರ್ಲಿಲ್ಲ ಒಂದು ವರ್ಷದ? ಒಂದು ವರ್ಷದ ಬರ್ಲಿಲ್ಲ. ಪುತ್ತೂರದಲ್ಲ. ಒಂದು ವರ್ಷದ ಬರ್ಲಿಲ್ಲ. ಬಂದಿಲ್ಲ, ಕಾಯ್ತಾ ಇದ್ವಿ ನಾವು. ಓಕೆ ಮೇಡಮ್, ಎಷ್ಟೊತ್ತಿಂದ ಕಾಯ್ತಿದ್ದೀರಿ? 1 ಗಂಟೆ ಆಯ್ತು. ಎಲ್ಲಿ ಹೋಗುದು? ಪುತ್ತೂರಿ. ಈಗ ಒಂದು ಬಸ್ ಬಂತದ, ಫುಲ್ ರಶ್ ಉಂಟಾ? ಅದು ರಸ್ ಉಂಟು. ಫುಲ್ ರಶ್ ಉಂಟು. ಯಾಕೆ ಇವತ್ತು ಬಸ್ ಕಡಿಮೆ ಉಂಟಂತ? ಯಾರಿಗೆ ಗೊತ್ತು, ಓಟ್ ಅಲ್ಲ. ಮೇಡಮ್ ನಮಸ್ಕಾರ. ಎಲ್ಲಿಗೆ ಹೋಗೋದು? ಉಪ್ಪಿನಂಗಡಿ. ಬಸ್ ಕಡಿಮೆ ಉಂಟಾ ಅಂತ ಅನ್ಸುತ್ತಲ್ಲ? ಈಗ ಒಂದು ಹೋಯ್ತು. ನೋಡಿ, ಇದೆಲ್ಲ ಇಲ್ಲೆಲ್ಲರೂ ಕೂಡ ಬಸ್ಗೆ ಕಾಯ್ತಾ ಇದ್ದಾರೆ. ನಮಸ್ತೆ. ಪುತ್ತೂರಿಗೆ 10 ನಿಮಿಷ ಆಯ್ತು. ನಾನು ಓಟ್ ಹಾಕಿ ಬಂದದ್ದು. ಓಟ್ ಹಾಕಿದ್ದೀರಿ? ಓಟ್ ಹಾಕಿ ಹೇಳಿ ಅವರಿಗೆ ಓಟ್ ಹಾಕಿ. ಓಟ್ ಹಾಕಿದ್ದೇನೆ, ಬರ್ಬೇಕು ನಮ್ಮ ಮೋದಿ. ಹೌದಾ? ಎಲ್ಲರಿಗೂ ಓಟ್ ಹಾಕ್ಲಿಕ್ಕೆ ಹೇಳಿ. ಎಲ್ಲರೂ ಓಟ್ ಹಾಕಿ ನಮ್ಮ ದೇಶದಲ್ಲಿ ಮೋದಿ ಇನ್ನೊಮ್ಮೆ ಪ್ರಧಾನಿಯಾಗಿ ಬರಬೇಕು. ಮೇಡಮ್ ಎಷ್ಟೊತ್ತಿಗೆ ಕಾಯ್ತಿದ್ರಿ? ಅರ್ಧ ಗಂಟೆ. ಎಲ್ಲಿಗೆ? ಮಂಗಳೂರು. ಓಟ್ ಹಾಕಿ ಆಯ್ತಾ? ಇಲ್ಲ, ಹಾಕ್ಬೇಕು. ಹಾಕ್ಲಿಕ್ಕೆ ಹೋಗ್ತಾರದಾ? ಓಕೆ ಮೇಡಮ್ ನಮಸ್ತೆ. ಓಟ್ ಹಾಕಿ ಆಯ್ತಾ? ಆಯ್ತು. ಎಲ್ಲರಿಗೂ ಓಟ್ ಹಾಕ್ಲಿಕ್ಕೆ ಹೇಳಿ. ಎಲ್ಲರೂ ಓಟ್ ಹಾಕಿ. ಎಲ್ಲರೂ ಎಲ್ಲರೂ ಓಟ್ ಹಾಕಿ. ಇದು ಬೆಳ್ತಂಗಡಿ ತಾಲೂಕಿನಿಂದ ಇದೀಗ ಬೇರೆ ಬೇರೆ ಮತಗಟ್ಟೆಗಳಿಂದ ನಿಮಗೆ ನೇರ ಪ್ರಸಾರದ ಮೂಲಕ ಅಲ್ಲಲ್ಲಿಯ ಪರಿಸ್ಥಿತಿಯನ್ನು ವಿವರಿಸ್ತಾ ಸಾಕ್ತೇವೆ. ಬೆಳ್ತಂಗಡಿ ತಾಲೂಕಿನಾದ್ಯಂತವೂ ಕೂಡ ಮತದಾನದ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ನಾವೀಗ ಇರುವಂಥದ್ದು ಬೆಳ್ತಂಗಡಿಯ ಮಾದರಿ ಶಾಲೆಯ ಸಮೀಪ. ಅಲ್ಲಿ ಒಂದು BJPಯ ಬೂತನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ BJPಯ ಬೂತ್ನಲ್ಲಿ ಅವರಿಗೆ ಮತದಾರರ ಚೀಟಿಯನ್ನು ಕೊಡುವಂಥದ್ದು ಇರ್ಬೋದು, ಪೋಲಿಂಗಿಗೆ ಬರುವಂಥವರಲ್ಲಿ ವಿನಂತಿಯನ್ನು ಮಾಡೋದು, ಅವರಿಗೆ ನೆರವಾಗುವಂಥ ಕೆಲಸವನ್ನು BJPಯ ಬೂತ್ನಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತದಾರರು ಒಳ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸಿವಿ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಬೂತ್ನಲ್ಲಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕುಳಿತುಕೊಂಡು ಒಂದು ಮತದಾರರಿಗೆ ನೆರವಾಗುವಂತಹದನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬೂತ್ನಲ್ಲಿಯೂ ಕೂಡ ಮತದಾರರಿಗೆ ಮತದಾನದ ಚೀಟಿಯನ್ನು ಕೊಡುವಂತಹದನ್ನೆಲ್ಲವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಮತದಾನದ ಪ್ರಕ್ರಿಯೆಗಳು ಕೂಡ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಒಳ ಹೋಗಿ ನಾವು ನಿಮಗೆ ತೋರಿಸ್ತೀವಿ. ಢಾಕಾ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ, ಇಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಮೊದಲ ಮತದಾನವನ್ನು ಮಾಡಿದವರು ಕೂಡ ಇದ್ದಾರೆ. ನಮಸ್ತೆ ಮೇಡಮ್, ಮೊದಲ ಮತದಾನ ಮಾಡಿದ್ದೀರಾ? ಅಲ್ಲ, ಸೆಕೆಂಡ್ ಮತದಾನ ಹೇಗೆ ಆಯಿತು? ಮತದಾನ ಮಾಡಿದ್ರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆದಿತ್ತು. ಓಕೆ, ಎಲ್ಲರಿಗೂ ಕೂಡ ಮತದಾನ ಮಾಡಿ ಅಂತ ಹೇಳಿ. ಎಲ್ಲರೂ ಮತದಾನ ಮಾಡಿ. ಓಕೆ, ವೋಟ್ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ನಾವೊಂದು ನಮ್ಮ ರೈಟ್ ಒಂದು ಮಾಡಬೇಕು. ಸರ್, ಓಟು ನಮ್ಮ ದೇಶದ ಒಂದು ಜೀವ ಇದ್ದಂಗೆ. ಹಾಗೆ ಓಟ್ ಮಾಡಿ ದೇಶವನ್ನು ರಕ್ಷಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಓಕೆ ಮೇಡಮ್, ಓಟ್ ಮಾಡ್ಲಿಕ್ಕೆ ಹೇಳಿ. ಎಲ್ಲರೂ ಓಟ್ ಮಾಡಬೇಕು. ಎಲ್ಲರೂ ಓಟ್ ಮಾಡಬೇಕು. ಎಲ್ಲರೂ ಓಟ್ ಮಾಡಬೇಕು. ನಿಮ್ಮ ಇಷ್ಟದ ಪಕ್ಷಕ್ಕೆ ಮಾಡಿ. ಅದರ ಓಟ್ ಇಷ್ಟದ ಪಕ್ಷಕ್ಕೆ ಮಾಡಬೇಕು. ಆದ್ರೆ ಓಟ್ ಮಾಡಿ, ಯಾರು ಬೇಕಾದ್ರೂ ಮಾಡಿ. ಓಟ್ ಮಾಡಿ ಅಷ್ಟೇ ಅಲ್ವಾ? ಎಸ್, ನೋಡಿ, ಎಲ್ಲರೂ ಕೂಡ ಮತದಾನವನ್ನು ಮಾಡಿದವರು ಕೂಡ ಹೇಳ್ತಾರಂಥದ್ದು, ಯಾವ ಪಕ್ಷಕ್ಕೆ ಬೇಕಾದ್ರೂ ಮಾಡಿ, ಅದ್ರ ಓಟ್ ಮಾಡಿ ಅನ್ನುವಂಥದ್ದು. ಸರ್, ಮತ ಆಯ್ತಾ? ಆಯ್ತು ಸರ್. ಎಲ್ಲಿಂಟು ತೋರಿಸಿ. ಆಯ್ತು ಸರ್. ಹೇಗೆ ಮತದಾನ ಮಾಡಿ ಅಂತ ಹೇಳಿ. ಆಯಿತು, ಮತದಾನ ಮಾಡಿ ಆಯಿತು. ಎಲ್ಲರೂ ಮತದಾನ ಹೀಗೆ ಮಾಡಬೇಕು. ಎಲ್ಲರೂ ಮತದಾನವನ್ನು ಮಾಡಬೇಕು. ಓಕೆ, ಇದು ಒಂದು ಬೂತ್ನ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೇರೆ ಬೇರೆ ಮತಗಟ್ಟೆಯಲ್ಲಿ ಮತದಾನ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ. ಈಗ ಮತದಾನಕ್ಕೆ ಒಂದೊಂದು ಬೂತಿಗೆ ಇಲ್ಲಿಂದ ತೆರಳುತ್ತಾ ಇರುವಂತಹದ್ದು, ಜೊತೆಗೆ ಅಲ್ಲಲ್ಲಿ ಮತಗಟ್ಟೆಯಲ್ಲಿ ಮತದಾರರು ಬರ್ತಾ ಇರುವಂಥದ್ದು, ಮತದಾನಕ್ಕೆ ಬರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ.
ಢಾಕಾ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿರುವಂತಹದ್ದು. ಇಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ನಿಟ್ಟಿನಲ್ಲಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಈಗ ಮತಗಟ್ಟೆ ಸಂಖ್ಯೆ 105 ಮತ್ತು 200 ಇಲ್ಲಿ ಸ್ವಲ್ಪ ಮಟ್ಟಿಗೆ ಮತದಾರರ ಸಂಖ್ಯೆ ಕಡಿಮೆ ಇದೆ. ಆದರೆ ಮತ್ತೊಂದು ಮತಗಟ್ಟೆಯಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ನೋಡುವ, ಆ ಮತಗಟ್ಟೆಯತ್ತ ನಾವು ಹೋಗ್ತಾ ಇದ್ದೇವೆ. ಯಾವ ರೀತಿಯಾಗಿ ಮತದಾರರು ಇಲ್ಲಿ ನೆರೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತದಾರರ ಸಂಖ್ಯೆ ಇಲ್ಲಿ ಮತಗಟ್ಟೆಯಲ್ಲಿ ಮತದಾರರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದನ್ನು ಕೂಡ ನಾವು ಈಗ ತೋರಿಸ್ತಾ ಇದ್ದೀವಿ. ಬಿಸಿಲಿದ್ರೂ ಕೂಡ ಇಲ್ಲಿ ಮತದಾನಕ್ಕೆ ಯಾವುದೇ ರೀತಿಯಾದಂತಹ ಅಸಡ್ಡೆ ಇಲ್ಲ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮತದಾನದ ಪ್ರಕ್ರಿಯೆ ಬಹಳ ವೇಗವಾಗಿ ನಡೀತಾ ಇದೆ. ಬೆಳಗ್ಗಿನ ಜಾವ ಬಿಸಿಲು ಇಲ್ಲದಂತಹ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತದಾನ ಮಾಡಿದ್ದಾರೆ. ಇದೀಗ ಮಾದರಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ 3 ಮತಗಟ್ಟೆಗಳು ಇದ್ದಾವೆ. ಒಂದು ಮತಗಟ್ಟೆಯಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದೆ, ಮತ್ತೊಂದು ಮತಗಟ್ಟೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿದೆ. ಈಗಾಗಲೇ ಬಹಳಷ್ಟು ಹಿರಿಯರೆಲ್ಲರೂ ಕೂಡ ಮತದಾನವನ್ನು ಮಾಡಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ನಮಗೆ ಪ್ರೇರಣೆ ಆಗಬೇಕು. ಅಯ್ಯೋ ದೊಂಬುಂಡು ಅಂತ ಹೇಳಿ ಮನೆಯಲ್ಲಿ ಕೂರಬೇಡಿ, ಬನ್ನಿ ಮತದಾನ ಮಾಡಿ ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ನೋಡಿ, ಇಂಥ ಹಿರಿಯರೆಲ್ಲ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಇಂಥ ಹಿರಿಯರೆಲ್ಲ ಬಂದು ಈ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಅವರಿಗಿಲ್ಲದ ಕಷ್ಟ ನಮಗೇನು ಅನ್ನುವಂಥದ್ದು. ಓಟ್ ಮಾಡ್ಯಾರಾ? ಪೂರಾಕ್ಲೇಟ ಪಲ್ಲೆ ಓಟ್ ಮಾಡ್ಲೇನು ಬನ್ಲಿ ಓಟ್ ಮಾಡೋದು ಬಾರಿ ಸೋಕುಡೆ ಓಟ್ ಮಾಡೋಡು ಪೂರಕ್ಲ ಬತ್ತು ಓಟ್ ಮಾಡ್ಲಿ ತುಕ. ನೋಡಿ, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಮತ ಹಾಕಿ ಅನ್ನುವಂಥದ್ದು. ನೋಡಿ, ಈಗಾಗಲೇ ಮತದಾನಕ್ಕೆ ಬರ್ತಿರುವಂತಹ ಮತದಾರರ ಒಂದು ಸಂಖ್ಯೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇರುವಂಥದ್ದು. ಇದು ಬೆಳ್ತಂಗಡಿಯ ಮಾದರಿ ಶಾಲೆಯಲ್ಲಿ ನಡೀತಿರುವಂತಹ ಮತದಾನದ ಒಂದು ದೃಶ್ಯ ನೋಡಿ. ಇದೀಗ ಬಹಳ ಕಷ್ಟದಲ್ಲಿ ಅವರು ಒಳಗೆ ಬಂದು ಮತದಾನವನ್ನು ಮಾಡಿದ್ದಾರೆ. ಮತದಾನವನ್ನು ಮಾಡಿ ವಾಪಸ್ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ತಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಷ್ಟು ಹಿರಿಯರು ಕೂಡ ಇಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದಿಲ್ಲ. ಯಾಕೆಂತಂದರೆ ಅವರು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅಯ್ಯೋ ದೊಂಬುಂಡು ಗಾವು ಮಾರ್ರೆ ಅಂತ ಹೇಳಿ ಮನೆಯಲ್ಲಿ ಕೂತವರು ದಯವಿಟ್ಟು ಆದಷ್ಟು ಬೇಗ ಮತದಾನ ಕೇಂದ್ರ ಹತ್ತ ಬನ್ನಿ ಅಂತ ಹೇಳ್ತಾ ಈ ಮತದಾನ ಪ್ರಕ್ರಿಯೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಈ ಮತದಾನ ಪ್ರಕ್ರಿಯೆಯಲ್ಲಿ ತಾಲೂಕಿನ ಜನತೆ, ಅದರಲ್ಲೂ ಕೂಡ ಸಿಟಿಯಲ್ಲಿರೋರು ಆದಷ್ಟು ಬೇಗ ಬಂದು ಮತದಾನವನ್ನು ಮಾಡಿ 100% ಮತದಾನ ಮಾಡಿದಂಥ ಹೆಗ್ಗಳಿಕೆಗೆ ನಾವು ಪಾತ್ರ ಆಗಬೇಕು ಅಂತ ಹೇಳ್ತಾ. ಅಮ್ಮ ಓಟ್ ಮಾಡ್ಯಾರ? ಮಾತಾಡ ಪಲ್ಲೆ ಓಟ್ ಮಾಡ್ರ ಅಲ್ಲಿ ಪೂರಕ್ಲ ಓಟ್ ಮಾಡ್ರು ಚಾ. ಅವ್ರು ನಗಾಡಿ ಹೋದ್ರು. ಅಂದರೆ ಅವರು ಬಂದು ಉತ್ಸಾಹಿತರಾಗಿ ಬಂದು ಇಲ್ಲಿ ಮತದಾನವನ್ನು ಮಾಡಿ ವಾಪಸ್ ಹೋಗ್ತಾ ಇರುವಂಥ ದೃಶ್ಯ. ಇದೀಗ ಈ ದೃಶ್ಯ ನಿಮಗೆ ನೇರವಾಗಿ ಬೆಳ್ತಂಗಡಿಯ ಮಾದರಿ ಶಾಲೆಯ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಪಂಚಾಯತ್ ಸ್ಟಾರ್ ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ತಾಲೂಕಿನಲ್ಲಿ ಚುನಾವಣೆಯ ಕಾವು ಹೇಗಿದೆ ಅನ್ನುವಂಥ ತೋರಿಸೋದಕ್ಕೆ ನಾವೀಗ ಮತ್ತೆ ಇನ್ನೊಂದು ಮತಗಟ್ಟೆ ಸಂಖ್ಯೆ ಅಂತ ಬಂದಿದ್ದೀವಿ. ಇದೀಗ ಪೋಲಿಂಗ್ ಸ್ಟೇಷನ್ ಸುತ್ತ 100 ಮೀಟರ್ನೊಳಗೆ ಪ್ರಚಾರ ಮಾಡಿಕೊಡ್ತಾರೆ ಅನ್ನುವಂಥ ನೋಟಿಸನ್ನು ನೋಡ್ತಾ ಇದ್ದೀರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ, ಕುತ್ಯಾರ್ನ ಜೂನಿಯರ್ ಕಾಲೇಜ್ ಅಂತ ಕರೆಯಲ್ಪಡುವಂಥ ಪದವಿಪೂರ್ವ ಕಾಲೇಜಿನಲ್ಲಿ ಇದ್ದೇವೆ ನಾವೀಗ. ಇಲ್ಲಿ ಇರ್ತಕ್ಕಂತಹ BJP ಬೂತನ್ನು ಕೂಡ ತಾವು ನೋಡ್ತಾ ಇದ್ದೀರಿ. BJP ಬೂತ್ನಲ್ಲಿ ಯಾವ ರೀತಿಯಾಗಿ ಜೋಶ್ ಇದೆ, ಆನಂತರ ಕಾಂಗ್ರೆಸ್ ಬೂತ್ನಲ್ಲಿ ಯಾವ ರೀತಿಯಂಥ ಜೋಶ್ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಇಲ್ಲಿ ಈಗಾಗಲೇ ಮತದಾನವನ್ನು ಮಾಡಿ ಬರ್ತಾ ಇರುವಂಥ ಮತದಾರರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೀಗ ಮತದಾನ ಕೇಂದ್ರದತ್ತ ನಾವು ಸಾಗ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ
ಕಾಲೇಜು ಮತದಾನ ಕೇಂದ್ರದತ್ತ ನಾವು ಸಾಕ್ತಾ ಇರುವಂತ ಬಹಳ ಬಿರುಸಿನಿಂದ ಸಾಕ್ತಾ ಇದೆ. ಮತದಾನವನ್ನು ಹಾಕಿ ಬಂದಿರುವಂತಹ ಬಹಳಷ್ಟು ಜನ ಆ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಮತದಾನವನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಮನೆಯಲ್ಲಿರುವವರಿಗೆ ಅವರು ವಿನಂತಿಯನ್ನ ಮಾಡ್ತಾ ಇದ್ದಾರೆ, ಹೊರಬಾಲೆ ಮಾರ ಓಟ್ ಮಾಡಲಿ ಅಂತ ಅಲ್ವಾ? ಹೌದು, ಓಟ್ ಹಾಕ್ಬಿಡುವ, ಓಟ್ ಹಾಕ್ಬೇಕು, ಹೇಳಿ ಅವರಿಗೆ ಎಲ್ಲರೂ ಓಟ್ ಹಾಕ್ಬೇಕು, ಬೇಗ ಬನ್ನಿ ಓಟ್ ಹಾಕಿ ಅಂತ. ಬೇಗ ಬನ್ನಿ ಓಟ್ ಹಾಕಿ. ಎಲ್ಲರೂ ಬನ್ನಿ, ಬೇಗ ಬನ್ನಿ ಓಟ್ ಹಾಕಿ ಅಲ್ವಾ? ಈ ಬಿಸಿಲು ಅಂತ ಮನೆಯಲ್ಲಿ ಕೂತ್ರೆ ಆಗ್ತದ? ಆಗೋದಿಲ್ಲ. ನೋಡಿ, ಬಿಸಿಲು ಅಂತ ಮನೆಯಲ್ಲಿ ಕೂರಬೇಡಿ, ಬೇಗ ಬನ್ನಿ ಮತದಾನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಓಟ್ ಹಾಕಿದವರು ಮಾಡ್ತಾ ಇದ್ದಾರೆ. ನೋಡುವ, ಇಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ. ಓಟ್ ಹಾಕಿ ಆಯ್ತಾ? ಈಗ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ ಮೇಡಮ್, ಅವರಿಗೆ ಹೇಳಿ ಓಟ್ ಹಾಕ್ಲಿಕ್ಕೆ ಹೇಳಿ. ಎಲ್ಲರೂ ಓಟ್ ಹಾಕಿ. ನಿಮ್ ಫಸ್ಟ್ ಓಟಾ? ನಂದು ಆಗ್ಬೇಕಷ್ಟೇ, ಅವ್ರದ್ದಾಗಿದೆ. ಅವ್ರದ್ದಾಗಿದೆಯಾ? ನಿಮ್ದಾಯ್ತಾ? ಈಗ ಅಲ್ಲಿ ಮನೆಯಲ್ಲಿ ಕೂತವ್ರಿಗೆ ಹೇಳಿ ಓಟ್ ಹಾಕಿ ಹೇಳಿ ಅಂತ. ಎಲ್ಲರೂ ಓಟ್ ಹಾಕಿ, ಎಲ್ಲರೂ ಓಟ್ ಹಾಕಿ ದೊಮ್ಮು ನೋಡಿ ಇಲ್ಲ ಉಳ್ದಿರು ಅಂತ. ಇದೀಗ ನೋಡಿ, ಆಯ್ತಾ ಓಟ್ ಹಾಕಿ ಆಯ್ತಾ? ಮನೆಯಲ್ಲಿ ಕೂತವ್ರಿಗೆ ಅಂತ ಹೇಳ್ತೀರಿ? ಓಟ್ ಹಾಕಿ ಅಂತ ಹೇಳಿ ಹೇಳ್ತೀವಿ. ಹೇಳಿ ಓಟ್ ಹಾಕಿದೆ ಅಲ್ಲ, ನೀವು ಹಾಕ್ಲಿಕ್ಕೆ ಹೇಳಿ. ಬಂದು ಬೇಗ ಬನ್ನಿ ಹಾಕಿದ್ದೆ. ಆಯ್ತು, ನಮ್ದು ಈಗ 3 ಜನ ಆಯ್ತಾ? ಆಯ್ತಾಯ್ತು. ನೋಡಿ, ಮನೆಯಲ್ಲಿ ಕೂತವರಿಗೆ ಸಹ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ. ಇದು ಜೂನಿಯರ್ ಕಾಲೇಜ್ನ ಮತಗಟ್ಟೆ ನಾವೀಗ ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗಿವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ. ಈಗಾಗಲೇ ಎಲ್ಲ ಕಡೆಯೂ ಕೂಡ ಬಿಸಿಲಾಗಿರೋದ್ರಿಂದ ಸ್ವಲ್ಪ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ. ಎಸ್, ಬೆಳಗಿನಿಂದ ಒಳ್ಳೆಯ ಪ್ರತಿಕ್ರಿಯೆ ಇತ್ತು, ಇದೀಗ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬಿಸಿಲಾಗಿರೋದ್ರಿಂದ ನೀರಸವಾದಂತಹ ಪ್ರತಿಕ್ರಿಯೆ ಇದೆ. ಕೆಲವು ಕಡೆ ಕೆಲವೊಂದು ಬೂತ್ಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಮತದಾರರು ಬಂದಿದ್ದರು. ಇದೀಗ ಕೆಲವು ಕಡೆ ನೀರಸವಾದಂಥ ಪ್ರತಿಕ್ರಿಯೆ, ಒಬ್ಬರು ಮತದಾರರು ಇಬ್ಬರು ಮತದಾರರು ಅಷ್ಟೇ ಇರೋದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ಮತದಾನವನ್ನು ಬಹಳಷ್ಟು ಜನ ಮಾಡಿದ್ದಾರೆ. ಇನ್ನು ಬಿಸಿಲು ಕಡಿಮೆ ಆದ ನಂತರ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಬಿಸಿಲು ಅನ್ನುವಂತಹದನ್ನು ನೋಡಬೇಡಿ, ದಯವಿಟ್ಟು ಆದಷ್ಟು ಬೇಗ ಒಂದು ಮತದಾನವನ್ನು ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ, ನಿಮ್ಮ ಇಷ್ಟದ ಅಭ್ಯರ್ಥಿಗೆ ಮತದಾನ ಮಾಡಿ. ಯಾಕೆಂತಂದರೆ ಮತದಾನ ಮಾಡುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಇದೀಗ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೂನಿಯರ್ ಕಾಲೇಜ್ ಬೆಳ್ತಂಗಡಿ ಇಲ್ಲಿ ಇದ್ದೇವೆ. ಇಲ್ಲಿಯ ಮತದಾನದ ಕೇಂದ್ರ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿಯ ಮತಗಟ್ಟೆ ಸಂಖ್ಯೆ 107ರಲ್ಲಿ ನಾವಿರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಮ್ದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಇವತ್ತು ನಾನು
ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ 117ರಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ನನ್ನ ಹಕ್ಕಾದಂಥ ಮತದಾನವನ್ನು ಚಲಾಯಿಸಿದ್ದೇನೆ. ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಸತ್ಯ, ಧರ್ಮ ಮತ್ತು ನ್ಯಾಯದ ಆಧಾರದಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತಿನ ಮತದಾನ ಸುಳ್ಳು ಮತ್ತು ಅಪಪ್ರಚಾರಗಳಿಗೆ ಜನತೆ ಒಂದು ಉತ್ತರವನ್ನು ಕೊಡುವಂಥ ಮತದಾನ. ಇವತ್ತಿನ ಮತದಾನ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಇವತ್ತಿನ ಮತದಾನ ಹಿಂದುತ್ವಕ್ಕೆ ಬದ್ಧತೆ, ಅಭಿವೃದ್ಧಿಗೆ ಆದ್ಯತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾನೇನು ಈ ಚುನಾವಣೆಯ ಮೂಲ ಮಂತ್ರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದೇನೆ. ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಈ ಮತದಾನ ಭಾರತದ ಭವಿಷ್ಯಕ್ಕೆ ಜನ ಮತದಾನ ಮಾಡುವಂಥ ಒಂದು ಮತದಾನ. ಹಾಗಾಗಿ ನಮಗೆ ಅತ್ಯಂತ ವಿಶ್ವಾಸ ಇದೆ. ಇವತ್ತು ನನಗೆಲ್ಲ ಬೂತ್ಗಳಿಂದ ಮಾಹಿತಿ ಸಿಗ್ತಾ ಇದೆ. ವಿಶೇಷವಾಗಿ ನಾನು ಈ ಜಿಲ್ಲೆಯ ತಾಯಂದಿರಲ್ಲಿ ಒಂದು ವಿಶೇಷವಾದ ಮನವಿಯನ್ನು ಮಾಡಿದ್ದೆ. ನರೇಂದ್ರ ಮೋದಿ ಅವರಿಗೆ ಇವತ್ತು ಯಾರು ರಕ್ಷಾ ಕವಚ ಅಂತ ಕೇಳಿದರೆ ಅದು ಈ ದೇಶದ ನಾರಿ ಶಕ್ತಿ, ಈ ದೇಶದ ತಾಯಂದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಯಂದಿರಲ್ಲಿ ನಾನು ಮನವಿಯನ್ನು ಮಾಡಿದ್ದೆ. ಮತದಾನ ಆಗುವಂಥ ಸಂದರ್ಭದಲ್ಲಿ, ಮತದಾನದ ಪೋಲಿಂಗ್ ಬೂತ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಮೊದಲ 9 ಮತವನ್ನು ತಾಯಂದಿರು ಬಂದು ಮತದಾನ ಮಾಡಬೇಕು. ಆ ನವದುರ್ಗೆಯರ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದೆ. ಅದಕ್ಕೆ ಅಭೂತಪೂರ್ವವಾದ ಸ್ಪಂದನೆ ಸಿಗ್ತದೆ. ಎಲ್ಲ ಬೂತ್ಗಳಿಂದಲೂ ನನಗೆ ತಾಯಂದಿರು ಮೊದಲ 9 ಮತದಾನವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾನು ಅತ್ಯಂತ ವಿಶ್ವಾಸದಿಂದ, ಖುಷಿಯಿಂದ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಜಯವನ್ನು ದಾಖಲಿಸ್ತೇವೆ. ಜೊತೆಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ವಿಜಯವನ್ನು ದಾಖಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಬ್ ಕಿ ಬಾರ್ 400 ಪಾರ್ನ ಸಂಕಲ್ಪವನ್ನು ಸಿದ್ಧಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಭದ್ರತೆಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ, ನರೇಂದ್ರ ಮೋದಿ ಅವರು ಈ ದೇಶದ ಬಡವರು, ರೈತರು, ಮಹಿಳೆಯರು, ಯುವ ಸಮೂಹಕ್ಕೆ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಭವ್ಯ ಭಾರತದ, ಸಮೃದ್ಧ ಭಾರತದ, ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ.
ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಹಾಕ್ಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಯುವಕರು ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಜಗದೀಶ್ ಕನ್ಯಾಡಿ. ಮತದಾನ ನಮ್ಮ ಹಕ್ಕು, ನೀವು ಮತದಾನ ಮಾಡಿ, ನಾನು ಮತದಾನ ಮಾಡಿದ್ದೇನೆ. ಜೈ ಹಿಂದ್.
ಜನ ಆರಾಮ ಸರ್ ಮಾತಾಡಿ. ಮುಂಡಾಜೆ ಮತಗಟ್ಟೆ ವಿಭಾಗ ಸಂಖ್ಯೆ 74ರಲ್ಲಿ 7 ಗಂಟೆಗೆ ಕಾರ್ಯಾರಂಭಗೊಳ್ಳಬೇಕಿದ್ದಂತಹ ಮತಯಂತ್ರ 7:30ಕ್ಕೆ ಕಾರ್ಯಾರಂಭಗೊಂಡಿದೆ. ಬಹುಶಃ ನನ್ನ ಅನಿಸಿಕೆ ತರಬೇತುದಾರರು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಅದರ ಸರಿಯಾದ ರೀತಿ ರಿಪೇರಿ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳು ಈ ಮಾತನ್ನು ತಿಳಿಸಿದ್ದಾರೆ. ಏನು ಅಂತ ಹೇಳಿದರೆ, ಅದು ಮತಯಂತ್ರದ ತೊಂದರೆ ಅಲ್ಲ, ಇಲ್ಲಿ ಅದನ್ನು ಚಾಲು ಮಾಡಿದ ರೀತಿ ಅದನ್ನು ಸರಿಯಾಗಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಆಗಬಾರ್ದು, ಸರಿಯಾದ ಟ್ರೈನರನ್ನು ಇಡಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ನೂರಾರು ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ, ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನವರು ಬೇಸರ ಪಟ್ಕೊಂಡಿದ್ದಾರೆ. ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೂಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಓಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಅದನ್ನು ಮನಗಂಡು ಮಾಡಿರುತ್ತಾರೆ. ಯಾವುದು ಹಿರಿಯ ನಾಗರಿಕರಿಗೆ ಬೆಂಚು ಕುರ್ಚಿಗಳ ವ್ಯವಸ್ಥೆ ಕೊಟ್ಟಿದ್ದಾರೆ, ಆದರೂ ಸ್ವಲ್ಪ ಕೊರತೆ ಇದೆ. ಬಿಸಿಲಿಗೆ ಶಾಮಿಯಾನ ಹಾಕಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾನ್ನ ಅವಶ್ಯಕತೆ ಕಾಣ್ತದೆ. ಸೆಕೆ ವಿಪರೀತ ಇದೆ, ವಾತಾವರಣದ ಉಷ್ಣತೆ ಜಾಸ್ತಿ ಇರುವ ಕಾರಣ ಫ್ಯಾನು ಇತ್ಯಾದಿ ಕೊಡುವುದು ಒಳ್ಳೆಯದು ವಯಸ್ಕರಿಗಾದರೂ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ಅನಂತ್ ಭಟ್ ಮಚ್ಚಿಮಲೆ, ರೋಟರಿ ಅಧ್ಯಕ್ಷರು, ಬೆಳ್ತಂಗಡಿ. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬ ಸಂತೋಷ ಆಗ್ತಾ ಇದೆ. ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಇಲ್ಲ, ಮೊದಲ ಬಾರಿ. ಅಂದರೆ ನೀವು ವೋಟರ್ ಲಿಸ್ಟಲ್ಲಿ ಹೆಸರು ಇರಲಿಲ್ವಾ? ಅಲ್ಲ ನೀವು ಇರಲಿಲ್ಲ ಊರಲ್ಲಿ? ಇರಲಿಲ್ಲ. ನೀವು ಊರಲ್ಲಿ ಇರಲಿಲ್ಲ? ನಾವು ಊರಲ್ಲಿ. ದುಬೈಯಿಂದ ಬಂದಿದ್ದೀರಿ? ದುಬೈ. ಅದಕ್ಕಾಗಿ ಒಂದು ದುಬೈಯಿಂದ ಬಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ ಅವಕಾಶ. ಸೌದಿ ಅರೇಬಿಯಾ ಹೋಗಿ ಅಲ್ಲಿಂದ ಇದು ಮಾಡಿ ಸುತ್ತಾಗಿ ಬಂದಿರೋದು. ಪೇಪರ್ ಇಡುವಲ್ಲ ಮಾಡೋದು ಬೋರ್ಡ್ ಎಸ್ ರೈಟ್. ನನ್ನ ಹೆಸರು ರಾಜೇಂದ್ರ ಅಂತ ಹೇಳಿ, ಸೆಕ್ಟರ್ 19ನ ಸೆಕ್ಟರ್ ಆಫೀಸರ್ ನಾನು. ಸೊ ಈ ಬೂತಲ್ಲಿ ಮಾಪೋಲ್ ನಿಜವಾಗಿ ಸರಿಯಾದ ಸಮಯದಲ್ಲಿ ನಡೆದಿದೆ. ಆದರೆ ಆ್ಯಕ್ಚುಯಲ್ ಪೋಲ್ ಆಗುವಾಗ ಸನ್ಲೈಟ್ ಬಿತ್ತದರ ಮೇಲೆ VVPAT ಮೇಲೆ. ಆ ಸನ್ಲೈಟ್ನ ಬೆಳಕು ಬಿದ್ದಾಗ ಅದು ಫಂಕ್ಷನಿಂಗ್ ಕಾಣ್ತಿರಲಿಲ್ಲ. ಸೊ ನಾವು ಕೂಡಲೇ ಬಂದಾಗ ಸನ್ಲೈಟ್ ಬೀಳಿದಾಗ ಮಾಡಿದೆವು. ಕೂಡಲೇ ನಾವು ಇಟ್ಸ್ ವರ್ಕಿಂಗ್ ವೆರಿಫೈ. ಥ್ಯಾಂಕ್ ಯು. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತರಬೇತಿಯಲ್ಲಿ ಮೊದಲೇ ಹೇಳಿರಲಿಲ್ವಾ? ಅಲ್ಲ, ಹೇಳಿದ್ದೆವು. ಆ ಕ್ಷಣದಲ್ಲಿ ಅದು ಅದೇ ಫಾರ್ಮಿಂದ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು, ಸರಿಪಡಿಸಿ. ಈ
ಇರ್ಬಳಿ ನಮ್ಮ ಬಳಂಜ ಇದರ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಲ್ಲಿ ಹೊರಡೋದು ಮತ್ತು ಸಮಾಜ ಸೇವಕರಾಗಿರುವಂಥ ಬಿ ಪ್ರಮೋದ್ ಕುಮಾರ್ ಜೈನ್ರವರು ನಮ್ಮ ಸುದ್ದಿ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತಿನ ಈ ಒಂದು 2024ನೇ ಈ ಒಂದು ಚುನಾವಣೆ ನಮ್ಮ ದೇಶದ ಅಭಿವೃದ್ಧಿ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಈಗ ಪ್ರಸ್ತುತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ಹೇಳಿದರೆ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಾಷ್ಟ್ರವಾಗಿದೆ ಅಂಥೇಳಿ ಎಲ್ಲ ವಿದೇಶಿ ಗಣ್ಯರೆಲ್ಲ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ. ಆಡಳಿತ ಉತ್ತಮವಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದ್ದರಿಂದ ಈ ಬಾರಿಯೂ ಕೂಡ ಮೋದಿಯವರ ಸರ್ಕಾರ ನಮ್ಮ ರಾಷ್ಟ್ರದಲ್ಲಿ ಬರ್ತದೆ ಎನ್ನುವಂಥ ಅಭಿಪ್ರಾಯ ನನ್ನದಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಈಗಾಗಲೇ ಕುಕ್ಕೇಡಿಯ ಒಂದು ಮತ ಕೇಂದ್ರದಿಂದ ಬಂದಂಥದ್ದು
ಇದು ಧರ್ಮಸ್ಥಳದಿಂದ ಬಂದಂಥ ದೃಶ್ಯಗಳಿರ್ಬೋದು, ಕಣಿಯೂರು, ಉಜಿರೆ, ಬೆಳ್ತಂಗಡಿ ಇತ್ಯಾದಿ ಕಡೆಯಿಂದ ಬಂದ್ಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ 32.39% ಮತದಾನ ಬೆಳ್ತಂಗಡಿ ತಾಲೂಕಿನಲ್ಲಿ 11 ಗಂಟೆಯ ಸುಮಾರಿಗೆ ಆಗಿರುವಂಥದ್ದು. ಅಂದರೆ 4 ಗಂಟೆಗಳ ಪರ್ಸೆಂಟೇಜ್ ಈಗಾಗಲೇ ಬಂದಿರುವಂಥದ್ದು. 32.39% ಮತದಾನ ಬಂದಿದೆ ಅನ್ನುವಂತಹ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಚುನಾವಣಾ ಆಯೋಗ ನೀಡಿರುವಂಥದ್ದು. 32.39% ಮತ ಚಲಾವಣೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶೇಕಡವಾರು ಮತದಾನದ ವಿವರ ಈ ರೀತಿ ಇದೆ. ಬೆಳ್ತಂಗಡಿಯಲ್ಲಿ 32.39%, ಮೂಡಬಿದ್ರೆಯಲ್ಲಿ 27.46%, ಮಂಗಳೂರು ಉತ್ತರದಲ್ಲಿ 30.39%, ಮಂಗಳೂರು ಉತ್ತರದಲ್ಲಿ. ಮಂಗಳೂರು ದಕ್ಷಿಣದಲ್ಲಿ 26.54% ಮತದಾನ ಆಗಿದೆ. ಮಂಗಳೂರಿನಲ್ಲಿ 31.63% ಮತದಾನ ಆಗಿದೆ. ಬಂಟ್ವಾಳದಲ್ಲಿ 32.28% ಮತದಾನ ಆಗಿದೆ. ಪುತ್ತೂರಿನಲ್ಲಿ 32.98% ಮತದಾನ ಆಗಿದೆ. ಸುಳ್ಯದಲ್ಲಿ 34.70% ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಅತಿ ಹೆಚ್ಚು ಮತದಾನ ಆಗಿರುವಂತಹ ವಿಧಾನಸಭಾ ಕ್ಷೇತ್ರ ಅದೀಗ ಪುತ್ತೂರು 32.98, ಎರಡನೇ ಅತಿ ಹೆಚ್ಚು ಸುಳ್ಯ ಸುಳ್ಯದಲ್ಲಿ ಅತಿ ಹೆಚ್ಚು 34.7 ಮತದಾನ ಆಗಿರುವಂಥದ್ದು. 34% ಮತದಾನ ಸುಳ್ಯದಲ್ಲಾಗಿದೆ. ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ಗಂಟೆ 11 ಸುಮಾರಿಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ. ಎರಡನೇ ಸ್ಥಾನದಲ್ಲಿ ಇರುವಂತಹದ್ದು ಪುತ್ತೂರು. ಸುಳ್ಯದಲ್ಲಿ ಅತಿ ಹೆಚ್ಚು ದಾಖಲೆಯ ಮತದಾನ ಆಗಿರುವಂಥದ್ದು 34 ಮತದಾನ ಈಗಾಗಲೇ ಆಗಿದೆ. ಅದರ ಜೊತೆಗೆ ಪುತ್ತೂರಿನಲ್ಲಿ 32.98% ಮತದಾನ ಆಗಿರುವಂತಹದ್ದು. ಅದಾದ ನಂತರ ಬೆಳ್ತಂಗಡಿಯಲ್ಲಿ 32.39% ಮತದಾನ ಆಗಿದೆ. ಆನಂತರ ಬಂಟ್ವಾಳದಲ್ಲಿ 32.28% ಮತದಾನ ಆಗಿದೆ. ಇದನ್ನು ಯೋಚನೆ ಮಾಡಿದ್ರೆ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಮಂಗಳೂರು ದಕ್ಷಿಣದಲ್ಲಿ ಅತಿ ಕಡಿಮೆ, ಅಂದರೆ 26.54, ಬೆಳಿಗ್ಗೆ 11 ಗಂಟೆಯ ಸುಮಾರಿನ ಲೆಕ್ಕಾಚಾರವನ್ನು ಹಾಕೋದಾದರೆ ಮಂಗಳೂರು ದಕ್ಷಿಣದಲ್ಲಿ 26.54 ಅತಿ ಕಡಿಮೆ, ಮತ್ತು ಮೂಡಬಿದ್ರೆಯಲ್ಲಿ 27.46% ಮತದಾನ ಆಗಿದೆ. ಅದು ಕೂಡ ಅತಿ ಕಡಿಮೆ ಅನ್ನುವಂಥದ್ದಿದೆ. ಈಗ ಬಿಸಿಲಿನ ಬೇಗೆಯ ಮೊದಲು ಬಂದಿರುವಂತಹ ದಾಖಲೆ ಶೇಕಡವಾರು ಮತದಾನದ ವಿವರವನ್ನು ನಾವು ಈಗ ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಮತ್ತೊಮ್ಮೆ ವಿವರಿಸ್ತಾ ಹೋಗ್ತೀವಿ. ಸುಳ್ಯ 34.7, ಪುತ್ತೂರು 32.98, ಬೆಳ್ತಂಗಡಿ 32.39, ಮಂಗಳೂರು ನಾರ್ತಲ್ಲಿ 30.39, ಬಂಟ್ವಾಳದಲ್ಲಿ 32.28 ಮತ್ತು ಮೂಡಬಿದ್ರೆಯಲ್ಲಿ 31.63, ಮಂಗಳೂರಿನಲ್ಲಿ 31.63, ಮೂಡಬಿದ್ರೆಯಲ್ಲಿ 27.46% ಮತದಾನ ಆಗಿರುವಂತಹದ್ದು. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಯಾರ್ಯಾರ ಮನೆಯಲ್ಲಿದ್ದೀರೋ ದಯವಿಟ್ಟು ಆದಷ್ಟು ಬೇಗ ಬಂದು ಮತದಾನ ಮಾಡಿ. ಶೇಕಡವಾರು ಮತದಾನ ಹೆಚ್ಚಾದಂತಹ ಕೀರ್ತಿ ಹೆಗ್ಗಳಿಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸೇರಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲರೂ ಕೂಡ ಬಂದು ಮತದಾನ ಚಲಾಯಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೀಗ ಶೇಕಡವಾರು ಮತದಾನದ ವಿವರವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಮುಂದಿನ 2 ಗಂಟೆಗಳಲ್ಲಿ ಮತ್ತೊಂದು ವಿವರಗಳು ಬರ್ತವೆ, ಅದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ನ ಈ ಮತ ಚಲಾವಣೆಯ ನೇರ ಪ್ರಸಾರದ ಸಂಪೂರ್ಣ ದೃಶ್ಯಾವಳಿಗಳನ್ನು ನೋಡ್ತಾ ಹೋಗಿ ಸಂಪೂರ್ಣ ಅಪ್ಡೇಟ್ಗಳನ್ನು ಕೊಡ್ತಾ ಸಾಕ್ತೇವೆ. ಏಳು
ಹಾಂ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಅವರು, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಬೆಳ್ತಂಗಡಿಯ ಸಂಪಾದಕರಾಗಿರುವಂತಹ ಸಂತೋಷ್ ಅವರು ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆ ಅಂತ ಅನಿಸುತ್ತೆ. ಶೇಕಡವಾರು ಮತದಾನ ಎಷ್ಟಾಗಿದೆ ಸಂತೋಷ್? ಯಾವ ರೀತಿಯಲ್ಲಿ ಮತದಾರರು ಮತಗಟ್ಟೆ ಹತ್ತ ಸಾಗಿ ಬರ್ತಾ ಇದ್ದಾರೆ ಸಂತೋಷ್? ಮತದಾನ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸೋದಕ್ಕೆ ನಾವೀಗ ಇರುವಂತಹದ್ದು 103 ಮತ್ತು 104 ಮತಗಟ್ಟೆ ಚರ್ಚ್ ಹೋಲಿ ರಿಡಿಮರ್ ಆಂಗ್ಲ ಮಾಧ್ಯಮ ಶಾಲೆಯ ಮುಂಭಾಗದಲ್ಲಿರುವಂಥ ಮತಗಟ್ಟೆಯಲ್ಲಿ ಒಂದು ಬಿಜೆಪಿಯ ಬೂತ್ ಇದೆ, ಬಿಜೆಪಿಯ ಬೂತ್ನಲ್ಲಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಬೂತ್ನಲ್ಲಿಯೂ ಕೂಡ ಇದ್ದಾರೆ. ಒಳಭಾಗಕ್ಕೆ ಹೋಗಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಈ ಕಡೆಗೆ ಬಂದಿದ್ದಾರೆ ಅನ್ನುವಂಥದ್ದು. ಯಾಕೆಂತಂದರೆ ಈಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಶೇಕಡವಾರು 32.39% ಮತದಾನ 11 ಗಂಟೆಯ ಸುಮಾರಿಗೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಸುಳ್ಯದಲ್ಲಿ ಅತ್ಯಧಿಕ 34.7% ಮತದಾನ ಆಗಿದೆ. ಇದೀಗ ಮತದಾನ ಮಾಡಿ ಬರ್ತಾ ಇರುವಂತಹ ಮತದಾರರನ್ನು ಕೂಡ ನಾವು ಮಾತನಾಡಿಸ್ತೇವೆ. ಇಲ್ಲಿ ಒಳಭಾಗದಲ್ಲಿ ಮತದಾನ ಆಗ್ತಾ ಇರೋದ್ರಿಂದ ಬಿಸಿಲಿನ ಬೇಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇದು ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ. ಇಲ್ಲಿ ಮತದಾನ ಆಗ್ತಾ ಇರುವಂಥದ್ದು, ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತದಾನ ಮಾಡಿ ಬರ್ತಾ ಇರೋರು ಕೂಡ ಇದ್ದಾರೆ. ಮತದಾನ ಮಾಡಿ ಬರ್ತಿರೋರು ಎಲ್ಲರನ್ನೂ ಕೂಡ ಈ ಬಿಸಿಲಿನಲ್ಲಿಯೂ ಕೂಡ ಮತದಾನವನ್ನು ಮಾಡಿ ಬರ್ತಾ ಇರೋರ ಹತ್ರ ಮಾತಾಡಿಸ್ಬೇಕು. ಮೇಡಮ್ ಬನ್ನಿ, ಒಂದು ನಿಮಿಷ ಬನ್ನಿ. ಎಸ್, ಈಗ ನೋಡಿ ಬಿಸಿಲುಂಟಲ್ಲ ಹೆವಿ, ಆದರೂ ಮತದಾನ ಮಾಡಿದ್ದೀರಿ, ಏನು ಹೇಳ್ತೀರಿ? ಇದು ನನ್ನ ಫಸ್ಟ್ ಮತದಾನ. ಆ್ಯಸ್ ಅ ಸಿಟಿಸನ್ ಆಗಿ ವೋಟ್ ಮಾಡೋದು ತುಂಬ ಅಗತ್ಯ. ನಮ್ಮ ದೇಶಕ್ಕೆ ಯಾರು ಸರಿಯಾದ MP ಅನ್ನು ಎಲೆಕ್ಟ್ ಮಾಡುವ ಒಂದು ಅವಕಾಶ ನಮಗಿದೆ. ಸೊ ನಾವು ಮಾಡಲೇಬೇಕು. ಕೆಲವರು ನೆಗ್ಲೆನ್ಸಿಂದ ಮಾಡಲ್ಲ, ಬಟ್ ಮಾಡಲೇಬೇಕು. ನಮ್ಮ ಫಸ್ಟ್ ವೋಟ್ ನಾನು ಮಾಡಿದ್ದೀನಿ. ಈ ಬಿಸಿಲು ಅದೆಲ್ಲ ಲೆಕ್ಕಿಸಬಾರ್ದು, ಬರಬೇಕು. ಮನೆಯಲ್ಲಿ ಕೂತು ನಾಡಿದ್ದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಆಗ್ತದ? ಆಗಲ್ಲ. ಸೊ ಇವಾಗ ಅದು ನಮ್ಮ ಕೈಯಲ್ಲೇ ಇದೆ ಎಲೆಕ್ಟ್ ಮಾಡೋದು. ಸೊ ನಾವು ಎಂತ ಬಿಸಿಲಿದ್ರು ಮಳೆ ಇದ್ರು ಬಂದು ಮಾಡಲೇಬೇಕು, ಅದು ನಮ್ಮ ಹಕ್ಕು. ಏನು ಹೆಸರು ನಿಮ್ದು? ಪದ್ಮಿನಿ. ಏನು ಹೇಳ್ತೀನಿ? ನಮಗೂ ಅದೇ ಸರ, ಮಗಳು ಹೇಳಿದ್ರೆ ಅದೇ. ಓಕೆ, ಈಗ ಬಿಸಿಲು ಅಂತ ಹೇಳಿ ಮನೆಯಲ್ಲಿ ಕೂತವ್ರು ತುಂಬಾ ಜನ ಇದ್ದಾರೆ ಮೇಡಮ್, ಅವರಿಗೆ ಹೇಳಿ ಏನಾದ್ರು. ಏನಿಲ್ಲ, ಬಿಸಿಲು ಅನ್ನಲ್ದೆ ಬಂದು ವೋಟ್ ಮಾಡಬೇಕು, ನಮ್ಮ ಹಕ್ಕದಾರಿ ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಿ. ಎಸ್, ಇದು ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿಯಲ್ಲಿ ಮತದಾನವನ್ನು ಮಾಡಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ರೀತಿಯಾಗಿ ಮತದಾನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಇಲ್ಲಿ ಈಗ ಮತದಾನದ ಪ್ರಕ್ರಿಯೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತದೆ. ಯಾಕಂತಂದರೆ ಮತದಾರರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಬಿಸಿಲಿನ ಬೇಗೆಯಿಂದಾಗಿ ಮತದಾರರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ನೋಡೋಣ, ಮತ್ತಷ್ಟು ಜನ ಇಲ್ಲಿ ಮತದಾನ ಮಾಡಿ ಬರ್ತಾ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕೆಲವರು ಮೊದಲ ಮತದಾನವನ್ನು ಮಾಡಿದವರಿದ್ದಾರೆ. ಬಹಳಷ್ಟು ಜನ ಮತದಾನವನ್ನು ಮಾಡಲಿಕ್ಕೆ ಬಹಳ ಉತ್ಸುಕತೆಯಿಂದ ಆಗಮಿಸಿದವರು ಇದ್ದಾರೆ. ಮೊದಲ ಮತದಾನವಾ, ಫಸ್ಟ್ ಮತದಾನವಾ ಇಲ್ವಾ? ಈಗ ನೋಡಿ ಇಬ್ಬರು ಮತದಾನವನ್ನು ಮಾಡಿ ಬರ್ತಾ ಇದ್ದಾರೆ. ಸರ್, ಈಗ ತುಂಬ ಜನ ಈ ಮನೇಲಿ ಕೂತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಆದಷ್ಟು ಬೇಗ ಎಲ್ಲರೂ ಮತವನ್ನು ಚಲಾಯಿಸಬೇಕು. ಸಂಜೆ 4 ಗಂಟೆ ಒಳಗಡೆ ಬಂದು ಪೋಲಿಂಗ್ ಸ್ಟೇಷನಲ್ಲಿ ತಮ್ಮ ಮತ ಭಾರಿ ಅಮೂಲ್ಯವಾಗಿದೆ, ಅದನ್ನು ಚಲಾಯಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಓಕೆ ಮೇಡಮ್, ಬಿಸಿಲನ್ನು ಲೆಕ್ಕಿಸದೆ ಮತದಾನ ಮಾಡ್ಲಿಕ್ಕೆ ಬಂದಿರಿ? ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ. ನಾವು ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಬಂದು ಇಲ್ಲಿ ಮತ ಚಲಾಯಿಸಿ ಭಾರಿ ಖುಷಿ ಆಯಿತು. ಇವಾಗ ಎಲ್ಲ ಯುವಕರು ಮತ ಚಲಾಯಿಸಬೇಕು, ನಮ್ಮ ದೇಶದ ಪ್ರಗತಿ ನಿಮ್ಮ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಆ್ಯಕ್ಚುಲಿ
ಇವರು ಡಾಕ್ಟರ್ ಇದ್ದಾರಲ್ವಾ ಬ್ಯಾಂಗ್ಳೂರಲ್ಲಿ, ಅವ್ರು ಹೇಳಿದ್ದು ನಾವು ಕೇಳಿದ್ವಿ, ಅಂದರೆ ಡಾರ್ಲಿಂಗ್ ವಾಕ್ ಮಾಡ್ಕೊಂಡು ಬನ್ನಿ ಮತ್ತು ಮತ ಮಾಡಿ ಅಂತ. ಸೊ ಇಬ್ರು ಒಟ್ಟಿಗೆ ಬಂದು ಮತ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಬಹಳ ವಿಶೇಷವಾದಂತಹ ಗಂಡ ಹೆಂಡತಿ, ಯಾಕಂದ್ರೆ ಡಾರ್ಲಿಂಗ್ ವಾಕಿನ ಮೂಲಕ ಮತದಾನ ಮಾಡ್ಲಿಕ್ಕೆ ಬಂದಿದೆ. ಸರ್, ಹೇಗಿತ್ತು ಡಾರ್ಲಿಂಗ್ ವಾಕ್? ಚೆನ್ನಾಗಿತ್ತು ಸರ್. 5 ವರ್ಷಕ್ಕೊಮ್ಮೆ ಆಗುವಾಗ. 5 ವರ್ಷಕ್ಕೊಮ್ಮೆ. ಮೊನ್ನೆ ಸಹ ಬರ್ಲಿಲ್ಲ. ಅದು ವಿಧಾನಸಭೆ, ಇದು ಲೋಕಸಭೆ. ಎರಡು ಕಡೆನೂ ಡಾರ್ಲಿಂಗ್ ವಾಕ್ ಒಂದೇ ಅಲ್ವಾ? ಹೌದು. ಇಲ್ಲ, ನಂದು ಪುಂಜಾಲ್ಕಟ್ಟೆಯಲ್ಲಿ. ಈ ಸ್ಟೇಷನ್ ಅಲ್ಲಿ ಫಸ್ಟ್ ವೋಟಿಂಗ್. ನಿಮಗೆ ಹೇಗೆ ಅನಿಸ್ತು ಡಾರ್ಲಿಂಗ್ ವಾಕ್? ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅಂದರೆ ಈ ಥರ ಅಂದರೆ ವೋಟಿಂಗ್ ಎಲ್ಲ ಅಪರೂಪಕ್ಕೆ ಸಿಗೋದಲ್ವಾ, ಸೊ ಇಲ್ಲಿ ಬಂದು ವೋಟ್ ಮಾಡಿ ತುಂಬ ಖುಷಿ ಆಯಿತು. ಈಗ ನೀವು ಅಲ್ಲಿರ್ತಕ್ಕಂಥ ಮನೆಯಲ್ಲೇ ಕುಳಿತಿರುವಂಥ ದಂಪತಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಇಬ್ಬರು ಒಟ್ಟಿಗೆ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಬಂದು ವೋಟ್ ಮಾಡಿ, ನಿಮ್ಮ ಹಕ್ಕು ನೀವು ಚಲಾಯಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಇದು ನಮ್ಮ ಹಕ್ಕು, ಅದು ಕೂಡ ಡಾರ್ಲಿಂಗ್ ವಾಕ್ನ ಮೂಲಕ ಬಂದು ಹಕ್ಕನ್ನು ಚಲಾಯಿಸಿದ್ದಕ್ಕೆ ಅಭಿನಂದನೆ ಸರ್. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಇವರು ಹಕ್ಕನ್ನು ಚಲಾಯಿಸಿದ್ದಾರೆ, ಅದರ ಜೊತೆಗೆ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಇದೀಗ ಅಲ್ಲಿ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದಂಥವರು ಎಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತಿರುವಂತಹದ್ದು. ಜೊತೆಗೆ ಈಗ ಒಂದು ಸ್ವಲ್ಪ ಬಿಸಿಲಿರೋದ್ರಿಂದ ಮತದಾನದ ಪ್ರಕ್ರಿಯೆ ನೀರಸ ಇದೆ. ಯಾಕೆಂತಂದರೆ ಬೆಳಗ್ಗಿನಿಂದ ಹೇಗೆ ಸಾಗಿದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ನೀರಸವಾದಂತಹ ಪ್ರತಿಕ್ರಿಯೆ ಈಗ ಸ್ವಲ್ಪ ಮಟ್ಟಿಗೆ ಇದೆ ಅಷ್ಟೇ. ಬೆಳಗ್ಗೆ ಹೆವಿ ರಶ್ ಇತ್ತು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಮತದಾರರು ಇಲ್ಲಿಗೆ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿಗೆ ಬಂದಿರುವಂಥ ಮತದಾರರು ಈಗ ಒಂದು ದಂಪತಿಯರನ್ನು ಮಾತಾಡಿಸಿದಾಗ ಅವರು ಹೇಳಿದರು, ನಾವು ಡಾರ್ಲಿಂಗ್ ವಾಕ್ ಮಾಡಿಕೊಂಡು ಬಂದು ಮತದಾನವನ್ನು ಚಲಾಯಿಸಿದ್ದೇವೆ. ನೀವೆಲ್ಲರೂ ಕೂಡ ಯಾರ್ಯಾರು ದಂಪತಿಗಳು ಮನೆಯಲ್ಲಿದ್ದೀರೋ ಎಲ್ಲರೂ ಕೂಡ ಡಾರ್ಲಿಂಗ್ ವಾಕಿನ ಮೂಲಕ ಬಂದು ಮತದಾನವನ್ನು ಚಲಾಯಿಸಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಮತದಾನ ಹಕ್ಕು, ಅದರಿಂದ ಬಿಸಿಲಿದೆ, ಅಯ್ಯೋ ಏರಾಗ ಆವಿ ದೊಂಬು ಅಂತೇಳಿ ಮನೆಯಲ್ಲಿ ಕೂರಬೇಡಿ, ಎಲ್ಲರೂ ಕೂಡ ಒಂದು ಬಂದು ಮತದಾನ ಚಲಾಯಿಸಿ. ಕೇವಲ 2 ನಿಮಿಷದಲ್ಲಿ ನಿಮ್ಮ ಮತದಾನದ ಚಟುವಟಿಕೆ ಮುಗಿದು ಹೋಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಬಂದು ಮತದಾನ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಇದು ಚರ್ಚ್ ಶಾಲೆಯಿಂದ ನಿಮಗೆ ನಾವು ಕೊಡ್ತಾ ಇರುವಂಥ ದೃಶ್ಯ. ಪಂಚ ಸ್ಟಾರ್ ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಚರ್ಚ್ ರೋಡ್, ಬೆಂಗಳೂರು ತಂಗಡಿ. ನಾನು ಕೇಶಗೌಡ, KPCC ಸದಸ್ಯ, 163 ಧರ್ಮಸ್ಥಳ ವಾರ್ಡ್ನ ಮತದಾರ. ಈ ತನಕ ನಮ್ಮ 163 ವಾರ್ಡಲ್ಲಿ ಅತ್ಯಂತ ಉತ್ಸಾಹದಿಂದ ಜನರು ಭಾಗವಹಿಸ್ತಿದ್ದಾರೆ. ಬೆಳಿಗ್ಗೆನೇ ಭಾಳಷ್ಟು ಸರತಿಯ ಸಾಲಿನಲ್ಲಿ ಬಂದು ಭಾಗವಹಿಸ್ತಾ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅತ್ಯಂತ ಹೆಮ್ಮೆಯಿಂದ ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಂತರ ಭಾಳಷ್ಟು ಪ್ರಯೋಜನವನ್ನು ಕೂಡ ಜನರು ಪಡ್ಕೊಂಡದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಅಭಿಮಾನವನ್ನು ಹೊಂದಿದಂಥ ಜನರು ನಾವು ಖಂಡಿತ ನಿಮಗೆ ಮತದಾನ ಮಾಡ್ತೇವೆ ಅಂತ ಹೇಳುವಂಥ, ಅದರಲ್ಲೂ ಹೆಚ್ಚಾಗಿ ಹೆಂಗಸರು, ನಮಗೆ 2,000 ಬರ್ತಾ ಇದೆ, ಹಾಗಾಗಿ ನಾವು ಅದರ ಪ್ರಯೋಜನ ಪಡ್ಕೊಂಡಿದ್ದೇವೆ, ನಾವು ಬೇರೆ ಏನು ಹಾಕೋದಿಲ್ಲ, ಬೇರೆ ಯಾರಿಗೂ ಹಾಕೋದಿಲ್ಲ, ನಿಮಗೆ ಹಾಕ್ತೇವೆ ಅಂತ ಹೇಳುವಂಥ ಉತ್ಸಾಹವನ್ನು ತೋರಿಸಿಕೊಂಡು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಕರೆಂಟ್ ಫ್ರೀ ಆದವರು ಅವರೆಲ್ಲ ಬಂದು ನಮಗೆ ಸ್ವಲ್ಪ ಆದರೂ ಸಿಕ್ಕಿದೆ, ಏನು ಕೊಡಲಿಲ್ಲ, ಬಾಕಿ ಸರ್ಕಾರ ಇಷ್ಟ ತನಕ ನಮಗೆ ಯಾವುದು ಫ್ರೀ ಕೊಡಲಿಲ್ಲ, ನಮಗೆಲ್ಲ ಕೊಟ್ಟದ್ದು ಭಾಳ ಉಪಕಾರ ಆಗಿದೆ, ನಮ್ಮ ಮಕ್ಕಳಿಗೆ ಸಹಕಾರ ಆಗಿದೆ, ನಮ್ಮ ಮನೆಯವರಿಗೆ ಸಹಕಾರ ಆಗಿದೆ ಅಂತ ನೆಲೆಯಲ್ಲಿ ಜನರು ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ಬಹುಶಃ ನಮ್ಮ ವಾರ್ಡ್ನಲ್ಲಿ ಪ್ರತಿ ವರ್ಷ 85% ಮತದಾನ ಆಗ್ತದೆ. ಈ ಸಲ ಅದಕ್ಕಿಂತಲೂ ಜಾಸ್ತಿ 90-95 ತನಕ ಹೋಗ್ಬೋದು ಎಂಬ ನಿರೀಕ್ಷೆ ನಮ್ಮಲ್ಲಿದೆ. ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಿರೋ ಮತದಾರರಿಗೆ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಬಿಸಿಲಿನ ಗಲಾಟೆಗಾಗಿ, ಬಿಸಿಲಿನ ಭರಾಟೆಗಾಗಿ ಜನರು ಬೆಳಿಗ್ಗೆನೇ ಬಂದಿದ್ದಾರೆ ಸರತಿ ಸಾಲಿನಲ್ಲಿ. ಈಗ ಕೆಲವರು ಫೋನ್ ಮಾಡಿ ಹೇಳ್ತಿದ್ದಾರೆ, ನಾವು 4 ಗಂಟೆ ಮೇಲೆ ಬರ್ತೇವೆ, ರಶ್ ಇರಲಿಕ್ಕೆಲ್ಲ ಅಂತ. ಹಾಗಾಗಿ 4 ಗಂಟೆ ಮೇಲೆ ಕೂಡ ಜನರು ಬರ್ಬೋದು. ಸ್ವಲ್ಪ 4 ಗಂಟೆ ಮೇಲೆ ಇನ್ನೂ ರಶ್ ಆಗುವಂಥ ಅವಕಾಶಗಳಿದೆ. ಮತ್ತು ಇನ್ನೊಂದು ಸಮಸ್ಯೆಗಳು ಏನು ಅಂತ ಹೇಳಿದರೆ, ಅಲ್ಲಲ್ಲಿ ಕಾರ್ಯಕ್ರಮಗಳು ಇವತ್ತು ಮದುವೆ, ಗೃಹ ಪ್ರವೇಶ ಇತ್ಯಾದಿ ಕಾರ್ಯಕ್ರಮಗಳಿರುವ ಕಾರಣ, ಪೂಜೆಯಲ್ಲೂ ಇರೋ ಕಾರಣ ಜನರು ಮಧ್ಯಾಹ್ನ ನಂತರ ಬರುವ ನಿರೀಕ್ಷೆ ಇನ್ನೂ ಕೂಡ ಜಾಸ್ತಿ ಇದೆ. ಅಂತೂ 95% ಮತದಾನ ನಮ್ಮ ವಾರ್ಡ್ನಲ್ಲಿ ಆಗುವ ನಿರೀಕ್ಷೆ ನಮ್ಮಲ್ಲಿದೆ. ನಮಸ್ತೆ ಎಲ್ರಿಗೂ. ಹೆಸರು ಪೃಥ್ವೀಶ್ ಅಂಥೇಳಿ, ಧರ್ಮಸ್ಥಳದ 164ನೇ ಮತಗಟ್ಟೆಯಲ್ಲಿ ನಮ್ಮ ಓಟ್ ಇರುವಂಥದ್ದು. ಈಗಾಗಲೇ ನಾವು ನಮ್ಮ ಮತವನ್ನು, ಅಂದರೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ನೀವು ಕೂಡ ನಿಮ್ಮೊಂದು ಹಕ್ಕೇನಿದೆ ಅದನ್ನು, ಪ್ರಜಾಪ್ರಭುತ್ವದ ಹಬ್ಬ ಇದು,
ಚುನಾವಣೆ ಅನ್ನುವಂಥದ್ದು. ಇದನ್ನು ಸಂಭ್ರಮಿಸಬೇಕು, ನಾವೆಲ್ಲರೂ ಆಚರಿಸಬೇಕು. ಈ ಮನೆಯ ಒಂದು ಕಾರ್ಯಕ್ರಮ ಆದರೆ ಅವೆಲ್ಲ ನಮ್ಮದು ಅನ್ನುವ ಭಾವನೆ ಹೇಗೆ ಬರ್ತದೋ, ಅಥವಾ ಯಾವುದೋ ಒಂದು ಸಂಬಂಧಿಕರ ಮನೆಗೆ ಹೋದಾಗ ಅವರು ನಮ್ಮವರೇ ಅನ್ನುವ ಭಾವನೆ ಹೇಗೆ ನಮ್ಮಲ್ಲಿದೆಯೋ, ಅದೇ ರೀತಿ ಈ ಚುನಾವಣೆ ಅನ್ನುವಂಥದ್ದು ಅದು ನಮ್ಮದು ಅನ್ನುವಂತಹ ಒಂದು ಭಾವನೆಯೊಂದಿಗೆ, ಖುಷಿಯೊಂದಿಗೆ ಇದನ್ನು ಆಚರಣೆ ಮಾಡಬೇಕು. ಹಿರಿಯರೊಬ್ಬರು ಒಂದು ಮಾತನ್ನು ಹೇಳಿದರು, ಈ ಚುನಾವಣೆಯ ದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಇದು ಒಂದನೇ ಅಂಶ. ಆದರೆ ಎರಡನೇ ಅಂಶ, ದೇಶಕ್ಕೋಸ್ಕರ ಮತವನ್ನು ನೀಡಬೇಕು. ಮೂರನೇದಾಗಿ ನಾವ್ಯಾರು ಕೂಡ ನೋಟಾ ಮತವನ್ನು ಹಾಕಬಾರ್ದು ಅಂಥೇಳಿ. ಯಾಕಂತ ಹೇಳಿದರೆ ನೋಟಾದ ಮೂಲಕ ನಾವು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು ತಪ್ಪಿ ಹೋಗ್ತದೆ. ಆದ್ದರಿಂದ ನಾವು ಯಾರು ನೋಟವನ್ನು ಹಾಕದೆ ಯಾರು ಉತ್ತಮರಿದ್ದಾರೋ ಅತ್ಯಂತ ಗರಿಷ್ಠ ಮತದಾನ ಮಾಡಬೇಕು. ನೋಟ ಅನ್ನುವಂಥದ್ದು ಅತ್ಯಂತ ಕನಿಷ್ಠ ಮತದಾನ ಅಂಥೇಳಿ ಒಬ್ಬರು ಹೇಳಿದರು. ಅದೇ ರೀತಿ ಅವರ ಆ ಒಂದು ಏನು ಮಾತಿದೆ ಅದರ ಆಶಯದಂತೆ ಇವತ್ತು ದೇಶ ನಡೆದುಕೊಳ್ಬೇಕಿದೆ. ಮತದಾರರು ಜಾಗೃತರಾಗಿ ಅತ್ಯಂತ ಗರಿಷ್ಠರನ್ನು ಅಂತ ಹೇಳಿದರೆ ಉತ್ತಮರನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಒಂದು ಚುನಾವಣೆಯಲ್ಲಿ ನಡೀತದೆ. ಅದರಿಂದ ಈ ಹಬ್ಬವನ್ನು ಎಲ್ಲರೂ ಸಂಭ್ರಮಿಸಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು 10 ಗಂಟೆ ಅಥವಾ ಮಧ್ಯಾಹ್ನದ ಒಳಗಾಗಿ ನಮ್ಮ ಮತವನ್ನು ನಾವು ಚಲಾಯಿಸಿ ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಹಕರಿಸುವಂಥ ಕೆಲಸ ಕೂಡ ಸಾಮಾನ್ಯ ಜನರು ಕೂಡ ಮಾಡಬೇಕು ಎಂಬುದಾಗಿ ನಾನು ಆಶಿಸ್ತೇನೆ. ನೀವು ಕೂಡ ಮತದಾನವನ್ನು ಮಾಡಿ ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಈ ಚುನಾವಣೆಯ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಇದನ್ನು ಸಂಭ್ರಮಿಸೋಣ. ಧನ್ಯವಾದ. ರಾಮನಗರ ಉಕ್ಕಿಲ ಎಂಚಾಂಡ ಓಟು ಸಾಧಾರಣ ಒಯ್ಕೀರ್ನ ಓಟು ಎಂಚ ಬಂದ ಒಯ್ಕು ಬಂಡ ದಾದ ಆವಡುಂದಿರ್ನ ಓಟು ದೇಶ ಅಭಿವೃದ್ಧಿಗೆ ಮೋದಿ ಬೇತ ಸವಲತ್ತು ಕೆಲವು ತಿಕ್ಕೊಂಡು ಈ ಮೂಜಿಗಂತ 2,000 ತಿಕ್ಕೊಂಡು ಸಣ್ಣ ರೈತರಿಗೆ ಊರ್ಡು ಬರೆಂಚುಂಡು ಓಟದು ಬಿಜೆಪಿ ಸ್ವಲ್ಪ ಬಿಜೆಪಿ ನೋಟ ಮಿನಿಂಡೆ ನೋಟದಲ್ಲಿ ತಿರುಪತಿ ಗೊತ್ತಾಗುದು ಹೆಂಚುಂಡು ದುಂಬು ಹೆಂಚುಂಡು ಜೋರುಂಡು ಮಧ್ಯಾಹ್ನದಲ್ಲಿ ಊಟ ಪಾಡದು ಹೋಗಿ ಬರ್ತಾರ ಬೇಗ ಆತ ರಾಸ್ತ ಇತ್ತಂಡು ಏತಂಟೆ ಆಗ್ತದೆ ಸರ್ ಒಂಬರಿಗೆ ಬರ್ತಾರ ಸುಮಾರು ಗೊತ್ತಾ 20 ಲೈನ್ ಉಂಟು ಬೇಗ ಬಿಡ್ತೀರಿ ಪ್ರಯಾಣಕ್ಕೆ ಹೋಯ್ತು ಜಾಂತಿ ಇತ್ತಲ್ಲ ಅಲ್ಲಿ ಸರಿ ಮಗ್ಗಿ ಗಾಡಿ ಇಲ್ಲಿ ನಮ್ಮ 24 ಗಾಡಿ ಇತ್ತು ನೈಟ್ ಹೋಗೋಣ. ಫೋನ್ ಮಾಡಿದ್ದೆ ಗಾಡಿ ಬೇಕಾ ವಿಶ್ವನಾಥ್ ದೇವಾಡಿಗೆ ಎಂಕಲೆ 50% ಆಂಡಿತ್ತೇನೆ 128 ಕುಕ್ಕೇಡಿ 128 ಹಾಂ 50%. ಅಭಿಪ್ರಾಯ ತೊಂದರೆ ಬಿ ಜೆ ಪಿದ ಬಿತ್ತುವಲ್ಲ ಉಂಡು ಮತದಾರರನ್ನ ಅಂಚದು ಹಾಂ ಬುಲ್ಪುಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಬರ್ತದೆ ಬಿ ಜೆ ಪಿ ಓಟ್ ಮಾಡ್ತಾರೆ ಅಂದು ಬೊಕ್ಕ ಯುವಜನತೆ ಪೂರ ಫಸ್ಟ್ ಓಟು ಪೂರ ಬಿ ಜೆ ಪಿ ದಂಚಿ ಒಳ ಉಂಡು.
ಸುರುತ ಒಟ್ಟು BJP ಮೋದಿಗೆ ಪಾಡೋಡು ಬಂತು ನಾನು ಜನ ದೃಷ್ಟಿಡು ಭಾರತದ ಅಭಿವೃದ್ಧಿ ಇಂತದ್ದು ಮತ್ತು ಯುವ ಜನ್ರೇಷನ್ ಪೂರ BJP ತವಲ ಉಂಡು. ಇವತ್ತು ಕುಕ್ಕೇಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಕ್ಕೇಡಿ ಗ್ರಾಮದ 2 ಬೂತ್ಗಳ ಚುನಾವಣಾ ಪ್ರಕ್ರಿಯೆ ಇವತ್ತು ಬಿರುಸಿನಿಂದ ಆಗ್ತಿದೆ. ಈ ಸಲ ಈಗಾಗಲೇ ನಮ್ಮ ಒಂದು ಬೂತಲ್ಲಿ 40%, ಮತ್ತೊಂದು ಬೂತಲ್ಲಿ 45% ಈಗಾಗಲೇ ಮುಗಿದಿದೆ. ಈ ಸಲದ ಚುನಾವಣೆಯು ನಮಗೆ ಅತ್ಯಂತ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದ್ದ ಕಾರಣ ಇವತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಆದ ಕಾರಣ ಇವತ್ತು ಈ ಸಲ ನಮಗೆ ಕಾಂಗ್ರೆಸ್ನ ಗೆಲುವಿಗೆ ಅತ್ಯಂತ ಪೂರಕವಾದ ವಾತಾವರಣ ಇವತ್ತು ಬೆಳಗಿನಿಂದ ನಮಗೆ ಕಾಣ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಖಂಡಿತ ಹೆಚ್ಚಿನ ಮಹಿಳೆಯರು ಕೂಡ ಇವತ್ತು ತುಂಬ ಆಸಕ್ತಿಯಿಂದ ಮತವನ್ನು ಚಲಾಯಿಸುತ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮಹಿಳೆಯರು ಅತಿ ಹೆಚ್ಚು ಬಂದು ಮತವನ್ನು ಚಲಾಯಿಸುತ್ತಿದ್ದಾರೆ. ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಮೊಬೈಲ್ ಇಲ್ಲಿಂದಾನೆ ಅಲೋಡ್ ಇಲ್ಲ, ಅಲ್ಲಿಂದ ಇಲ್ವಾ? ಅಲ್ಲ ಬೇರೆ ಕಡೆ ಈ ಸರ ಹೋಗಿದೆ. ದೇಶದ ಅಭಿವೃದ್ಧಿ ಪಣ್ಣಾಗ ಮಾತ ಯೋಜನೆತೆಗಳ ಚಿಂತನೆ ಉಂಡು. ಆ ಚಿಂತನೆಗೋಸ್ಕರ ಮಾತ ಯೋಜನೆತೆಲ ಒಟ್ಟು ಸೇರಿದು ನರೇಂದ್ರ ಮೋದಿಜಿನ ಕೈ ಬಲಪಡಿಸೋಡು ಪಣ್ಪಿನ ಆಶೆಯೋಡು ನರೇಂದ್ರ ಮೋದಿಗೋಸ್ಕರ ಭಾರತದ ಅಭಿವೃದ್ಧಿಗೋಸ್ಕರ ಓಟು ಎಡ್ಡೆ ರೀತಿಡು ಆ ಒಂದುಂಡು. ಎಂಕ್ಲು ಮನೆ ಭೇಟಿ ಪೂರ ಮಲ್ಪುನಾಗ ಮಾತೇರ್ನೆಲ್ಲ ಮನಸ್ಸಿಡು ನರೇಂದ್ರ ಮೋದಿಯರು 5 ವರ್ಷ 10 ವರ್ಷ 10ನೇ ವರ್ಷ ಮಲ್ತಿನಂಚಿತನ ಅಭಿವೃದ್ಧಿ ಕೆಲಸಗಳು ಆವಾಸ್ ಯೋಜನೆ ಅವಾರ್ಡ್ ಅಂಚನೆ ಆಯುಷ್ಮಾನ್ ಭಾರತ್ ಅವಾರ್ಡ್ ಜಲ್ ಜೀವನ್ ಉಜ್ಜಲ ಅವಾರ್ಡ್ ಇಂಚಿತನ ಕಿಸಾನ್ ಸಮ್ಮಾನ್ ಅವಾರ್ಡ್ ಪ್ರತಿಯೊಂಜಗಳ ಜನಕ್ಕಳು ಸ್ಪಂದನೆ ಕೊರೊಂದುಲ್ಲೇರು. ಈ ನಿಟ್ಟಿಡು ನನ್ನ ದುಂಬಗಳ 5 ವರ್ಷ ಮೋದಿಜಿ ಬರ್ಪೇರು ಪಂಪುಡ ಭಾರತ ದೇಶನು ಪ್ರಧಾನಮಂತ್ರಿ ಆದ ದುಂಬಗಳ ಮೋದಿಜಿ ಆಡಳಿತ ಮಲ್ಪಿರೋ ಪಂಪುಡ ಭರವಸೆ ಎಂಕ್ಲಿಗಳುಂಡು. 100% ಮೋದಿಜಿ ಭಾರತದ ದುಂಬದ ಪ್ರಧಾನಮಂತ್ರಿ ಆದ ಆಯ್ಕೆ ಆಪೇರು ಭಾರತದ ಉಜ್ವಲ ಭವಿಷ್ಯಕ್ಕೋಸ್ಕರ. ಅವು ಅತ್ತಂದೆ ಇಡೀ ವಿಶ್ವಡು ಭಾರತನು ವಿಶ್ವಗುರು ಮಲ್ಪನಂಚಿತನ ಕೆಲಸನು ನರೇಂದ್ರ ಮೋದಿಜಿಯರು ಮಲ್ತೊಂದುಲ್ಲೇರು. ಇಡೀ ವಿಶ್ವ ಮಟ್ಟಡು ಈ ತ್ರಾಸಿ ಇಜ್ಜಂದು ನಂಚಿತನ ಒಂಜಿ ಪುದಾರು ಭಾರತಗೆ ಕೊಣತ ಕೊರ್ತನ ಎಂಗ್ಲ ನರೇಂದ್ರ ಮೋದಿಜಿನ ಕೈಗೆ ಜಾಸ್ತಿ ಶಕ್ತಿ ತಿಕ್ಕೊಡು ಪಣದು ಎಂಗ್ಲ ಮಾತೇರ್ನಲ್ಲ ಆಶಯ. ಆ ನಿಟ್ಟಿಡು ಎಂಗ್ಲನ ಬೂತ್ ಸಮಿತಿ ಹಿಡಿದು ಪತ್ತದು ಇಡೀ ತಾಲೂಕು ಜಿಲ್ಲೆಡು ನರೇಂದ್ರ ಮೋದಿಜಿನ ಪರವ BJP ಪಕ್ಷದ ಪರವಾದ ಅಲೆ ಉಂಡು. ಎಸ್, ನಮ್ಮ ಜೊತೆಗೆ ಈಗ ಸುದ್ದಿಯ ವರದಿಗಾರರಾಗಿಂತ ನಿಶಾಂತ್ ಬಂಗೇರ್ ಅವರು ಸಂಪರ್ಕದಲ್ಲಿದ್ದಾರೆ. ನಿಶಾಂತ್ ಬಂಗೇರ್ ಅವರೇ, ಯಾವ ಕಡೆಗಿದ್ದೀರಿ? ಹೇಗಾಯ್ತು ಒಂದು ಚುನಾವಣಾ ಪ್ರಕ್ರಿಯೆ ಹೇಗಾಗ್ತಾ ಇದೆ? ಎಲ್ಲೆಲ್ಲಿ ಹೇಗೆ ನಡೀತಾ ಇದೆ ನಿಶಾಂತ್? ನಾವು ಈಗ ಬೂತ್ ಸಂಖ್ಯೆ ನಿಡಿಯೋದು 84-83ರಲ್ಲಿದ್ದೇವೆ. 84 ಬೂತ್ ಸಂಖ್ಯೆಯಲ್ಲಿ 1300 ಮತದಾರರಿದ್ದಾರೆ. 83 ಬೂತ್ ಸಂಖ್ಯೆಯಲ್ಲಿ 1216 ಮತದಾರರಿದ್ದಾರೆ. ಈಗ ಬಿಸಿಲು ಇರುವ ಕಾರಣ ಸ್ವಲ್ಪ ಬರುವ ಮತದಾರರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದ್ರೆ ನಮಗೆ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣಕ್ಕೆ 200 ಮೀಟರ್ಗಿಂತ ಹೊರಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧರ್ಮಸ್ಥಳ ಬೇರೆ ಎಲ್ಲೆಲ್ಲಿಗೆ ಹೋದ್ರಿ ನೀವು? ಬೇರೆ ಧರ್ಮಸ್ಥಳ ಮತ್ತೆ ಪುದುವೆಟ್ಟು ಈ ಭಾಗದಲ್ಲಿ ಮತಗಟ್ಟೆಗೆ ಎಲ್ಲ ಭೇಟಿ ನೀಡಿದ್ದೇವೆ. ಅಲ್ಲೆಲ್ಲ ಹೇಗಿದೆ ಈಗ ಮತದಾರರ ಒಳವು ತುಂಬಾ ಒಳ್ಳೆಯ ರೀತಿಯ ಸ್ಪಂದನೆ ಇದೆ. ಅಲ್ಲಿ ಯುವತಿಯರು ಎಲ್ಲ ರೀತಿಯ ಮತದಾರರು ಈಗ ಮತಗಟ್ಟೆಗೆ ಧಾವಿಸ್ತಾ ಇದ್ದಾರೆ. ಓಕೆ, ನೀವು ಯಾರೆಲ್ಲ ಹೋಗ್ತಾ ಇದ್ದೀರಿ? ಜೊತೆಗೆ ಯಾರಿದ್ದಾರೆ ನಿಮ್ದು? ನಮ್ಮ ಜೊತೆಗೆ ರಂಜನ್ ನೆರಿಯಾ ಮತ್ತು ಸುವೀರ್ ಒಟ್ಟಿಗೆ ಇದ್ದಾರೆ. ಯಾರನ್ನಾದ್ರೂ ಮಾತನಾಡಿಸಿದ್ರ ಅಲ್ಲಿ? ನಾವು ಈಗ BJP ಅವರು, ಕಾಂಗ್ರೆಸ್ ಅವರು, ಪ್ರತಿಯೊಬ್ಬರವರನ್ನು ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಓಕೆ, ಹೌದು. ಜೋಶ್ ಹೇಗಿದೆ ಮತದಾರರಲ್ಲಿ? ಮತದಾರರ ಜೋಶು ಭಾರಿ, ಉತ್ಸವ ಎಲ್ಲ ಇದೆ. ಎಲ್ಲ ಇದೆಯಾ?
ಈಗ ಅಲ್ಲಿ ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರೋದು ಈಗ ಕಡಿಮೆ ಆಗಿದೆಯಾ ಬಿಸಿಲಿಂದಾಗಿ? ಹೌದು, ಮತಗಟ್ಟೆಯಲ್ಲಿ ಸರತಿನಲ್ಲಿ ಇರುವುದು ಒಂದು ಕಡಿಮೆ ಆಗ್ತಾ ಇದೆ. ಬೆಳಗಿನ ಜಾವ ಜಾಸ್ತಿ ಇತ್ತಾ? ಬೆಳಗಿನ ಜಾವ ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಈಗ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಈಗ ಸ್ವಲ್ಪ ವಿಳಂಬ ಆಗ್ತಿದ್ಯಾ? ಹೌದು ಹೌದು. ಮತಗಟ್ಟೆಯಲ್ಲಿ ವಿರಳ ಮತದಾರರಿದ್ದಾರೆ ಅಂತಲ್ಲ? ಹೌದು ಹೌದು ಹೌದು. ಆಗಬಾರ್ದು. ಸರಿಯಾದ ಟ್ರೈನರನ್ನು ಇಡಬೇಕು ಇದಕ್ಕೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನೂರಾರು ಜನ ಬಂದು 5:30 ಗಂಟೆಗೆ ಕಾದು ಕೂತಿದ್ದಾರೆ ಅವರವರ ವೃತ್ತಿ ನಿಮಿತ್ತ ಅಥವಾ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಬೇಗ ಹೋಗಬೇಕು ಅಂತ. ಆದರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನಮಗೆ ಸಿಕ್ಕಲಿಲ್ಲ. ಬಹಳ ಊರಿನವರು ಬೇಸರ ಪಟ್ಕೊಂಡಿದ್ದಾರೆ. ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಆಫೀಸರ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಅವನಿಗೆಲ್ಲ ಲೈಟಿಗೆ ಸೆನ್ಸಾರ್ ಇರ್ತದೆ, EVM ಮಿಷನಿಗೆ ಅಂತ ಗೊತ್ತಿಲ್ಲದವ್ರನ್ನ ಯಾಕೆ ಪೋಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಯಾಕೆ ಕಳಿಸೋದು? ಯಾಕೆ ಇಲ್ಲಿ ನಮ್ಮ ಕೆಲಸ ಕಾರ್ಯ ಯಾರು ನೋಡೋರು? ಇಲ್ಲಿ ಬಂದು ನಮಗೆ ಯಾರಿಗೂ 3ನೇ ತಾರೀಕಿಗೆ ಬಂದು ಸಂಬಳ ಬೀಳುವುದಿಲ್ಲ. ಇಲ್ಲಿ 1 ಗಂಟೆ ಹಾಳು ಮಾಡಿದ್ರೆ ಯಾರು ಕೊಡ್ತಾರೆ? ನಮಗೆ ಕಂಪನ್ಸೇಷನ್ ಕೊಡ್ತಾರಾ? ಇದಕ್ಕೆ ಫಸ್ಟ್ 1 ಗಂಟೆ ಬಿಸಿಲಲ್ಲಿ ನಿಲ್ಲಿಸಬೇಕು ಆ ಪ್ರಿಸೈಡಿಂಗ್ ಆಫೀಸರ್ನ. ಓಲಿ ಮಧ್ಯ ಗ್ರೌಂಡಲ್ಲಿ ನಿಲ್ಲಿಸಬೇಕು. 1 ಗಂಟೆ ಸಾಕು, ಅವ್ನು ಬಿಸಿಲಲ್ಲಿ ನಿಂತರೆ ಸಾಕು. ನೆಕ್ಸ್ಟ್ ಕಲ್ತ್ಕೊಂಡು ಬರ್ತಾನೆ ಇಲ್ಲಿ ಬರುವಾಗ. ಎಂತ ಟ್ರೈನಿಂಗ್ ಕೊಡೋದು ಇವರವರಿಗೆ? ಏನು ಟ್ರೈನಿಂಗ್ ಕೊಡೋದು ಇವರವರಿಗೆ? ಅಲ್ಲಿ ಹೋಗಿ ಬರೀ ಮೊಬೈಲ್ ಒತ್ತಿ ಚಾ ಕಾಫಿ ಕುಡಿದು ಬರೋದು ಅಲ್ಲಿ ಹೋಗಿ. ಬಾಕಿದೆಲ್ಲ ವ್ಯವಸ್ಥೆಗಳೆಲ್ಲ ಸರಿ ಇತ್ತಾ? ಹಿರಿಯರಿಗೆಲ್ಲ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅದು ಕೂಡ ಸ್ವಲ್ಪ ಕೊರತೆ ಇತ್ತು. ತದನಂತರ ಅದನ್ನು ಮನಗಂಡು ಮಾಡಿರುತ್ತಾರೆ. ಯಾವುದು ಹಿರಿಯ ನಾಗರಿಕರಿಗೆ ಬೆಂಚು ಕುರ್ಚಿಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಕೊರತೆ ಇದೆ. ಬಿಸಿಲಿಗೆ ಶಾಮಿಯಾನ ಹಾಕಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾನ್ನ ಅವಶ್ಯಕತೆ ಕಾಣ್ತದೆ. ಸೆಕೆ ವಿಪರೀತ ಇದೆ. ವಾತಾವರಣದ ಉಷ್ಣತೆ ಜಾಸ್ತಿ ಇರುವ ಕಾರಣ ಫ್ಯಾನು ಇತ್ಯಾದಿ ಕೊಡುವುದು ಒಳ್ಳೆಯದು ವಯಸ್ಕರಿಗಾದರೂ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ಅನಂತ್ ಭಟ್ ಮಚ್ಚಿಮಲೆ, ರೋಟರಿ ಅಧ್ಯಕ್ಷರು, ಬೆಳ್ತಂಗಡಿ. ದುಬೈಯಿಂದ ಬಂದಿದ್ದೀರಿ ಓಟ್ ಹಾಕ್ಲಿಕ್ಕೆ, ಏನು ವಿಶೇಷ ಹೇಳಿ? ತುಂಬ ಸಂತೋಷ ಆಗ್ತಾ ಇದೆ. ಮೊದಲ ಬಾರಿ ಒಂದು ಅವಕಾಶ ಮತದಾನ ಮಾಡುವುದು. ಇಷ್ಟವರೆಗೆ ಓಟ್ ಹಾಕ್ಲಿಲ್ಲ? ಫಸ್ಟ್ ಇಲ್ಲ, ಮೊದಲ ಬಾರಿ. ಅಂದರೆ ನೀವು ವೋಟರ್ ಲಿಸ್ಟಲ್ಲಿ ಹೆಸರು ಇರಲಿಲ್ವಾ? ಅದು ನೀವು ಇರಲಿಲ್ಲ ಊರಲ್ಲಿ? ನೀವು ಊರಲ್ಲಿ ಇರಲಿಲ್ಲ? ನಾವು ಊರಲ್ಲಿ. ದುಬೈಯಿಂದ ಬಂದಿದ್ದೀರಿ? ದುಬೈ. ಅದಕ್ಕಾಗಿ ಒಂದು ದುಬೈಯಿಂದ ಬಾರಿ ಕಷ್ಟಪಟ್ಟು ಒಂದು ಮತದಾನ ಮಾಡುವ ಅವಕಾಶ. ಸೌದಿ ಅರೇಬಿಯಾ ಹೋಗಿ ಅಲ್ಲಿಂದ ಇದು ಮಾಡಿ ಸುತ್ತಾಗಿ ಬಂದಿರೋದು. ಪೇಪರ್ ಇಡುವಲ್ಲ ಮಾಡೋದು ಎಸ್ ರೈಟ್. ನನ್ನ ಹೆಸರು ರಾಜೇಂದ್ರ ಅಂತ ಹೇಳಿ, ಸೆಕ್ಟರ್ 19ನ ಸೆಕ್ಟರ್ ಆಫೀಸರ್ ನಾನು. ಸೊ ಈ ಬೂತಲ್ಲಿ ಮಾಪೋಲ್ ನಿಜವಾಗಿ ಸರಿಯಾದ ಸಮಯದಲ್ಲಿ ನಡೆದಿದೆ. ಆದರೆ ಆ್ಯಕ್ಚುಯಲ್ ಪೋಲ್ ಆಗುವಾಗ ಸನ್ಲೈಟ್ ಬಿತ್ತದರ ಮೇಲೆ VVPAT ಮೇಲೆ. ಆ ಸನ್ಲೈಟ್ನ ಬೆಳಕು ಬಿದ್ದಾಗ ಅದು ಫಂಕ್ಷನಿಂಗ್ ಕಾಣ್ತಿರಲಿಲ್ಲ. ಸೊ ನಾವು ಕೂಡಲೇ ಬಂದಾಗ ಸನ್ಲೈಟ್ ಬೀಳಿದಾಗ ಮಾಡಿದೆವು. ಕೂಡಲೇ ನಾವು ಇಟ್ಸ್ ವರ್ಕಿಂಗ್ ವೆರಿಫೈ. ಥ್ಯಾಂಕ್ ಯು. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತರಬೇತಿಯಲ್ಲಿ ಮೊದಲೇ ಹೇಳಿರಲಿಲ್ವಾ? ಹೇಳಿದ್ದೆವು. ಆ ಕ್ಷಣದಲ್ಲಿ ಅದು ಅದೇ ಫಾರ್ಮ್ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯಿತು, ಸರಿಪಡಿಸಿ. ಎಸ್, ಈಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಜಾರಪ್ಪ ಪೂಜಾರಿ ಅವರು ಸಂಪರ್ಕದಲ್ಲಿದ್ದಾರೆ. ಜಾರಪ್ಪ ಪೂಜಾರಿ ಅವರೇ, ಎಲ್ಲಿದ್ದೀರಿ? ನಾನೀಗ ವೇಣೂರು ಕಡೆ ಇದ್ದೇವೆ. ವೇಣೂರು ಬಜಿರೆ ಬೂತ್ ಅಲ್ಲಿ ಇದ್ದೇವೆ. ಹೇಗಾಗ್ತಾ ಇದೆ? ಯಾವ ಎಲ್ಲ ಮತಗಟ್ಟೆಗಳಿಗೆ ಭೇಟಿ ನೀಡಿದ್ರಿ? ನಾವು ಈಗ ಪಡಂಗಡಿ, ಕುಕ್ಕಿಯಡಿ, ನಿಟ್ಟಡೆ ಮತ್ತೆ ವೇಣೂರು ಕಡೆ ಬರ್ತಿದ್ದೇವೆ. ಮತ್ತೆ ಇನ್ನು ಆರಂಬಡಿ ಹೋಗ್ಲಿಕ್ಕೆ ಉಂಟು. ಸಿರ್ಲಾಲ್ನ ಕಡೆಯಿಂದ ಕೆಲವರು ಕಂಪ್ಲೇಂಟ್ ಬಂತು. ಯಾಕಂದ್ರೆ ಖಾಸಗಿ ವಾಹನವರು ಎಲೆಕ್ಷನ್ ಡ್ಯೂಟಿಗೆ ಬಂದಿದ್ದಾರೆ ವಾಹನದಲ್ಲಿ. ಅಂತವರ ಬೂತ್ಗೆ ಅವರ ಗ್ರಾಮ ಬೇರೆ ಬೇರೆ ಕಡೆ ಉಂಟು. ಅಲ್ಲಿ ಮತದಾನ ಮಾಡ್ಲಿಕ್ಕೆ ಅವರಿಗೆ ಸಮಸ್ಯೆ ಆಗಿದೆ. ಎಷ್ಟೊತ್ತಿಗೆ ಹೋಗುದು ಹೇಗೆ ಅಂತ ಅವರಿಗೆ ಸಮಸ್ಯೆಯಲ್ಲಿದ್ದಾರೆ. ಕೆಲವು ಚಾಲಕರು ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಅಂದ್ರೆ ಈಗ ಖಾಸಗಿ ವಾಹನದಲ್ಲಿ ಅಧಿಕಾರಿಗಳು ಬಂದಿರ್ತಾರೆ ಮತಗಟ್ಟೆಗೆ. ಈ ಚಾಲಕರ ಮತಗಟ್ಟೆ ಇನ್ನೆಲ್ಲೋ ಇರ್ತದೆ, ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತನಾ?
ಹೌದೌದು, ಈಗ ಅಧಿಕಾರಿಗಳೆಲ್ಲ ಪೋಸ್ಟಲ್ ವೋಟ್ ಏನಾದ್ರು ಮಾಡಿರ್ತಾರೆ. ಆದ್ರೆ ಖಾಸಗಿ ವಾಹನದವರು ತುಂಬಾ ಕಷ್ಟ ಅಲ್ಲ, ಅವರು ಅವರ ಬೂತಿಗೆ ಹೋಗಿ ವೋಟ್ ಮಾಡ್ಬೇಕತ್ತೆ. ಅಂತವರಿಗೆ ಕಷ್ಟ ಆಗಿದೆ ಅಂತ ಕೆಲವರಿಗೆ ನಮ್ಮ ಅಲ್ಲಿ ಕೇಳಿಕೊಂಡಿದ್ದಾರೆ, ಎಂತ ಮಾಡ್ಬೇಕು ಅಂತ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ನಾವು ಕೂಡ ಹೇಳ್ತಾ, ಈಗ ಹೇಗಿದೆ ಅಲ್ಲಿ ಮತದಾರರ ಜೋಶ್ ಹೇಗಿದೆ? ಈಗ ಏನಾದ್ರು ಕಡಿಮೆ ಆಗಿದೆಯಾ ಬಿಸಿಲಿಗೆ? ಜಯರಪ್ಪ ಸರ್ ಅವ್ರದ್ದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡುವ, ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನ ನಾವು ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಬಿಜೆಪಿಯ ಬೂತ್ ನಲ್ಲಿ ಅವರಿಗೆ ನೀಡುವಂಥದ್ದು. ಮತ್ತೊಂದು ಕಡೆಯಿಂದ ನೋಟದ ಸಪೋರ್ಟರ್ಸ್ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಒಂದಷ್ಟು ಮತದಾರರಿಗೆ ಸಪೋರ್ಟ್ ಅನ್ನ ಮಾಡ್ತಿರುವಂಥದ್ದು, ಅವರಿಗೆ ಬೇಕಾದಂಥ ಸಪೋರ್ಟ್ ಅನ್ನ ಮಾಡ್ತಿರುವಂಥ ನೋಟದ ಸಪೋರ್ಟರ್ಸ್ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಸಪೋರ್ಟರ್ಸ್ ಕೂಡ ಇಲ್ಲಿ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಸಪೋರ್ಟರ್ಸ್ ಕೆಳಭಾಗದಲ್ಲಿ ಅವರು ಬೂತ್ ಅನ್ನ ಹಾಕಿಕೊಂಡಿದ್ದಾರೆ. ಇಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸ್ತಾ ಹೋಗ್ತೇವೆ. ಬಹಳ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮತದಾನದ ಪ್ರಕ್ರಿಯೆ ಬಹಳ ವೇಗವಾಗಿ ಬಹಳ ಚುರುಕನ್ನು ಪಡೆದುಕೊಂಡು ನಡೀತಾ ಇದೆ. ಇದೀಗ ಇದು ಕಾಂಗ್ರೆಸ್ನ ಬೂತ್ನಲ್ಲಿ ಹೇಗೆ ಪ್ರತಿಕ್ರಿಯೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಬೂತ್ನಲ್ಲೂ ಕೂಡ ಮತದಾರರಿಗೆ ನೆರವನ್ನು ನೀಡುವಂಥ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನ ಬೂತ್ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥದ್ದು. ಇನ್ನು ನಾವು ಮುಂದೆ ಹೋಗ್ತೀವಿ. ಇಲ್ಲಿ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆ ನಡೆದಿದೆ. ಮತದಾನದ ಪ್ರಕ್ರಿಯೆಗಳು ನಡೆದು ಮತದಾನವನ್ನು ಹಾಕಿ ಮತದಾನವನ್ನು ಚಲಾಯಿಸಿ ವಾಪಸ್ ಬರ್ತಾ ಇರುವಂಥವರನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಮತದಾನದ ಪ್ರಕ್ರಿಯೆಯು ಕೂಡ ವೇಗವಾಗಿ ಅವರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಆ ಮತದಾನದ ಪ್ರಕ್ರಿಯೆಗೆ ಬರ್ತಾ ಇರುವಂಥವ್ರು ನೋಡಿ, ಎಲ್ಲರೂ ಕೂಡ ಮತದಾನಕ್ಕೆ ಬಂದಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಮತದಾನವನ್ನು ಮಾಡ್ತಾ ಇರುವಂತಹದ್ದನ್ನು ಕೂಡ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಮತಗಟ್ಟೆಗೆ ವಾಹನಗಳಲ್ಲಿ ಬರ್ತಾ ಇರುವಂಥ ಮತದಾರರು ಇಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇರುವಂತಹದ್ದನ್ನು ಕೂಡ ನೀವು ಕೆಲವು ಕ್ಷಣಗಳಲ್ಲಿ ನೋಡ್ಬೋದು. ಇದೀಗ ಮತಗಟ್ಟೆಯ ಸಮೀಪಕ್ಕೆ ಹೋಗ್ತಾ ಇದ್ದಾವೆ. ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಮತದಾನಕ್ಕೆ ಇಲ್ಲಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸೌನಾಲ್ನಲ್ಲಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್, ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆ ನಡೀತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಇಲ್ಲಿ ಮತದಾನ ಹೇಗೆ ಸಾಗ್ತಾ ಇದೆ ಅಂತ ನೋಡಿ. ಇಲ್ಲಿ ಒಬ್ಬರು ಮತದಾನವನ್ನು ಮಾಡಿ ಬಂದಿದ್ದಾರೆ. ಓಟ್ ಮಾಡ್ಯಾರಾ? ಪಂದ್ಯ ಹಾಕಲ್ದ ದೊಂಬು ಒಂದು ಇಲ್ಲಲ್ಗುಲ್ ನೋಡ್ತಿ ಬಲೇದ ಮಲ್ಲಿ ಪೂರ ಮಾತೆರಡಲ್ಲ ಬರ್ಬೇರು ಅಂತ ಗಾಡಿ ಇತ್ತು ಬರ್ಪೇರತ್ತ ಬೇಗ ಬರಲಿ ಬೇಗ ಬನ್ನಿ ಈ ದೊಂಬು ಕ್ಯಾರೆ ಆತಾ ನೋಡಿ. ಮತದಾನವನ್ನ ಮಾಡಿ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಮತದಾನದ ಕೇಂದ್ರ ಇದು ಪಾಡ್ಯಾರ ಒಟ್ಟು ಈ ಇಲ್ಲಲ್ಗುಲ್ ನಕ್ಲಿ ದಾದಲ್ಲ ಪನ್ಲಿ ಬಲ್ಲಿಂದು ಅಕ್ಕಳಿಗೆ ಎಂಚ ಅನ್ಪುನು ಅಕ್ಕಳಿಗೆ ಅಕ್ಕಲ್ನ ಹಕ್ಕಂದು ಗೊತ್ತುಜ್ಜ ಪನ್ಲೆಂದು ಬಲ್ಲೆ ಇಲ್ಲ ಅಡ್ಗುಲ್ದಿನ ಅಕ್ಕಲು ಬೇಗ ಓಟಬಾರ್ದು ಬೋಲಿ ಅಂದುಲೆ ಅಂಚಪ್ಪ ನೋಡು. ನೋಡಿ ಎಲ್ಲ ಮತದಾನದ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ನೀವೀಗ ನೋಡ್ತಾ ಇದ್ದೀರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸವನಾಲು ಇಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಮತದಾನಕ್ಕೆ ಮತದಾರರು ಸರತಿ ಸಾಲಿನಲ್ಲಿ ಬರ್ತಾ ಇರುವಂಥದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಇಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನೋಡಿ ಇಲ್ಲಿ ಮತದಾರರು ಬರ್ತಾ ಇರುವಂಥದ್ದು. ಎಲ್ಲರೂ ಕೂಡ ಒಟ್ಟಾಗಿ ಮತದಾನಕ್ಕೆ ಬರ್ತಾ ಇದ್ದಾರೆ. ಮೇಡಮ್, ಬಿಸಿಲನ್ನ ಲೆಕ್ಕಿಸದೆ ಎಲ್ಲರೂ ಬರ್ತಾ ಇದ್ರಿ. ಆ ಮನೆಯಲ್ಲಿ ಕೂತವರಿಗೆ ಸ್ವಲ್ಪ ಹೇಳಿ. ಮನೆಯಲ್ಲಿ ಯಾರೆಲ್ಲ ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಓ ರಾಮದೇವರೇ, ಇಲ್ಲಿಯವರಲ್ಲ ಇಡೀ ತಾಲೂಕಿನವರಿಗೆ ಹೇಳಿ. ಎಲ್ಲರೂ ಬಂದು ಒಂದು ಓಟ್ ಹಾಕಿ ನಿಮ್ಮ
ಮತವನ್ನು ಚಲಾಯಿಸಿ ಅಷ್ಟೇ ಹೇಳುದು. ಅಷ್ಟೇ ಹೇಳುದು. ನೋಡಿ ಇಲ್ಲೆಲ್ಲ ಮತದಾನಕ್ಕೆ ಹೋಗ್ತಾ ಇದ್ರು ನೋಡಿ. ಈಗ ಅವರವರ ಮತಗಟ್ಟೆಯಲ್ಲಿ ಮತದಾನಕ್ಕೆ ತೆರಳುತ್ತಾ ಇರುವಂಥ ದೃಶ್ಯ ಇದು. ಸೌನಾಲು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸೌನಾಲ್ನ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಮೊಬೈಲನ್ನು ತರೋದಕ್ಕೆ ಇಲ್ಲ, ಅದಕ್ಕೆ ಅವಕಾಶಗಳು ಇಲ್ಲ, ಆದ್ದರಿಂದ ಅದನ್ನು ಇಲ್ಲಿ ತಡೀತಾ ಇದ್ದಾರೆ. ಮೊಬೈಲಿಗೆ ತರೋದಕ್ಕೆ ಅವಕಾಶ ಇಲ್ಲ. ನೋಡಿ ಎಲ್ಲ ಸರತಿ ಸಾಲಿನಲ್ಲಿ ನಿಂತುಕೊಂಡು ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೇಗೆ ಸೌನಾಲ್ನ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವೀಗ ನೇರ ದೃಶ್ಯಗಳ ಮೂಲಕ ನೋಡ್ತಾ ಇದ್ರಿ. ಇಲ್ಲಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಬಹಳಷ್ಟು ಕಡೆ ಪೊಲೀಸ್ ಬಂದೋಬಸ್ತ್ ಇದೆ. ಜೊತೆಗೆ ಬಹಳ ಎಚ್ಚರಿಕೆಯಿಂದ ಮತದಾನದ ಪ್ರಕ್ರಿಯೆಯಲ್ಲಿ ಅಲ್ಲಿ ಭಾಗಿಯಾಗ್ತದೆ. ನೋಡಿ ಅವರೆಲ್ಲ ಮೊಬೈಲನ್ನು ತೆಗೆದಿಡುತ್ತಾ ಇದ್ದಾರೆ. ಅಲ್ಲಿ ಆಶಾ ಕಾರ್ಯಕರ್ತರು ನೋಡಿ ಅಲ್ಲಿ ಮೊಬೈಲ್ ಕೊಡಿ ಅಂತ ಕೇಳ್ತಿದ್ದಾರೆ. ಮೊಬೈಲ್ ಅವ್ರದ್ದು ಲಕೋಟೆ ಎಲ್ಲವನ್ನು ಕೂಡ ಇಲ್ಲಿ ತೆಗೆದಿಡ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮೊಬೈಲ್ ಬಳಕೆ ಒಳಗೆ ಇಲ್ಲ ಅನ್ನುವಂಥದ್ರ ಕಾರಣಕ್ಕಾಗಿ ಸ್ಟ್ರಿಕ್ಟಾಗಿ ಇಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಈಗ ಒಬ್ಬರು ಮೊಬೈಲ್ ಇಟ್ಕೊಂಡು ಬಂದರು, ಅವ್ರದ್ದು ಮೊಬೈಲ್ ಕೂಡ ಅಲ್ಲಿ ಇಡಬೇಕಾಗ್ತದೆ. ನೋಡಿ ಅಲ್ಲಿ ಮೊಬೈಲನ್ನು ಇಟ್ಟು ಒಳಭಾಗಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದು ಸೌನಾಲ್ನ ಮತಗಟ್ಟೆಯ ದೃಶ್ಯಾವಳಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದುಂಡೋಲೆ, ಸುದ್ದಿ ನ್ಯೂಸ್, ಸವನಾಳು. ನಮ್ಮ ಬಳಂಜ ಇದರ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಲ್ಲಿ ಹೊರಡೋದು ಮತ್ತು ಸಮಾಜ ಸೇವಕರಾಗಿರುವಂಥ ಬಿ ಪ್ರಮೋದ್ ಕುಮಾರ್ ಜೈನ್ರವರು ನಮ್ಮ ಸುದ್ದಿ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತಿನ ಈ ಒಂದು 2024ನೇ ಈ ಒಂದು ಚುನಾವಣೆ ನಮ್ಮ ದೇಶದ ಅಭಿವೃದ್ಧಿ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಈಗ ಪ್ರಸ್ತುತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ಹೇಳಿದರೆ ಒಂದು ಪ್ರಥಮ ಸ್ಥಾನ ಪಡೆದಂಥ ಒಂದು ರಾಷ್ಟ್ರವಾಗಿದೆ ಅಂಥೇಳಿ ಎಲ್ಲ ವಿದೇಶಿ ಗಣ್ಯರೆಲ್ಲ ಮೋದಿಯವರನ್ನು ಹೊಗಳ್ತಾ ಇದ್ದಾರೆ. ಆಡಳಿತ ಉತ್ತಮವಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದ್ದರಿಂದ ಈ ಬಾರಿಯೂ ಕೂಡ ಮೋದಿಯವರ ಸರ್ಕಾರ ನಮ್ಮ ರಾಷ್ಟ್ರದಲ್ಲಿ ಬರ್ತದೆ ಎನ್ನುವಂಥ ಅಭಿಪ್ರಾಯ ನನ್ನದಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮ್ಮ ಜೊತೆಗೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಭುವನೇಂದ್ರ ಪುದುವೆಟ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭುವನೇಂದ್ರ ಅವರೇ. ನಮಸ್ತೆ. ತಾವು ಎಲ್ಲಿದ್ದೀರಿ ಮತ್ತು ಎಷ್ಟು ಮತಗಟ್ಟೆಗಳಿಗೆ ಭೇಟಿ ನೀಡಿದ್ದೀರಿ? ಹೇಗಾಗ್ತಾ ಇದೆ ಮತದಾನದ ಪ್ರಕ್ರಿಯೆ? ನಾವೀಗ ಬಂದಾರು ಸಮೀಪದ ಮೇರೋಲ್ ತರ್ಕ ಮತಗಟ್ಟೆಯಲ್ಲಿ ಇದ್ದೇವೆ. ಎಲ್ಲ ಕಡೆ ಉತ್ತಮ ಸ್ಪಂದನೆ ಇದೆ ಮತದಾರರದ್ದು. ಬಿಸಿಲಿದ್ರು ಕೂಡ ಬಿಸಿಲು ನಡುವೆ ಬಂದು ಮತದಾನ ಮಾಡ್ತಿದ್ದಾರೆ ಎಲ್ಲ ಕಡೆ. ಯುವ ಮತದಾರರು ಹೊರಗೆ ಬಂದಿದ್ದಾರೆ, ವಯಸ್ಸಾದವರು ಬಂದು ಮತದಾನ ಮಾಡ್ತಿದ್ದಾರೆ. ಎಲ್ಲರಲ್ಲಿ ಹುರುಪು ಕಾಣ್ತಾ ಇದೆ. ಹೇಗೆ ಶೇಕಡವಾರು ಮತದಾನ ಜಾಸ್ತಿ ಆಗುವ ನಿರೀಕ್ಷೆಗಳಿದಾವ? ಜಾಸ್ತಿ ನಿರೀಕ್ಷೆಗಳು ಕಾಣ್ತಾ ಇಲ್ಲ. ಕಳೆದ ಸಾಲಿನಷ್ಟೇ ಆಗ್ಬೋದು ಅಂತ ಹೇಳ್ತಾರೆ. ಕಳೆದ ಸಲದಷ್ಟೇ ಆಗ್ಬೋದು ಅಂತ. ಹೌದು. ಓಕೆ. ಜೋಶ್ ಹೇಗಿದೆ ಮತದಾರರಲ್ಲಿ? ಈ ಹಿಂದಿಗಿಂತ ಕಡಿಮೆ ಇದೆ, ಬಟ್ ಒಟ್ಟಾರೆ ಓಕೆ, ಒಳ್ಳೆದಿದೆ. ಯಾವುದೆಲ್ಲ ಮತಗಟ್ಟೆಗಳಿಗೆ ಭೇಟಿ ಕೊಟ್ರಿ? ನಾವು ಬಂದಾರು, ಈಗ ಮೇರೋಲ್ ತರ್ಕದಲ್ಲಿದ್ದೇವೆ. ಬಂದಾರು ಶಾಲೆ ಆ ಕಡೆ ಎಲ್ಲ ಹೋಗಿ ಬಂದಿದೆ. ಕಲ್ಲೇರಿ ಎಲ್ಲ ಹೋಗಿ ಬಂದಿರಿ. ಓಕೆ. ಇನ್ನು ಯಾವ ಕಡೆಗೆ ಹೋಗುವವರು ತಾವು? ಇನ್ನು ಕುಪ್ಪೇಟಿ ಸೈಡಿಗೆ ಹೋಗ್ಬೇಕು.
ಕುಪ್ಪೇಟಿ ಸೈಡಿಗೆ ಹೋಗ್ಬೇಕು. ಕುಪ್ಪೆಟ್ಟಿ ಮೊಗ್ರು ಆ ಸೈಡ್ಗೆ ಹೋಗ್ಬೇಕು. ಆ ಕಡೆಗೆ ಹೋಗ್ಬೇಕಾ? ಓಕೆ. ಮತ್ತೆ ನಿಮ್ಮನ್ನು ಪ್ರಜಾಪ್ರಭುತ್ವದ ಬಹುದೊಡ್ಡ ದೇಶ ಭಾರತ. ಇವತ್ತು ಆ ಉತ್ಸವದ 2ನೇ ಹಂತದ ಮತದಾನ ನಮ್ಮ ರಾಜ್ಯದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಮತದಾರರು ಉತ್ಸಾಹದಿಂದ ಮತದಾನ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಎಲ್ಲ ಮತಗಟ್ಟೆಯ ಎದುರು ಜನ ಬಂದು ಕ್ಯೂ ನಿಂತಿರ್ತಕ್ಕಂಥದ್ದು. ಬೆಳಗ್ಗೆ ಒಳ್ಳೆಯ ರೀತಿಯಲ್ಲಿ ಮತದಾನದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಈಗಾಗಲೇ ನಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಮತದಾನ ಮಾಡಿ ಬಂದರೆ ನಾನೀಗ ಮತದಾನವನ್ನು ಮಾಡಿದ್ದೇನೆ. ಇಡೀ ದೇಶದಲ್ಲಿ ಉತ್ಸಾಹವನ್ನು ಕಂಡಾಗ ಮತ್ತೆ ನರೇಂದ್ರ ಮೋದಿಯ ಸರ್ಕಾರ ರಚನೆ ಆಗುತ್ತೆ. 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿಯ ಪೂರಕವಾಗಿರ್ತಕ್ಕಂಥದ್ದು. ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಆಶಯಗಳನ್ನು ಮತದಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಂಡಿದ್ದೇವೆ. ಒಂದು ಉತ್ಸಾಹದಲ್ಲಿ ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮತದಾರರು ಇದಕ್ಕೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದರೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಮತದಾನಗಳು ನಡೀತಾ ಇದ್ದಾವೆ. ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ನಿಮ್ಮ ನೋಡಿ, 28 ಸ್ಥಾನಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣಗಳಿದ್ದಾವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ವಾತಾವರಣ ಕಳೆದ 33 ವರ್ಷಗಳಲ್ಲಿ ಬಿಜೆಪಿಯ ಪರವಾಗಿರ್ತಕ್ಕಂಥ ವಾತಾವರಣ ಲೋಕಸಭಾ ಚುನಾವಣೆ. ಆದರೆ ಕಳೆದ 2 ಅವಧಿಗಳಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಮತ್ತಷ್ಟು ಅದಕ್ಕೆ ಗಟ್ಟಿ ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ.
ಇವತ್ತು ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಬ್ರಿಜೇಶ್ ಚೌಟ ಅವರು ಈ ಕ್ಷೇತ್ರದಲ್ಲಿ ಗೆಲ್ತಾರೆ. 28 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಲವನ್ನು ಕಂಡಿದ್ದೇವೆ. ಕಾಂಗ್ರೆಸ್ ಈ ಬಾರಿ ಮತ್ತೆ 33 ವರ್ಷಗಳ ಬಳಿಕ ಜಯಗಳಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಅವರು ಎಲ್ಲ ಚುನಾವಣೆಗಳು ಇಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಜಿಲ್ಲೆಯ ಜನ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯ ಕೈ ಬಿಟ್ಟಿಲ್ಲ. ನಮಸ್ಕಾರ, ನಾನು ಜೋಸಫ್ KJ, ಪುದುವೆಟ್ಟು, 166 ಬೂತ್ ನಂಬರ್ನ ಮತದಾರ. ಇವತ್ತು ಚುನಾವಣೆ ದಿನ. ನಿಮಗೆ ಮೀಡಿಯಾದವರಿಗೆಲ್ಲ ಆಶ್ಚರ್ಯ ಆಗ್ಬೋದು. 2014 ಮತ್ತು 19ನೇ ಇಸವಿಯಲ್ಲಿ BJP ಬೂತ್ಗಳಲ್ಲಿ ಎಷ್ಟೊಂದು ಜನ ತುಂಬಿ ತುಳುಕುತ್ತಿದ್ದರು, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೀವು ಮೀಡಿಯಾದವರಿಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡಬೇಕು. ನಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮಾತನಾಡೋದು ಅಂತ ಬಾಕಿಯವರು ಹೇಳ್ತಾರೆ. ಆದರೆ ಈ ಪರಿಸ್ಥಿತಿ ಇವತ್ತು BJPಗೆ ಬಂದದ್ದು ಶೋಚನೀಯ ಸ್ಥಿತಿಗೆ ತಲುಪಲಿಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರದ್ದು ಭ್ರಷ್ಟಾಚಾರ ಮತ್ತು ವಚನ ಭ್ರಷ್ಟತನ. ಯಾವುದೇ ಹೇಳಿದ ಕೆಲಸಗಳನ್ನು ಮಾಡದೇ ಇರುವಂಥದ್ದು, ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನು ಮಾಡದೇ ಇರುವಂಥದ್ದು ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮತದಾರರು ಇವತ್ತು ಗ್ರಾಮದಲ್ಲಿ ಯಾರನ್ನು ನಿಷ್ಠ ಮಾಡಲಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಬೂತಿಗೂ ಬರ್ತಾರೆ, BJPಗೆ ಬೂತಿಗೂ ಹೋಗ್ತಾರೆ. ಆದರೆ ಮತ ಚಲಾವಣೆಗೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಕಾರಣದಿಂದ ಒಂದು ಋಣ ತೀರಿಸುವಂತೆ ಇವತ್ತು ಮತದಾನ ಮಾಡ್ತಾ ಇದ್ದಾರೆ ಜನರು. ಸಿದ್ದರಾಮಯ್ಯರು, DKC ಅವರು ಈ ರಾಜ್ಯದಲ್ಲಿ ಮಾಡಿದಂತಹ ಜನ ಮನ ಗೆಲ್ಲುವಂತಹ ಕೆಲಸಗಳ ಮೇಲೆ ಮತ ಚಲಾವಣೆ ಆಗ್ತದೆ. ಇವತ್ತು ನರೇಂದ್ರ ಮೋದಿಯವರ ಅಲೆ ಅಂತ ಹೇಳ್ತಾರೆ. ಎಲ್ಲಿ ಕೂಡ ನರೇಂದ್ರ ಮೋದಿಯವರು ಒಂದು ಸಮಾವೇಶ ಮಾಡಲಿಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಯಾಕೆಂದರೆ ಜನ ಸೇರ್ತಾ ಇಲ್ಲ. ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಯಾಕೆಂದರೆ ರೋಡ್ ಶೋಗಳಲ್ಲಿ ಜನ ಒಂದು 50,000 ಇದ್ದರೂ ಒಂದು 5 ಲಕ್ಷದಾಗೆ ಕಾಣ್ತದೆ. ಅದಕ್ಕೋಸ್ಕರ ಅದನ್ನು ಬಿಂಬಿಸೋದಕ್ಕೋಸ್ಕರ ಇವತ್ತು ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಚುನಾವಣೆಗಳನ್ನು ಎದುರಿಸಲಿಕ್ಕೆ ಮತ್ತು ಸಮಾವೇಶಗಳನ್ನು ಮಾಡಲಿಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ. ಪತ್ರಿಕಾಗೋಷ್ಠಿಗಳನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಹೆದರಿಕೆ ಆಗಿದೆ. 10 ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಗಳನ್ನು ಮಾಡಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ ಅವರಲ್ಲಿ ಕಳಂಕ ತುಂಬಿದೆ, ಭ್ರಷ್ಟಾಚಾರ ತುಂಬಿದೆ ಎಂಬುದು ಸಾರ್ವಜನಿಕರಿಗೆಲ್ಲ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಆಶ್ವಾಸನೆಗಳನ್ನು ಕೊಟ್ಟು ಜನರೊಳಗೆ ಮನಸ್ಸುಗಳನ್ನು ಒಡೆಯುವ ಕೆಲಸಗಳನ್ನು ಮಾಡಿ ಇವತ್ತು BJP ಅವರು ಓಟ್ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ನೋಡಿ ಇವತ್ತು ಬೂತ್ಗಳಲ್ಲಿ ಕೂಡ ಎಷ್ಟು ಸಮಾಧಾನದಲ್ಲಿ ಇದ್ದಾರೆ, ಎಷ್ಟು ಶಾಂತವಾಗಿದ್ದಾರೆ, ಎಲ್ಲರ ಜೊತೆಗೆ ಸೌಮ್ಯ ಸ್ವಭಾವದಿಂದ ವರ್ತಿಸ್ತಾ ಇದ್ದಾರೆ. BJP ಅವರು ಇವತ್ತು ಬೂತಲ್ಲಿ ಬಂದು ಕೂಡ ಅವರಿಗೆ ಧೈರ್ಯ ಇಲ್ಲದಕ್ಕೋಸ್ಕರ ಗೇಟ್ವರೆಗೆ ಹೋಗಿ ಮತವನ್ನು ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ. ಅದು ಅವರ ಸೋಲಿನ ಭೀತಿ ಅವರಿಗೆ ಆವರಿಸಿದೆ. ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಸಲ ಅವರು ಸೋಲ್ತಾರೆ. ಮತ್ತು ಬೆಳ್ತಂಗಡಿ ತಾಲೂಕಲ್ಲಿ ರಕ್ಷಿತ್ ಶಿವರಾಮ್ ಎಂಬ ಯುವ ನಾಯಕನ ಮುಖಾಂತರ ಇಲ್ಲಿ ಸಾಕಷ್ಟು ಮತಗಳ ಕ್ರೋಢೀಕರಣ ಆಗಿದೆ. ಆದ್ದರಿಂದ ರಕ್ಷಿತ್ ಶಿವರಾಮ್ ಮತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಇಡೀ ನಮ್ಮ ಈ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆಲುವಿನ ಪತಾಕೆ 33 ವರ್ಷಗಳಲ್ಲಿ ಗೆಲ್ಲುವ ಪತಾಕೆಯನ್ನು ಖಂಡಿತವಾಗಿ ಹಾರಿಸ್ತಾರೆ. ಕಾಂಗ್ರೆಸ್ಸಿನ ಗತವೈಭವಕ್ಕೆ ಇವತ್ತು ಈ ಮತದಾನದ ಮೂಲಕವಾಗಿ ಈ ಸಲ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಖಂಡಿತವಾಗಿ ಬರುತ್ತದೆ ಎಂಬ ವಿಶ್ವಾಸ ಮತದಾರರಿಗಿದೆ. ಒಂದು ವೇಳೆ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿಯನ್ನು ಜನ ಸೋಲಿಸಿದರೆ ಇದು ಬಡವರ ಸೋಲು, ಜನಪರ ಕಾಳಜಿಯ ಸೋಲು, ಕರುಣೆಯ ಸೋಲು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಸಾಮಾನ್ಯರು ಯಾವುದೇ ಕಾರಣಕ್ಕೂ ಮನಸ್ಸಾಕ್ಷಿ ಇರುವವರು ಇವತ್ತು ಕಾಂಗ್ರೆಸ್ಸಿಗೆ ಮತ ಚಲಾವಣೆ ಮಾಡಿ ಅಭೂತಪೂರ್ವವಾದ ಗೆಲುವನ್ನು ತಂದುಕೊಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಅದು ನಾವು ಜೂನ್ 4ನೇ ತಾರೀಕಿಗೆ ಲೆಕ್ಕ ಆಗುವ ದಿನದಲ್ಲಿ ಕಾಣ್ಬೋದು. ಧನ್ಯವಾದಗಳು. ಮಾತರೆಗಳು ನಮಸ್ಕಾರ. ಯಾನು ಈ ಸಲ ಫಸ್ಟ್ ಓಟ್ ಮಾಡೋದಿಲ್ಲ. ಯಾಕಲ್ಲ ಬಂದರ ಸಾಲ ಮುಲ್ಪನೆ ಕೈತಲ್ಲು ಎಂಕ ಮಸ್ತ್ ಖುಷಿ ಆಗುಂಡು ಫಸ್ಟ್ ಓಟ್ ಬಂದಾಗ. ಏನಪುದರ ಸಚಿನ್ ಕುಂಬಾರ್ ಅಂದು ಸ್ಟೂಡೆಂಟ್ ಆತ ಯಾನು ಆರ್ಟಿಸ್ಟ್ ಮೂಲು ಬೆಳ್ತಂಡು ಓಟು ಪಾಡ್ಯ ಮಸ್ತ್ ಖುಷಿ ಆಗುಂಡು ಎಂಕ ಫಸ್ಟ್ ಓಟ್ ಆತ ಅಂಚ ಮಸ್ತ್ ಖುಷಿ ಆಗುಂಡು. ಏರು ಇನ್ನಾಪೇರು ಏರು ಸೋಪೇರು ಅಂದ್ರೆ ನಾನು ತುಂಬ ಗೊತ್ತಾಪನ ಅಭಿವೃದ್ಧಿ ಕೊಟ್ಟು ಮಸ್ತ್ ಖುಷಿ ಆಗುಂಡು. ಯಾನು ಏರೆಗೆ ಓಟು ಪಾಡ್ದೆ ಪಣರಾಪಜ ಐನಪುರ ಪಣ
ಎಂಕ್ 19. ಥ್ಯಾಂಕ್ ಯು. ಅಂತ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರು ಇತ್ತ ಉಜಿರೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಕಾರ್ಯನಿರ್ವಹಿಸುವಂದಿಲ್ಲ ಎನ್ನ ಬೂತು ಎನ್ನ ಗ್ರಾಮ ಪುದುವೆಟ್ಟು 165ನೇ ಬೂತು ಅಂಚ ಮತದಾನ ಮಲ್ತೆಯನು ಭಾರಿ ಸೋಕುಡು ಎಡ್ಡೆ ರೀತಿಡು ಜನಕ್ಲು ಮತದಾನ ಮಲ್ತೊಂದುಲ್ಲೇರು. ದೇಶದ ಭವಿಷ್ಯಕ್ಕೋಸ್ಕರ, ದೇಶದ ಸುರಕ್ಷತೆಗೋಸ್ಕರ, ದೇಶದ ಮಾತ ಅಭಿವೃದ್ಧಿಗೋಸ್ಕರ ಈ ಸಲ ಮಾತಾ ಜನಕ್ಲು ಬತ್ತದು ನರೇಂದ್ರ ಮೋದಿಗೆ ನಮ್ಮ ಮತನ ಪಾಡೊಂದುಲ್ಲೇರು. ಮಸ್ತ್ ಖುಷಿ ಆವೊಂದುಂಡು. ಪ್ರತಿಯೊರಿಲ್ಲ ಒಂಜಿ ಸ್ವಲ್ಪ ವರ್ಷ ದಿಪ್ಪು ಎಲ್ಲ 18 ವರ್ಷ ಕರಿನಗ್ಲಾವಡು ಪ್ರತಿಯೊರಿಲ್ಲ ದೇಶದ ಸುರಕ್ಷತೆ ಬಗ್ಗೆ ಮೋದಿ ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು 10 ವರ್ಷಡು ಐತ ಆಡಳಿತದ ಆಗ್ಲಾಗಿ ಇಷ್ಟ ಆದ ಇನಿ ಎಡ್ಡೆ ರೀತಿದು ಮತದಾನ ಬರ್ತದೆ 100% ಲಾವು ಒಂದು ಎಂಗ್ಲಾಗಿ ನಿರೀಕ್ಷೆ ಉಂಟು. ಖಂಡಿತ ಈ ದೇಶಕ್ಕೋಸ್ಕರ ಅಂಚನೆ ನಮ್ಮ ಹಿಂದುತ್ವಗೋಸ್ಕರ ಅಂಚನೆ ಈ ದೇಶದ ಜನಕ್ಲ ಸುರಕ್ಷತೆಗೋಸ್ಕರ ಮಾತೆರ್ಲ ಬರ್ತದೆ ಮತದಾನ ಮಲ್ಪೇರೆಂದು ಎಂಗ್ಲಿಗೆ ವಿಶ್ವಾಸ ಉಂಟು. ಇತ್ತ ಎಂಗ್ಲ ಒಂಜಿ ಬೂತುಡು ಸಾಧಾರಣ ಒಂಜಿ 40% ಅವು ಬೊಕ್ಕೊಂಜೆ ಬೂತುಡ್ಲ 40% ಅವು ರಡ್ಡು ಬೂತುಡು. ನಾನು ಕೇಶಗೌಡ, KPCC ಸದಸ್ಯ, 163 ಧರ್ಮಸ್ಥಳ ವಾರ್ಡ್ನ ಮತದಾರ. ಈ ತನಕ ನಮ್ಮ 163 ವಾರ್ಡಲ್ಲಿ ಅತ್ಯಂತ ಉತ್ಸಾಹದಿಂದ ಜನರು ಭಾಗವಹಿಸ್ತಿದ್ದಾರೆ. ಬೆಳಿಗ್ಗೆನೇ ಭಾಳಷ್ಟು ಸರತಿಯ ಸಾಲಿನಲ್ಲಿ ಬಂದು ಭಾಗವಹಿಸ್ತಾ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅತ್ಯಂತ ಹೆಮ್ಮೆಯಿಂದ ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಂತರ ಭಾಳಷ್ಟು ಪ್ರಯೋಜನವನ್ನು ಕೂಡ ಜನರು ಪಡ್ಕೊಂಡದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಅಭಿಮಾನವನ್ನು ಹೊಂದಿದಂಥ ಜನರು ನಾವು ಖಂಡಿತ ನಿಮಗೆ ಮತದಾನ ಮಾಡ್ತೇವೆ ಅಂತ ಹೇಳುವಂಥ, ಅದರಲ್ಲೂ ಹೆಚ್ಚಾಗಿ ಹೆಂಗಸರು ನಮಗೆ 2,000 ಬರ್ತಾ ಇದೆ, ಹಾಗಾಗಿ ನಾವು ಅದರ ಪ್ರಯೋಜನ ಪಡ್ಕೊಂಡಿದ್ದೇವೆ, ನಾವು ಬೇರೆ ಏನು ಹಾಕೋದಿಲ್ಲ, ಬೇರೆ ಯಾರಿಗೂ ಹಾಕೋದಿಲ್ಲ, ನಿಮಗೆ ಹಾಕ್ತೇವೆ ಅಂತ ಹೇಳುವಂಥ ಉತ್ಸಾಹವನ್ನು ತೋರಿಸ್ಕೊಂಡು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಕರೆಂಟ್ ಫ್ರೀ ಆದವರು ಅವರೆಲ್ಲ ಬಂದು ನಮಗೆ ಸ್ವಲ್ಪ ಆದರೂ ಸಿಕ್ಕಿದೆ, ಏನು ಕೊಡಲಿಲ್ಲ, ಬಾಕಿ ಸರ್ಕಾರ ಇಷ್ಟ ತನಕ ನಮಗೆ ಯಾವುದು ಫ್ರೀ ಕೊಡಲಿಲ್ಲ, ನಮಗೆಲ್ಲ ಕೊಟ್ಟದ್ದು ಭಾಳ ಉಪಕಾರ ಆಗಿದೆ, ನಮ್ಮ ಮಕ್ಕಳಿಗೆ ಸಹಕಾರ ಆಗಿದೆ, ನಮ್ಮ ಮನೆಯವರಿಗೆ ಸಹಕಾರ ಆಗಿದೆ ಅಂತ ನೆಲೆಯಲ್ಲಿ ಜನರು ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ಬಹುಶಃ ನಮ್ಮ ವಾರ್ಡ್ನಲ್ಲಿ ಪ್ರತಿ ವರ್ಷ 85% ಮತದಾನ ಆಗ್ತದೆ. ಈ ಸಲ ಅದು ಅದಕ್ಕಿಂತಲೂ ಜಾಸ್ತಿ 90-95 ತನಕ ಹೋಗ್ಬೋದು ಎಂಬ ನಿರೀಕ್ಷೆ ನಮ್ಮಲ್ಲಿದೆ. ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರೋ ಮತದಾರರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಬಿಸಿಲಿನ ಗಲಾಟೆಗಾಗಿ, ಬಿಸಿಲಿನ ಭರಾಟೆಗಾಗಿ ಜನರು ಬೆಳಿಗ್ಗೆನೇ ಬಂದಿದ್ದಾರೆ ಸರತಿ ಸಾಲಿನಲ್ಲಿ. ಈಗ ಕೆಲವರು ಫೋನ್ ಮಾಡಿ ಹೇಳ್ತಿದ್ದಾರೆ ನಾವು 4 ಗಂಟೆ ಮೇಲೆ ಬರ್ತೇವೆ, ರಶ್ ಇರಲಿಕ್ಕೆಲ್ಲ ಅಂತ. ಹಾಗಾಗಿ 4 ಗಂಟೆ ಮೇಲೆ ಕೂಡ ಜನರು ಬರ್ಬೋದು. ಸ್ವಲ್ಪ 4 ಗಂಟೆ ಮೇಲೆ ಇನ್ನೂ ರಶ್ ಆಗುವಂಥ ಅವಕಾಶಗಳಿದೆ. ಮತ್ತು ಇನ್ನೊಂದು ಸಮಸ್ಯೆಗಳು ಏನು ಅಂತ ಹೇಳಿದರೆ ಅಲ್ಲಲ್ಲಿ ಕಾರ್ಯಕ್ರಮಗಳು ಇವತ್ತು ಮದುವೆ, ಗೃಹ ಪ್ರವೇಶ ಇತ್ಯಾದಿ ಕಾರ್ಯಕ್ರಮಗಳಿರುವ ಕಾರಣ, ಪೂಜೆಯಲ್ಲಿರೋ ಕಾರಣ ಜನರು ಮಧ್ಯಾಹ್ನ ನಂತರ ಬರುವ ನಿರೀಕ್ಷೆ ಇನ್ನೂ ಕೂಡ ಜಾಸ್ತಿ ಇದೆ. ಅಂತೂ 95% ಮತದಾನ ನಮ್ಮ ವಾರ್ಡ್ನಲ್ಲಿ ಆಗುವ ನಿರೀಕ್ಷೆ ನಮ್ಮಲ್ಲಿದೆ. ನಮಸ್ತೆ ಎಲ್ರಿಗೂ. ಹೆಸರು ಪೃಥ್ವೀಶ್ ಅಂಥೇಳಿ, ಧರ್ಮಸ್ಥಳದ 164ನೇ ಮತಗಟ್ಟೆಯಲ್ಲಿ ನಮ್ಮ ಓಟ್ ಇರುವಂಥದ್ದು. ಈಗಾಗಲೇ ನಾವು ನಮ್ಮ ಮತವನ್ನು, ಅಂದರೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದೇವೆ. ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ನೀವು ಕೂಡ ನಿಮ್ಮೊಂದು ಹಕ್ಕೇನಿದೆ ಅದನ್ನು, ಪ್ರಜಾಪ್ರಭುತ್ವದ ಹಬ್ಬ ಇದು ಚುನಾವಣೆ ಅನ್ನುವಂಥದ್ದು, ಇದನ್ನು ಸಂಭ್ರಮಿಸಬೇಕು, ನಾವೆಲ್ಲರೂ ಆಚರಿಸಬೇಕು. ಈ ಮನೆಯ ಒಂದು ಕಾರ್ಯಕ್ರಮ ಆದರೆ ಅವೆಲ್ಲ ನಮ್ಮದು ಅನ್ನುವ ಭಾವನೆ ಹೇಗೆ ಬರ್ತದೋ, ಅಥವಾ ಯಾವುದೋ ಒಂದು ಸಂಬಂಧಿಕರ ಮನೆಗೆ ಹೋದಾಗ ಅವರು ನಮ್ಮವರೇ ಅನ್ನುವ ಭಾವನೆ ಹೇಗೆ ನಮ್ಮಲ್ಲಿದೆಯೋ, ಅದೇ ರೀತಿ ಈ ಚುನಾವಣೆ ಅನ್ನುವಂಥದ್ದು ಅದು ನಮ್ಮದು ಅನ್ನುವಂತಹ ಒಂದು ಭಾವನೆಯೊಂದಿಗೆ, ಖುಷಿಯೊಂದಿಗೆ ಇದನ್ನು ಆಚರಣೆ ಮಾಡಬೇಕು. ಹಿರಿಯರೊಬ್ಬರು ಒಂದು ಮಾತನ್ನು ಹೇಳಿದರು, ಈ ಚುನಾವಣೆಯ ದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಇದು ಒಂದನೇ ಅಂಶ. ಆದರೆ ಎರಡನೇ ಅಂಶ, ದೇಶಕ್ಕೋಸ್ಕರ ಮತವನ್ನು ನೀಡಬೇಕು. ಮೂರನೇದಾಗಿ ನಾವ್ಯಾರು ಕೂಡ ನೋಟಾ ಮತವನ್ನು ಹಾಕಬಾರ್ದು ಅಂಥೇಳಿ. ಯಾಕಂತ ಹೇಳಿದರೆ ನೋಟಾದ ಮೂಲಕ ನಾವು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು ತಪ್ಪಿ ಹೋಗ್ತದೆ. ಆದ್ದರಿಂದ ನಾವು ಯಾರು ನೋಟವನ್ನು ಹಾಕದೆ ಯಾರು ಉತ್ತಮರಿದ್ದಾರೋ ಅತ್ಯಂತ ಗರಿಷ್ಠ ಮತದಾನ ಮಾಡಬೇಕು. ನೋಟ ಅನ್ನುವಂಥದ್ದು ಅತ್ಯಂತ ಕನಿಷ್ಠ ಮತದಾನ ಅಂಥೇಳಿ ಒಬ್ಬರು ಹೇಳಿದರು. ಅದೇ ರೀತಿ ಅವರ ಆ ಒಂದು ಏನು ಮಾತಿದೆ ಅದರ ಆಶಯದಂತೆ ಇವತ್ತು ದೇಶ ನಡೆದುಕೊಳ್ಬೇಕಿದೆ. ಮತದಾರರು ಜಾಗೃತರಾಗಿ ಅತ್ಯಂತ ಗರಿಷ್ಠರನ್ನು ಅಂತ ಹೇಳಿದರೆ ಉತ್ತಮರನ್ನು ಆಯ್ಕೆ ಮಾಡುವಂತಹ
ಒಂದು ಪ್ರಕ್ರಿಯೆ ಈ ಒಂದು ಚುನಾವಣೆಯಲ್ಲಿ ನಡೀತದೆ. ಅದರಿಂದ ಈ ಹಬ್ಬವನ್ನು ಎಲ್ಲರೂ ಸಂಭ್ರಮಿಸಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು 10 ಗಂಟೆ ಅಥವಾ ಮಧ್ಯಾಹ್ನದ ಒಳಗಾಗಿ ನಮ್ಮ ಮತವನ್ನು ನಾವು ಚಲಾಯಿಸಿ ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಹಕರಿಸುವಂಥ ಕೆಲಸ ಕೂಡ ಸಾಮಾನ್ಯ ಜನರು ಕೂಡ ಮಾಡಬೇಕು ಎಂಬುದಾಗಿ. ನಮ್ಮ ಪ್ರತಿನಿಧಿ ಹೆರಾಲ್ಡ್ ಪಿಂಟೋರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹೆರಾಲ್ಡ್ ಪಿಂಟೋರ್ ಅವರೇ, ಲೋಕಸಭಾ ಚುನಾವಣೆಯ ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ? ನಾನು ಇವತ್ತು ಕಲ್ಮಂಜ ಗ್ರಾಮ ವ್ಯಾಪ್ತಿಗೆ ಕಲ್ಮಂಜ ಪಂಚಾಯತ್ ಸರ್ಕಾರಿ ಶಾಲೆಗೆ ಹೋಗಿದೆ. ಆ ಬೂತಲ್ಲಿ ಒಂದು ಬೂತಲ್ಲಿ 97ನೇ ಮತಗಟ್ಟೆಯಲ್ಲಿ 1300 ಮತದಾರರಿದ್ದಾರೆ. ಅಲ್ಲಿ ಭಾರಿ ಜನಸಂಖ್ಯೆಯಿಂದ ಕೂಡಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿಯ ಮತಗಟ್ಟೆಯವರ ಒಂದು ಅಭಿಪ್ರಾಯ ಇತ್ತು, ಈ ಮತಗಟ್ಟೆಯನ್ನು ವಿಂಗಡಿಸಬೇಕಾಗಿ ಅಂತ ಒಂದು ಹೇಳ್ತಾ ಇದ್ರು. ಜನ ಜಾಸ್ತಿ ಆಯ್ತು, 2 ಮತಗಟ್ಟೆಯಾಗಿ ಮಾಡ್ಬೇಕಂತ ಒತ್ತಾಯ ಇತ್ತು. ಮತ್ತೊಂದು ಮತಗಟ್ಟೆಯಲ್ಲಿ 1000 ಮತದಾರರು ಇದ್ರು. ಆದ್ರೂ ಆ ಬೂತ್ ನಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿತ್ತು. ಆನಂತರ ಕಾರ್ಯಕರ್ತರು ಬಹಳ ಉತ್ತಮ ರೀತಿಯಲ್ಲಿ ಮತದಾರರನ್ನು ಓಲೈಸುವಲ್ಲಿ ಮಗ್ನರಾಗಿದ್ದರು. ಅದೇ ರೀತಿ ಉಜಿರೆ ಜನಾರ್ದನ ಶಾಲೆಯಲ್ಲಿ ಕೂಡ ಮತದಾನ ಬಹಳ ವಿರಳವಾಗಿತ್ತು. ಅದು ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ರು. ಹಳೆಪೇಟೆ ಶಾಲೆಯಲ್ಲಿ 4 ಹಳೆಪೇಟೆ ಶಾಲೆಯಲ್ಲಿ 2 ಮತಗಟ್ಟೆಯಲ್ಲಿ ಒಂದು ಮತಗಟ್ಟೆಯಲ್ಲಿ ಬಹಳ ಜನಸಂಖ್ಯೆ ಇತ್ತು. ಒಂದು ಬೂತ್ ನಲ್ಲಿ ಜನಸಂಖ್ಯೆ ವಿರಳವಾಗಿತ್ತು. ಆನಂತರ ಟಿಬಿ ಕ್ರಾಸ್ ಅಲ್ಲಿ ಸಹ ಹಾಗೇನೆ ಮತದಾರರು ವಿರಳ ಇತ್ತು. ಒಂದು ನೋಡುವಾಗ ಈ ಸಲ ಮತದಾನದ್ದು ಏನೋ ಒಂದು ವ್ಯತಿರಿಕ್ತವಾಗಿ ಕಾಣ್ತಾ ಇದೆ. ಜೋಶ್ ಇಲ್ಲ ಅಂತ ಹೇಳ್ತಿರೋದಾ? ಜೋಶ್ ಕಾಣ್ತಾ ಇಲ್ಲ. ಕಾರ್ಯಕರ್ತರು ಜೋಶ್ ಅಲ್ಲಿದ್ದಾರೆ. ಮತದಾರರು ಬಹಳ ವಿರಳರಾಗಿದ್ರು ಎಲ್ಲ ಬೂತ್ ಗಳಲ್ಲಿ. ಉಜಿರೆ SDM ಶಾಲೆಯಲ್ಲಿ ಸಹ ಅದೇ ರೀತಿ ಇತ್ತು. ಆನಂತರ ಇಲ್ಲಿ ಪಂಚಾಯತ್ ಅಲ್ಲಿ ಸಹ ಉಜಿರೆ ಪಂಚಾಯತ್ ಅಲ್ಲಿ ಸಹ ಒಂದು ಮತಗಟ್ಟೆಯಲ್ಲಿ 100 ಮತಗಟ್ಟೆಯಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿತ್ತು. ಈಗ ಬೆಳಗ್ಗಿನಿಂದ ಮತದಾನ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರಿ. ಈಗ ಮಧ್ಯಾಹ್ನ ನಂತರ ಏನಾದ್ರು ಜಾಸ್ತಿ ಆಗ್ಬೋದಾ? ಈಗ ಬಿಸಿಲಿನ ಕಾರಣಕ್ಕಾಗಿ ಜನ ಬಂದಿರದೆ ಇರ್ಲಿಕ್ಕೆ ಏನಾದ್ರು ಅವಕಾಶಗಳು ಅಂತದ್ದು ಕಾರಣ ಇದೆಯಾ? ಇಲ್ಲ, ನೋಡುವಾಗ ಮತದಾರರು ಬೆಳಿಗ್ಗೆನೆ ಬರ್ಬೇಕಿತ್ತು. ಅಂದ್ರೆ ಅಷ್ಟು ಬಿಸಿಲಿನ ಇದು ಇರುವುದ್ರಿಂದ ಈಗ ಮಧ್ಯಾಹ್ನ ಈಗ ಮತದಾನ ಈ ಬಿಸಿಲಿಗೆ ಖಂಡಿತ ಜನಗಳು ಬರುವ ಸಾಧ್ಯತೆ ಕಡಿಮೆ ಅಂತ ಕಾಣ್ತದೆ. ಇನ್ನು ಬಂದ್ರು ಕೂಡ ಒಂದು 4-4:15 ನಂತರ ಮತದಾರರು ಬರುವ ಸಾಧ್ಯತೆ ಇದೆ ಏನೋ ಅನಿಸ್ತದೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಮತ್ತೆ ಅಪ್ಡೇಟ್ಗಾಗಿ ಮತ್ತೊಮ್ಮೆ ನಿಮಗೆ ಕರೆ ಮಾಡ್ತೇವೆ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ವಿಶ್ವನಾಥ್ ದೇವಾಡಿಗೆ ಎಂಕಲೆ 50% ಆಂಡಿತ್ತೇನೆ. 128 ಕುಕ್ಕೇಡಿ 128. ಹಾಂ, 50%. ಅಭಿಪ್ರಾಯ ತೊಂದರೆ ಐತಿ. ಬಿಜೆಪಿ ಬಿತ್ತು ಒಲ ಉಂಡು ಮತದಾರರನ್ನ ಅಂಚದು. ಹಾಂ, ಬುಲ್ಪುಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಬರ್ತದೆ. ಬಿಜೆಪಿ ಓಟ್ ಮಾಡ್ತಾರೆ. ಬೊಕ್ಕ ಯುವಜನತೆ ಪೂರ ಫಸ್ಟ್ ಓಟು ಪೂರ ಬಿಜೆಪಿ ದಂಚಿ ಒಳ ಉಂಡು. ಸುರುತ ಒಟ್ಟು ಬಿಜೆಪಿ ಮೋದಿಗೆ ಪಾಠ ಬಂತು ಅಂಚಿನ ದೃಷ್ಟಿ ಭಾರತದ ಅಭಿವೃದ್ಧಿ ಇಂತದ್ದು ಮತ್ತು ಯುವ ಜನ್ರೇಷನ್ ಪೂರ ಬಿಜೆಪಿ ಒಲ ಉಂಡು. ಇವತ್ತು ಕುಕ್ಕೇಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಕ್ಕೇಡಿ ಗ್ರಾಮದ 2 ಬೂತ್ಗಳ ಚುನಾವಣಾ ಪ್ರಕ್ರಿಯೆ ಇವತ್ತು ಬಿರುಸಿನಿಂದ ಆಗ್ತಿದೆ. ಈ ಸಲ ಈಗಾಗಲೇ ನಮ್ಮ ಒಂದು ಬೂತಲ್ಲಿ 40%, ಮತ್ತೊಂದು ಬೂತಲ್ಲಿ 45% ಈಗಾಗಲೇ ಮುಗಿದಿದೆ. ಈ ಸಲದ ಚುನಾವಣೆಯು ನಮಗೆ ಅತ್ಯಂತ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದ್ದ ಕಾರಣ ಇವತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಆದ ಕಾರಣ ಇವತ್ತು ಈ ಸಲ ನಮಗೆ ಕಾಂಗ್ರೆಸ್ನ ಗೆಲುವಿಗೆ ಅತ್ಯಂತ ಪೂರಕವಾದ ವಾತಾವರಣ ಇವತ್ತು ಬೆಳಗಿನಿಂದ ನಮಗೆ ಕಾಣ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಖಂಡಿತ ಹೆಚ್ಚಿನ ಮಹಿಳೆಯರು ಕೂಡ ಇವತ್ತು ತುಂಬ ಆಸಕ್ತಿಯಿಂದ ಮತವನ್ನು ಚಲಾಯಿಸುತ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮಹಿಳೆಯರು ಅತಿ ಹೆಚ್ಚು ಬಂದು ಮತವನ್ನು ಚಲಾಯಿಸುತ್ತಿದ್ದಾರೆ.
ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಮೊಬೈಲ್ ಇಲ್ಲಿಂದಾನೆ ಅಲೌಡ್ ಇಲ್ಲ ಅಲ್ಲಿಂದ ಇಲ್ವಾ? ಅಲ್ಲ ಬೇರೆ ಕಡೆ ಈ ಸರ ಹೋಗಿದೆ. ದೇಶದ ಅಭಿವೃದ್ಧಿ ಪಣ್ಣಾಗ ಮಾತ ಯೋಜನೆತೆಗಳ ಚಿಂತನೆ ಉಂಡು. ಆ ಚಿಂತನೆಗೋಸ್ಕರ ಮಾತ ಯೋಜನೆತೆಲ ಒಟ್ಟು ಸೇರಿದು ನರೇಂದ್ರ ಮೋದಿಜಿನ ಕೈ ಬಲಪಡಿಸೋಡು ಪಂಪಿನ ಆಶೆಯೋಡು ನರೇಂದ್ರ ಮೋದಿಗೋಸ್ಕರ ಭಾರತದ ಅಭಿವೃದ್ಧಿಗೋಸ್ಕರ ಓಟು ಎಡ್ಡೆ ರೀತಿಡು ಆವೊಂದುಂಡು. ಎಂಕ್ಲು ಮನೆ ಭೇಟಿ ಪೂರ ಮಲ್ಪುನಾಗ ಮಾತೇರ್ನೆಲ್ಲ ಮನಸ್ಸಿಡು ನರೇಂದ್ರ ಮೋದಿಯರು 5 ವರ್ಷ 10 ವರ್ಷ 10ನೇ ವರ್ಷ ಮಲ್ತಿನಂಚಿತನ ಅಭಿವೃದ್ಧಿ ಕೆಲಸಗಳು ಆವಾಸ್ ಯೋಜನೆ ಅವಾರ್ಡ್ ಅಂಚನೆ ಆಯುಷ್ಮಾನ್ ಭಾರತ್ ಅವಾರ್ಡ್ ಜಲ್ ಜೀವನ್ ಉಜ್ಜಲ ಅವಾರ್ಡ್ ಇಂಚಿತನ ಕಿಸಾನ್ ಸಮ್ಮಾನ್ ಅವಾರ್ಡ್ ಪ್ರತಿಯೊಂಜಗಳ ಜನಕ್ಕಳು ಸ್ಪಂದನೆ ಕೊರೊಂದುಲ್ಲೇರು. ಈ ನಿಟ್ಟಿಡು ನನ್ನ ದುಂಬಗಳ 5 ವರ್ಷ ಮೋದಿಜಿ ಬರ್ಪೇರು ಪಂಪುಡ ಭಾರತ ದೇಶನು ಪ್ರಧಾನಮಂತ್ರಿ ಆದ ದುಂಬಗಳ ಮೋದಿಜಿ ಆಡಳಿತ ಮಲ್ಪೇರು ಪಂಪುಡ ಭರವಸೆ ಎಂಕ್ಲೆಗಳುಂಡು. 100% ಮೋದಿಜಿ ಭಾರತದ ದುಂಬದ ಪ್ರಧಾನಿ ಮಂತ್ರಿ ಆದ ಆಯ್ಕೆ ಆಪೇರು ಭಾರತದ ಉಜ್ವಲ ಭವಿಷ್ಯಕ್ಕೋಸ್ಕರ. ಅವು ಅತ್ತಂದೆ ಇಡೀ ವಿಶ್ವಡು ಭಾರತನು ವಿಶ್ವಗುರು ಮಲ್ಪಿನಂಚಿತನ ಕೆಲಸನು ನರೇಂದ್ರ ಮೋದಿಜಿಯರು ಮಲ್ತೊಂದುಲ್ಲೇರು. ಇಡೀ ವಿಶ್ವ ಮಟ್ಟಡು ಈ ತ್ರಾಸಿ ಇಜ್ಜಂದು ನಂಚಿತನ ಒಂಜಿ ಪುದಾರು ಭಾರತಗೆ ಕೊಣತ ಕೊರ್ತನ ಎಂಗ್ಲ ನರೇಂದ್ರ ಮೋದಿಜಿನ ಕೈಗೆ ಜಾಸ್ತಿ ಶಕ್ತಿ ತಿಕ್ಕೊಡು ಪಣದು ಎಂಗ್ಲ ಮಾತೇರ್ನಲ ಆಶಯ. ಆ ನಿಟ್ಟಿಡು ಎಂಕ್ಲನ ಬೂತ್ ಸಮಿತಿ ಹಿಡಿದು ಪತ್ತದು ಇಡೀ ತಾಲೂಕು ಜಿಲ್ಲೆಡು ನರೇಂದ್ರ ಮೋದಿಜಿನ ಪರವ BJP ಪಕ್ಷದ ಪರವಾದ ಅಲೆ ಉಂಡು. ಗ್ಯಾರಂಟಿ ಯೋಜನೆಲು ಜನಕ್ಕಲ್ನ ಮನಸ್ಸಿಡು ಗಾಢ ಅದು ಕುಳ್ಳೊಂದಿಜ್ಜಿ ಗ್ಯಾರಂಟಿ ಯೋಜನೆ ದೆತ್ತೊಂದು ನಕಲು ದೆತ್ತೊಂದೇರು ಅಂಚಾನ್ಲ ದೇಶದ ಹಿತದೃಷ್ಟಿ ತೂಣಾಗ ಮಾತೇರ್ಲು ಎಂಕ್ಲು ಪೋಯಿನಲ್ಪ ಪಣೊಂದುಲೇರು. ದೇಶದ ಭದ್ರತೆಗೋಸ್ಕರ ಹಿತದೃಷ್ಟಿಗೋಸ್ಕರ ನರೇಂದ್ರ ಮೋದಿಜಿ ಬರಡು ಪಂಪುಣ ಆಶೆಯನ್ನು ಇಡೀ ಬೂತುಡಿ ಎಂಕ್ಲು ಫೀಲ್ಡ್ ಮಲ್ಪುನಾಗ ಜನಕ್ಕಲು ಪಣೊಂದುಲೇರು. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರೂಪೇಶ್ ಅವರು ಶಿವಾಜಿ, ಶಿಶಿಲಾ ಮತ್ತು ಸುತ್ತಮುತ್ತಲ ಹಲವಾರು ಮತಗಟ್ಟೆಗಳಿಗೆ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರೂಪೇಶ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್ ನಮಸ್ತೆ, ಹೇಗಾಗ್ತಾ ಇದೆ ಮತದಾನದ ಪ್ರಕ್ರಿಯೆ? ಮತದಾನದ ಪ್ರಕ್ರಿಯೆ ದಾಮೋದರ ಅವರೇ ಉತ್ತಮ ರೀತಿಯಲ್ಲಿ ನಡೀತಾ ಇದ್ದು ಈಗಾಗಲೇ ಸಾಧಾರಣ ಒಂದು 40% ಅಷ್ಟು ಮತದಾನ ಶಿಶಿಲಾ, ಶಿವಾಜಿ ಈ ಭಾಗದಲ್ಲಿ ಮುಗಿದಿದೆ. ಶಿಶಿಲಾ, ಶಿವಾಜಿಯಲ್ಲಿ ತುಂಬಾ ಸೆಂಟ್ರಲ್ ಸೇನಾಪಡೆಯಿಂದ ತುಂಬ ಕಟ್ಟೆಚ್ಚರ, ಅಂದರೆ ಅದು ಸೂಕ್ಷ್ಮ ಮತಗಟ್ಟೆ ಆಗಿರೋದ್ರಿಂದ ತುಂಬ ಕಟ್ಟೆಚ್ಚರದಿಂದ ಮತದಾನ ನಡೀತಾ ಇದೆ. ಈಗಾಗಲೇ ಸುಡುಬಿಸಿನಲ್ಲಿ ತುಂಬ ಮತದಾರರು ಬರ್ತಾ ಇದ್ದಾರೆ. ಸ್ವಲ್ಪ ಇನ್ನು ಮಧ್ಯಾಹ್ನ ನಂತರ ಬರುವ ನಿರೀಕ್ಷೆ ಜಾಸ್ತಿ ಇದೆ ಮತದಾನಕ್ಕೋಸ್ಕರ. ಈಗ ನಾವು ಕೊಕ್ಕಡದ ಭಾಗದಲ್ಲಿದ್ದೇವೆ. ಕೊಕ್ಕಡ ಭಾಗದಲ್ಲಿ ಅಂತೂ ತುಂಬ ಬಿಸಿಲಿನ ವಾತಾವರಣ ಇರೋದರಿಂದ ಮತಗಟ್ಟೆ ಕಡೆ ಜನಗಳು ಆಗಮಿಸ್ತಿರೋದು ಸ್ವಲ್ಪ ಕಡಿಮೆಯಾಗಿದೆ. ಈಗ ಮಧ್ಯಾಹ್ನ ನಂತರ ಬರುವ ಒಂದು ನಿರೀಕ್ಷೆ ಅಂತ ಒಂದು ಕಾರ್ಯಕರ್ತರು ಇಲ್ಲಿ ನೆರೆದಿರುವ ಕಾಂಗ್ರೆಸ್ BJP ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ಈಗ ಬೆಳಗ್ಗೆ ಬಂದಿದ್ದಾರೆ, ಮಧ್ಯಾಹ್ನ ಜನ ಇಲ್ಲ, ಮತ್ತೆ ಸಂಜೆ ಬರ್ತಾರೆ ಅನ್ನೋ ನಿರೀಕ್ಷೆ? ಹೌದು, ಸಂಜೆ ಮತ್ತೆ ಒಂದು 3 ಗಂಟೆ ಮೇಲೆ ಮತದಾನ ಪ್ರಕ್ರಿಯೆ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಹಾಗೆ ಕಳಂಜ ಭಾಗದಲ್ಲಿ ಅಂತೂ ಮತದಾನ ವೇಗವಾಗಿ ನಡೀತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಮತದಾನ ನಡೀತಾ ಇದೆ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಏನಂದ್ರೆ ಮತದಾನ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿರುವುದು ಕಂಡು ಬರ್ತಾ ಇದೆ. ಅಲ್ಲಿ ಕಳಂಜದ ಕಾಯರ್ತರ್ಕದಲ್ಲಿ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯೆ ಪ್ರವೇಶಿಸಿ ಕಾರ್ಯಕರ್ತರನ್ನು ಚದುರಿಸಿ ಒಂದು 200 ಮೀಟರಿನ ಒಳಗಡೆ ಬರದಂತೆ ವಾರ್ನಿಂಗ್ ನೀಡಿರುತ್ತಾರೆ ನಮ್ಮ ಟ್ರಾಫಿಕ್ ಹೆಡ್ ಬೆಳ್ತಂಗಡಿ ಅರ್ಜುನ್ ಅವರು. ಹಾಗೆ ಮತ್ತೆ ಇನ್ನು ಶಿಶಿಲದಲ್ಲಂತೂ ತುಂಬಾ ಕಟ್ಟೆಚ್ಚರ ಇದೆ. ಶಿಶಿಲ ನಕ್ಸಲ್ ಪೀಡಿತ ಪ್ರದೇಶ ಆಗಿರೋದ್ರಿಂದ ತುಂಬಾ ಕಟ್ಟೆಚ್ಚರದಿಂದ ಮತದಾನ ನಡೀತಾ ಇದೆ ಶಿಶಿಲದಲ್ಲಿ. ಹಾಗೆ ಬೇರೆ ಭಾಗದಲ್ಲಿ ಮಾಮೂಲಿ ಸಾಗಿ ಮತದಾನ ನಡೀತಾ ಇದೆ ದಾಮೋದರ್ ಅವರೇ. ಓಕೆ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ರೂಪೇಶ್.
ಓಕೆ, ಥ್ಯಾಂಕ್ ಯು. ಮತ್ತೆ ಅಪ್ಡೇಟ್ಗಾಗಿ ನಿಮ್ಮನ್ನು ಸಂಪರ್ಕಿಸ್ತೀವಿ. ಓಕೆ. ಎಲ್ಲ ಅಧಿಕಾರಿಗಳು ಕೈ ಜೋಡಿಸಿದರೆ ಒಳ್ಳೆ ರೀತಿಯಲ್ಲಿ ಇವತ್ತು ಮತದಾನಗಳು ನಡೀತಾ ಇದ್ದಾವೆ. ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ನಿಮ್ಮ ನೋಡಿ, 28 ಸ್ಥಾನಗಳ ಪ್ರಜಾಪ್ರಭುತ್ವದ ಬಹುದೊಡ್ಡ ದೇಶ ಭಾರತ. ಇವತ್ತು ಆ ಉತ್ಸವದ 2ನೇ ಹಂತದ ಮತದಾನ ನಮ್ಮ ರಾಜ್ಯದಲ್ಲಿ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಮತದಾರರು ಉತ್ಸಾಹದಿಂದ ಮತದಾನ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಎಲ್ಲ ಮತಗಟ್ಟೆಯ ಎದುರು ಜನ ಬಂದು ಕ್ಯೂ ನಿಂತಿರ್ತಕ್ಕಂಥದ್ದು. ಬೆಳಗ್ಗೆ ಒಳ್ಳೆಯ ರೀತಿಯಲ್ಲಿ ಮತದಾನದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಈಗಾಗಲೇ ನಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಮತದಾನ ಮಾಡಿ ಬಂದರೆ ನಾನೀಗ ಮತದಾನವನ್ನು ಮಾಡಿದ್ದೇನೆ. ಇಡೀ ದೇಶದಲ್ಲಿ ಉತ್ಸಾಹವನ್ನು ಕಂಡಾಗ ಮತ್ತೆ ನರೇಂದ್ರ ಮೋದಿಯ ಸರ್ಕಾರ ರಚನೆ ಆಗುತ್ತೆ. 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿಯ ಪೂರಕವಾಗಿರ್ತಕ್ಕಂಥದ್ದು. ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಆಶಯಗಳನ್ನು ಮತದಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಂಡಿದ್ದೇವೆ. ಒಂದು ಉತ್ಸಾಹದಲ್ಲಿ ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮತದಾರರು ಇದಕ್ಕೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದರೆ ಒಳ್ಳೆ ರೀತಿಯಲ್ಲಿ ಇವತ್ತು ಮತದಾನಗಳು ನಡೀತಾ ಇದ್ದಾವೆ. ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ನಿಮ್ಮ ನೋಡಿ, 28 ಸ್ಥಾನಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣಗಳಿದ್ದಾವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ವಾತಾವರಣ ಕಳೆದ 33 ವರ್ಷಗಳಲ್ಲಿ ಬಿಜೆಪಿಯ ಪರವಾಗಿರ್ತಕ್ಕಂಥ ವಾತಾವರಣ ಲೋಕಸಭಾ ಚುನಾವಣೆ. ಆದರೆ ಕಳೆದ 2 ಅವಧಿಗಳಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಮತ್ತಷ್ಟು ಅದಕ್ಕೆ ಗಟ್ಟಿ ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಬ್ರಿಜೇಶ್ ಚೌಟ ಅವರು ಈ ಕ್ಷೇತ್ರದಲ್ಲಿ ಗೆಲ್ತಾರೆ. 28 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಲವನ್ನು ಕಂಡಿದ್ದೇವೆ. ಕಾಂಗ್ರೆಸ್ ಈ ಬಾರಿ ಮತ್ತೆ 33 ವರ್ಷಗಳ ಬಳಿಕ ಜಯಗಳಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಅವರು ಎಲ್ಲ ಚುನಾವಣೆಗಳು ಇಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಜಿಲ್ಲೆಯ ಜನ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯ ಕೈ ಬಿಟ್ಟಿಲ್ಲ. ನಮಸ್ಕಾರ, ನಾನು ಜೋಸಫ್ KJ, ಪುದುವೆಟ್ಟು, 166 ಬೂತ್ ನಂಬರ್ನ ಮತದಾರ. ಇವತ್ತು ಚುನಾವಣೆ ದಿನ. ನಿಮಗೆ ಮೀಡಿಯಾದವರಿಗೆಲ್ಲ ಆಶ್ಚರ್ಯ ಆಗ್ಬೋದು. 2014 ಮತ್ತು 19ನೇ ಇಸವಿಯಲ್ಲಿ BJP ಬೂತ್ಗಳಲ್ಲಿ ಎಷ್ಟೊಂದು ಜನ ತುಂಬಿ ತುಳುಕುತ್ತಿದ್ದರು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೀವು ಮೀಡಿಯಾದವರಿಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡಬೇಕು. ನಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮಾತನಾಡೋದು ಅಂತ ಬಾಕಿಯವರು ಹೇಳ್ತಾರೆ. ಆದರೆ ಈ ಪರಿಸ್ಥಿತಿ ಇವತ್ತು BJPಗೆ ಬಂದದ್ದು ಶೋಚನೀಯ ಸ್ಥಿತಿಗೆ ತಲುಪಲಿಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರದ್ದು ಭ್ರಷ್ಟಾಚಾರ ಮತ್ತು ವಚನ ಭ್ರಷ್ಟತನ. ಯಾವುದೇ ಹೇಳಿದ ಕೆಲಸಗಳನ್ನು ಮಾಡದೇ ಇರುವಂಥದ್ದು, ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನು ಮಾಡದೇ ಇರುವಂಥದ್ದು ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮತದಾರರು ಇವತ್ತು ಗ್ರಾಮದಲ್ಲಿ ಯಾರನ್ನು ನಿಷ್ಠ ಮಾಡಲಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಬೂತಿಗೂ ಬರ್ತಾರೆ, BJPಗೆ ಬೂತಿಗೂ ಹೋಗ್ತಾರೆ. ಆದರೆ ಮತ ಚಲಾವಣೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾರಣದಿಂದ ಒಂದು ಋಣ ತೀರಿಸುವಂತೆ ಇವತ್ತು ಮತದಾನ ಮಾಡ್ತಾ ಇದ್ದಾರೆ ಜನರು. ಸಿದ್ದರಾಮಯ್ಯರು, DKC ಅವರು ಈ ರಾಜ್ಯದಲ್ಲಿ ಮಾಡಿದಂತಹ ಜನ ಮನ ಗೆಲ್ಲುವಂತಹ ಕೆಲಸಗಳ ಮೇಲೆ ಮತ ಚಲಾವಣೆ ಆಗ್ತದೆ. ಇವತ್ತು ನರೇಂದ್ರ ಮೋದಿಯವರ ಅಲೆ ಅಂತ ಹೇಳ್ತಾರೆ. ಎಲ್ಲಿ ಕೂಡ ನರೇಂದ್ರ ಮೋದಿಯವರು ಒಂದು ಸಮಾವೇಶ ಮಾಡಲಿಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಯಾಕೆಂದರೆ ಜನ ಸೇರ್ತಾ ಇಲ್ಲ. ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಯಾಕೆಂದರೆ ರೋಡ್ ಶೋಗಳಲ್ಲಿ ಜನ ಒಂದು 50,000 ಇದ್ದರೂ ಒಂದು 5 ಲಕ್ಷದಾಗೆ ಕಾಣ್ತದೆ. ಅದಕ್ಕೋಸ್ಕರ ಅದನ್ನು ಬಿಂಬಿಸೋದಕ್ಕೋಸ್ಕರ ಇವತ್ತು ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಚುನಾವಣೆಗಳನ್ನು ಎದುರಿಸಲಿಕ್ಕೆ ಮತ್ತು ಸಮಾವೇಶಗಳನ್ನು ಮಾಡಲಿಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ. ಪತ್ರಿಕಾಗೋಷ್ಠಿಗಳನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಹೆದರಿಕೆ ಆಗಿದೆ. 10 ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಗಳನ್ನು ಮಾಡಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ ಅವರಲ್ಲಿ ಕಳಂಕ ತುಂಬಿದೆ, ಭ್ರಷ್ಟಾಚಾರ ತುಂಬಿದೆ ಎಂಬುದು ಸಾರ್ವಜನಿಕರಿಗೆಲ್ಲ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಆಶ್ವಾಸನೆಗಳನ್ನು ಕೊಟ್ಟು ಜನರೊಳಗೆ ಮನಸ್ಸುಗಳನ್ನು ಒಡೆಯುವ ಕೆಲಸಗಳನ್ನು ಮಾಡಿ ಇವತ್ತು BJP ಅವರು ಓಟ್ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ನೋಡಿ ಇವತ್ತು ಬೂತ್ಗಳಲ್ಲಿ ಕೂಡ ಎಷ್ಟು ಸಮಾಧಾನದಲ್ಲಿ ಇದ್ದಾರೆ, ಎಷ್ಟು ಶಾಂತವಾಗಿದ್ದಾರೆ, ಎಲ್ಲರ ಜೊತೆಗೆ ಸೌಮ್ಯ ಸ್ವಭಾವದಿಂದ ವರ್ತಿಸ್ತಾ ಇದ್ದಾರೆ. BJP ಅವರು ಇವತ್ತು ಬೂತಲ್ಲಿ ಬಂದು ಕೂಡ ಅವರಿಗೆ ಧೈರ್ಯ ಇಲ್ಲದಕ್ಕೋಸ್ಕರ ಗೇಟ್ವರೆಗೆ ಹೋಗಿ ಮತವನ್ನು ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ. ಅದು ಅವರ ಸೋಲಿನ ಭೀತಿ ಅವರಿಗೆ ಆವರಿಸಿದೆ.
ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಸಲ ಅವರು ಸೋಲ್ತಾರೆ. ಮತ್ತು ಬೆಳ್ತಂಗಡಿ ತಾಲೂಕಲ್ಲಿ ರಕ್ಷಿತ್ ಶಿವರಾಮ್ ಎಂಬ ಯುವ ನಾಯಕನ ಮುಖಾಂತರ ಇಲ್ಲಿ ಸಾಕಷ್ಟು ಮತಗಳ ಕ್ರೋಢೀಕರಣ ಆಗಿದೆ. ಆದ್ದರಿಂದ ರಕ್ಷಿತ್ ಶಿವರಾಮ್ ಮತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಇಡೀ ನಮ್ಮ ಈ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆಲುವಿನ ಪತಾಕೆ 33 ವರ್ಷಗಳಲ್ಲಿ ಗೆಲ್ಲುವ ಪತಾಕೆಯನ್ನು ಖಂಡಿತವಾಗಿ ಹಾರಿಸ್ತಾರೆ. ಕಾಂಗ್ರೆಸ್ಸಿನ ಗತವೈಭವಕ್ಕೆ ಇವತ್ತು ಈ ಮತದಾನದ ಮೂಲಕವಾಗಿ ಈ ಸಲ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಖಂಡಿತವಾಗಿ ಬರುತ್ತದೆ ಎಂಬ ವಿಶ್ವಾಸ ಮತದಾರರಿಗಿದೆ. ಒಂದು ವೇಳೆ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿಯನ್ನು ಜನ ಸೋಲಿಸಿದರೆ ಇದು ಬಡವರ ಸೋಲು, ಜನಪರ ಕಾಳಜಿಯ ಸೋಲು, ಕರುಣೆಯ ಸೋಲು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಚುನಾವಣೆ ಹೇಗಾಗ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ನಾವು ಇರುವಂಥದ್ದು ಹಳದಂಗಡಿಯ ಮತಗಟ್ಟೆ ಸಂಖ್ಯೆ 40 ಮತ್ತು 41 ಮತಗಟ್ಟೆ ಸಂಖ್ಯೆಯಲ್ಲಿ ಇದೀಗ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ BJPಯ ಬೂತ್ ಇದೆ. BJPಯ ಬೂತ್ನಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. BJPಯ ಬೂತ್ ಒಂದು ಕಡೆ ಇದ್ದರೆ ಕಾಂಗ್ರೆಸ್ನ ಮತ್ತೊಂದು ಕಡೆ ಇದೆ. ಅಲ್ಲಿಯೂ ಕೂಡ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು. ಈಗ ಮತದಾನ ಮಾಡಿ ಕೆಲವರು ಮತದಾನ ಕೇಂದ್ರದಿಂದ ಹೊರ ಬರ್ತಾ ಇರುವಂಥವ್ರನ್ನು ಕೂಡ ನಾವು ಮಾತನಾಡಿಸಬೇಕು. ನೋಡಿ, ಅಲ್ಲಿ ಮತದಾನ ಮಾಡಿ ಬರ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ. ಯಾವ ರೀತಿಯಾಗಿ ಮತದಾನವನ್ನು ಮಾಡಿ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಮತದಾನ ಕೇಂದ್ರದಿಂದ ಮತದಾನವನ್ನು ಮಾಡಿ ಬರ್ತಾ ಇರುವಂಥವ್ರು ಇದ್ದಾರೆ. ನಮಸ್ತೆ ಸರ್, ಮತದಾನಕ್ಕೆ ಈಗ ಬಂದಿದ್ದೀರಿ, ಎಲ್ಲಿಂದ ತಾವು ಬಂದದ್ದು? ನಾನು ಇಲ್ಲೇ ಇರೋದು, ಆದರೆ ಈಗ ಸದ್ಯಕ್ಕೆ ಇರೋದು ಬೆಳಗಾವಿಯಿಂದ ಬಂದಿರಿ ಮತದಾನ ಮಾಡ್ಲಿಕ್ಕೆ ಅಂತ. ಏನ್ ಹೆಸರು ತಮ್ಮದು? ಮನೀಶ್ ಅಂತ. ಓಕೆ, ಈಗ ತುಂಬಾ ಜನ ಬಿಸಿಲು ಅಂತ ಹೇಳಿ ಬರ್ತಾ ಇಲ್ಲ, ಕಡಿಮೆ ಮನೆಯಲ್ಲಿದ್ದಾರಂತ, ಏನ್ ಹೇಳ್ತೀರಿ ಅವರಿಗೆ? ವೋಟ್ ಮಾಡ್ಲಿಕ್ಕೆ ಸಿಗೋದು ಬರಬೇಕು, ಯಾಕಂದ್ರೆ ನಾವು ಏನಾದ್ರು ಮಾತಾಡ್ಲಿಕ್ಕಿದ್ರೆ ವೋಟ್ ಮಾಡಿ ಮಾತಾಡಬೇಕಾದ್ರೆ. ಹಾಗೆ ಸೊ ವೋಟ್ ಮಾಡ್ಲಿಕ್ಕೆ ಎಲ್ಲಿದ್ರು ಬರಬೇಕು, ಒಂದಕ್ಕೆ ನಮಗೆ ಅವಕಾಶ ಸಿಗೋದು, ಬಂದು ವೋಟ್ ಮಾಡಿ ಹೋಗ್ಬೇಕು ಯಾವತ್ತು. ವೋಟ್ ನಮ್ಮ ಹಕ್ಕು. ಸೊ ನಮ್ಮ ವೋಟ್ ನಾವು ಹಾಕಿದ ನಂತರವೇ ಏನಾದ್ರು ನಮಗೆ ಬೇಕಾದ್ರೆ ಕೇಳ್ಬೋದು, ಇಲ್ಲಾರೆ ಸುಮ್ಮನೆ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿದ್ರು ನಿಮ್ಮ ವೋಟ್ ಚಲಾಯಿಸಕ್ಕೆ ಬರಲೇಬೇಕು. ಮಂದೀಪ್. ಓಕೆ, ಎಲ್ಲಿಂದ ಬಂದಿದ್ದು? ನಾ ಮಂಗಳೂರಿಂದ. ಮಂಗಳೂರು. ಹೇಗೆ ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಮತದಾನಕ್ಕೆ? ಚೆನ್ನಾಗಿದೆ. ಈಗ ಬಿಸಿಲೊಂದು ಹಳ್ಳಿ ಯಾರು ಸಹ ಇಲ್ಲ, ಅದೇ ಬೆಳಗಿಂದ ಒಳ್ಳೆ ಇತ್ತು. ನೋಡೋಣ ಇನ್ನು ಹೇಗಾಗುತ್ತೆ ಅಂತ ಸಂಜೆವರೆಗೆ. ಸಂಜೆ ಈಗ ಮನೆಯಲ್ಲಿ ಕೂತವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲ ಬಂದು ವೋಟ್ ಹಾಕಿ ಎಲ್ಲ ಸರಿ ನೋಡ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇದು ಮತದಾನವನ್ನು ಮಾಡಿ ಬಂದಿರುವಂಥವರ ಮಾತು. ನೋಡಿ, ಮತದಾನ ಕೇಂದ್ರಕ್ಕೆ ನಾವು ಪಂಚೇಶ್ ಚರ್ಮಡಿಯವರ ಜೊತೆಗೆ ಸಾಕ್ತಾ ಇದ್ದೇವೆ. ಅಲ್ಲಿ ಹೇಗಾಗ್ತಾ ಇದೆ ಮತದಾನದ ಪ್ರಕ್ರಿಯೆಗಳು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮತಗಟ್ಟೆ ಸಂಖ್ಯೆ 40 ಮತ್ತು 41 ಮತಗಟ್ಟೆ ಸಂಖ್ಯೆಯಲ್ಲಿ ಆಗ್ತಾ ಇರುವಂಥದ್ದು. ನೋಡಿ, ಇವರು ಮತದಾನವನ್ನು ಮಾಡಿ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತದಾನವನ್ನು ಮಾಡಿದ್ರ ಮತದಾನ ಏನು ಹೇಳ್ತೀರಿ? ಈಗ ಹೇಗೆ ಅನಿಸ್ತು ಮತದಾನ ಮಾಡಿದ್ದಕ್ಕೆ? ಖುಷಿ ಆಯ್ತು. ಫಸ್ಟ್ ಮತವಾ? ಇಲ್ಲ, ಸೆಕೆಂಡ್ ಟೈಮ್. ಈ ಸಲ ವಿಧಾನಸಭೆ ಫಸ್ಟಾ? ಓಕೆ, ಈಗ ಮತದಾನ ಮಾಡಿ ತುಂಬ ಮನೆಯಲ್ಲಿದ್ದಾರೆ, ಅವರಿಗೆಲ್ಲ ಎಂತ ಹೇಳಿ ಬಯಸ್ತೀರಿ? ಹಾಕ್ಬೇಕು, ವೋಟ್ ಹಾಕ್ಬೇಕು ಅಂತ ಜೋರಾಗಿ ಎಲ್ರು ವೋಟ್ ಹಾಕ್ಬೇಕು ಅಂತ. ಓಕೆ, ನೀವು ಈಗ ಮತದಾನ ಮಾಡಿ ನಿಮಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. ನಿಮ್ಮ ಹಕ್ಕನ್ನು ಚಲಾಯಿಸಿದ್ದೀರಿ ಅಲ್ವಾ? ಮನೆಯಲ್ಲಿದ್ದವ್ರನ್ನೆಲ್ಲ ಬರ್ಲಿಕ್ಕೆ ಹೇಳ್ತೀರಿ? ಎಲ್ರು ಬಂದು ವೋಟ್ ಹಾಕ್ಬೇಕು. ಎಲ್ಲರೂ ಬಂದು ವೋಟ್ ಹಾಕ್ಬೇಕು. ಥ್ಯಾಂಕ್ ಯು. ನಿಮ್ಮ ಹೆಸರು? ಚೈತ್ರ. ಓಕೆ, ಚೈತ್ರ ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ಮತ ಹಾಕಬೇಕು ಅನ್ನುವಂಥದ್ದು. ನೋಡಿ, ಇದೀಗ ಮತಗಟ್ಟೆಯ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಈಗ ಬಿಸಿಲಿದೆ ಅನ್ನುವಂಥ ಕಾರಣಕ್ಕಾಗಿ ಮತಗಟ್ಟೆ ಹತ್ರ ಜನ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ಬೋದು. ಆದರೆ ಈಗ ಯಾರ್ಯಾರು ಮನೆಯಲ್ಲಿದ್ದೀರೋ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತದಾನ ಕೇಂದ್ರ ಹತ್ರ ಬರಬೇಕು, ಬಂದು ಮತ ಚಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಇಲ್ಲದ್ರೆ ಬೆಳಗಿನ ಸಮಯದಲ್ಲಿ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನವನ್ನು ಮಾಡ್ತಾ ಇದ್ರು. ಆದರೆ ಈಗ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ಆದಷ್ಟು ಬೇಗ ಮನೆಯಲ್ಲಿ ಕುಳಿತಂಥ ಮತದಾರರು ಬಂದು ಇಲ್ಲಿ ಮತದಾನವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತದಾನದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಮತಗಟ್ಟೆ ಸಂಖ್ಯೆ 40 ಮತ್ತು 41ರಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು, ಪೊಲೀಸ್ ಭದ್ರತೆಯೊಂದಿಗೆ ಮತದಾನದ ಪ್ರಕ್ರಿಯೆ ಸಾಗ್ತಾ ಇರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇದು ಹಳದಂಗಡಿಯ ಮತಗಟ್ಟೆ ಸಂಖ್ಯೆ 40 ಮತ್ತು 41ರಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ಮತಗಟ್ಟೆಗಳ ವಿವರವನ್ನು ನಿಮಗೆ ಒದಗಿಸ್ತಾ ಹೋಗ್ತೇವೆ.
भले माता बत्त ओटु पाडले ಕುಕ್ಕಿಲ ಎಂಚಾಂಡ ಓಟು ಓಟು ಸಾಧಾರಣ ಒಯ್ಕೀರ್ನ ಓಟು ಎಂಚ ಬಂದ ಒಯ್ಕು ಬಂಡ ದಾದ ಆವಡುಂದಿರ್ನ ಓಟು ಓಟುದೆಲ್ಲ ಜನ ದೇಶ ಅಭಿವೃದ್ಧಿಗೆ ಮೋದಿ ಬೇತ ಸವಲತ್ತು ಕೆಲವು ತಿಕ್ಕೊಂಡು ಈ ಮೂಜಿಗಂತ 2,000 ತಿಕ್ಕು ಸಣ್ಣ ರೈತರಿಗೆ ಊರ್ಡು ಬರೆಂಚುಂಡು ಓಟದ ಬಿಜೆಪಿ ಸ್ವಲ್ಪ ಬಿಜೆಪಿ ನೋಟ ಮಿನಿಂಡೆ ನೋಟದಲ್ಲಿ ತಿರುಪಿ ಗೊತ್ತಾಗುದು ಎಂಚುಂಡು ದುಂಬು ಎಂಚುಂಡು ಜೋರುಂಡು ಜೋರುಂಡು ಮಧ್ಯಾಹ್ನದಲ್ಲೇ ಊಟ ಪಾಡೋದು ಹೋಗಿ ಬರ್ತಾರ ಬೇಗ ಆಗ್ತದೆ ರಸ ಇತ್ತಂಡು ಏತಂಡೆ ಆಗ್ತದೆ ಸರ್ ಒಂಬರಿಗೆ ಗೊತ್ತಾರ ಸುಮಾರು ಗೊತ್ತಾ ಇತ್ತು ಲೈನ್ ಅಂತ ಬೇಗ ಬಿಡ್ತೀರಿ ಪ್ರಯಾಣಕ್ಕೆ ಹೋಯ್ತು ಜಾಂತಿ ಇತ್ತಲ್ಲ ಅಲ್ಲಿ ಸರ್ ಜನ ಬಗ್ಗೆ ಗಾಡಿ ಇಲ್ಲದೊಂದು ನಮ್ಮ ಪೈರ್ನಾಳ ಗಾಡಿ ಇತ್ತು ನೈಟ್ ಹೋಗೋಣ ಗಾಡಿ ಬೇಕಾ ವಿಶ್ವನಾಥ್ ದೇವಾಡಿಗೆ ಎಂಕ್ಲೆ 50% ಆಂಡಿದ್ದೇನೆ 128 ಕುಕ್ಕೇಡಿ 128 ಹಾಂ 50%. ಅಭಿಪ್ರಾಯ ತೊಂದರೆ ಇದೆ ಬಿಜೆಪಿದ ಬಿತ್ತುವಲ್ಲ ಉಂಡು ಮತದಾರರನ್ನ ಅಂಚದು ಹಾಂ ಬುಳುಪಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಬರ್ತದೆ ಬಿಜೆಪಿ ಓಟ್ ಮಾಡ್ದೇರು ಬೊಕ್ಕ ಯುವಜನತೆ ಪೂರ ಫಸ್ಟ್ ಓಟು ಪೂರ ಬಿ ಜೆ ಪಿಗೆ ದಂಚಿ ಒಳ ಉಂಡು ಸುರುತ ಒಟ್ಟು ಬಿ ಜೆ ಪಿ ಮೋದಿಗೆ ಪಾಡೋಡು ಬಂದು ಅಂಚಿನ ದೃಷ್ಟಿಡು ಭಾರತದ ಅಭಿವೃದ್ಧಿ ಇಂತದ್ದು ಮತ್ತು ಯುವ ಜನ್ರೇಷನ್ ಪೂರ ಬಿ ಜೆ ಪಿದ ಒಲ ಉಂಡು. ಇವತ್ತು ಕುಕ್ಕೇಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಕ್ಕೇಡಿ ಗ್ರಾಮದ 2 ಬೂತ್ಗಳ ಚುನಾವಣಾ ಪ್ರಕ್ರಿಯೆ ಇವತ್ತು ಬಿರುಸಿನಿಂದ ಆಗ್ತಿದೆ. ಈ ಸಲ ಈಗಾಗಲೇ ನಮ್ಮ ಒಂದು ಬೂತಲ್ಲಿ 40%, ಮತ್ತೊಂದು ಬೂತಲ್ಲಿ 45% ಈಗಾಗಲೇ ಮುಗಿದಿದೆ. ಈ ಸಲದ ಚುನಾವಣೆಯು ನಮಗೆ ಅತ್ಯಂತ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದ್ದ ಕಾರಣ ಇವತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಆದ ಕಾರಣ ಇವತ್ತು ಈ ಸಲ ನಮಗೆ ಕಾಂಗ್ರೆಸ್ನ ಗೆಲುವಿಗೆ ಅತ್ಯಂತ ಪೂರಕವಾದ ವಾತಾವರಣ ಇವತ್ತು ಬೆಳಗಿನಿಂದ ನಮಗೆ ಕಾಣ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಈಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮನೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಇಡೀ ತಾಲೂಕಿನಾದ್ಯಂತ ಎಲ್ಲಾ ಮತಗಟ್ಟೆಗಳಿಗೂ ಭೇಟಿ ಕೊಡುವಂತಹ ಮನೀಶ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದೆ. ಹೇಗಾಗ್ತಾ ಇದೆ ಮತದಾನ? ಆರಂಭದಿಂದ ಯಾವ ಮತಗಟ್ಟೆಗಳಿಗೆ ಭೇಟಿ ಕೊಟ್ರಿ ಮನೀಶ್? ಬೆಳಿಗ್ಗೆ ನಾವು ಪಾಲೇದು ಬೂತುವಿನಿಂದ ಪ್ರಾರಂಭವಾದ ನಮ್ಮ ಪಯಣ ಅಲ್ಲಿಂದ ತಣ್ಣೀರು ಪಂತ, ಕೊರಂಜ, ಕುಪ್ಪೆಟ್ಟಿ, ಹಾಗೆ ಕೊಯ್ಯೂರಾಗಿ ಮಲೆಬೆಟ್ಟು ನಂತರ ಉರುವಲ್ಪದವು, ಪದ್ಮುಂಜ ಬಂದಾರವಾಗಿ ಮೆರಲ್ತಡ. ಈಗ ಮೊಗ್ರುವಲ್ಲಿದ್ದೇವೆ. ಮೊಗ್ರುವಲ್ಲಿ ಮೊಗ್ರುವಿನ ಮುಗಿರಡ್ಕದಲ್ಲಿ 50% ಮತದಾನ ಪೂರ್ತಿಯಾಗಿದೆ. ಈಗಲೇ ಒಂದು 3 ಗಂಟೆ ಅಷ್ಟರಲ್ಲಿ ಮತದಾನ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹೆಕ್ಟಾರಿನಲ್ಲಿ ಹೈಯೆಸ್ಟ್ ಪೋಲಿಂಗ್ ಆಗುವ ಸಾಧ್ಯತೆಯೂ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಉಂಟು. ಬಂದಾರು 219 ಬೂತ್ ಸಂಖ್ಯೆ ಬಂದಾರಿನಲ್ಲಿ ಮಧುಮಗಳು ಡಿಬ್ಬಣದಲ್ಲಿ ಬಂದು ಮತ ಚಲಾಯಿಸಿ ವಿಟ್ಲಕ್ಕೆ ತೆರಳಿರುವಂತಹ ಒಂದು ಸನ್ನಿವೇಶವೂ ನಡೆದಿದೆ.
ಮದುಮಗಳು ದಿಬ್ಬಂದಲ್ಲಿ ಬಂದು ಮತ ಚಲಾಯಿಸಿ ವಿಟ್ಲಕ್ಕೆ ತೆರಳಿದ್ರಾ? ಹಾಂ ಎಸ್. ಎಲ್ಲಿ, ಯಾವ ಮತಗಟ್ಟೆಯಲ್ಲಿ ಸರ್? ಬಂದಾರು 219 ಬೂತ್ ಸಂಖ್ಯೆ. ಭೂ ಸಂಖ್ಯೆ 219 ಬಂದಾರ್ನಲ್ಲಿ ಮದುಮಗಳು ಮತಗಟ್ಟೆಯಲ್ಲಿ ಬಂದು ಮತ ಚಲಾಯಿಸಿ ಮತ್ತೆ ಅವರು ಮದುವೆಗೆ ತೆರಳಿರುವಂತ ಘಟನೆ ನಡೆದಿದೆ. ಮೊದಲು ನಮ್ಮ ಹಕ್ಕು ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಹೇಗಿದೆ ಜೋಶ್ ಮನೀಶ್? ಎಲೆಕ್ಷನ್ ಇಲ್ಲಿ ಪ್ರತಿಕ್ರಿಯೆ ಉತ್ತಮ ರೀತಿಯ ಪ್ರತಿಕ್ರಿಯೆ ಉಂಟು. ಯಾಕೆಂದ್ರೆ ಜೋಶು ಇಲ್ಲಿ ಮುಗಿರಾಟದಲ್ಲಿ ನೋಡ್ಬೇಕಾದ್ರೆ 50% ಪೂರ್ತಿ ಅಂತ ಹೇಳ್ತಿದ್ದಾರೆ. 600 ಮಂದಿಯ ಮತದಾನದ ಕೇಂದ್ರ ಇದು. 400 ಮಂದಿ ತನಕ ಬಂದು ಮತದಾನ ಚಲಾಯಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಮತ್ತೆ ನಿಮ್ಮನ್ನ ಅಪ್ಡೇಟ್ಗಾಗಿ ಸಂಪರ್ಕಿಸ್ತೀವಿ ಮನೀಶ್. ನೆರಿಯಾದ ಪ್ರತಿನಿಧಿ ರಂಜನ್ ಇದ್ದಾರೆ. ರಂಜನ್, ಎಲ್ಲೆಲ್ಲ ಹೋದ್ರಿ? ಯಾವ್ಯಾವ ಮತಗಟ್ಟೆಗಳಿಗೆ ಹೋದ್ರಿ? ಮತದಾರರು ಯಾವ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ಮತ್ತು ಈಗ ಮತದಾನದ ಪ್ರಕ್ರಿಯೆ ಹೇಗಾಗ್ತಾ ಇದೆ ರಂಜನ್? ನಾವೀಗ ನೆರಿಯ ಗ್ರಾಮದಲ್ಲಿ ಇದ್ದೇವೆ. ಓಕೆ, ನೆರಿಯದ 81, 82, 83, 84ನೇ ಬೂತ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಈಗ 81ನೇ ಬೂತಿನಲ್ಲಿ 1023 ಮತದಾರರಿದ್ದಾರೆ. ಅದರಲ್ಲಿ ಇದೀಗ 423 ಮತ ಈಗ ಚಲಾವಣೆಯಾಗಿದೆ. 82ನೇ ಬೂತಿನಲ್ಲಿ 683 ಮತದಾರರಿದ್ದಾರೆ. ಅದರಲ್ಲಿ 327 ಮತ ಈಗಾಗಲೇ ಚಲಾವಣೆಯಾಗಿದೆ. ಅದೇ ರೀತಿ 83ನೇ ಬೂತಿನಲ್ಲಿ 1216 ಮತದಾರರಿದ್ದಾರೆ. ಅಲ್ಲಿ ಈಗ 300 ಚಿಲ್ಲರೆ ಮತ ಚಲಾವಣೆಯಾಗಿದೆ. 84ನೇ ಬೂತಿನಲ್ಲಿ 1362 ಮತದಾರರು ಈಗಾಗಲೇ ಇದ್ದಾರೆ. ಅಲ್ಲಿ 400 ಮತ ಇದೀಗ ಚಲಾವಣೆಯಾಗಿದೆ. ಓಕೆ, ಮತದಾರರಲ್ಲಿ ಹೇಗಿದೆ ಜೋಶ್? ಮತದಾರರಲ್ಲಿ ಉತ್ತಮವಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮತ್ತೆ ಇದೀಗ ನಮ್ಮ ಜೊತೆಗೆ ದಕ್ಷ ಶಿವನ್ ಕೂಡ ಮಾತಾಡಿದ್ರು. ಅವರು ಕೂಡ ಮಾತಾಡ್ತಾ ಇದೀಗ ಸುದ್ದಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಖಂಡಿತ ಬರ್ತದೆ, ಮತ್ತೆ ಮತದಾರರು ಕೂಡ ಉತ್ಸವದಲ್ಲಿದ್ದಾರೆ. ಈ ಸಲ ನಮ್ಮ ಗ್ಯಾರಂಟಿಯಾಗಿ ಸರ್ಕಾರ ಕೂಡ ಬರ್ತದೆ ಅಂತ ಹೇಳಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಓಕೆ, ಧನ್ಯವಾದಗಳು ರಂಜನ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಒಯ್ಕೀರ್ನ ಓಟು ಎಂಚ ಬನ ಒಯ್ಕು ಬಂಡ ದಾದ ಆವಡುಂದಿರ್ನ ಓಟು ದೇಶ ಅಭಿವೃದ್ಧಿಗೆ ಮೋದಿ ಬೇತ ಸವಲತ್ತು ಕೆಲವು ತಿಕ್ಕೊಂಡು ಈ ಮೂಜಿಗಂತ 2,000 ತಿಕ್ಕು ಸಣ್ಣ ರೈತರಿಗೆ ಊರ್ಡು ಬರೆಂಚುಂಡು ಊಟದ ಬಿಜೆಪಿ ಸ್ವಲ್ಪ ಬಿಜೆಪಿ ನೋಟ ಮಿನಿಂಡೆ ನೋಟದಲ್ಲಿ ತಿರುಗಿ ಗೊತ್ತಾಗುತ್ತೆ ಹೆಂಚುಂಡು ದುಂಬು ಹೆಂಚುಂಡು ಜೋರುಂಡು ಮಧ್ಯಾಹ್ನದಲ್ಲೇ ಊಟ ಪಾಡೋದು ಹೋಗಿ ಬರ್ತಾರ ಬೇಗ ಆಗ್ತದೆ ರಸ ಐತಂడి ಏತಂಡೆ ಆಗ್ತದೆ ಸರ್ ಒಂಬರಿಗೆ ಓದ್ತಾರ ಸುಮಾರು ಗೊತ್ತಾ 20 ಲೈನ್ ಅಂತ ಇದೆ ಬೇಗ ಬಿಡ್ತೀರಿ ಪ್ರೈವೇಟ್ ಲೈನ್ ಹೋಯ್ತು ಜಾಂತಿ ಇತ್ತಲ್ಲ ಅಲ್ಲಿ ಸರ್ ಜನ ಬಗ್ಗೆ ಗಾಡಿ ಇಲ್ಲದೊಂದು ನಮ್ಮ 24 ಗಾಡಿ ಇತ್ತು ನೈಟ್ ಹೋಗೋಣ.
ಗಾಡಿ ಬೇಕಾ ವಿಶ್ವನಾಥ್ ದೇವಾಡಿಗೆ ಎಂಕಲೆ 50% ಆಂಡಿದ್ದೇನೆ 128 ಕುಕ್ಕೇಡಿ 128 ಹಾಂ 50%. ಅಭಿಪ್ರಾಯ ತೊಂದರೆ ಇದ್ದಿ ಬಿಜೆಪಿದ ಬಿತ್ತುವಲ್ಲ ಉಂಡು ಮತದಾರರನ್ನ ಅಂಚದು ಹಾಂ ಬುಳುಪುಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಬರ್ತದೆ ಬಿಜೆಪಿ ಓಟ್ ಮಾಡ್ದೇರು ಅಂದು ಬೊಕ್ಕ ಆರಾಮ పేపర్ వల్ల పాటు ఒక్కడే కుసాలత్తు బోడ ಇರ್ಬೋದು
ಬಳಂಜದ ಪ್ರತಿನಿಧಿ ಸದಾನಂದ ಸಾಲಿಯಾನವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸದಾನಂದ ಅವರೇ, ಹೇಗಾಗ್ತಿದೆ ಮತದಾನದ ಪ್ರಕ್ರಿಯೆ? ಮತದಾನ ಭಾರಿ ಬಿರುಸಿನಿಂದ ನಡೀತಾ ಉಂಟು ಸರ್. ಅತ್ಯಂತ ಬೆಳಿಗ್ಗೆ ಸ್ವಲ್ಪ ಎರಡೂ ಕಡೆ ಮಹಿಳೆಯರು ಮತ್ತು ಯುವಕರು ಎಲ್ಲ ಅತಿ ಉತ್ಸಾಹದಿಂದ ಬೆಳಿಗ್ಗೆಯಿಂದ 7 ಗಂಟೆಯಿಂದ ನಮ್ಮ ಬಳಂಜದ ಬೂತ್ 200 ಬೂತ್ ನಂಬರ್ 5ರಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಶಾಂತ ರೀತಿಯಿಂದ ಮತದಾನ ಮಾಡ್ತಾ ಇದ್ದಾರೆ. ಭಾರಿ ಹುಮ್ಮಸ್ಸಿನಿಂದ ಇದ್ದಾರೆ. ಜೋಶ್ ಹೇಗಿದೆ ಮತದಾರರಲ್ಲಿ? ಜೋಶು ಒಂದು ರೀತಿಯ ಅತಿ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಗಿಂತ ಸ್ವಲ್ಪ ಜೋಶು ಕಡಿಮೆ ಉಂಟಂತಲೇ ಕಾಣ್ತಾ ಉಂಟು. ಓಕೆ, ಬಿಸಿಲಿನಿಂದ ತೊಂದರೆ ಆಗಿದೆ? ಬಿಸಿಲಿನಿಂದ ಎಲ್ಲರೂ ಬೊಬ್ಬೆ ಹಿಡಿದಿದೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಮಾತಾಡ್ತಿರೋದು ಜನರು ಒಂದೇ, ಆದಷ್ಟು ಬೇಗ ಮತದಾನ ಮಾಡಬೇಕು, ಇಲ್ಲಾಂದ್ರೆ ಸಂಜೆ 4 ಗಂಟೆ ನಂತರ ಬರಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ, ಬಿಸಿಲಿನ ಜಲ ಬಾರಿ ಸೋತು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ಮತಗಟ್ಟೆ ಖಾಲಿ ಉಂಟಾ? ಇಲ್ಲ, ಈಗಲೂ ಫುಲ್ ಉಂಟು. ಬಿಸಿಲು ಲೆಕ್ಕಿಸಲಿಲ್ಲ ಜನರು ಮಾತ್ರ ಏನೇ ಇರಲಿ, ಎಷ್ಟು ಕಷ್ಟ ಆದ್ರೂ ನಾವು ಮತದಾನ ಮಾಡಿಯೇ ಸಿದ್ಧ ಎಂಬ ಭಾವನೆಯಿಂದ ಬಿಸಿಲಿನಲ್ಲಿ ನಿಂತು ಆದ್ರೂ ನಾವು ಚುನಾವಣೆ ಇದನ್ನು ಮತದಾನ ಹಾಕಿ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ತಾವೀಗ ಇಲ್ಲಿ ಬಳಂಜದಲ್ಲೇ ಇದ್ದೀರಿ? ಹೌದು ಸರ್, ಹೌದು. ಓಕೆ, ಧನ್ಯವಾದ. ಮತ್ತೇನಾದ್ರೂ ಅಪ್ಡೇಟ್ ಬೇಕಾದ್ರೆ ಮತ್ತೆ ಕರೆ ಮಾಡ್ತೀವಿ. ಧನ್ಯವಾದವು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜೊತೆಗೆ ನಮ್ಮ ಪ್ರೊಡಕ್ಷನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಅವರೀಗ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತನಾಡಿಸಬೇಕು. ನಮಸ್ತೆ ಪುಷ್ಪರಾಜ್ ಶೆಟ್ಟಿ ಅವರೇ, ಕುವೆಟ್ಟು ಗುರುವಾಯನಕೆರೆ ಭಾಗದಲ್ಲಿ ಯಾವ ರೀತಿಯಲ್ಲಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ? ನಮಸ್ತೆ ದಾಮೋದರ್. ಗುರುವಾಯನಕೆರೆ ಕುವೆಟ್ಟು ಮತಗಟ್ಟೆಯಲ್ಲಿ ತುಂಬಾ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಗ್ಗೆಯಿಂದ ಕ್ಯೂ ಕಟ್ಟಿ ನಿಂತಿದ್ದಾರೆ ಜನಗಳು. ಇವತ್ತಿನ ದಿನ ತುಂಬಾ ಪ್ರೋಗ್ರಾಮ್ ಇದ್ದ ಕಾರಣ ಬೆಳಗ್ಗೆನೆ ತುಂಬಾ ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಜನರ ಜವಾಬ್ದಾರಿಯನ್ನ ಮರ್ತಿಲ್ಲ ಜನರು. ಯಾವುದೇ ಪ್ರೋಗ್ರಾಮ್ ಇದ್ರೂ ಬಂದು ಮತದಾನ ಮಾಡಿ ನಂತರ ಅವರ ಕೆಲಸಕ್ಕೆ ಮುಂದುವರಿತಾ ಇದ್ದಾರೆ. ಅದೊಂದು ಖುಷಿಯ ವಿಚಾರ. ಬೆಳಗಿನ ಹೊತ್ತು ಯೂಶುವಲಿ ಖಾಲಿ ಇರ್ತಾ ಇತ್ತು ಇಲ್ಲಿ, ಆದ್ರೆ ಈ ದಿನ ಮಾತ್ರ ತುಂಬಾ ಬಿರುಸಿನಿಂದ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು ದಾಮೋದರ್. ಈಗ ಮತದಾನ ಅಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಬಿಸಿಲು ಅನ್ನುವಂತ ಕಾರಣಕ್ಕಾಗಿ ಬಹಳಷ್ಟು ಜನ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂತ ತಾಲೂಕಿನಾದ್ಯಂತ ವರದಿ ಆಗ್ತದೆ. ಅಲ್ಲಿ ಹೇಗಿದೆ? ಇಲ್ಲ, ಇಲ್ಲಿ ಈಗಲೂ ಈ ಬಿಸಿಲಿನಲ್ಲೂ ಈ ಪೇಷಂಟ್ಗಳು ಸಮೇತ ಬಂದು ಮತದಾನ ಮಾಡ್ತಾ ಇದ್ದಾರೆ. ಆ ತರದ ಯಾವುದೇ ಒಂದು ವಾತಾವರಣ ಇಲ್ಲಿ ಕಂಡು ಬಂದಿಲ್ಲ. ಚೆನ್ನಾಗಿ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ, ಮತದಾರರಲ್ಲಿ ಜೋಶ್ ಇದೆ ಹಾಗಾದ್ರೆ? 100% ಜೋಶ್ ಇದೆ. ಚೆನ್ನಾಗಿ ಮತದಾನ ನಡೀತಾ ಇದೆ. ಓಕೆ, ಧನ್ಯವಾದಗಳು ಪುಷ್ಪರಾಜ್ ಜೊತೆಗೆ ಮಾತನಾಡೋದಕ್ಕೆ. ಮುಂದೆ ಮತ್ತೆ ನಿಮ್ಮನ್ನು ಅಪ್ಡೇಟ್ಗಾಗಿ ಸಂಪರ್ಕಿಸ್ತೀವಿ. ಧನ್ಯವಾದ, ಥ್ಯಾಂಕ್ ಯು.
ಅವೆಲ್ಲ ಮೊಬೈಲ್
ನಮ್ಮ ಪ್ರತಿನಿಧಿಯಾಗಿರುವಂತಹ ಲಕ್ಷ್ಮಣ್ ಅವರಿದ್ದಾರೆ. ನಮಸ್ತೆ ಲಕ್ಷ್ಮಣ್ ಅವರೇ. ನಮಸ್ಕಾರ ಸರ್. ಹೇಗಾಗ್ತಾ ಇದೆ ಮತದಾನದ ಪ್ರಕ್ರಿಯೆ? ಯಾವ ಮತಗಟ್ಟೆಗಳಿಗೆಲ್ಲ ಭೇಟಿ ಕೊಟ್ರಿ? ಅಲ್ಲಿ ಎಷ್ಟರ ಮಟ್ಟಿಗೆ ಮತದಾರರಲ್ಲಿ ಜೋಶ್ ಇದೆ? ನಾನು ಸಾಧಾರಣ ಒಂದು 6:30ಕ್ಕೆ ಮತಗಟ್ಟೆಗೆ ಹೋಗಿದ್ದೇನೆ. ಮತಗಟ್ಟೆಯಲ್ಲಿ ಆಗ ಸಾಧಾರಣ ಜನಗಳು ಕ್ಯೂ ಅಲ್ಲಿ ನಿಂತಿದ್ರು. ಸಾಧಾರಣ ಮತದಾನ ಶುರುವಾಗುವಾಗ 7 ಗಂಟೆ ಕರೆಕ್ಟ್ ಆಗಿ ಮತದಾನ ಶುರುವಾಗಿದೆ. ಜನಗಳ ಆಗಮನ ಬಹಳ ವೇಗವಾಗಿತ್ತು. ಜನಗಳು ತುಂಬಾ ಬರ್ತಿದ್ರು. ಸಾಧಾರಣ ಮತಗಟ್ಟೆ ಸಖಿ ಮತಗಟ್ಟೆ 68ರಲ್ಲಿ ಜನ ಸಾಧಾರಣವಾಗಿ ತುಂಬಾ ಇದ್ರು. ಮತ್ತೆ ಮತಗಟ್ಟೆ 66ರಲ್ಲಿ ಕೂಡ ಸರದಿ ಸಾಲಿನಲ್ಲಿ ಜನಗಳು ನಿಂತಿದ್ರು. ಹಾಗೆ ಮತಗಟ್ಟೆ 67ರಲ್ಲಿ ಕೂಡ ಜನಸಂದಣಿ ಸಾಧಾರಣ ಹೆಚ್ಚಾಗಿ ಇತ್ತು. ಓಕೆ. ಈಗ ಬಿಸಿಲಿನಿಂದಾಗಿ ಸ್ವಲ್ಪ ಜನಸಂದಣಿ ಕಡಿಮೆ ಏನಾದ್ರೂ ಆಗಿದೆಯಾ? ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸಂಜೆ ಪುನಃ ಜನಸಂದಣಿ ಹೆಚ್ಚುವ ನಿರೀಕ್ಷೆ ಇದೆ. ಮತದಾರರಲ್ಲಿ ಹಾಗಾದ್ರೆ ಜೋಶ್ ಇದೆ? ಜೋಶ್ ಇದೆ. ಹೆಚ್ಚು ಮತದಾನಗಳು ಹಿಂದಿಗಿಂತಲೂ ಈಗ ಹೆಚ್ಚಾಗಿ ಮತ ಚಲಾವಣೆ ಆಗುವ ನಿರೀಕ್ಷೆ ಇದೆ. ಓಕೆ, ಧನ್ಯವಾದಗಳು ಲಕ್ಷ್ಮಣನ್ನ. ನಿಮ್ಮ ಜೊತೆಗೆ ಮತ್ತೆ ನಾನು ಮಾತಾಡ್ತೇನೆ. ಅಪ್ಡೇಟ್ ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗ್ಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ. ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು, ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು. ಸುದ್ದಿ
ಫೋನ್ ಮಾಡಿ ಗಾಡಿ ಬೇಕಾ ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಮೊಬೈಲ್ ಇಲ್ಲಿಂದಾನೆ ಅಲೋಡ್ ಇಲ್ಲ ಅಲ್ಲಿ ಇಲ್ಲಿಂದ ಇಲ್ವಾ? ಅಲ್ಲ ಬೇರೆ ಕಡೆ ಈ ಸರ್ ಹೋಗಿದೆ.
ಸುದ್ದಿರು ಬೂರ್ದಾನ್ ನೀವು ಅದ ಮಗೇನ ಮಗೆ ಅರ್ಣ ಸಿಸಿ ಹಂಗ ಓಕೆ ಓಕೆ ಆಗಿದೆ 50% ಅಂತ ಆಗಿದಲ್ಲ. ಹಲೋ ಸರ್ ನಮಸ್ತೆ. ಇದೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಉಪ್ಪಿನಂಗಡಿ ಭಾಗದ ಪ್ರತಿನಿಧಿ ದೀಪಕ್ ಉಬಾರ್. ಹೇಗಾಗ್ತಾ ಇದೆ ಮತದಾನದ ಪ್ರಕ್ರಿಯೆ ದೀಪಕ್ ಉಬಾರ್? ಎಲ್ಲೆಲ್ಲಿ ಯಾವ ಯಾವ ಮತಗಟ್ಟೆಗಳಿಗೆ ಯಾವ ಯಾವ ಏರಿಯಾಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಈ ಉಪ್ಪಿನಂಗಡಿ ಭಾಗದಲ್ಲಿ ಮತಗಟ್ಟೆ ಎಲ್ಲ ಶಾಂತಿಯುತವಾಗಿ ನಡೀತಾ ಇದೆ. ಆಮೇಲೆ ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಆಗಿರ್ಬೋದು, ಕರಾಯ ಆಗಿರ್ಬೋದು, ಆಮೇಲೆ ಪನ್ನೀರು ಪಂತ, ಕಲ್ಲೇರಿ ಅಲ್ಲೆಲ್ಲ ಕೂಡ ಶಾಂತಿಯುತವಾಗಿ ಇದು ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ. ಆಮೇಲೆ ಬಿಸಿಲಿನ ತಾಪಕ್ಕೆ ಕಾಣುತ್ತಾ ಏನೋ ಈ ಮತದಾನ ಒಂದು ನೀರಸವಾಗಿ ಜನ ಈ ಮತಗಟ್ಟೆ ಕೇಂದ್ರದಲ್ಲಿ ಕಂಡು ಬರ್ತಾ ಇಲ್ಲ. ಸಂಜೆ ಹೊತ್ತಿಗೆ ಜಾಸ್ತಿ ಜನರು ಬರುವಂತಹ ಸಾಧ್ಯತೆ ಇದೆ. ದಾಮೋದರ್ ಅವರೇ, ಮುಂಜಾನೆಯಲ್ಲಿ ಜಾಸ್ತಿ ರೆಸ್ಪಾನ್ಸ್ ಇತ್ತಾ? ಖಂಡಿತ. ಮುಂಜಾನೆ ಬೆಳಿಗ್ಗೆ ಬೇಗ ಈ ಮತದಾನ ಪ್ರಕ್ರಿಯೆ ಆರಂಭ ಆಯ್ತಲ್ಲ, ಆಗ ಕ್ಯೂಗಳೆಲ್ಲ ಕಂಡು ಬರ್ತಾ ಇತ್ತು. ಆಮೇಲೆ ಸ್ವಲ್ಪ ಬಿಸಿಲಿನ ಈ ಸೂರ್ಯನ ಕಿರಣಗಳು ಇದು ಜಾಸ್ತಿ ಆದ ನಂತರದಿಂದ ಈ ಜನಗಳ ಸಂಖ್ಯೆ ಕೂಡ ಕಮ್ಮಿ ಆಯಿತು. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ದೀಪಕ್. ಓಕೆ, ಧನ್ಯವಾದಗಳು.
ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನು ಚಲಾಯಿಸಿದೆ, ನೀವೆಲ್ಲರೂ ಮತವನ್ನು ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನ ಚಲಾಯಿಸಿದೆ, ನೀವೆಲ್ಲರೂ ಮತವನ್ನ ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನ ಚಲಾಯಿಸಿದೆ, ನೀವೆಲ್ಲರೂ ಮತವನ್ನ ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಯ್ಯೋ ಲೋಕಸಭಾ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ
50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಕ್ಲೆಗ್ ಒಂಜಿ ಹೆಚ್ಚಿನ ಭರವಸೆ ಉಂಡು. ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲು ಉಂಡು. ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. ಹಾಂ 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರೆಂಕ್ಲಿಗೆ ಹೆಮ್ಮೆ ಒಂದುಂಟು. ಅಂಚನೆ ನನದ ದುಂಬದ ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಲೋಕಸಭಾ ಚುನಾವಣೆ 135-136ನ ಬೂತಿನಲ್ಲಿ ಒಳ್ಳೆಯ ಅಭಿಪ್ರಾಯ ಜನಗಳ ಇದೆ. ಹಾಗೆಯೇ 50% ಮತದಾನ ಕೂಡ ಆಗಿದೆ. ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಜನಗಳ ಮನಸ್ಸಲ್ಲಿ ಕೂಡ ಆ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಆಗಿದೆ. ಅದರ ಒಲವು ಕೂಡ ಒಳ್ಳೆಯ ನಮ್ಮ ಹಿಂದೂಗಳ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಲವು ಒಳ್ಳೆಯ ರೀತಿಯಲ್ಲಿ ಕೂಡ ಇದೆ. ಮತ್ತು ದೇಶದ ಅಭಿವೃದ್ಧಿ ಕೂಡ ಒಳ್ಳೆಯ ರೀತಿಯಾಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಈ ಒಂದು ಫೀಲ್ಡಲ್ಲಿ ಹೋಗುವಾಗ ಜನಗಳು ಮತ್ತು ನಮ್ಮ ಮೋದಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಇಟ್ಟಿದ್ದಾರೆ. ಮೋದಿಜಿಯವರು ಇನ್ನೊಂದು 3ನೇ ಸಾರಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ನಮ್ಮ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಎಲ್ಲ ಜನಗಳ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಆಗ್ತಾರೆ 100%. ಮತ್ತು 50% ಮತದಾನ ಕೂಡ ಆಗಿದೆ. ಹೆಸರು ಗಣೇಶ್ ಕೋಟೆಯನ್, ಚಾರ್ಮಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ಖಂಡಿತ ಈ ಬಾರಿಯ ಕ್ಷೇತ್ರದಲ್ಲಿ ನಿಲೇಶ್ ಶೆಟ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೂ ಬಂದಂತಹ ಎಲ್ಲ ನಾವು ಓಡಾಡಿದಂಥ ರೀತಿಯಲ್ಲಿ ಮೋದಿ ಅಲೆ ಈ ಬಾರಿ ಎದ್ದು ಬಂದಿದ್ದು. ಖಂಡಿತ ಈ ಬಾರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಗೆದ್ದು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮ ಬೂತಿನಲ್ಲಿ ಎಷ್ಟು ಮತದಾರರಿದ್ದಾರೆ? ನಮ್ಮ ಬೂತಿನಲ್ಲಿ 1050 ಮತಗಳಿವೆ. ಈಗ ಸಾಧಾರಣ ಒಂದು 380-400 ಆಸುಪಾಸಿನ ತನಕ ಮತದಾನ ಆಗಿದೆ. ಶಾಂತ ರೀತಿಯಲ್ಲಿ ಮತದಾನ ಆಗಿದೆ. ಬಿಸಿಲಿರುವುದರಿಂದ ಆದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಬಂದು ಮತ ಚಲಾವಣೆ, ಅದೊಂದು ಒಳ್ಳೆಯ ವಿಷಯ. ಗ್ಯಾರಂಟಿ ಯೋಜನೆ ಏನಾದರೂ ಇಲ್ಲಿ? ಗ್ಯಾರಂಟಿ ಯೋಜನೆ ಅಷ್ಟೇನು ಎಫೆಕ್ಟ್ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಿತ್ತು ಮತ್ತೊಂದು ಕೈಗೆ ಕೊಡುವಂಥ ಈ ಯೋಜನೆ. ಈ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಒಂದು ಎಫೆಕ್ಟ್ ಈ ಚುನಾವಣೆಯಲ್ಲಿ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಗ್ಯಾರಂಟಿ ಯೋಜನೆ ಸರ್ಕಾರದಾಗಿದ್ದರೂ ಕೇಂದ್ರದಿಂದ ಬಂದಂಥ ಅಕ್ಕಿಯನ್ನು ಕೊಡ್ತಾ ಇರೋದು. ಈಗ ಮತದಾರ ಉತ್ಸಾಹ ಹೇಗಿದೆ, ಯಾವ ರೀತಿ ಇದೆ? ಮತದಾರ ಉತ್ಸಾಹ ತುಂಬ ಒಳ್ಳೆಯ ರೀತಿಯಲ್ಲಿದೆ. ಇಷ್ಟರ ತನಕ ಈಗ ಈ ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಕೂಡ ಸ್ವಯಂ ಪ್ರೇರಿತರಾಗಿ ಜನರು ಬಂದು ಇದು ವೋಟಿಂಗ್ ಮಾಡೋ ನೋಡುವಾಗ ಖಂಡಿತ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಕಾಣುತ್ತೆ.
ಚಾನ್ಸ್ ನನ್ನ ಹೆಸರು ನಮಿತಾ ಅಂತೇಳಿ. ನಾನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಇವಾಗ ನನಗೆ ನಾನು ಬೆಳ್ತಂಗಡಿ ತಾಲೂಕಿನ ಮಹಿಳಾ ಗ್ರಾಮೀಣ ಘಟಕ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಈ ಬಾರಿ ನಮಗೆ ತುಂಬ ಸಂತೋಷ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ, ಹೆಣ್ಣುಮಕ್ಕಳಂದರೆ ಅದರಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋರಿದ್ದಾರೆ, ಸ್ಕೂಲ್ಗೆ ಹೋಗೋರಿದ್ದಾರೆ, ಎಲ್ಲ ಕೆಲಸಕ್ಕೆ ಹೋಗೋರಿಗೆ ತುಂಬ ಒಳ್ಳೆಯ ಒಂದು ಯೋಜನೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ನಾವು ಬಸ್ಸಲ್ಲಿ ಕೂಡ ಬೆಂಗಳೂರು ಆ ಕಡೆ ಮೈಸೂರು ಎಲ್ಲ ಕಡೆ ದೇವಸ್ಥಾನ ಎಲ್ಲ ಕಡೆ ಹೋಗಿ ಬರ್ತಾಯಿದ್ದೇವೆ ಎಲ್ಲ ಸೇರಿ. ಇನ್ನು ಮುಂದೆ ಈಗ ನಮ್ಮ ದೇಶದಲ್ಲಿ 30 ವರ್ಷದಿಂದ ನಮ್ಮ ಹಿಂದೂ ತುಂಬ ಕೆಲಸ ತತ್ವ ಹಿಂದೂ ಧರ್ಮ, ನಾವೆಲ್ಲ ಹಿಂದೂಗಳು. ನಮಗೆ ಹಿಂದೂ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಹಿಂದೂ, ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಕಷ್ಟಕ್ಕೆ ಯಾರು ಅಂತ ಬೆನ್ನೆಲು ನಿಂತಿದ್ದಾರೆ, ಅದು ನಾವು ಯಾವಾಗಲೂ ಮರೆಯಲಿಕ್ಕೆ ಇಲ್ಲ. ಇದು ನಾನು ಎಲ್ಲಿ ಬೇಕಾದರೂ ಹೇಳ್ತಿದ್ದೇನೆ. ತುಂಬ ಕಷ್ಟ ಆಗ್ತದೆ. ನಮ್ಮ ಪದ್ಮರಾಜ್ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿ. ಎಲ್ಲರವರನ್ನು ನೋಡಿದ್ದಾರೆ. ಅವರು ಯಾರು ದೂರದ ಊರಿನವರಲ್ಲ. ಇಲ್ಲೇ ನಮ್ಮ ಮಂಗಳೂರು ಕುದ್ರೋಳಿಯಲ್ಲಿ ಮೊದಲಿಂದ ಕೂಡ ಅವರೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವರು. ಎಲ್ಲ ಬಡವರ ನಮ್ಮ ಜಾತಿ ಕೂಡ ನಮ್ಮ ಬಿಲ್ಲವ ಸಂಘದಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಒಂದು ಒಳ್ಳೆಯ ಒಂದು ಅಭ್ಯರ್ಥಿ ಅಂತೇಳಿ ಎಲ್ಲ ನಾವು ಕಾಂಗ್ರೆಸ್ ಅವರು ಹೇಗೆ ಹೇಳ್ತೀವಿ, ಬಾಕಿಯವರು ಕೂಡ ಒಳ್ಳೆಯ ಅವರ ಮೇಲೆ ಎಲ್ಲ ಓದಲ್ಲಿ ಕೂಡ ನಮ್ಮದು ಪಕ್ಷ ಅಲ್ಲ, ಪದ್ಮರಾಜ್ ಅವರು ಒಳ್ಳೆಯ ಒಂದು ವ್ಯಕ್ತಿ. ಅವರು ಬರಬೇಕಂತ ಎಲ್ಲರ ಬಾಯಲ್ಲಿ ಬರ್ತಿದೆ. ನಮಗೂ ಕೂಡ ಒಳ್ಳೆ ಖುಷಿ ಆಗ್ತಿದೆ ಅವರ ಮೇಲೆ. ಹೌದು, ಸ್ವಲ್ಪ ಬಿಸಿಲು ಜಾಸ್ತಿ ಇರುವುದರಿಂದ ಬರ್ತಾರೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಜಾಸ್ತಿ ಜನ ಬರುವ ಅಂದಾಜು ಜಾಸ್ತಿ. ಆದರೆ ಕರೆಕ್ಟ್ ಆಗ್ತಾ ಬಂತು ಸಾಧಾರಣ. ಕೆಲವು ಮಧ್ಯಾಹ್ನ ಮೇಲೆ ಮಳೆ ಇರುತ್ತಾ ಅಂತ ಅದೊಂದು ಭಯ ಇರುತ್ತೆ, ಸಡನ್ ಆಗಿ ಬರ್ತಾ ಅಂತೇಳಿ. ಒಳ್ಳೆಯ ಒಂದು ನಮ್ಮದು ಇವಾಗ ಏರಿಯಾದಲ್ಲಿ ಸಾಧಾರಣ ಆಯಿತು. ಚಾರ್ಮಾಡಿಲಿ ಕರೆಕ್ಟಲ್ಲಿ 81 ಬೂತಲ್ಲಿ 342 ಆಯಿತು. 82ರಲ್ಲಿ 333 ಆಯಿತು. 87ರಲ್ಲಿ 330 ಇದೇ ನಾನು ಫಸ್ಟಲ್ಲಿ ಇವಾಗ ಹೊರಟೆ ಎಲ್ಲ ಕಡೆ. ಇನ್ನೂ ಹೊರಡ್ತಾ ಇದ್ದೇನೆ. ಸಾಧಾರಣ ಓಟ್ ಬರ್ತಿದೆ. ನನಗೆ 4 ಗಂಟೆ 4:15 ಗಂಟೆಗೆ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನಂಜಿ ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತರ ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು.
ಬೊಕ್ಕ BJP ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಇಪ್ಪಳಂಚಿನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲ ವಿಶ್ವಾಸ ಉಂಟು ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನು ಗೆಂದಾಬಿರಂದು ಎಂಕ್ಲಂಜಿ ವಿಶ್ವಾಸ ಉಂಟು ಎಂಕ್ಲ ಒಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು ಅಟ್ 560 ಇತ್ತು ಫಾಲೋ ಉಂಟು ಒಂಜಿ 80% ಫಾಲೋ ಆಪುಂಡು ಬಯ್ಯಾನಗ ಲೋಕಸಭಾ ಈ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡೆ ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು ಅಂಚದಿಪ್ಪನಾಗ ಈ ಸಂದರ್ಭಡು ದನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲು ಉಂಡು ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಆರಾಮ
ಪೇಪರ್ ಇಡುವಲ್ಲ ಮಾಡೋಡ್ತಿ 99 ಒಕ್ಕಡೆ ಕುಸಲತ್ತು ಬೋರ್ಡ್ ಇರ್ಬಳಿ Sakian. ಅದಕ್ಕೆ ಈಗ ತಿಳ್ಕೊಬೇಕು ಕಿಲೋಮೀಟರ್ ಸೋರು ಒಳ್ಳೆಯದೇ
Acha ninchu wala.
ಅವೆಲ್ಲ ಮೊಬೈಲ್ ಇದೆ.
ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಎಲ್ಲ ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಅದು ಫೋನ್ ಮಾಡಿದ್ದು ಗಾಡಿ ಬೇಕಾ ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಮೊಬೈಲ್ ಇಲ್ಲಿಂದಾನೆ ಅಲೌಡ್ ಇಲ್ಲ ಅಲ್ಲಿ ಇಲ್ಲಿಂದ ಇಲ್ವಾ ಅಲ್ಲ ಬೇರೆ ಕಡೆ ಈ ಸರ್ ಹೋಗಿದೆ Go
ಅರ್ಣ ಮಗೇನ ಮಗೆ ಅರ್ಣ ಶಿಷ್ಯ ಹಂಗ ಓಕೆ ಓಕೆ ಆಗಿದೆ 50% ಆಗಿದಲ್ಲ. ಆರಾಮ పేపర్ వల్ల పాటు ఒక్కని కుసాలత్తు బోడ ಇರ್ಬೋದು
Sakia. ಅದಕ್ಕೆ ಈಗ ತಿಳ್ಕೊಬೇಕು ನೀವು ಸೋರು ಒಳ್ಳೆಯದೇ Acha ninchi wala.
ಅವೆಲ್ಲ ಮೊಬೈಲ್
ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಖತ್ತಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಅಭಿಪ್ರಾಯ. ಹಾಂ, 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ
ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಟು. ಅಂಚನೆ ನನದ ದುಂಬದ ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕೆಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆ ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಲೋಕಸಭಾ ಚುನಾವಣೆ 135, 136ನ ಬೂತಿನಲ್ಲಿ ಒಳ್ಳೆಯ ಅಭಿಪ್ರಾಯ ಜನಗಳ ಇದೆ. ಹಾಗೆಯೇ 50% ಮತದಾನ ಕೂಡ ಆಗಿದೆ. ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಜನಗಳ ಮನಸ್ಸಲ್ಲಿ ಕೂಡ ಆ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಆಗಿದೆ. ಅದರ ಒಲವು ಕೂಡ ಒಳ್ಳೆಯ ನಮ್ಮ ಹಿಂದೂಗಳ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಲವು ಒಳ್ಳೆಯ ರೀತಿಯಲ್ಲಿ ಕೂಡ ಇದೆ. ಮತ್ತು ದೇಶದ ಅಭಿವೃದ್ಧಿ ಕೂಡ ಒಳ್ಳೆಯ ರೀತಿಯಾಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಈ ಒಂದು ಫೀಲ್ಡಲ್ಲಿ ಹೋಗುವಾಗ ಜನಗಳು ಮತ್ತು ನಮ್ಮ ಮೋದಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಇಟ್ಟಿದ್ದಾರೆ. ಮೋದಿಜಿಯವರು ಇನ್ನೊಂದು 3ನೇ ಸಾರಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ನಮ್ಮ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಎಲ್ಲ ಜನಗಳ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಆಗ್ತಾರೆ 100%. ಮತ್ತು 50% ಮತದಾನ ಕೂಡ ಆಗಿದೆ. ಹೆಸರು ಗಣೇಶ್ ಕೋಟೆ ಅಂತ, ಚಾರ್ಮಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ಖಂಡಿತ ಈ ಬಾರಿಯ ಕ್ಷೇತ್ರದಲ್ಲಿ ನಿಲೇಶ್ ಶೆಟ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೂ ಬಂದಂತಹ ಎಲ್ಲ ನಾವು ಓಡಾಡಿದಂಥ ರೀತಿಯಲ್ಲಿ ಮೋದಿ ಅಲೆ ಈ ಬಾರಿ ಎದ್ದು ಬಂದಿದ್ದು. ಖಂಡಿತ ಈ ಬಾರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಗೆದ್ದು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮ ಬೂತಿನಲ್ಲಿ ಎಷ್ಟು ಮತದಾರರಿದ್ದಾರೆ? ನಮ್ಮ ಬೂತಿನಲ್ಲಿ 1050 ಮತಗಳಿವೆ. ಈಗ ಸಾಧಾರಣ ಒಂದು 380-400 ಆಸುಪಾಸಿನ ತನಕ ಮತದಾನ ಆಗಿದೆ. ಶಾಂತ ರೀತಿಯಲ್ಲಿ ಮತದಾನ ಆಗಿದೆ. ಬಿಸಿಲಿರುವುದರಿಂದ ಆದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಬಂದು ಮತ ಚಲಾವಣೆ, ಅದೊಂದು ಒಳ್ಳೆಯ ವಿಷಯ. ಗ್ಯಾರಂಟಿ ಯೋಜನೆ ಏನಾದರೂ ಇಲ್ಲಿ? ಗ್ಯಾರಂಟಿ ಯೋಜನೆ ಅಷ್ಟೇನು ಎಫೆಕ್ಟ್ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಿತ್ತು ಮತ್ತೊಂದು ಕೈಗೆ ಕೊಡುವಂಥ ಈ ಯೋಜನೆ. ಈ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಒಂದು ಎಫೆಕ್ಟ್ ಈ ಚುನಾವಣೆಯಲ್ಲಿ ಆಗುದಿಲ್ಲ. ಯಾಕೆಂತ ಹೇಳಿದರೆ ಗ್ಯಾರಂಟಿ ಯೋಜನೆ ಸರ್ಕಾರದಾಗಿದ್ದರೂ ಕೇಂದ್ರದಿಂದ ಬಂದಂಥ ಅಕ್ಕಿಯನ್ನು ಕೊಡ್ತಾ ಇರೋದು. ಈಗ ಮತದಾರ ಉತ್ಸಾಹ ಹೇಗಿದೆ, ಯಾವ ರೀತಿ ಇದೆ? ಮತದಾರ ಉತ್ಸಾಹ ತುಂಬ ಒಳ್ಳೆಯ ರೀತಿಯಲ್ಲಿದೆ. ಇಷ್ಟರ ತನಕ ಈಗ ಈ ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಕೂಡ ಸ್ವಯಂ ಪ್ರೇರಿತರಾಗಿ ಜನರು ಬಂದು ಇದು ವೋಟಿಂಗ್ ಮಾಡೋ ನೋಡುವಾಗ ಖಂಡಿತ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಚಾನ್ಸ್
ನನ್ನ ಹೆಸರು ನಮಿತಾ ಅಂತೇಳಿ. ನಾನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಇವಾಗ ನಾನು ಬೆಳ್ತಂಗಡಿ ತಾಲೂಕಿನ ಮಹಿಳಾ ಗ್ರಾಮೀಣ ಘಟಕ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಈ ಬಾರಿ ನಮಗೆ ತುಂಬ ಸಂತೋಷ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ, ಹೆಣ್ಣುಮಕ್ಕಳಂದರೆ ಅದರಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋರಿದ್ದಾರೆ, ಸ್ಕೂಲ್ಗೆ ಹೋಗೋರಿದ್ದಾರೆ, ಎಲ್ಲ ಕೆಲಸಕ್ಕೆ ಹೋಗೋರಿಗೆ ತುಂಬ ಒಳ್ಳೆಯ ಒಂದು ಯೋಜನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಬಸ್ಸಲ್ಲಿ ಕೂಡ ಬೆಂಗಳೂರು ಆ ಕಡೆ ಮೈಸೂರು ಎಲ್ಲ ಕಡೆ ದೇವಸ್ಥಾನ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೇವೆ, ಹೆಂಗಸರು ಎಲ್ಲ ಸೇರಿ. ಇನ್ನು ಮುಂದೆ ಈಗ ನಮ್ಮ ದೇಶದಲ್ಲಿ 30 ವರ್ಷದಿಂದ ನಮ್ಮ ಹಿಂದೂ ಯುಗದ ತುಂಬ ಕೆಲಸ ಇರುವಂಥ ಹಾಗಾಗಿ ಎಲ್ಲ ತಾರತಮ್ಯ ಅಂದರೆ ಏನಿಲ್ಲ, ಅದರಲ್ಲಿ ತತ್ವ ಹಿಂದೂ ಧರ್ಮ, ನಾವೆಲ್ಲ ಹಿಂದೂಗಳು. ನಮಗೆ ಹಿಂದೂ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಹಿಂದೂ, ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಕಷ್ಟಕ್ಕೆ ಯಾರು ಅಂತ ಬೆನ್ನೆಲು ನಿಂತಿದ್ದಾರೆ, ಅದು ನಾವು ಯಾವಾಗಲೂ ಮರೆಯಲಿಕ್ಕೆ ಇಲ್ಲ. ಇದು ನಾನು ಎಲ್ಲಿ ಬೇಕಾದರೂ ಹೇಳ್ತಿದ್ದೇನೆ. ತುಂಬ ಕಷ್ಟ ಆಗ್ತದೆ. ನಮ್ಮ ಪದ್ಮರಾಜ್ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿ. ಎಲ್ಲರವರನ್ನು ನೋಡಿದ್ದಾರೆ. ಅವರು ಯಾರು ದೂರದ ಊರಿನವರಲ್ಲ, ಇಲ್ಲೇ ನಮ್ಮ ಮಂಗಳೂರು ಕುದ್ರೋಳಿಯಲ್ಲಿ ಮೊದಲಿಂದ ಕೂಡ ಅವರೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವರು. ಎಲ್ಲ ಬಡವರ ನಮ್ಮ ಜಾತಿ ಕೂಡ ನಮ್ಮ ಬಿಲ್ಲವ ಸಂಘದಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಒಂದು ಒಳ್ಳೆಯ ಒಂದು ಅಭ್ಯರ್ಥಿ ಅಂತೇಳಿ ಎಲ್ಲ ನಾವು ಕಾಂಗ್ರೆಸ್ ಅವರು ಹೇಗೆ ಹೇಳ್ತೀವಿ, ಬಾಕಿಯವರು ಕೂಡ ಒಳ್ಳೆಯ ಅವರ ಮೇಲೆ ಎಲ್ಲ ಓದಲ್ಲಿ ಕೂಡ ನಮ್ಮದು ಪಕ್ಷ ಅಲ್ಲ, ಪದ್ಮರಾಜ್ ಅವರು ಒಳ್ಳೆಯ ಒಂದು ವ್ಯಕ್ತಿ. ಅವ್ರು ಬರಬೇಕಂತ ಎಲ್ಲರ ಬಾಯಲ್ಲಿ ಬರ್ತಾಯಿದೆ. ನಮಗೂ ಕೂಡ ಒಳ್ಳೆ ಖುಷಿ ಆಗ್ತಿದೆ ಅವರ ಮೇಲೆ. ಹೌದು, ಸ್ವಲ್ಪ ಬಿಸಿಲು ಜಾಸ್ತಿ ಇರುವುದರಿಂದ ಬರ್ತಾರೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಜಾಸ್ತಿ ಜನ ಬರುವ ಅಂದಾಜು ಜಾಸ್ತಿ. ಆದರೆ ಕರೆಕ್ಟ್ ಆಗ್ತಾ ಬಂತು ಸಾಧಾರಣ. ಕೆಲವು ಮಧ್ಯಾಹ್ನ ಮೇಲೆ ಮಳೆ ಇರುತ್ತಾ ಅಂತ ಅದೊಂದು ಭಯ ಇರುತ್ತೆ, ಸಡನ್ ಆಗಿ ಬರುತ್ತಾ ಅಂತೇಳಿ. ಒಳ್ಳೆಯ ಒಂದು ನಮ್ಮದು ಇವಾಗ ಏರಿಯಾದಲ್ಲಿ ಸಾಧಾರಣ ಆಯಿತು. ಚಾರ್ಮಾಡಿಲಿ ಕರೆಕ್ಟ್ ಇಲ್ಲಿ 81 ಬೂತಲ್ಲಿ 342 ಆಯಿತು, 82ರಲ್ಲಿ 333 ಆಯಿತು, 82ರಲ್ಲಿ 330 ಇದೆ ನಾನು ಫಸ್ಟಲ್ಲಿ ಇವಾಗ ಹೊರಟೆ ಎಲ್ಲ ಕಡೆ. ಇನ್ನೂ ಹೊರಡ್ತಾ ಇದ್ದೇನೆ. ಸಾಧಾರಣ ಓಟ್ ಬರ್ತೇನೆ. ನನಗೆ 4 ಗಂಟೆ 4:15 ಗಂಟೆಗೆ ಸಾಧಾರಣ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನೂ ಅಪ್ಪನಂಜಿ ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಲ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪುಳಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ. ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ. ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು. ಅಂಚಾದಿಪ್ಪನಂಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನು ಗೆಂದಾಬಿರಂದು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಇಜ್ಜಿ ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು. ಅಟ್ 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಉಂಟು ಬಯ್ಯಾನಗ.
ನನ್ನ ಹೆಸರು ಹರಿಪ್ರಸಾದ್ ಅಂತ. ನಾನು ಹೊಸಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ಪದ್ಮರಾಜ್ ಪೂಜಾರಿಯವರನ್ನು. ಅತ್ಯಂತ ನಮಗೆ ಸಂತೋಷ ತಂದಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಯೋಜನೆಯಿಂದ ಜನರು ಅತ್ಯಂತ ತೃಪ್ತರಾಗಿದ್ದಾರೆ. ಭಾಗ್ಯ ಯೋಜನೆಗೆ ಹೆಚ್ಚುವರಿಯಾದ ಹಣವನ್ನು ನೀಡ್ತಿರಬಹುದು, ಅಥವಾ ಇತರ ನಮ್ಮ ಕರೆಂಟ್ನ ಅದು ಫ್ರೀ ಕರೆಂಟ್ನ ಯೋಜನೆ ಇರ್ಬೋದು. ಇದರಿಂದ ಎಲ್ಲ ಜನರು ಕೂಡ ತೃಪ್ತರಾಗಿದ್ದಾರೆ. ಸುಮಾರು 5 ಪಂಚ ಯೋಜನೆಗಳನ್ನು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರಿಂದ ಜನರು ಅತ್ಯಂತ ಸಂತೋಷಗೊಂಡಿದ್ದಾರೆ. ಈಗಾಗಲೇ ನಾವು ಫೀಲ್ಡ್ ವರ್ಕಿಗೆ ಹೋದಾಗ, ಮತಯಾಚನೆಗೆ ಹೋದಾಗ ಸಾಮಾನ್ಯ ಜನರು ಕೂಡ ಅತ್ಯಂತ ಸಂತೋಷದಿಂದ ಈ ಸಲ ಕಾಂಗ್ರೆಸ್ ಪಕ್ಷವೇ ವಿನ್ ಆಗಬೇಕು ಅನ್ನುವಂಥ ಒಂದು ನಮಗೆ ಸಂತೋಷದಿಂದ ಹೇಳಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಜನರು ಬಯಸಿದ್ದಾರೆ. ಅತ್ಯಂತ ಜಿಡ್ಡು ಕಟ್ಟಿರುವಂಥ ಈ ಒಂದು ಹಿಂದಿನ ಲೋಕಸಭಾ ಸದಸ್ಯರ ಈ ಕ್ಷೇತ್ರದಲ್ಲಿ ಈಗ ಹೊಸದಾಗಿ ಪದ್ಮರಾಜರನ್ನು ಆಯ್ಕೆ ಮಾಡಲಿಕ್ಕೆ ಜನರು ಅತ್ಯಂತ ಸಂತೋಷದಿಂದ ಇದ್ದಾರೆ. ಮುಖ್ಯವಾಗಿ ನಮ್ಮ ಹೊಸಂಗಡಿ ಗ್ರಾಮದಾದ್ಯಂತ ನಾವು ಇಲ್ಲಿನ ಜನರ ಉಲ್ಲಾಸವನ್ನು ನೋಡಿದಾಗ ನಮ್ಮ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ರವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅನ್ನುವಂಥ ಸಂತೋಷ ನಮಗೆಲ್ಲರಿಗೂ ಇದೆ. ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನೊಂದು ಎಂಕಲ್ನ ಆತ್ಮವಿಶ್ವಾಸ ಉಂಟು. ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಇಪ್ಪಳಂಚಿನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ. ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ. ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು. ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನ್ನು ಗೆಂದಾಬಿರಂದು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲ ಒಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು. ಅಟ್ 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಆಪುಂಡು ಬಯ್ಯಾನಗ. ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಸದಸ್ಯರಾಗಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಿಗೆ 2,000 ರೂಪಾಯಿ ಅವರ ಖಾತೆಗೆ ಬರ್ತದೆ. ನಮ್ಮ 5 ಗ್ಯಾರಂಟಿಗಳ ಒಂದು ಪರಿಣಾಮದಿಂದಾಗಿ ನಮಗೆ ಮತ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಮತದಾರರವರು ಯಾವುದು ಮನ ಬಿಚ್ಚಿ ಹೇಳೋದಿಲ್ಲ ಮತ್ತು ನಾವು ಕೆಲಸ ಮಾಡಿ ಅವರಿಂದ ಓಟು ಕೇಳ್ತಾ ಇದ್ದೇವೆ. ಪೊಳ್ಳು ಆಶ್ವಾಸನೆಯನ್ನು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಆದ್ದರಿಂದಾಗಿ ನಮಗೆ ಧೈರ್ಯ ಉಂಟು, ನಾವು ಕೆಲಸ ಮಾಡಿದ್ದಾಗಿ ಜನ ನಮಗೆ ಮತ ನೀಡ್ತಾರೆ ಅಂತ. ನನ್ನ ಹೆಸರು ಶ್ರಾವಣಿ ಅಂತ. ನನಗೆ ಇದು ಫಸ್ಟ್ ಓಟು. ಹಾಂ ಹೌದು. ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕಿ. ಮತ್ತು ಸ್ವಲ್ಪ ಹೆದರಿಕೆ ಇತ್ತು ಅಲ್ಲಿವರೆಗೆ ಹೋಗುವಾಗ. ಮತ್ತು ಅಲ್ಲೆಲ್ಲ ಹೇಳಿದರು ಹೇಗೆ ಹಾಕಬೇಕು ಅಂತೇಳಿ. ಮತ್ತು ಫಸ್ಟ್ ಓಟ್ ಮೋದಿಯವರಿಗೆ ಹೋಗ್ತದೆ ಅಂತ ಎಣಿಸಿದ್ದೇನೆ ನಂದು. ಅದೊಂದು ಖುಷಿ ಉಂಟು, ನಮ್ಮ ದೇಶದ್ದು ಒಳ್ಳೆಗಾಗಿ ಹೋಗ್ತಾ ಉಂಟಲ್ಲ ಅಂತ ಒಂದು ಓಟು. ಈಗ ಫಸ್ಟ್ ಓಟ್ ಹಾಕಿ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ತುಂಬ.
ಮೇಡಮ್ ನೀವು? ನನಗೆ ಸಹ ಫಸ್ಟ್ ಓಟು. ನನ್ನ ಹೆಸರು ಅಕ್ಷತಾ. ನಾನು ಸಹ ಮೋದಿಗೆ ಓಟ್ ಹಾಕಿ ಬಂದೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮೋದಿಗೆ ಓಟ್ ಹಾಕಲೇಬೇಕು. ಅಂದರೆ ಈಗ ಹೆಣ್ಮಕ್ಳು ಬಾಳ್ಬೇಕಂದ್ರೆ ನಾವು ಹಾಕಲೇಬೇಕು, ಇಲ್ಲದ್ರೆ ನಾವು ಕಷ್ಟ ಉಂಟು ಮಾತ್ರ ಬಾಳಲಿಕ್ಕೆಲ್ಲ. ನನ್ನ ಹೆಸರು ಅನುಪಮ ಅಂತ. ನಾವು ಕೂಡ ಮೋದಿಗೆ ಓಟ್ ಹಾಕಿದ್ದು. ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು, ಹಾಗಾಗಿ ಮೋದಿಗೇನೆ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಸುನೀಲ್ ಅಂತ. ನಾವು ಮೋದಿಜಿಯ ತುಂಬ ಫ್ಯಾನ್. ನಮಗೆ ಒಂದೊಂದು ಓಟು ಸಹ ನಮ್ಮ ರಾಮ ಮಂದಿರಕ್ಕೆ ಇದು ಸ್ಫೂರ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಏನಿದ್ರು BJPಗೆ ಓಟು. ಸರ್, ಎಷ್ಟು ಗೋಲ್ ಆಯಿತು? ಇಲ್ಲಿ 50% ಆಯಿತು. 1065 ಓಟ್ ಉಂಟು. ಅದರಲ್ಲಿ 550 ಓಟ್ ಆಯಿತು. ಈಗ ಪೋಲ್ ಆಯಿತು. ಮಾಡಲಿಕ್ಕೆ ಹೊಸಬ್ರು ಒಲವು ಮಾಡ್ತಿದ್ದಾರೆ. ಹೌದೌದು, ಹೊಸಬ್ರು ಜಾಸ್ತಿಯಾಗಿ ಒಲವು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಹೆಚ್ಚಾಗಿ ಓಟಿಗೆ ಬರ್ತಾ ಇದ್ದಾರೆ ಇಂಟ್ರೆಸ್ಟಿಂದ. ಇನ್ನು BJPಯವರು ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಶಾಸಕರಿಂದ ಒಳ್ಳೆಯ ಸಹಕಾರ ಉಂಟು ನಮಗೆ. ಜನಗಳಿಗೆ ಒರಿಯಾಗಿ ಆರೋಗ್ಯ ಸರಿಜಿಂದಾಂಡ ಏನು ಆಯುಷ್ಮಾನ್ ಒಂದು 5 ಲಕ್ಷ ಮುಟ್ಟ BPL ಕಾರ್ಡ್ ಇತ್ತಗಳಿಗೆ ಒಂದು ಆರೋಗ್ಯದ ವಿಚಾರ ಪ್ರತಿ ವರಿಯಾಗಲಿ ಇಲ್ಲದಾಗಲಿಗೆ ಅದನ್ನಾಂಡ ಫಸಲ್ ಬಿಮಾಡು ಅಂಚೆನೆ ಪ್ರತಿ ಒಂಜಿ ಕೊರೋನಾ ಸಮಯ ಸಮೇತ ಪ್ರತಿ ಒಲ್ಲದ ವ್ಯಕ್ತಿ ಸದಸ್ಯಗಳ ಜೋಕ್ಲೆಗಳ ಮಾತೆಗಳ ವ್ಯಾಕ್ಸಿನ್ ಒಂಜಿ ಒಯ್ಯ ತರತ್ತ ಒಂಜಿ ಐಕ್ ಏನ ಅಕ್ಲೆಗೆ ಒಂಜಿ ದುಡ್ಡು ಕೊರಂದೆ ಫ್ರೀಯಾದ ಕೊರ್ಪ್ಲೇಕ ಒಂಜಿ ಅಕ್ಲ ಆರೋಗ್ಯದ ವಿಚಾರಗಳ ಒಂದು ಮಲ್ದೇರಿ ಐಕ್ ಸಲದ ಮೋದಿನೇ ಕೊಡೋರು ಆಯ್ಕೆ ಮಲ್ಪೋಡು ಅಂಚೆನೆ ರಾಮ ಮಂದಿರಗಳ ಅಂಚೆನೆ ಈತೂರು ತೋರಿಯಾದ ಮಲ್ಪರದಿರ ಅಂಚೆನೆ ಮೋದಿ ಮಲ್ತದ್ದು 5 ವರ್ಷದ ಬೊಕ್ಕದೈನು ಮಲ್ತು ತೊಜಪದೇರಿ ಅಂತಿಜನೆ 370 ಆ್ಯಕ್ಟ್ನ ನಮ್ಮನ್ನ ಮೋದಿ ನಮಕ್ ಮಲ್ತದಿ ಸಾಧಿಸ ತೋರಿಸದ್ರಿ ಅಂಚದು ಮಾತಾ ಜನತೆಲ್ಲ ಮೋದಿನ ಆಯ್ಕೆ ಮಲ್ಪೇರಿ. ಓಕೆ, ಎಂಗ್ಲ ಬಡಕೊಡ್ಡು BJPಗೆ ಎಡ್ಡೆ ಲೀಡ್ ಎಂಕ್ಲಿಗೆ ಎಡ್ಡೆ ಮಾತೆಲ್ಲ ಊರ್ದಾಕ್ಲಿ ಪೂರ ಮೋದಿಗೋಸ್ಕರ ಓಟು ಕೊರೊಂದಿಲ್ಲೇರು. ಇಡೀ ಒಂಜಿ ದೇಶಡು ಮೋದಿ ಒಂಜಿ ಪ್ರಧಾನಿ ಆಡು ಅನ್ಪುನ ಮಾತೆರನ ಇಚ್ಛೆ ಅಂಚದು ಎಂಕ್ಲ ಮೂಲ ಸಾಧಾರಣ ಬಡಕೊಡಿ ಏಪಲ್ಲ 300 ಓಟು ಎಂಕ್ಲು ಲೀಡ್ ಮಲ್ತು ಕೊರೊಂದಿಲ್ಲ ಪಾರ್ಟಿಗೋಸ್ಕರ. ಎಡ್ಡೆ ಕಾರ್ಯಕರ್ತರು ಮಾತೆಲ್ಲ ಉಬೇ ಸಂಬಳ ಉಬೇ ಒಂದು ಇಜ್ಜಂದೆ ಅಕ್ಲ ಏಕಾಏಕಿ ಬರ್ತದೆ ಬೇನೊಂದಿಲ್ಲೇರು. ಒಂಜಿ ಫೀಲ್ಡ್ ಬರ್ಪನಾಕಲ್ಲ ಎಂಕ್ಲೆ ಫೋನ್ ಮಲ್ತದೆ ಎಂಕ್ಲು ಏಪ ಫೀಲ್ಡ್ ಉಂಡು ಎಂಕ್ಲು ಬರ್ಪ ಬಂದು ಬರ್ತದೆ ಮೂಲ ಎಂಕ್ಲೆಗೆ BJPಗೆ ಬೆನ್ಪೇರಿ ಅಂಚಿನ ಓಟು ಪಾಡ್ರ ಬರ್ಪನಾಕಲ್ಲ ಅಂಚೇನೆ ಎಂಕ್ಲು ಇಲ್ಲಿಗೆ ಪೋನಾಗ ಎಂಕ್ಲೆ ಎಡ್ಡೆ ರೆಸ್ಪಾನ್ಸ್ ಕೊರ್ದು ಎಡ್ಡೆ ಎಂಕ್ಲೆ ಪ್ರತಿ ಇಲ್ಲ ಪೋಂಡಲ್ಲ ಓಟು ಎಂಕ್ಲೆಗೆ BJPಗೆ ಬರ್ಪುಂಡು ಇಲ್ಲದಾಕ್ಲೆ ಪನ್ಪೇರು ಎಂಕ್ಲು ಕೇನೋಡಿಂದಿಜ್ಜಿ ಓಟು ಮೋದಿಗೋಸ್ಕರ ಎಂಕ್ಲು ದೇಶಗೋಸ್ಕರ ಎಂಕ್ಲು ಓಟು ಪಾಡ್ಬವನ್. ಲೋಕಸಭಾ ಈ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡೆ ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು ದಯಪನ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪನ ಒಂಜಿ ಭರವಸೆ ಎಂಕಲು ಉಂಡು. ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪನ ಒಂಜಿ ಅಭಿಪ್ರಾಯ.
2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷಪಾತದ ಒಂಜಿ ಎಡ್ಡೆ ಆಡಳಿತ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಡು. ಅಂಚನೆ ನನದ 9 ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕೆಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಲೋಕಸಭಾ ಚುನಾವಣೆ 135, 136ನ ಬೂತಿನಲ್ಲಿ ಒಳ್ಳೆಯ ಅಭಿಪ್ರಾಯ ಜನಗಳ ಇದೆ. ಹಾಗೆಯೇ 50% ಮತದಾನ ಕೂಡ ಆಗಿದೆ. ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಜನಗಳ ಮನಸ್ಸಲ್ಲಿ ಕೂಡ ಆ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಆಗಿದೆ. ಅದರ ಒಲವು ಕೂಡ ಒಳ್ಳೆಯ ನಮ್ಮ ಹಿಂದೂಗಳ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಲವು ಒಳ್ಳೆಯ ರೀತಿಯಲ್ಲಿ ಕೂಡ ಇದೆ. ಮತ್ತು ದೇಶದ ಅಭಿವೃದ್ಧಿ ಕೂಡ ಒಳ್ಳೆಯ ರೀತಿಯಾಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಈ ಒಂದು ಫೀಲ್ಡಲ್ಲಿ ಹೋಗುವಾಗ ಜನಗಳು ಮತ್ತು ನಮ್ಮ ಮೋದಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಇಟ್ಟಿದ್ದಾರೆ. ಮೋದಿಜಿಯವರು ಇನ್ನೊಂದು 3ನೇ ಸಾರಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ನಮ್ಮ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಎಲ್ಲ ಜನಗಳ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಆಗ್ತಾರೆ 100%. ಮತ್ತು 50% ಮತದಾನ ಕೂಡ ಆಗಿದೆ. ಹೆಸರು ಗಣೇಶ್ ಕೋಟ್ಯಾನ್, ಚಾರ್ಮಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ಖಂಡಿತ ಈ ಬಾರಿಯ ಕ್ಷೇತ್ರದಲ್ಲಿ ವಿಜಯ್ ಶೆಟ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೂ ಬಂದಂತಹ ಎಲ್ಲ ನಾವು ಓಡಾಡಿದಂಥ ರೀತಿಯಲ್ಲಿ ಮೋದಿಯಲ್ಲೇ ಈ ಬಾರಿ ಎದ್ದು ಬಂದಿದ್ದು. ಖಂಡಿತ ಈ ಬಾರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಗೆದ್ದು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮ್ಮ ಬೂತಿನಲ್ಲಿ ಎಷ್ಟು ಮತದಾರರಿದ್ದಾರೆ? ನಮ್ಮ ಬೂತಿನಲ್ಲಿ 1050 ಮತಗಳಿವೆ. ಈಗ ಸಾಧಾರಣ ಒಂದು 380-400 ಆಸುಪಾಸಿನ ತನಕ ಮತದಾನ ಆಗಿದೆ. ಶಾಂತ ರೀತಿಯಲ್ಲಿ ಮತದಾನ ಆಗಿದೆ. ಬಿಸಿಲಿರುವುದರಿಂದ ಆದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಬಂದು ಲೋಕಸಭಾ ಚುನಾವಣೆಯ ದಿನ ಈಗ ಮತಗಟ್ಟೆ ಸಂಖ್ಯೆ 90ರ ಆಸುಪಾಸಿನಲ್ಲಿರುವಂಥದ್ದು. ಇದು ಉಜಿರೆಯ ಒಂದು ದೃಶ್ಯ. ಉಜಿರೆಯ SDM ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂತಹ ಶಾಲೆಯಲ್ಲಿ ಮತದಾನದ ಮತಗಟ್ಟೆ ಇರುವಂತಹದ್ದು. ಆ ಮತಗಟ್ಟೆಯ ಅಲ್ಲಿ 2 ಬೂತ್ಗಳು, ಒಂದು ಕಾಂಗ್ರೆಸ್ನ ಬೂತು ಒಂದು ಕಡೆ ಆದರೆ ಒಂದು ಕಡೆ BJPಯ ಬೂತ್ ಇದೆ. 2 ಬೂತ್ಗಳು ಕೂಡ ಇಲ್ಲಿ ಕಾಣ ಸಿಗ್ತಾ ಇದೆ. ಎಲ್ಲರೂ ಕೂಡ ಮತದಾನ ಮಾಡುವವರಿಗೆ ನೆರವಾಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದು ನೋಡಿ. ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ ಸಾಗ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಮತದಾನದ ಕೇಂದ್ರಕ್ಕೆ ನಾವು ಹೋಗುವ ಮತಗಟ್ಟೆಗೆ ಸಾಕ್ತಾ ಇದ್ದೇವೆ. ಯಾವ ರೀತಿಯಾಗಿ ಮತಗಟ್ಟೆಯಲ್ಲಿ ಮತದಾರರು ಬೀಡು ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿಸ್ಬೇಕು. ಯಾಕೆಂತಂದರೆ ಮತದಾನದ ಕೇಂದ್ರದತ್ತ ಮತದಾರರು ದಾಪುಗಾಲಿಡ್ತಾ ಇರುವಂಥದ್ದು. ಈಗ ಬಿಸಿಲು ಕಡಿಮೆ ಆಗ್ತಾ ಇದೆ. ಆಲ್ಮೋಸ್ಟ್ 3 ಆಗಿದೆ. 3 ಗಂಟೆಯ ನಂತರ ಬಿಸಿಲು ಕಡಿಮೆ ಆಗ್ತಾ ಇದೆ. ಈ ಒಂದು ಬಿಸಿಲು ಕಡಿಮೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಈಗಾಗಲೇ ಮತದಾನ ಆಯಿತಾ ಸರ್? ಬನ್ನಿ. ಮತದಾನ ಮಾಡಿರುವಂತಹ ಒಬ್ಬರು ಲೆಕ್ಚರರ್ ಇದ್ದಾರೆ, ಅವರನ್ನು ಮಾತನಾಡಿಸಬೇಕು. ರಾಮಚಂದ್ರ ಪುರೋಹಿತ್ ಸರ್, ಎಲ್ಲರನ್ನು ಮತದಾನಕ್ಕೊಂದು ಆಹ್ವಾನಿಸಿ, ಮತದಾನದ ಮಹತ್ವ ಅನ್ನೊಂದು ತಿಳಿಸಿ. ನಮಸ್ಕಾರ. ಇಂದು ದೇಶಾದ್ಯಂತ ಮತದಾನ ನಡೀತಾ ಇದೆ. ಇವತ್ತು ನಮ್ಮ ದೇಶ ಪ್ರಗತಿಯತ್ತ ಸಾಗ್ತಾ ಇದೆ. ಒಂದು 10ರಿಂದ 15 ವರ್ಷಗಳ ಒಂದು ನಮ್ಮ ದೇಶದ ಸ್ಥಿತಿಯನ್ನು ಅವಲೋಕಿಸ್ತಾ ಬಂದರೆ ನಾವು 10 ವರ್ಷದಲ್ಲಿ ತುಂಬ ಬದಲಾವಣೆ ಕಂಡಿದ್ದೇವೆ, ತುಂಬ ಪ್ರಗತಿಯನ್ನು ಕಂಡಿದ್ದೇವೆ. ಈ ಮತದಾನ ಅನ್ನೋದು ದೇಶದ ಒಂದು ಪ್ರಗತಿ, ಒಂದು ಭವಿಷ್ಯವನ್ನು ನಿರ್ಣಯ ಮಾಡುವಂಥದ್ದು. ಹಿಂದಿನ ದಿನಗಳಲ್ಲಿ ಈ ಮತದಾನದ ಬಗ್ಗೆ ನಮ್ಮಲ್ಲಿ ಅಷ್ಟು ಆಸಕ್ತಿ ಇರ್ತಿರಲಿಲ್ಲ. ಒಟ್ಟಾರೆ ಓಟ್ ಹಾಕೋದು, ಹಾಕಿದರೂ ಆಯಿತು, ಬಿಟ್ಟರೂ ಆಯಿತು ಅಂತ. ಈಗೆಲ್ಲ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ನಾನು ಓಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಕೇಳೋದಕ್ಕಿಂತ ನಾನು ಓಟ್ ಹಾಕುವಂಥದ್ದು
ತುಂಬ ಅಗತ್ಯ ಇದೆ. ನನ್ನ ಒಂದು ಮತ ದೇಶದ ಒಂದು ಪ್ರಗತಿಯನ್ನೇ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ದೇಶದ ಒಂದು ಉನ್ನತಿಗೆ ನನ್ನ ಒಂದು ಪ್ರತಿಯೊಂದು ಮತದಾನವೂ ಕೂಡ ಸಾಧ್ಯವಾಗತ್ತೆ. ನಮ್ಮಲ್ಲಿ ತುಂಬ ಜನ ಈಗಲೂ ಸಹ ಮತದಾನ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ. ನಾನು ಒಬ್ಬ ಓಟು ಹಾಕದಿದ್ರೆ ಏನಾಗುತ್ತೆ ಅಂತ. ನಾವು ಓಟ್ ಹಾಕುವಂಥದ್ದು ಇದು ಬರೀ ನನಗೆ ಒಂದು ಹಕ್ಕು ಇದೆ, ಅದನ್ನು ಚಲಾಯಿಸೋದು ಮಾತ್ರ ಅಲ್ಲ, ಇದು ನಮ್ಮ ಕರ್ತವ್ಯ ಹೌದು. ನಮ್ಮ ದೇಶದ ಮತ್ತು ನಮ್ಮ ಮುಂದಿನ ಪ್ರಜೆಗಳ ಒಂದು ಭವಿಷ್ಯದ ನಿರ್ಣಾಯಕವಾಗಿರತಕ್ಕಂತಹ ಒಂದು ಈ ಪ್ರಕ್ರಿಯೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಬೇಕು. ಮತದಾನ ಮಾಡಬೇಕು ಅನ್ನೋಂಥ ಮಹತ್ವವನ್ನು ಸಾರ್ತಾ ಇದ್ದಾರೆ. ಯಾಕೆಂತಂದರೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಯಾಕೆಂದರೆ ಯಾವುದೇ ಕಾರ್ಯಕರ್ತರನ್ನ ಮಾತನಾಡಿಸ್ತಾ ಇಲ್ಲ. ಇಲ್ಲೊಬ್ಬರು ಸಿಂಗರ್ ಇದ್ದಾರೆ. ಸರ್, ಒಂದು ಹಾಡು ಹಾಡಿ ಚಿಕ್ಕದಾಗಿ 1-2 ಲೈನ್ ಹಾಡಿ, ಆನಂತರ ಮತದಾನ ಎಲ್ಲರೂ ಕೂಡ ಈಗ ಮನೆಯಲ್ಲಿರೋರ್ನೆಲ್ಲ ಮತದಾನಕ್ಕೆ ಬರಲಿಕ್ಕೆ ಹೇಳ್ಬೇಕಲ್ಲ. ಮತದಾನ ಅಂದರೆ ಅದು ಶ್ರೇಷ್ಠ. ಏನು ಕೂಡದಿದ್ದರೂ ಮುದುಕಿಯವರು ನಡ್ಕೊಂಡು ಬಂದು ಓಟ್ ಹಾಕಿ ಹೋಗ್ತಾರೆ. ಹಾಗೆ ಮತದಾನ ಮಾಡಿ ನಮ್ಮ ದೇಶದ ರಕ್ಷಣೆ ಮಾಡಬೇಕಾದ್ರೆ ಮತದಾನ ಮುಖ್ಯ. ಹಾಡು ಬೇಕಾ? ಒಂದು ಹಾಡಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣು. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಎಸ್, ಇದು ಈ ಭೂಮಿ ಬಣ್ಣದ ಬುಗುರಿ ಅಂತ ಹೇಳ್ಕೊಂಡು ಮೇಡಮ್ ಮತದಾನ ಮಾಡಿದ್ರಾ? ಈಗ ಇನ್ನೂ ಕೂಡ ಮತ ಯಾರೆಲ್ಲ ಮನೆಯಲ್ಲಿದ್ದಾರಂತೆ ತುಂಬ ಜನ, ಅವ್ರಿಗೇನು ಹೇಳಕ್ ಬಯಸ್ತೀರಿ? ಅವ್ರು ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಬರ್ತಾರೆ ಅನ್ಸುತ್ತೆ. ಬರ್ತಾರೆ ಅವರಿಗೆ ಬರ್ಲಿಕ್ಕೆ ಹೇಳಲಿ ಅಂತ. ಈಗ ಲೈವ್ ಕೊಡ್ತೀರಾ ಅವರಿಗೆ ಬರ್ಲಿಕ್ಕೆ? ಬನ್ನಿ ಎಲ್ರು ಸಹ ಮತ ಹಾಕಿ ಹೋಗಿ. ಓಕೆ, ಮತದಾನವನ್ನು ಮಾಡಿ ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಲೈನ್ ಇದೆ. ಈಗಾಗಲೇ ಬಿಸಿಲಿರೋದ್ರಿಂದ ಕೊಂಚ ಮತಗಟ್ಟೆಗಳಲ್ಲಿ ಮತದಾನದ ತೀವ್ರತೆ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಆದರೆ ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಮತದಾನವನ್ನು ಮಾಡಿ ಬರ್ತಾ ಇರೋರು ಇರ್ಬೋದು, ಮತದಾನದ ಕೇಂದ್ರಗಳತ್ತ ಹೋಗ್ತಾ ಇರೋರು ಇರ್ಬೋದು, ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದು ಉಜಿರೆಯಿಂದ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದ್ದಾವೆ. ಈಗ 3 ಗಂಟೆ ಕಳೆದಿದೆ. ಇನ್ನು 4 ಗಂಟೆಯ ಸುಮಾರಿಗೆ ಮತದಾನದ ವೇಗ ಹೆಚ್ಚಾಗ್ಬೋದು. ಮತದಾರರು ಇನ್ನೂ ಹೆಚ್ಚಿನ ವೇಗದಲ್ಲಿ ಬರಬೇಕು. ಯಾಕಂತಂದರೆ ಗರಿಷ್ಠ ಮತದಾನ ಬೆಳ್ತಂಗಡಿಯಲ್ಲೇ ಆಯ್ತಂತೆ ಅನ್ನುವಂಥ ಹೆಗ್ಗಳಿಕೆ ನಮ್ದಾಗಬೇಕು ಅಂತ ಹೇಳ್ತಾ ಈ ವರದಿಯನ್ನು ಇಲ್ಲಿ ಕೊನೆಗೊಳಿಸ್ತೇವೆ. ಇನ್ನೊಂದಷ್ಟು ಮತಗಟ್ಟೆಗಳತ್ತ ನಾವು ಭೇಟಿ ನೀಡ್ತೇವೆ. ಪಂಚೇಶ್ ಮತ್ತು ನಯನ ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಉಜಿರೆ. ಚಾನ್ಸ್
5 ವರ್ಷ ಕೆಲಸ ಮಾಡಿದ್ದೇನೆ. ಇವಾಗ ನಾನು ಬೆಳ್ತಂಗಡಿ ತಾಲೂಕಿನ ಮಹಿಳಾ ಗ್ರಾಮೀಣ ಘಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಈ ಬಾರಿ ನಮಗೆ ತುಂಬ ಸಂತೋಷ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ, ಅಂದರೆ ಅದರಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋರಿದ್ದಾರೆ, ಸ್ಕೂಲ್ಗೆ ಹೋಗೋರಿದ್ದಾರೆ, ಎಲ್ಲ ಕೆಲಸಕ್ಕೆ ಹೋಗೋರಿಗೆ ತುಂಬ ಒಳ್ಳೆಯ ಒಂದು ಯೋಜನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತಿದೆ. ನಾವು ಬಸ್ಸಲ್ಲಿ ಕೂಡ ಬೆಂಗಳೂರು ಆ ಕಡೆ ಮೈಸೂರು ಎಲ್ಲ ಕಡೆ ದೇವಸ್ಥಾನ ಎಲ್ಲ ಕಡೆ ಹೋಗಿ ಬರ್ತಾಯಿದ್ದೇವೆ ಎಲ್ಲ ಸೇರಿ. ಇನ್ನು ಮುಂದೆ ಈಗ ನಮ್ಮ ದೇಶದಲ್ಲಿ 30 ವರ್ಷದಿಂದ ನಮ್ಮ ಹಿಂದೂ ಯುಗದ ತುಂಬ ಕೆಲಸ ಹಾಗಾಗಿ ಎಲ್ಲ ತಾರತಮ್ಯ ಅಂದರೆ ಏನಿಲ್ಲ. ಅದರಲ್ಲಿ ತತ್ವ ಹಿಂದೂ ಧರ್ಮ, ನಾವೆಲ್ಲ ಹಿಂದೂಗಳು. ನಮಗೆ ಹಿಂದೂ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಹಿಂದೂ, ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಕಷ್ಟಕ್ಕೆ ಯಾರು ನಮಗೆ ಬೆನ್ನೆಲು ನಿಂತಿದ್ದಾರೆ ಅದು ನಾವು ಯಾವಾಗಲೂ ಮರೆಯಲಿಕ್ಕೆ ಇಲ್ಲ. ಇದು ನಾನು ಎಲ್ಲಿ ಬೇಕಾದರೂ ಹೇಳ್ತಿದ್ದೇನೆ. ತುಂಬ ಕಷ್ಟ ಆಗ್ತದೆ. ನಮ್ಮ ಪದ್ಮರಾಜ್ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿ. ಎಲ್ಲರವರನ್ನು ನೋಡಿದ್ದಾರೆ. ಅವರು ಯಾರು ದೂರದ ಊರಿನವರಲ್ಲ. ಇಲ್ಲೇ ನಮ್ಮ ಮಂಗಳೂರು ಕುದ್ರೋಳಿಯಲ್ಲಿ ಮೊದಲಿಂದ ಕೂಡ ಅವರೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವರು. ಎಲ್ಲ ಬಡವರ ನಮ್ಮ ಜಾತಿ ಕೂಡ ನಮ್ಮ ಬಿಲ್ಲವ ಸಂಘದಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಒಂದು ಒಳ್ಳೆಯ ಒಂದು ಅಭ್ಯರ್ಥಿ ಅಂತೇಳಿ ಎಲ್ಲ ನಾವು ಕಾಂಗ್ರೆಸ್ ಅವರು ಹೇಗೆ ಹೇಳ್ತೀವಿ, ಬಾಕಿಯವರು ಕೂಡ ಒಳ್ಳೆಯ ಅವರ ಮೇಲೆ ಎಲ್ಲ ಓದಲ್ಲಿ ಕೂಡ ನಮ್ಮದು ಪಕ್ಷ ಅಲ್ಲ, ಪದ್ಮರಾಜ್ ಅವರು ಒಳ್ಳೆಯ ಒಂದು ವ್ಯಕ್ತಿ. ಅವರು ಬರಬೇಕಂತ ಎಲ್ಲರ ಬಾಯಲ್ಲಿ ಬರ್ತಿದೆ. ನಮಗೂ ಕೂಡ ಒಳ್ಳೆ ಖುಷಿ ಆಗ್ತಿದೆ ಅವರ ಮೇಲೆ. ಹೌದು, ಸ್ವಲ್ಪ ಬಿಸಿಲು ಜಾಸ್ತಿ ಇರುವುದರಿಂದ ಬರ್ತಾರೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಜಾಸ್ತಿ ಜನ ಬರುವ ಅಂದಾಜು ಜಾಸ್ತಿ. ಆದರೆ ಕರೆಕ್ಟ್ ಆಗ್ತಾ ಬಂತು ಸಾಧಾರಣ. ಕೆಲವು ಮಧ್ಯಾಹ್ನ ಮೇಲೆ ಮಳೆ ಇರುತ್ತಾ ಅಂತ ಅದೊಂದು ಭಯ ಇರುತ್ತೆ, ಸಡನ್ ಆಗಿ ಬರುತ್ತಾ ಅಂತೇಳಿ. ಒಳ್ಳೆಯ ಒಂದು ನಮ್ಮದು ಇವಾಗ ಏರಿಯಾದಲ್ಲಿ ಸಾಧಾರಣ ಆಯಿತು. ಚಾರ್ಮಾಡಿಲಿ ಕರೆಕ್ಟಲ್ಲಿ 81 ಬೂತಲ್ಲಿ 342 ಆಯಿತು, 82ರಲ್ಲಿ 333 ಆಯಿತು, 87ರಲ್ಲಿ 330 ಇದೇ ನಾನು ಫಸ್ಟಲ್ಲಿ ಇವಾಗ ಹೊರಟೆ ಎಲ್ಲ ಕಡೆ. ಇನ್ನೂ ಹೊರಡ್ತಾ ಇದ್ದೇನೆ. ಸಾಧಾರಣ ಓಟ್ ಬರ್ತಿದೆ. ನನಗೆ 4:40 ಗಂಟೆಗೆ ಸಾಧಾರಣ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನೂ ಅಪ್ಪನೊಂದು ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತರ ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ. ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ. ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಲ ಉಂಡು ಈ ಗ್ಯಾರಂಟಿದ ವಿಷಯಡು. ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನ್ನು ಗೆಂದಾಬಿರಂದು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು. ಅಟ್ 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಉಂಟು ಬಯ್ಯಾನಗ.
ನನ್ನ ಹೆಸರು ಹರಿಪ್ರಸಾದ್ ಅಂತ. ನಾನು ಹೊಸಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ಪದ್ಮರಾಜ್ ಪೂಜಾರಿಯವರನ್ನು. ಅತ್ಯಂತ ನಮಗೆ ಸಂತೋಷ ತಂದಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಯೋಜನೆಯಿಂದ ಜನರು ಅತ್ಯಂತ ತೃಪ್ತರಾಗಿದ್ದಾರೆ. ಭಾಗ್ಯ ಯೋಜನೆಗೆ ಹೆಚ್ಚುವರಿಯಾದ ಹಣವನ್ನು ನೀಡ್ತಿರಬಹುದು, ಅಥವಾ ಇತರ ನಮ್ಮ ಕರೆಂಟ್ನ ಅದು ಫ್ರೀ ಕರೆಂಟ್ನ ಯೋಜನೆ ಇರ್ಬೋದು. ಇದರಿಂದ ಎಲ್ಲ ಜನರು ಕೂಡ ತೃಪ್ತರಾಗಿದ್ದಾರೆ. ಸುಮಾರು 5 ಪಂಚ ಯೋಜನೆಗಳನ್ನು, ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರಿಂದ ಜನರು ಅತ್ಯಂತ ಸಂತೋಷಗೊಂಡಿದ್ದಾರೆ. ಈಗಾಗಲೇ ನಾವು ಫೀಲ್ಡ್ ವರ್ಕಿಗೆ ಹೋದಾಗ, ಮತಯಾಚನೆಗೆ ಹೋದಾಗ ಸಾಮಾನ್ಯ ಜನರು ಕೂಡ ಅತ್ಯಂತ ಸಂತೋಷದಿಂದ ಈ ಸಲ ಕಾಂಗ್ರೆಸ್ ಪಕ್ಷವೇ ವಿನ್ ಆಗಬೇಕು ಅನ್ನುವಂಥ ಒಂದು ನಮಗೆ ಸಂತೋಷದಿಂದ ಹೇಳಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಜನರು ಬಯಸಿದ್ದಾರೆ. ಅತ್ಯಂತ ಜಿಡ್ಡು ಕಟ್ಟಿರುವಂಥ ಈ ಒಂದು ಹಿಂದಿನ ಲೋಕಸಭಾ ಸದಸ್ಯರ ಈ ಕ್ಷೇತ್ರದಲ್ಲಿ ಈಗ ಹೊಸದಾಗಿ ಪದ್ಮರಾಜರನ್ನು ಆಯ್ಕೆ ಮಾಡಲಿಕ್ಕೆ ಜನರು ಅತ್ಯಂತ ಸಂತೋಷದಿಂದ ಇದ್ದಾರೆ. ಮುಖ್ಯವಾಗಿ ನಮ್ಮ ಹೊಸಂಗಡಿ ಗ್ರಾಮದಾದ್ಯಂತ ನಾವು ಇಲ್ಲಿನ ಜನರ ಉಲ್ಲಾಸವನ್ನು ನೋಡಿದಾಗ ನಮ್ಮ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ರವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅನ್ನುವಂಥ ಸಂತೋಷ ನಮಗೆಲ್ಲರಿಗೂ ಇದೆ. ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನೂ ಅಪ್ಪನಂಜಿ ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಇಪ್ಪಳಂಚಿನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ. ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲು ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ. ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೈನಲ್ ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು. ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನ್ನು ಗೆಂದಾಬೇರಂದು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟು ಬೂತುಡು. ಅಯ್ಟು 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಆಪುಂಡು ಬಯ್ಯಾನಗ. ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಸದಸ್ಯರಾಗಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಿಗೆ 2,000 ರೂಪಾಯಿ ಅವರ ಖಾತೆಗೆ ಬರ್ತದೆ. ನಮ್ಮ 5 ಗ್ಯಾರಂಟಿಗಳ ಒಂದು ಪರಿಣಾಮದಿಂದಾಗಿ ನಮಗೆ ಮತ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಮತದಾರರವರು ಯಾವುದು ಮನ ಬಿಚ್ಚಿ ಹೇಳೋದಿಲ್ಲ, ಮತ್ತು ನಾವು ಕೆಲಸ ಮಾಡಿ ಅವರಿಂದ ಓಟು ಕೇಳ್ತಾ ಇದ್ದೇವೆ. ಪೊಳ್ಳು ಆಶ್ವಾಸನೆಯನ್ನು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಆದ್ದರಿಂದಾಗಿ ನಮಗೆ ಧೈರ್ಯ ಉಂಟು, ನಾವು ಕೆಲಸ ಮಾಡಿದ್ದಾಗಿ ಜನ ನಮಗೆ ಮತ ನೀಡ್ತಾರೆ. ನನ್ನ ಹೆಸರು ಶ್ರಾವಣಿ ಅಂತ. ನನಗೆ ಇದು ಫಸ್ಟ್ ಓಟು. ಹಾಂ ಹೌದು. ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕಿ. ಮತ್ತು ಸ್ವಲ್ಪ ಹೆದರಿಕೆ ಇತ್ತು ಅಲ್ಲಿವರೆಗೆ ಹೋಗುವಾಗ, ಮತ್ತು ಅಲ್ಲೆಲ್ಲ ಹೇಳಿದರು ಹೇಗೆ ಹಾಕಬೇಕು ಅಂತೇಳಿ. ಮತ್ತು ಫಸ್ಟ್ ಓಟ್ ಮೋದಿಯವರಿಗೆ ಹೋಗ್ತದೆ ಅಂತ ಎಣಿಸಿದ್ದೇನೆ ನಂದು. ಅದೊಂದು ಖುಷಿ ಉಂಟು, ನಮ್ಮ ದೇಶದ್ದು ಒಳ್ಳೆಗಾಗಿ ಹೋಗ್ತಾ ಉಂಟಲ್ಲ ಅಂತ ಒಂದು ಓಟು. ಈಗ ಫಸ್ಟ್ ಓಟ್ ಹಾಕಿ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ತುಂಬ. ನನಗೆ ಸಹ ಫಸ್ಟ್ ಓಟು. ನನ್ನ ಹೆಸರು ಅಕ್ಷತಾ. ನಾನು ಸಹ ಮೋದಿಗೆ ಓಟ್ ಹಾಕಿ ಬಂದೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮೋದಿಗೆ ಓಟ್ ಹಾಕಲೇಬೇಕು. ಅಂದರೆ ಈಗ ಹೆಣ್ಮಕ್ಳು ಬಾಳ್ಬೇಕಂದ್ರೆ ನಾವು ಹಾಕಲೇಬೇಕು, ಇಲ್ಲದ್ರೆ ನಾವು ಕಷ್ಟ ಉಂಟು ಬಾಳಲಿಕ್ಕೆಲ್ಲ. ನನ್ನ ಹೆಸರು ಅನುಪಮ ಅಂತ. ನಾವು ಕೂಡ ಮೋದಿಗೆ ಓಟ್ ಹಾಕಿದ್ದು. ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು, ಹಾಗಾಗಿ ಮೋದಿಗೇನೆ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಸುನೀಲ್ ಅಂತ. ನಾವು ಮೋದಿಜಿಯ ತುಂಬ ಫ್ಯಾನ್. ನಮಗೆ ಒಂದೊಂದು ಓಟು ಸಹ ನಮ್ಮ ರಾಮ ಮಂದಿರಕ್ಕೆ ಇದು
ಸ್ಫೂರ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಏನಿದ್ರು BJPಗೆ ಓಟು. ಸರ್ ಎಷ್ಟು ಗೋಲ್ ಆಯಿತು? ನಮ್ಮ ಇಲ್ಲಿ 50% ಆಯಿತು. 1065 ಓಟ್ ಉಂಟು. ಅದರಲ್ಲಿ 550 ಓಟ್ ಆಯಿತು. ಈಗ ಪೋಲ್ ಆಯಿತು. ಮಾಡಲಿಕ್ಕೆ ಹೊಸಬ್ರು ಒಲವು ಮಾಡ್ತಿದ್ದಾರೆ. ಹೌದೌದು, ಹೊಸಬ್ರು ಜಾಸ್ತಿಯಾಗಿ ಒಲವು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಹೆಚ್ಚಾಗಿ ಓಟಿಗೆ ಬರ್ತಾ ಇದ್ದಾರೆ ಇಂಟ್ರೆಸ್ಟಿಂದ. ಇನ್ನು BJP ಅವರು ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಶಾಸಕರಿಂದ ಒಳ್ಳೆಯ ಸಹಕಾರ ಉಂಟು ನಮಗೆ. ಜನಕ್ಲೆಗ್ ಬರಿಯಾಗ ಆರೋಗ್ಯ ಸರಿಜಿಂದಾಂಡ ಏನು ಆಯುಷ್ಮಾನ್ ಒಂದು 5 ಲಕ್ಷ ಮುಟ್ಟ BPL ಕಾರ್ಡ್ ಇತ್ತಗ್ಲಿಗೆ ಒಂದು ಆರೋಗ್ಯದ ವಿಚಾರ ಪ್ರತಿ ಬರಿಯಾಗಲಿ ಇಲ್ಲದಾಗ್ಲಿಗೆ ಅತಂದಾಂಡ ಫಸಲ್ ಬಿಮಾಡು ಅಂಚೆನೆ ಪ್ರತಿ ಒಂಜಿ ಕೊರೋನಾ ಸಮಯ ಸಮೇತ ಪ್ರತಿ ಒಲ್ಲದ ವ್ಯಕ್ತಿ ಸದಸ್ಯಗಳ ಜೋಕ್ಲೆಗಳ ಮಾತೆಗಳ ವ್ಯಾಕ್ಸಿನ್ ಒಂಜಿ ಒಯ್ಯ ತರತ ಒಂಜಿ ಐಕ್ ಏನ ಅಕ್ಲೆಗೆ ಒಂಜಿ ದುಡ್ಡು ಕೊರಂದೆ ಫ್ರೀಯಾದ ಕೊರ್ಪ್ಲೇಕ ಒಂಜಿ ಅಕ್ಲ ಆರೋಗ್ಯದ ವಿಚಾರ ಒಂದು ಮಲ್ದೇರಿ ಐಕ್ ಸಲದ ಮೋದಿನೇ ಕೊಡೋರು ಆಯ್ಕೆ ಮಲ್ಪೋಡು ಅಂಚೆನೆ ಇರುವಂತಹದ್ದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬದನಾಜೆ. ಇಲ್ಲಿ ಮತಗಟ್ಟೆ ಸಂಖ್ಯೆ 96, 97. ಇಲ್ಲಿ 2 ಬೂತ್ಗಳು ಕೂಡ ಶಾಲೆಯ ಮುಂಭಾಗದಲ್ಲೇ ಇದ್ದಾವೆ. ಮತಗಟ್ಟೆಯ ಮುಂಭಾಗದಲ್ಲಿ ಕಾಂಗ್ರೆಸ್ನ ಬೂತ್ ಮತ್ತು BJPಯ ಬೂತ್, 2 ಬೂತ್ನಲ್ಲಿಯೂ ಕೂಡ ಜನರಿದ್ದಾರೆ. 2 ಬೂತ್ನಲ್ಲಿಯೂ ಕೂಡ ಮತದಾರರಿಗೆ ನೆರವಾಗುವಂತಹದ್ದು, ಮತದಾರರನ್ನ ಕಡೇ ಕ್ಷಣದಲ್ಲಿ ಓಲೈಸಿಕೊಳ್ಳುವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಇಲ್ಲಿ ಮತದಾನ ನಡೀತಾ ಇರುವಂತಹದ್ದು. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬದನಾಜೆ, ಉಜಿರೆ, ಬೆಳ್ತಂಗಡಿ. ಇಲ್ಲಿ ಈಗಾಗಲೇ ಬಿಸಿಲಿನಿಂದಾಗಿ ಒಂದಷ್ಟು ಮತದಾನ ಚುರುಕನ್ನು ಪಡೆದುಕೊಂಡಿದ್ದದ್ದು ಕೂಡ ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಮತದಾನ ಚುರುಕು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಬದನಾಜೆಯಲ್ಲಿ 2 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರುವಂತಹದ್ದು. ಇದೀಗ ನಾವು ಹೋಗ್ತಾ ಇದ್ದೇವೆ ಮುಂದಕ್ಕೆ. ಇಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. 2 ಮತಗಟ್ಟೆಗಳಲ್ಲೂ ಕೂಡ ಈಗ ಕಿಕ್ಕಿರಿದು ಜನರು ಸೇರಿರುವಂತಹದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತ್ತಷ್ಟು ಮತದಾರರು ಈ ಮತದಾನ ಕೇಂದ್ರದತ್ತ ಹರಿದು ಬರುವಂತಹ ಸಾಧ್ಯತೆ ಇದೆ. ಇದು ಮತದಾರರ ಸಹಾಯವಾಣಿ ಕೇಂದ್ರ. ಇದು ಸರ್ಕಾರದ ಒಂದು ಗ್ರಾಮ ಪಂಚಾಯತ್ನ ಮಟ್ಟದಲ್ಲಿ ಇರುವಂತಹ ಕೇಂದ್ರ. ಇಲ್ಲಿ ಬಂದು ಬಹಳಷ್ಟು ಜನ ತಮ್ಮ ಮತಚೀಟಿಯನ್ನು ಪಡೆದುಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾರೆ. ಇದೀಗಾಗಲೇ ನೋಡ್ತಾ ಇರ್ಬೋದು 2 ಮತಗಟ್ಟೆಯಲ್ಲೂ ಕೂಡ ಬಹಳ ಉತ್ತಮವಾದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಮತ್ತು ಮತದಾನವನ್ನು ಮಾಡಿ ಬರುವವರು ಕೂಡ ಇದ್ದಾರೆ. ಮತದಾನ ಮಾಡಿ ಬಂದವರು ಅಂತ ಅನ್ಸುತ್ತೆ. ಸರ್, ಮತದಾನ ಆಯಿತಾ? ಹಲೋ, ನಿಮ್ಮ ಹತ್ರನೇ ಆಯಿತಾ? ಆಯಿತು. ಮತದಾನ ಮಾಡಿ ಬರ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತುಕೊಂಡು ಮತದಾನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಂದೇ ಸಮನೆ ಭಾಗಿಯಾಗಿದ್ದಾರೆ. ಒಬ್ಬರು ಮಗುವನ್ನು ಎತ್ಕೊಂಡು ಬಂದು ಅವರ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಇಲ್ಲಿ ಒಟ್ಟಾಗಿ ನಿಂತಿದ್ದಾರೆ ನೋಡಿ. ಎಲ್ಲ ಮಾತೆಯರು ಎಲ್ಲರೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಮತಗಟ್ಟೆ ಸಂಖ್ಯೆ 97. ಅಲ್ಲಿ ಮಹಿಳೆ ಮಗುವನ್ನು ಎತ್ಕೊಂಡು ಕೂಡ ಅವ್ರು ಬಂದಿರುವಂಥದ್ದು. ಇನ್ನೊಬ್ರು ಈಗಾಗಲೇ ಮತದಾನವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಎಂಚುಂಡು ದೊಂಬು ಎಂಚುಂಡು ಜೋರುಂಡು ಜೋರುಂಡಾ? ಇತ್ತೆ ದೊಂಬು ಅಂಡದ ಇಲ್ಲಲ್ಲಿ ಕುಲ್ನಕ್ಲೇನೋರ ಪನ್ಲೆ ಬಾಲೆ ಎಂದು ಈಕ್ಲೆ ಪನ್ಲೆ ಈರ್ ಪನ್ಲೆ ಎಂದು ಈರ್ ಬತ್ತದ ಓಟು ಮಾಡ್ತಾರೆ ನೋಡಿ. ಅವರು ನಾವು ಹೇಳಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಎಲ್ಲರೂ ಕೂಡ ಮತದಾನಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಮತದಾನದ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬರ್ತಾ ಇರೋರು ಇದ್ದಾರೆ. ಮುಗಿಸ್ಕೊಂಡು ವಾಪಸ್ ಬರಲಿಕ್ಕೆ ಹೆದರ್ತಿದ್ದಾರೆ, ಯಾಕಂದರೆ ನಾವು ಮಾತಾಡಿಸ್ತೇವೆ ಅಂತ. ನೋಡಿ, ಒಂದಷ್ಟು ಜನ ಈಗಾಗಲೇ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಬದನಾಜೆಯ ಮತಗಟ್ಟೆ ಸಂಖ್ಯೆ 96, 97ರಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ರ ವರದಿ. ನೈನ ಪ್ರಸಾದ್ ಮತ್ತು ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬದನಾಜೆ. ಮಂದಿರ ಅಂಚನೆ ಈ ತೋರ್ತರಿಯಾದ ಮಲ್ಪರದಿನ ಅಂಚನೆ ಮೋದಿ ಮಲ್ತದ್ದು 5 ವರ್ಷದ ಬೊಕ್ಕದೈನೆ ಮಲ್ತು ತೊಜಪದೇರಿ ಅಂತಿಜನೆ 370 ಆ್ಯಕ್ಟ್ನ ನಮ್ಮನ ಮೋದಿ ನಮಕ್ ಮಲ್ತದಿ ಸಾಧಿಸ ತೋರಿಸದೇರಿ ಅಂಚದು ಮಾತಾ ಜನತೆಲ್ಲ ಮೋದಿನ ಆಯ್ಕೆ ಮಲ್ಪೇರಿ. ಎಂಗ್ಲ ಬಡಕೊಡ್ಡು BJPಗೆ ಎಡ್ಡೆ ಲೀಡ್ ಎಂಕ್ಲಿಗೆ ಎಡ್ಡೆ ಮಾತೆಲ್ಲ ಊರ್ದಾಕ್ಲಿ ಪೂರ ಮೋದಿಗೋಸ್ಕರ ಓಟು ಕೊರೊಂದಿಲ್ಲೇರು. ಇಡೀ ಒಂಜಿ ದೇಶಡು ಮೋದಿ ಒಂಜಿ ಪ್ರಧಾನಿ ಆಡು ಅನ್ಪುನ ಮಾತೆರನ ಇಚ್ಛೆ ಅಂಚದು ಎಂಗ್ಲ ಮೂಲ ಸಾಧಾರಣ ಬಡಕೊಡಿ ಏಪಲ್ಲ 300 ಓಟು ಎಂಕ್ಲು ಲೀಡ್ ಮಲ್ತು ಕೊರೊಂದಿಲ್ಲ ಪಾರ್ಟಿಗೋಸ್ಕರ. ಎಡ್ಡೆ ಕಾರ್ಯಕರ್ತರು ಮಾತೆಲ್ಲ ಉವೇ ಸಂಬಳ ಉವೇ ಒಂದು ಇಜ್ಜಂದೆ ಅಕ್ಲನ ಏಕಾಏಕಿ ಬತ್ತದು ಬೇನೊಂದಿಲ್ಲೇರು. ಒಂಜಿ ಫೀಲ್ಡ್ ಬರ್ಪನಾಕಲ್ಲ ಎಂಕ್ಲೆ ಫೋನ್ ಮಲ್ತದು ಎಂಕ್ಲು ಏಪ ಫೀಲ್ಡ್ ಉಂಡು ಎಂಕ್ಲು ಬರ್ಪ ಬಂದು ಬರ್ತದ ಮೂಲ ಎಂಕ್ಲೆ BJPಗೆ ಬೆನ್ಪೇರು.
ಅಂಚಿನ ಓಟು ಪಾಡ್ರ ಬರ್ಪನಾಕಲ್ಲ ಅಂಚೇನೆ ಎಂಕ್ಲೆ ಇಲ್ಲಿ ಪೋನಾಗ ಎಂಕ್ಲೆ ಎಡ್ಡೆ ರೆಸ್ಪಾನ್ಸ್ ಕೊರ್ದು ಎಡ್ಡೆ ಎಂಕ್ಲೆ ಪ್ರತಿ ಇಲ್ಲ ಪೋಂಡಲ್ಲ ಓಟು ಎಂಕ್ಲೆಗೆ BJPಗೆ ಬರ್ಪುಂಡು ಇಲ್ಲದಾಕ್ಲೆ ಪನ್ಪೇನು ಎಂಕ್ಲೆ ಕೇನೋಡಿಂದಿಜ್ಜಿ ಓಟು ಮೋದಿಗೋಸ್ಕರ ಎಂಕ್ಲೆ ದೇಶಗೋಸ್ಕರ ಎಂಕ್ಲೆ ಓಟು ಪಾಡ್ಬವನ್. ಲೋಕಸಭಾ ಈ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲು ಉಂಡು. ಮತದಾರನ ಒಲವು ಇತ್ತೆ ಎಂಕಲು ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಡು. ಅಂಚನೆ ನನದ 9 ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕೆಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಲೋಕಸಭಾ ಚುನಾವಣೆ 135-136ನ ಬೂತಿನಲ್ಲಿ ಒಳ್ಳೆಯ ಅಭಿಪ್ರಾಯ ಜನಗಳ ಇದೆ. ಹಾಗೆಯೇ 50% ಮತದಾನ ಕೂಡ ಆಗಿದೆ. ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಜನಗಳ ಮನಸ್ಸಲ್ಲಿ ಕೂಡ ಆ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಆಗಿದೆ. ಅದರ ಒಲವು ಕೂಡ ಒಳ್ಳೆಯ ನಮ್ಮ ಹಿಂದೂಗಳ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಲವು ಒಳ್ಳೆಯ ರೀತಿಯಲ್ಲಿ ಕೂಡ ಇದೆ. ಮತ್ತು ದೇಶದ ಅಭಿವೃದ್ಧಿ ಕೂಡ ಒಳ್ಳೆಯ ರೀತಿಯಾಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಈ ಒಂದು ಫೀಲ್ಡಲ್ಲಿ ಹೋಗುವಾಗ ಜನಗಳು ಮತ್ತು ನಮ್ಮ ಮೋದಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಇಟ್ಟಿದ್ದಾರೆ. ಮೋದಿಜಿಯವರು ಇನ್ನೊಂದು 3ನೇ ಸಾರಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ನಮ್ಮ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಎಲ್ಲ ಜನಗಳ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಆಗ್ತಾರೆ 100%. ಮತ್ತು 50% ಮತದಾನ ಕೂಡ ಆಗಿದೆ. ಹೆಸರು ಗಣೇಶ್ ಕೋಟ್ಯಾನ್, ಚಾರ್ಮಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ಖಂಡಿತ ಈ ಬಾರಿಯ ಕ್ಷೇತ್ರದಲ್ಲಿ ನಿಲೇಶ್ ಶೆಟ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೂ ಬಂದಂತಹ ಎಲ್ಲ ನಾವು ಓಡಾಡಿದಂಥ ರೀತಿಯಲ್ಲಿ ಮೋದಿಯಲ್ಲೇ ಈ ಬಾರಿ ಎದ್ದು ಬಂದಿದ್ದು. ಖಂಡಿತ ಈ ಬಾರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಗೆದ್ದು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಬೂತಿನಲ್ಲಿ 1050 ಮತಗಳಿವೆ. ಈಗ ಸಾಧಾರಣ ಒಂದು 380-400 ಆಸುಪಾಸಿನ ತನಕ ಮತದಾನ ಆಗಿದೆ. ಶಾಂತ ರೀತಿಯಲ್ಲಿ ಮತದಾನ ಆಗಿದೆ. ಬಿಸಿಲಿರುವುದರಿಂದ ಆದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಬಂದು ಮತ ಚಲಾವಣೆ, ಅದೊಂದು ಒಳ್ಳೆಯ ವಿಷಯ. ಗ್ಯಾರಂಟಿ ಯೋಜನೆ ಏನಾದರೂ ಇಲ್ಲಿ ಗ್ಯಾರಂಟಿ ಯೋಜನೆ ಅಷ್ಟೇನು ಎಫೆಕ್ಟ್ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕೈಯಿಂದ
ಕೊಟ್ಟು ಮತ್ತು ಒಂದು ಕೈಯಿಂದ ಕಿತ್ತು ಮತ್ತೊಂದು ಕೈಗೆ ಕೊಡುವಂಥ ಈ ಯೋಜನೆ. ಈ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಒಂದು ಎಫೆಕ್ಟ್ ಈ ಚುನಾವಣೆಯಲ್ಲಿ ಆಗುದಿಲ್ಲ. ಯಾಕೆಂತ ಹೇಳಿದರೆ ಗ್ಯಾರಂಟಿ ಯೋಜನೆ ಸರ್ಕಾರದಾಗಿದ್ದರೂ ಕೇಂದ್ರದಿಂದ ಬಂದಂಥ ಅಕ್ಕಿಯನ್ನು ಕೊಡ್ತಾ ಇರೋದು. ಈಗ ಮತದಾರ ಉತ್ಸಾಹ ಹೇಗಿದೆ, ಯಾವ ರೀತಿ ಇದೆ? ಮತದಾರ ಉತ್ಸಾಹ ತುಂಬ ಒಳ್ಳೆಯ ರೀತಿಯಲ್ಲಿದೆ. ಇಷ್ಟರ ತನಕ ಈಗ ಈ ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಕೂಡ ಸ್ವಯಂ ಪ್ರೇರಿತರಾಗಿ ಜನರು ಬಂದು ಇದು ವೋಟಿಂಗ್ ಮಾಡೋ ನೋಡುವಾಗ ಖಂಡಿತ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಕಾಣ್ತದೆ. ಚಾನ್ಸ್ ನನ್ನ ಹೆಸರು ನಮಿತಾ ಅಂತೇಳಿ. ನಾನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಇವಾಗ ನನಗೆ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನಂಜಿ ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾಬೇರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು ಅಂಚಾದಿಪ್ಪನಂಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನು ಗೆಂದಾಬೇರನ್ನು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಇಜ್ಜಿ ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು ಅಟ್ 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಆಪುಂಡು ಬಯ್ಯಾನಗ.
ನನ್ನ ಹೆಸರು ಹರಿಪ್ರಸಾದ್ ಅಂತ. ನಾನು ಹೊಸಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ಪದ್ಮರಾಜ್ ಪೂಜಾರಿಯವರನ್ನು. ಅತ್ಯಂತ ನಮಗೆ ಸಂತೋಷ ತಂದಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಯೋಜನೆಯಿಂದ ಜನರು ಅತ್ಯಂತ ತೃಪ್ತರಾಗಿದ್ದಾರೆ. ಭಾಗ್ಯ ಯೋಜನೆಗೆ ಹೆಚ್ಚುವರಿಯಾದ ಹಣವನ್ನು ನೀಡ್ತಿರ್ಬೋದು, ಅಥವಾ ಇತರ ನಮ್ಮ ಕರೆಂಟ್ನ ಅದು ಫ್ರೀ ಕರೆಂಟ್ನ ಯೋಜನೆ ಇರ್ಬೋದು. ಇದರಿಂದ ಎಲ್ಲ ಜನರು ಕೂಡ ತೃಪ್ತರಾಗಿದ್ದಾರೆ. ಸುಮಾರು 5 ಪಂಚ ಯೋಜನೆಗಳನ್ನು, ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರಿಂದ ಜನರು ಅತ್ಯಂತ ಸಂತೋಷಗೊಂಡಿದ್ದಾರೆ. ಈಗಾಗಲೇ ನಾವು ಫೀಲ್ಡ್ ವರ್ಕಿಗೆ ಹೋದಾಗ, ಮತಯಾಚನೆಗೆ ಹೋದಾಗ ಸಾಮಾನ್ಯ ಜನರು ಕೂಡ ಅತ್ಯಂತ ಸಂತೋಷದಿಂದ ಈ ಸಲ ಕಾಂಗ್ರೆಸ್ ಪಕ್ಷವೇ ವಿನ್ ಆಗಬೇಕು ಅನ್ನುವಂಥ ಒಂದು ನಮಗೆ ಸಂತೋಷದಿಂದ ಹೇಳಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಜನರು ಬಯಸಿದ್ದಾರೆ. ಅತ್ಯಂತ ಜಿಡ್ಡು ಕಟ್ಟಿರುವಂಥ ಈ ಒಂದು ಹಿಂದಿನ ಲೋಕಸಭಾ ಸದಸ್ಯರ ಈ ಕ್ಷೇತ್ರದಲ್ಲಿ ಈಗ ಹೊಸದಾಗಿ ಪದ್ಮರಾಜರನ್ನು ಆಯ್ಕೆ ಮಾಡಲಿಕ್ಕೆ ಜನರು ಅತ್ಯಂತ ಸಂತೋಷದಿಂದ ಇದ್ದಾರೆ. ಮುಖ್ಯವಾಗಿ ನಮ್ಮ ಹೊಸಂಗಡಿ ಗ್ರಾಮದಾದ್ಯಂತ ನಾವು ಇಲ್ಲಿನ ಜನರ ಉಲ್ಲಾಸವನ್ನು ನೋಡಿದಾಗ ನಮ್ಮ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ರವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅನ್ನುವಂಥ ಸಂತೋಷ ನಮಗೆಲ್ಲರಿಗೂ ಇದೆ. ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನಂಜಿ ಎಂಕಲ್ನ ಆತ್ಮವಿಶ್ವಾಸ ಉಂಡು. ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು. ಬೊಕ್ಕ BJPದ ದುರಾಡಳಿತ, ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ. ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾಬಿರೋದು ಎಂಕ್ಲಿಗೆ ವಿಶ್ವಾಸ ಉಂಟು. ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ. ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಬೈನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು. ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನ್ನು ಗೆಂದಾಬಿರೋದು ಎಂಕ್ಲಂಜಿ ವಿಶ್ವಾಸ ಉಂಟು. ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು. 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು. ಅಟ್ 560 ಇತ್ತು ಫಾಲೋ ಉಂಟು. ಒಂಜಿ 80% ಫಾಲೋ ಉಂಟು ಬಯ್ಯಾನ. ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಸದಸ್ಯರಾಗಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಿಗೆ 2,000 ರೂಪಾಯಿ ಅವರ ಖಾತೆಗೆ ಬರ್ತದೆ. ನಮ್ಮ 5 ಗ್ಯಾರಂಟಿಗಳ ಒಂದು ಪರಿಣಾಮದಿಂದಾಗಿ ನಮಗೆ ಮತ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಮತದಾರರವರು ಯಾವುದು ಮನಬಿಚ್ಚಿ ಹೇಳೋದಿಲ್ಲ, ಮತ್ತು ನಾವು ಕೆಲಸ ಮಾಡಿ ಅವರಿಂದ ಓಟು ಕೇಳ್ತಾ ಇದ್ದೇವೆ. ಪೊಳ್ಳು ಆಶ್ವಾಸನೆಯನ್ನು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಆದ್ದರಿಂದಾಗಿ ನಮಗೆ ಧೈರ್ಯ ಉಂಟು, ನಾವು ಕೆಲಸ ಮಾಡಿದ್ದಾಗಿ ಜನ ನಮಗೆ ಮತ ನೀಡ್ತಾರೆ. ನನ್ನ ಹೆಸರು ಶ್ರಾವಣಿ ಅಂತ. ನನಗೆ ಇದು ಫಸ್ಟ್ ಓಟು. ಹಾಂ ಹೌದು. ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕಿ. ಮತ್ತು ಸ್ವಲ್ಪ ಹೆದರಿಕೆ ಇತ್ತು ಅಲ್ಲಿವರೆಗೆ ಹೋಗುವಾಗ. ಮತ್ತು ಅಲ್ಲೆಲ್ಲ ಹೇಳಿದರು ಹೇಗೆ ಹಾಕಬೇಕು ಅಂತೇಳಿ. ಮತ್ತು ಫಸ್ಟ್ ಓಟ್ ಮೋದಿಯವರಿಗೆ ಹೋಗ್ತದೆ ಅಂತ ಎಣಿಸಿದ್ದೇನೆ ನಂದು. ಅದೊಂದು ಖುಷಿ ಉಂಟು, ನಮ್ಮ ದೇಶದ್ದು ಒಳ್ಳೆಗಾಗಿ ಹೋಗ್ತಾ ಉಂಟಲ್ಲ ಅಂತ ಒಂದು ಓಟು. ಈಗ ಫಸ್ಟ್ ಓಟ್ ಹಾಕಿ ಬಂದಿರಾ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ತುಂಬ. ನನಗೆ ಸಹ ಫಸ್ಟ್ ಓಟು. ನನ್ನ ಹೆಸರು ಅಕ್ಷತಾ. ನಾನು ಸಹ ಮೋದಿಗೆ ಓಟ್ ಹಾಕಿ ಬಂದೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮೋದಿಗೆ ಓಟ್ ಹಾಕಲೇಬೇಕು. ಅಂದರೆ ಈಗ ಹೆಣ್ಮಕ್ಳು ಬಾಳ್ಬೇಕಂದ್ರೆ ನಾವು ಹಾಕಲೇಬೇಕು, ಇಲ್ಲದ್ರೆ ನಾವು ಕಷ್ಟ ಉಂಟು ಬಾಳಲಿಕ್ಕೆಲ್ಲ. ನನ್ನ ಹೆಸರು ಅನುಪಮ ಅಂತ. ನಾವು ಕೂಡ ಮೋದಿಗೆ ಓಟ್ ಹಾಕಿದ್ದು. ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು, ಹಾಗಾಗಿ ಮೋದಿಗೇನೆ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಸುನೀಲ್ ಅಂತ. ನಾವು ಮೋದಿಜಿಯ ತುಂಬ ಫ್ಯಾನ್. ನಮಗೆ ಒಂದೊಂದು ಓಟು ಸಹ ನಮ್ಮ ರಾಮ ಮಂದಿರಕ್ಕೆ ಇದು ಸ್ಫೂರ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಏನಿದ್ರು BJPಗೆ ಓಟು.
ಸರಿ ಎಷ್ಟು ಪೋಲ್ ಆಯಿತು? ನಮ್ಮ ಇಲ್ಲಿ 50% ಆಯಿತು. 1065 ಓಟ್ ಉಂಟು. ಅದರಲ್ಲಿ 550 ಓಟ್ ಆಯಿತು. ಈಗ ಪೋಲ್ ಆಯಿತು. ವೋಟ್ ಮಾಡಲಿಕ್ಕೆ ಹೊಸಬ್ರು ಒಲವು ಮಾಡ್ತಿದ್ದಾರೆ. ಹೌದೌದು, ಹೊಸಬ್ರು ಜಾಸ್ತಿಯಾಗಿ ಒಲವು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಹೆಚ್ಚಾಗಿ ಓಟಿಗೆ ಬರ್ತಾ ಇದ್ದಾರೆ ಇಂಟ್ರೆಸ್ಟಿನಿಂದ. ಇನ್ನು BJP ಅವರು ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಶಾಸಕರಿಂದ ಒಳ್ಳೆಯ ಸಹಕಾರ ಉಂಟು ನಮಗೆ. ಜನಕ್ಲೆಗ್ ಒರಿಯಾಗ ಆರೋಗ್ಯ ಸರಿಜಿಂದಾಂಡ ಏನು ಆಯುಷ್ಮಾನ್ ಒಂದು 5 ಲಕ್ಷ ಮುಟ್ಟ BPL ಕಾರ್ಡ್ ಇತ್ತಗ್ಲಿಗೆ ಒಂದು ಆರೋಗ್ಯದ ವಿಚಾರ ಪ್ರತಿ ಒರಿಯಾಗಲಿ ಇಲ್ಲದಾಗ್ಲಿಗೆ ಅತಂದಾಂಡ ಫಸಲ್ ಬಿಮಾಡು ಅಂಚೆನೆ ಪ್ರತಿ ಒಂಜಿ ಕೊರೋನಾ ಸಮಯ ಸಮೇತ ಪ್ರತಿ ಒಲ್ಲದ ವ್ಯಕ್ತಿ ಸದಸ್ಯಗಳ ಜೋಕ್ಲೆಗಳ ಮಾತೆಗಳ ವ್ಯಾಕ್ಸಿನ್ ಒಂಜಿ ಒಯ್ಯ ತರತ ಒಂಜಿ ಐಕ್ ಏನ ಅಕ್ಲೆಗೆ ಒಂಜಿ ದುಡ್ಡು ಕೊರಂದೆ ಫ್ರೀಯಾದ ಕೊರ್ಪ್ಲೇಕ ಒಂಜಿ ಅಕ್ಲ ಆರೋಗ್ಯದ ವಿಚಾರಗಳ ಒಂದು ಮಲ್ದೇರಿ ಐಕ್ ಸಲದ ಮೋದಿನೇ ಕೊಡೋರು ಆಯ್ಕೆ ಮಲ್ಪೋಡು ಅಂಚೆನೆ ರಾಮ ಮಂದಿರಗಳ ಅಂಚೆನೆ ಈತೂರು ತೋರಿಯಾದ ಮಲ್ಪರದಿರ ಅಂಚೆನೆ ಮೋದಿ ಮಲ್ತದ್ದು 5 ವರ್ಷದ ಬೊಕ್ಕದೈನು ಮಲ್ತು ತೊಜಪದೇರಿ ಅಂತಿಜನೆ 370 ಆ್ಯಕ್ಟ್ನ ನಮ್ಮನ ಮೋದಿ ನಮಕ್ ಮಲ್ತದಿ ಸಾಧಿಸ ತೋರಿಸದೇರಿ ಅಂಚದು ಮಾತಾ ಜನತೆಲ್ಲ ಮೋದಿನ ಆಯ್ಕೆ ಮಲ್ಪೇರಿ. ಓಕೆ ಎಂಗ್ಲ ಬಡಕೊಡ್ಡು BJPಗೆ ಎಡ್ಡೆ ಲೀಡ್ ಎಂಕ್ಲಿಗೆ ಎಡ್ಡೆ ಮಾತೆಲ್ಲ ಊರ್ದಾಕ್ಲಿ ಪೂರ ಮೋದಿಗೋಸ್ಕರ ಓಟು ಕೊರೊಂದುಲ್ಲೇರು. ಇಡೀ ಒಂಜಿ ದೇಶಡು ಮೋದಿ ಒಂಜಿ ಪ್ರಧಾನಿ ಆವಡು ಅನ್ಪುನ ಮಾತೆರನ ಇಚ್ಛೆ ಅಂಚದು ಎಂಕ್ಲ ಮೂಲ ಸಾಧಾರಣ ಬಡಕೊಡಿ ಏಪಲ 300 ಓಟು ಎಂಕ್ಲು ಲೀಡ್ ಮಲ್ತು ಕೊರೊಂದುಲ್ಲ ಪಾರ್ಟಿಗೋಸ್ಕರ ಎಡ್ಡೆ ಕಾರ್ಯಕರ್ತರು ಮಾತೆಲ್ಲ ಉವೇ ಸಂಬಳ ಉವೇ ಒಂದು ಇಜ್ಜಂದೆ ಅಕ್ಲ ಏಕಾಏಕಿ ಬರ್ತದೆ ಬೇನೊಂದುಲ್ಲೇರು. ಒಂಜಿ ಫೀಲ್ಡ್ ಬರ್ಪನಾಕಲ್ಲ ಎಂಕ್ಲೆ ಫೋನ್ ಮಲ್ತದೆ ಎಂಕ್ಲು ಏಪ ಫೀಲ್ಡ್ ಉಂಡು ಎಂಕ್ಲು ಬರ್ಪ ಬಂದು ಬರ್ತದೆ ಮೂಲ ಎಂಕ್ಲೆಗೆ BJPಗೆ ಬೆನ್ಪೇರಿ ಅಂಚಿನ ಓಟು ಪಾಡ್ರ ಬರ್ಪನಾಕಲ್ಲ ಅಂಚೇನೆ ಎಂಕ್ಲು ಇಲ್ಲಿಗೆ ಪೋನಾಗ ಎಂಕ್ಲೆ ಎಡ್ಡೆ ರೆಸ್ಪಾನ್ಸ್ ಕೊರ್ದು ಎಡ್ಡೆ ಎಂಕ್ಲೆ ಪ್ರತಿ ಇಲ್ಲ ಪೋಂಡಲ್ಲ ಓಟು ಎಂಕ್ಲೆಗೆ BJPಗೆ ಬರ್ಪುಂಡು ಇಲ್ಲದಾಕ್ಲೆ ಪನ್ಪೇರು ನಿಕ್ಲು ಕೇನೋಡಿಂದಿಜ್ಜಿ ಓಟು ಮೋದಿಗೋಸ್ಕರ ಎಂಕ್ಲು ದೇಶಗೋಸ್ಕರ ಎಂಕ್ಲು ಓಟು ಪಾಡ್ಬವನ್. ಸಂಜೆ ಸ್ವಲ್ಪ ಜನ ಇಲ್ಲಿ ಕೂತ್ಕೊಂಡು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ನಾವು ಕಾಶಿಪಟ್ಟಣ ಗ್ರಾಮದಲ್ಲಿ 50, 51, 52 3 ಬೂತ್ಗಳಿವೆ. ನಮ್ಮ ಬೂತಲ್ಲಿ ಈಗಾಗಲೇ ಒಂದು ಅರ್ಧ ಗಂಟೆ ಮೊದಲು 60% ಮೇಲೆ ವೋಟ್ ಫಾಲ್ ಆಗಿದೆ. ಹಾಗಾಗಿ ಎಲ್ಲ ಒಳ್ಳೆಯ ರೀತಿಯಿಂದ ಬೆಳಿಗ್ಗೆಯಿಂದ ಜನರು ಬಹಳ ಉಲ್ಲಾಸದಿಂದ ಬೆಳಿಗ್ಗೆ 7 ಗಂಟೆಗೆ ಕೂಡ ಲೈನಲ್ಲಿ ನಿಂತು ಇಲ್ಲಿ ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಜನರ ಒಂದು ನಮ್ಮ ಗ್ಯಾರಂಟಿ ಯೋಜನೆಯ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಒಂದು ಪ್ರತಿಫಲವಾಗಿ ಜನರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಪದ್ಮರಾಜ್ ಆರ್ ಪೂಜಾರಿಯವರು ಈ ಸಲ ಲೋಕಸಭಾದಲ್ಲಿ ವಿನ್ ಆಗುವುದರಲ್ಲಿ ಏನು ಸಂಶಯ ಇಲ್ಲ ಅಂತ ನಮ್ಮ ಇಲ್ಲಿ ನಮಗೆ ಕಾಣ್ತದೆ. ಈಗಾಗಲೇ ನಾನು ಬೆಳ್ತಂಗಡಿ ನಗರ ಬ್ಲಾಕ್ನ ಅಧ್ಯಕ್ಷನಾಗಿ ಬೆಳ್ತಂಗಡಿಯ 241 ಬೂತುಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೇವೆ. ಒಳ್ಳೆಯ ರೀತಿಯಿಂದ ಸಂಘಟನೆ ಕೂಡ ಆಗಿದೆ. ಜನರ ಬಹಳ ಬೆಂಬಲದ ಒಂದು ಸೂಚನೆ ಕೂಡ ನಮಗೆ ಇದೆ. ಜನರ ಎಲ್ಲ ರೀತಿಯಿಂದ ಬೆಂಬಲ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಒಳ್ಳೆಯ ಆತ್ಮೀಯರೇ, ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನು ಚಲಾಯಿಸಿದ್ದೇನೆ, ನೀವೆಲ್ಲರೂ ಮತವನ್ನು ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಲೋಕಸಭಾ ಈ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಕ್ಲೆಗ್ ಒಂಜಿ ಹೆಚ್ಚಿನ ಭರವಸೆ ಉಂಡು. ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲ್ ಉಂಡು. ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. ಆ 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಡು. ಅಂಚನೆ ನನದ ದುಂಬದ ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಲೋಕಸಭಾ ಚುನಾವಣೆ 135-136ನ ಬೂತಿನಲ್ಲಿ ಒಳ್ಳೆಯ ಅಭಿಪ್ರಾಯ ಜನಗಳ ಇದೆ. ಹಾಗೆಯೇ 50% ಮತದಾನ ಕೂಡ ಆಗಿದೆ. ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಒಳ್ಳೆಯ ಜನಗಳ ಮನಸ್ಸಲ್ಲಿ ಕೂಡ ಆ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಆಗಿದೆ. ಅದರ ಒಲವು ಕೂಡ ಒಳ್ಳೆಯ ನಮ್ಮ ಹಿಂದೂಗಳ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಲವು ಒಳ್ಳೆಯ ರೀತಿಯಲ್ಲಿ ಕೂಡ ಇದೆ. ಮತ್ತು ದೇಶದ ಅಭಿವೃದ್ಧಿ ಕೂಡ ಒಳ್ಳೆಯ ರೀತಿಯಾಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಈ ಒಂದು ಫೀಲ್ಡಲ್ಲಿ ಹೋಗುವಾಗ ಜನಗಳು ಮತ್ತು ನಮ್ಮ ಮೋದಿಯ ಮೇಲೆ ಒಳ್ಳೆಯ ವಿಶ್ವಾಸ ಕೂಡ ಇಟ್ಟಿದ್ದಾರೆ. ಮೋದಿಜಿಯವರು ಇನ್ನೊಂದು 3ನೇ ಸಾರಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ನಮ್ಮ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಎಲ್ಲ ಜನಗಳ ಮನಸ್ಸಲ್ಲಿ ಕೂಡ ಇದೆ. ಮತ್ತು ಆಗ್ತಾರೆ 100%. ಮತ್ತು 50% ಮತದಾನ ಕೂಡ ಆಗಿದೆ. ಹೆಸರು ಗಣೇಶ್ ಕೋಟ್ಯಾನ್, ಚಾರ್ಮಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವ ನಿಟ್ಟಿನಲ್ಲಿ ಖಂಡಿತ ಈ ಬಾರಿಯ ಕ್ಷೇತ್ರದಲ್ಲಿ ನಿಲೇಶ್ ಜಾಟ್ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೂ ಬಂದಂತಹ ಎಲ್ಲ ನಾವು ಓಡಾಡಿದಂಥ ರೀತಿಯಲ್ಲಿ ಮೋದಿ ಅಲೆ ಈ ಬಾರಿ ಎದ್ದು ಬಂದಿದ್ದು ಖಂಡಿತ ಈ ಬಾರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಗೆದ್ದು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಬೂತಿನಲ್ಲಿ 1050 ಮತಗಳಿವೆ. ಈಗ ಸಾಧಾರಣ ಒಂದು 380-400 ಆಸುಪಾಸಿನ ತನಕ ಮತದಾನ ಆಗಿದೆ. ಶಾಂತ ರೀತಿಯಲ್ಲಿ ಮತದಾನ ಆಗಿದೆ. ಬಿಸಿಲು ಇರುವುದರಿಂದ ಆದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಪ್ರೇರಿತರಾಗಿ ಬಂದು ಮತ ಚಲಾವಣೆ ಅದೊಂದು ಒಳ್ಳೆಯ ವಿಷಯ. ಗ್ಯಾರಂಟಿ ಯೋಜನೆ ಏನಾದರೂ ಇಲ್ಲಿ ಗ್ಯಾರಂಟಿ ಯೋಜನೆ ಅಷ್ಟೇನು ಎಫೆಕ್ಟ್ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಿತ್ತು ಮತ್ತೊಂದು ಕೈಗೆ ಕೊಡುವಂಥ ಈ ಯೋಜನೆ, ಈ ಗ್ಯಾರಂಟಿ ಚಾನ್ಸ್
ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನೊಂದು ಎಂಕಲ್ನ ಆತ್ಮವಿಶ್ವಾಸ ಉಂಡು ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೈನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು ಅಂಚಾದಿಪ್ಪಣಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನ್ನು ಗೆಂದಾಬಿರಂದು ಎಂಕ್ಲಂಜಿ ವಿಶ್ವಾಸ ಉಂಟು ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು ಅಟ್ 560 ಇತ್ತು ಫಾಲೋ ಉಂಟು ಒಂಜಿ 80% ಫಾಲೋ ಉಂಟು ಬಯ್ಯಾನಗ ನನ್ನ ಹೆಸರು ಹರಿಪ್ರಸಾದ್ ಅಂತ. ನಾನು ಹೊಸಂಗಡಿ ಗ್ರಾಮ ಪಂಚಾಯತ್ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಇದೀಗ ನಿಮಗೆ ಕಾಣ್ತಾ ಇದೆ, ಒಂದು ಕಡೆಯಿಂದ ಕಾಂಗ್ರೆಸ್ನವರ ಬೂತು, ಮತ್ತೊಂದು ಕಡೆಯಿಂದ ಬಿಜೆಪಿಯವರ ಬೂತು. ಬಿಜೆಪಿಯವರ ಬೂತ್ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಆಗಮಿಸಿರುವಂತಹದ್ದು. ಇದೀಗ ಕಾಂಗ್ರೆಸ್ನವರ ಬೂತನ್ನು ನಾವು ನಿಮಗೆ ತೋರಿಸಿ. ಮೊದಲಿಗೆ ಕಾಂಗ್ರೆಸ್ನವರ ಬೂತ್ ಹೇಗಿದೆ ಅನ್ನುವಂಥದ್ದು. ಇಲ್ಲಿ ಕಾಂಗ್ರೆಸ್ನವರ ಬೂತ್, ಮತ್ತೊಂದು ಕಡೆಯಿಂದ ಬಿಜೆಪಿಯವರ ಬೂತ್. ಈ ಬಿಜೆಪಿಯವರ ಬೂತ್ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಭೇಟಿ ನೀಡ್ತಾ ಇರುವಂತಹದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಬ್ರಿಜೇಶ್ ಚೌಟಾರ್ ಅವರು ಬಂದಿದ್ದಾರೆ, ಅವರು ಬಂದು ಇದೀಗ ಈ ಕಾರ್ಯಕರ್ತರನ್ನ ಮಾತನಾಡಿಸ್ತಾ ಇದ್ದಾರೆ. ನೋಡುವ ಬ್ರಿಜೇಶ್ ಚೌಟಾರ್ ಅವರಿಗೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ, ಇಡೀ ಜಿಲ್ಲೆಯನ್ನು ಸುತ್ತಾಡಿಕೊಂಡು ಬಂದಿದ್ದಾರೆ. ಬ್ರಿಜೇಶ್ ಚೌಟಾರ್ ಅವರನ್ನೇ ಮಾತನಾಡಿಸಬೇಕು. ಪ್ರಮುಖವಾಗಿ ಇಡೀ ಲೋಕಸಭಾ ಕ್ಷೇತ್ರ ಪೂರ್ತಿ ಸುತ್ತಿದೆ ಸರ್. ಹೇಗೆ ಚುನಾವಣೆ ಪ್ರಕ್ರಿಯೆ ನಡೀತದೆ? ಚೆನ್ನಾಗಿ ನಡೀತಾ ಇದೆ, ನಿಮ್ಗೆ ಕಾಣ್ತಾ ಇದೆ ಅಲ್ಲ. ಓಕೆ, ನರೇಂದ್ರ ಮೋದಿ 400ಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ತಾರೆ. ಓಕೆ, 400ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ನರೇಂದ್ರ ಮೋದಿ ಅವರು ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಈ ಒಂದು ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಮತದಾನ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಯಪಡಿಸಬೇಕು. ಇದು ಮತಗಟ್ಟೆ ಸಂಖ್ಯೆ SDM
ಹೈಸ್ಕೂಲ್ ಧರ್ಮಸ್ಥಳದ SDM ಹೈಸ್ಕೂಲ್ನಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಆ ಮತದಾನದ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಸಂಜೆ 4 ಗಂಟೆ ಆಗಿದೆ. 4 ಗಂಟೆಯ ಸುಮಾರಿಗೆ ಈಗಾಗಲೇ ಮತದಾನದ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇದೆ. ಮತದಾನವನ್ನು ಮಾಡಿ ಬರ್ತಾ ಇರೋರು ಕೂಡ ಇದ್ದಾರೆ. ಮತದಾನವನ್ನು ಮಾಡಿ ಈ ಕಡೆಗೆ ಬರ್ತಾ ಇರೋರು, ಮತದಾನದ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬರ್ತಾ ಇರೋರು ಕೂಡ ಇದ್ದಾರೆ. ಜೊತೆಗೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮತದಾರರು ಈಗ ಮತ್ತೆ ಮತಗಟ್ಟೆಯ ದಾಪುಗಾಲಿಡ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಬಿಸಿಲು ಕಡಿಮೆ ಆದ ಕೂಡಲೇ ಮತದಾನದಲ್ಲೂ ಕೂಡ ಏರಿಕೆಯನ್ನು ಕಾಣ್ಬೋದು ಅನ್ನುವಂಥದ್ದಿದೆ. ಯಾಕೆಂದರೆ ಮತಗಟ್ಟೆಯತ್ತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು, ಮತದಾನವನ್ನು ಮಾಡಿ ವಾಪಸ್ ಹೋಗ್ತಾ ಇರುವಂಥದ್ದನ್ನು ನಾವೀಗ ನೋಡ್ಬೋದು. ಮತದಾನವನ್ನು ಮಾಡಿ ವಾಪಸ್ಸು ಹೋಗ್ತಾ ಇರುವವರು, ಯಾಕೆಂದರೆ ಬಿಸಿಲು ಕಡಿಮೆ ಆದಂಗೆ ಮತದಾನದ ಕೇಂದ್ರದತ್ತ ಬರ್ತಾ ಇರುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದೀಗ ಮತದಾನವನ್ನು ಮಾಡಿ ವಾಪಸ್ ತೆರಳುವಂಥವ್ರನ್ನು ನೋಡ್ತಾ ಇದ್ದರೆ, ಅದರ ಜೊತೆಗೆ ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಮತಗಟ್ಟೆಯತ್ತ ಮತದಾರರು ದಾಪುಗಾಲಿಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಮತದಾನದ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇದೆ. ಸುಮಾರು ಬಹಳಷ್ಟು ಸಂಖ್ಯೆಯಲ್ಲಿ ಮತದಾರರು ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು. 160, 161, 162 ಮತಗಟ್ಟೆ ಸಂಖ್ಯೆಯಲ್ಲಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ. ಆರಂಭದಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ನ BLOಗಳು ಇಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಕೂಡ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಮತಚೀಟಿಯನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಒಳಭಾಗವನ್ನು ನಾವು ಪ್ರವೇಶಗೈದಾಗ ಒಳಗೆ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. 162ನೇ ಮತಗಟ್ಟೆ, 161ನೇ ಮತಗಟ್ಟೆ ಮತ್ತು 160ನೇ ಮತಗಟ್ಟೆ, ಈ 3 ಮತಗಟ್ಟೆಯಲ್ಲೂ ಕೂಡ ನಿರಂತರವಾಗಿ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮತದಾನದ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಇದು ಮತಗಟ್ಟೆ ಸಂಖ್ಯೆ 160, 161, 162ರಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆ ಸಾಗ್ತಾ ಇದೆ ಅನ್ನುವಂಥದ್ದು ತಿಳಿಸುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡಿದ್ದೇವೆ. ಧರ್ಮಸ್ಥಳ ಹೈಸ್ಕೂಲ್ನಲ್ಲಿ ಈ ಮತದಾನದ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಜ್ಞಾನ ಪ್ರಸಾದ್ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಲೋಕಸಭಾ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು. ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕುಲು. ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. ಆ 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಟು.
ಅಂಚನೆ ನನದ ದುಂಬುದ ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಚಾನ್ಸ್ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನೊಂದು ಎಂಕಲ್ನ ಆತ್ಮವಿಶ್ವಾಸ ಉಂಡು ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲಿಗೆ ವಿಶ್ವಾಸ ಉಂಟು ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪಲ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಲ ಉಂಡು ಈ ಗ್ಯಾರಂಟಿದ ವಿಷಯಡು ಅಂಚಾದಿಪ್ಪುನಂಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನು ಗೆಂದಾಬೇರಂದು ಎಂಕ್ಲಂಜಿ ವಿಶ್ವಾಸ ಉಂಟು ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು 50% ಇಜ್ಜಿ ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟ್ ಬೂತುಡು ಅಟ್ 560 ಇತ್ತು ಫಾಲೋ ಉಂಟು ಒಂಜಿ 80% ಫಾಲೋ ಉಂಟು ಬಯ್ಯಾನಗ
ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಸದಸ್ಯರಾಗಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಿಗೆ 2,000 ರೂಪಾಯಿಯವರ ಖಾತೆಗೆ ಬರ್ತದೆ. ನಮ್ಮ 5 ಗ್ಯಾರಂಟಿಗಳ ಒಂದು ಪರಿಣಾಮದಿಂದಾಗಿ ನಮಗೆ ಮತ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಮತದಾರರವರು ಯಾವುದು ಮನಬಿಚ್ಚಿ ಹೇಳೋದಿಲ್ಲ ಮತ್ತು ನಾವು ಕೆಲಸ ಮಾಡಿ ಅವರಿಂದ ಓಟು ಕೇಳ್ತಾ ಇದ್ದೇವೆ. ಪೊಳ್ಳು ಆಶ್ವಾಸನೆಯನ್ನು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಆದ್ದರಿಂದಾಗಿ ನಮಗೆ ಧೈರ್ಯ ಉಂಟು, ನಾವು ಕೆಲಸ ಮಾಡಿದ್ದಾಗಿ ಜನ ನಮಗೆ ಮತ ನೀಡ್ತಾರೆ. ನನ್ನ ಹೆಸರು ಶ್ರಾವಣಿ ಅಂತ. ನನಗೆ ಇದು ಫಸ್ಟ್ ಓಟು. ಫಸ್ಟ್ ಓಟ್ ಆಯಿತು? ಹಾಂ ಹೌದು. ಓಕೆ, ಹೇಗೆ ಅನಿಸಿದೆ? ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕಿ. ಮತ್ತು ಸ್ವಲ್ಪ ಹೆದರಿಕೆ ಇತ್ತು ಅಲ್ಲಿವರೆಗೆ ಹೋಗುವಾಗ. ಮತ್ತು ಅಲ್ಲೆಲ್ಲ ಹೇಳಿದರು ಹೇಗೆ ಹಾಕಬೇಕು ಅಂತೇಳಿ. ಮತ್ತು ಫಸ್ಟ್ ಓಟ್ ಮೋದಿಯವರಿಗೆ ಹೋಗ್ತದೆ ಅಂತ ಎಣಿಸಿದ್ದೇನೆ ನಂದು. ಅದೊಂದು ಖುಷಿ ಉಂಟು, ನಮ್ಮ ದೇಶದ್ದು ಒಳ್ಳೆಗಾಗಿ ಹೋಗ್ತಾ ಉಂಟಲ್ಲ ಅಂತ ಒಂದು ಓಟು. ಈಗ ಫಸ್ಟ್ ಓಟ್ ಹಾಕಿ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ತುಂಬ. ಓಕೆ ಮೇಡಮ್, ನೀವು? ನನಗೆ ಸಹ ಫಸ್ಟ್ ಓಟು. ನನ್ನ ಹೆಸರು ಅಕ್ಷತಾ. ನಾನು ಸಹ ಮೋದಿಗೆ ಓಟ್ ಹಾಕಿ ಬಂದೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮೋದಿಗೆ ಓಟ್ ಹಾಕಲೇಬೇಕು. ಅಂದರೆ ಈಗ ಹೆಣ್ಮಕ್ಳು ಬಾಳ್ಬೇಕಂದ್ರೆ ನಾವು ಹಾಕಲೇಬೇಕು, ಇಲ್ಲದ್ರೆ ನಾವು ಕಷ್ಟ ಉಂಟು ಮಾಡ್ತಾ ಬಾಳಲಿಕ್ಕೆಲ್ಲ. ನನ್ನ ಹೆಸರು ಅನುಪಮ ಅಂತ. ನಾವು ಕೂಡ ಮೋದಿಗೆ ಓಟ್ ಹಾಕಿದ್ದು. ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು, ಹಾಗಾಗಿ ಮೋದಿಗೇನೆ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಸುನೀಲ್ ಅಂತ. ನಾವು ಮೋದಿಜಿಯ ತುಂಬ ಫ್ಯಾನ್. ನಮಗೆ ಒಂದೊಂದು ಓಟು ಸಹ ನಮ್ಮ ರಾಮ ಮಂದಿರಕ್ಕೆ ಇದು ಸ್ಫೂರ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಏನಿದ್ರು BJPಗೆ ಓಟು. ಸರ್, ಎಷ್ಟು ಪೋಲ್ ಆಯಿತು? ಇಲ್ಲಿ 50% ಆಯಿತು. 1065 ಓಟ್ ಉಂಟು. ಅದರಲ್ಲಿ 550 ಓಟ್ ಆಯಿತು. ಈಗ ಪೋಲ್ ಆಯಿತು. ಮಾಡಲಿಕ್ಕೆ ಹೊಸಬ್ರು ಒಲವು ಮಾಡ್ತಿದ್ದಾರೆ? ಹೌದೌದು, ಹೊಸಬ್ರು ಜಾಸ್ತಿಯಾಗಿ ಒಲವು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಹೆಚ್ಚಾಗಿ ಓಟಿಗೆ ಬರ್ತಾ ಇದ್ದಾರೆ ಇಂಟ್ರೆಸ್ಟಿನಿಂದ. ಇನ್ನು BJPಯವರು ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಶಾಸಕರಿಂದ ಒಳ್ಳೆಯ ಸಹಕಾರ ಉಂಟು ನಮಗೆ. ಜನಕ್ಲೆಗ್ ಒರಿಯಾಗ ಆರೋಗ್ಯ ಸರಿಜಿಂದಾಂಡ ಏನು ಆಯುಷ್ಮಾನ್ ಒಂದು 5 ಲಕ್ಷ ಮುಟ್ಟ BPL ಕಾರ್ಡ್ ಇತ್ತಗ್ಲಿಗೆ ಒಂದು ಆರೋಗ್ಯದ ವಿಚಾರ ಇಪ್ಪು ಪ್ರತಿ ಒರಿಯಾಗಲಿ ಇಲ್ಲದಾಗ್ಲಿಗೆ ಅತಂದಾಂಡ ಫಸಲ್ ಬಿಮಾಡು ಅಂಚೆನೆ ಪ್ರತಿ ಒಂಜಿ ಕೊರೋನಾ ಸಮಯ ಸಮೇತ ಪ್ರತಿ ಒಲ್ಲದ ವ್ಯಕ್ತಿ ಸದಸ್ಯಗಳ ಜೋಕ್ಲೆಗಳ ಮಾತೆಗಳ ವ್ಯಾಕ್ಸಿನ್ ಒಂಜಿ ಒಯ್ಯ ತರತ ಒಂಜಿ ಐಕ್ ಏನ ಅಕ್ಲೆಗೆ ಒಂಜಿ ದುಡ್ಡು ಕೊರಂದೆ ಫ್ರೀ ಆದ ಕೊರ್ಪಲೇಕ ಒಂಜಿ ಅಕ್ಲ ಆರೋಗ್ಯದ ವಿಚಾರಗಳ ಒಂದು ಮಲ್ದೇರಿ ಐಕ್ ಸಲದ ಮೋದಿನೇ ಕೊಡೋರು ಆಯ್ಕೆ ಮಲ್ಪೋಡು ಅಂಚೆನೆ ರಾಮ ಮಂದಿರ ಅಂಚೆನೆ ಈ ತೋರಿಯಾದ ಮಲ್ಪರದಿರ ಅಂಚನೆ ಮೋದಿ ಮಲ್ತದ್ದು 500 ವರ್ಷದ ಬೊಕ್ಕದೈನು ಮಲ್ತು ತೊಜಪದೇರಿ ಅಂತಿಜನೆ 370 ಆ್ಯಕ್ಟ್ನ ನಮ್ಮನ ಮೋದಿ ನಮಕ್ ಮಲ್ತದ್ದು ಸಾಧಿಸ ತೋರಿಸದೇರಿ ಅಂಚೆ ಮಾತಾ ಜನತೆಲ್ಲ ಮೋದಿನ ಆಯ್ಕೆ ಮಲ್ಪೇರಿ. ಓಕೆ, ಎಂಗ್ಲ ಬಡಕೊಡ್ಡು BJPಗೆ ಎಡ್ಡೆ ಲೀಡ್ ಎಂಕ್ಲಿಗೆ ಎಡ್ಡೆ ಮಾತೆಲ್ಲ ಊರ್ದಾಕ್ಲಿ ಪೂರ ಮೋದಿಗೋಸ್ಕರ ಓಟು ಕೊರೊಂದುಲ್ಲೇರು. ಇಡೀ ಒಂಜಿ ದೇಶಡು ಮೋದಿ ಒಂಜಿ ಪ್ರಧಾನಿ ಆವಡು ಅನ್ಪುನ ಮಾತೆರಲ್ಲ ಇಚ್ಛೆ ಅಂಚೆ ಅದು ಎಂಗ್ಲ ಮೂಲು ಸಾಧಾರಣ ಬಡಕೊಡಿ ಏಪಲ್ಲ 300 ಓಟು ಎಂಕ್ಲು ಲೀಡ್ ಮಲ್ತು ಕೊರೊಂದುಲ್ಲ ಪಾರ್ಟಿಗೋಸ್ಕರ. ಎಡ್ಡೆ ಕಾರ್ಯಕರ್ತೆಯರು ಮಾತೆಲ್ಲ ಉವೇ ಸಂಬಳ ಉವೇ ಒಂದು ಇಜ್ಜಂದೆ ಅಕ್ಲ ಏಕಾಏಕಿ ಬರ್ತದೆ ಬೇನೊಂದುಲ್ಲೇರು. ಒಂಜಿ ಫೀಲ್ಡ್ ಬರ್ಪನಾಕಲ್ಲ ಎಂಕ್ಲೆ ಫೋನ್ ಮಲ್ತದೆ ಎಂಕ್ಲು ಏಪ ಫೀಲ್ಡ್ ಉಂಡು ಎಂಕ್ಲು ಬರ್ಪ ಬಂದು ಬರ್ತದೆ ಮೂಲ ಎಂಕ್ಲೆ BJPಗೆ ಬೆನ್ಪೇರಿ ಅಂಚಿನ ಓಟು ಪಾಡ್ರ ಬರ್ಪನಾಕಲ್ಲ ಅಂಚೇನೆ ಎಂಕ್ಲು ಇಲ್ಲಿಗೆ ಪೋನಾಗ ಎಂಕ್ಲೆ ಎಡ್ಡೆ ರೆಸ್ಪಾನ್ಸ್ ಕೊರ್ದು ಎಡ್ಡೆ ಎಂಕ್ಲೆ ಪ್ರತಿ ಇಲ್ಲ ಪೋಂಡಲ್ಲ ಓಟು ಎಂಕ್ಲೆಗೆ BJPಗೆ ಬರ್ಪುಂಡು ಇಲ್ಲದಾಕ್ಲೆ ಪನ್ಪೇರು ನಿಕ್ಲು ಕೇನೋಡಿಂದಿಜ್ಜಿ ಓಟು ಮೋದಿಗೋಸ್ಕರ ಎಂಕ್ಲು ದೇಶಗೋಸ್ಕರ ಎಂಕ್ಲು ಓಟು ಪಾಡ್ಬವನು. ಸಂಜೆ ಸ್ವಲ್ಪ ಜನ ಇಲ್ಲಿ ಕೂತ್ಕೊಂಡು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ನಾವು ಕಾಶಿಪಟ್ಟಣ
ಗ್ರಾಮದಲ್ಲಿ 51, 3 ಬೂತ್ಗಳಿವೆ. ನಮ್ಮ ಬೂತಲ್ಲಿ ಈಗಾಗಲೇ ಒಂದು ಅರ್ಧ ಗಂಟೆ ಮೊದಲು 60% ಮೇಲೆ ವೋಟ್ ಫಾಲ್ ಆಗಿದೆ. ಹಾಗಾಗಿ ಎಲ್ಲ ಒಳ್ಳೆಯ ರೀತಿಯಿಂದ ಬೆಳಿಗ್ಗೆಯಿಂದ ಜನರು ಬಹಳ ಉಲ್ಲಾಸದಿಂದ ಬೆಳಿಗ್ಗೆ 7 ಗಂಟೆಗೆ ಕೂಡ ಲೈನಲ್ಲಿ ನಿಂತು ಇಲ್ಲಿ ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಜನರ ಒಂದು ನಮ್ಮ ಗ್ಯಾರಂಟಿ ಯೋಜನೆಯ, ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಒಂದು ಪ್ರತಿಫಲವಾಗಿ ಜನರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಪದ್ಮರಾಜ್ ಆರ್ ಪೂಜಾರಿಯವರು ಈ ಸಲ ಲೋಕಸಭಾದಲ್ಲಿ ವಿನ್ ಆಗುವುದರಲ್ಲಿ ಏನು ಸಂಶಯ ಇಲ್ಲ ಅಂತ ನಮ್ಮ ಇಲ್ಲಿ ನಮಗೆ ಕಾಣುತ್ತದೆ. ಈಗಾಗಲೇ ನಾನು ಬೆಳ್ತಂಗಡಿ ನಗರ ಬ್ಲಾಕ್ನ ಅಧ್ಯಕ್ಷನಾಗಿ ಬೆಳ್ತಂಗಡಿಯ 241 ಬೂತುಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೇವೆ. ಒಳ್ಳೆಯ ರೀತಿಯಿಂದ ಸಂಘಟನೆ ಕೂಡ ಆಗಿದೆ. ಜನರ ಬಹಳ ಬೆಂಬಲದ ಒಂದು ಸೂಚನೆ ಕೂಡ ನಮಗೆ ಇದೆ. ಜನರ ಎಲ್ಲ ರೀತಿಯಿಂದ ಬೆಂಬಲ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಒಳ್ಳೆಯ ಆತ್ಮೀಯರೇ, ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನು ಚಲಾಯಿಸಿದ್ದೇನೆ, ನೀವೆಲ್ಲರೂ ಮತವನ್ನು ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಲೋಕಸಭಾ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು. ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನು ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ದನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲು ಉಂಡು. ಮತದಾರನ ಒಲವು ಇತ್ತೆ ಎಂಕಲ್ ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. ಆ 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತನ ಕುರಿತು ಪನರ ಎಂಕ್ಲಿಗೆ ಹೆಮ್ಮೆ ಒಂದುಂಡು. ಅಂಚನೆ ನನದ ದುಂಬದ ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ.
ಚಾನ್ಸ್ ಎಂಕಲ್ನ ಅಭಿಪ್ರಾಯದಾದ ಬಂಡ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಆರ್ ಬಲ್ಲಲು ಬೇರೊಂದು ಅಭೂತಪೂರ್ವ ಒಂದು ಪಂಡ ಒಂದು ಎಲ್ಪ ಸಾರ ಅಂತರಡು ಲೀಡಿಡು ಇನ್ನು ಅಪ್ಪನೊಂದು ಎಂಕಲ್ನ ಆತ್ಮವಿಶ್ವಾಸ ಉಂಡು ದಯಪಂಡ ಎಂಕ್ಲು ಇತರೊರ್ತು ಪೋಲಿಂಗ್ ಏಜೆಂಟ್ ಅದು ಉಳಾಯಿತ ಆ ರೀತಿಡ್ಲ ಎಂಕ್ಲಿಗೆ ಹೆಚ್ಚಿನ ಜನಾಭಿಪ್ರಾಯ ಉಂಡು ಬೊಕ್ಕ BJPದ ದುರಾಡಳಿತ ಬೆಲೆ ಏರಿಕೆ ಬೊಕ್ಕ ದಾಳ ಬೇಳೆ ಆತಿಜಿ ಈತ್ ವರ್ಷ 32 ವರ್ಷ MP ಕ್ಷೇತ್ರಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ದಾಳ ಒಂಜಿ ಬೇಳೆ ಒಂಜಿ ಪಂಚಿತನ ಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಪದ್ಮರಾಜ್ ಒಂಜಿ ಹೊಸ ಅಭ್ಯರ್ಥಿ ಆ ರೀತಿಡ್ಲ ಎಂಕ್ಲು ಪದ್ಮರಾಜರನ್ನು ಅಭೂತಪೂರ್ವವಾದ ಗೆಂದಾವಿರನ್ನು ಎಂಕ್ಲು ವಿಶ್ವಾಸ ಉಂಟು ಬೊಕ್ಕ ಎಂಕ್ಲಿಗೆ ಪ್ರಥಮವಾದ ಎಂಚಿನ ಬಂಡ ಮಹಿಳೆಯರನ್ನ ಸಿದ್ದರಾಮಯ್ಯರನ್ನ ಗ್ಯಾರಂಟಿ ಮಹಿಳೆಯರು ಅತಿ ಹೆಚ್ಚಿನ ಒಂಜಿ ಎಂಕ್ಲು ಒಂಜಿ ಫೀಲ್ಡ್ಗೆ ಪೋಯಿನಲ್ಪ ಹೆಚ್ಚಿನ ರೀತಿಡಿ ಮಹಿಳೆಯರನ್ನ ಒಂಜಿ ಒಳ ಉಂಡು ಈ ಗ್ಯಾರಂಟಿದ ವಿಷಯಡು ಅಂಚಾದಿಪ್ಪನಂಗಳ ಮಹಿಳೆಯರನ್ನ ಅತಿ ಹೆಚ್ಚಿನ ಮತ ಪಾಡ್ದು ಎಂಕ್ಲಿನ ಪದ್ಮರಾಜನು ಗೆಂದಾಬೇರಂದು ಎಂಕ್ಲಂಜಿ ವಿಶ್ವಾಸ ಉಂಟು ಎಂಕ್ಲಂಜಿ ಇತ್ತ ಸಾಧಾರಣ ಒಂಜಿ ಎಂಕ್ಲ ಒಂಜಿ ಬೂತುಡು ಒಂಜಿ 550 ಓಟು ಫಾಲೋ ಉಂಟು 50% ಒಂಜಿ 1100 ಉಂಡು ಓಟು ಎಂಕ್ಲ ಇಮೇಟು ಬೂತುಡು ಅಯ್ಟು 560 ಇತ್ತು ಫಾಲೋ ಉಂಟು ಒಂಜಿ 80% ಫಾಲೋ ಆಪುಂಡು ಬಯ್ಯಾನ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಸದಸ್ಯರಾಗಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಿಗೆ 2,000 ರೂಪಾಯಿ ಅವರ ಖಾತೆ ಬರ್ತದೆ. ನಮ್ಮ 5 ಗ್ಯಾರಂಟಿಗಳ ಒಂದು ಪರಿಣಾಮದಿಂದಾಗಿ ನಮಗೆ ಮತ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಮತದಾರರವರು ಯಾವುದು ಮನಬಿಚ್ಚಿ ಹೇಳೋದಿಲ್ಲ ಮತ್ತು ನಾವು ಕೆಲಸ ಮಾಡಿ ಅವರಿಂದ ಓಟು ಕೇಳ್ತಾ ಇದ್ದೇವೆ. ಪೊಳ್ಳು ಆಶ್ವಾಸನೆಯನ್ನು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ. ಆದ್ದರಿಂದಾಗಿ ನಮಗೆ ಧೈರ್ಯ ಉಂಟು, ನಾವು ಕೆಲಸ ಮಾಡಿದ್ದಾಗಿ ಜನ ನಮಗೆ ಮತ ನೀಡ್ತಾರೆ. ನನ್ನ ಹೆಸರು ಶ್ರಾವಣಿ ಅಂತ. ನನಗೆ ಇದು ಫಸ್ಟ್ ಓಟು. ಹಾಂ ಹೌದು. ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕಿ. ಮತ್ತು ಸ್ವಲ್ಪ ಹೆದರಿಕೆ ಇತ್ತು ಅಲ್ಲಿವರೆಗೆ ಹೋಗುವಾಗ. ಮತ್ತು ಅಲ್ಲೆಲ್ಲ ಹೇಳಿದರು ಹೇಗೆ ಹಾಕಬೇಕು ಅಂತೇಳಿ. ಮತ್ತು ಫಸ್ಟ್ ಓಟ್ ಮೋದಿಯವರಿಗೆ ಹೋಗ್ತದೆ ಅಂತ ಎಣಿಸಿದ್ದೇನೆ ನಂದು. ಅದೊಂದು ಖುಷಿ ಉಂಟು ನಮ್ಮ ದೇಶದ್ದು ಒಳ್ಳೆಗಾಗಿ.
ಹೋಗ್ತಾ ಉಂಟಲ್ಲ ಅಂತ ಒಂದು ಓಟು. ಈಗ ಫಸ್ಟ್ ಓಟ್ ಹಾಕಿ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ತುಂಬ. ಓಕೆ ಮೇಡಮ್, ನೀವು? ನನಗೆ ಸಹ ಫಸ್ಟ್ ಓಟು. ನನ್ನ ಹೆಸರು ಅಕ್ಷತಾ. ನಾನು ಸಹ ಮೋದಿಗೆ ಓಟ್ ಹಾಕಿ ಬಂದೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮೋದಿಗೆ ಓಟ್ ಹಾಕಲೇಬೇಕು. ಅಂದರೆ ಈಗ ಹೆಣ್ಮಕ್ಳು ಬಾಳ್ಬೇಕಂದ್ರೆ ನಾವು ಹಾಕಲೇಬೇಕು, ಇಲ್ಲದ್ರೆ ನಾವು ಕಷ್ಟ ಉಂಟು ಮಾಡ್ತಾ ಬಾಳಲಿಕ್ಕೆಲ್ಲ. ನನ್ನ ಹೆಸರು ಅನುಪಮ ಅಂತ. ನಾವು ಕೂಡ ಮೋದಿಗೆ ಓಟ್ ಹಾಕಿದ್ದು. ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಜಿ ಇರಲೇಬೇಕು, ಹಾಗಾಗಿ ಮೋದಿಗೇನೆ ಸಪೋರ್ಟ್ ಮಾಡ್ತೀವಿ. ನನ್ನ ಹೆಸರು ಸುನೀಲ್ ಅಂತ. ನಾವು ಮೋದಿಜಿಯ ತುಂಬ ಫ್ಯಾನ್. ನಮಗೆ ಒಂದೊಂದು ಓಟು ಸಹ ನಮ್ಮ ರಾಮ ಮಂದಿರಕ್ಕೆ ಇದು ಸ್ಫೂರ್ತಿ ಆಗ್ತದೆ. ಅದಕ್ಕಾಗಿ ನಮ್ಮ ಏನಿದ್ರು BJPಗೆ ಓಟು. ಸರ್, ಎಷ್ಟು ಪೋಲ್ ಆಯಿತು? ನಮ್ಮ ಇಲ್ಲಿ 50% ಆಯಿತು. 1065 ಓಟ್ ಉಂಟು. ಅದರಲ್ಲಿ 550 ಓಟ್ ಆಯಿತು. ಈಗ ಪೋಲ್ ಆಯಿತು. ವೋಟ್ ಮಾಡಲಿಕ್ಕೆ ಹೊಸಬ್ರು ಒಲವು ಮಾಡ್ತಿದ್ದಾರೆ. ಹೌದೌದು, ಹೊಸಬ್ರು ಜಾಸ್ತಿಯಾಗಿ ಒಲವು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಹೆಚ್ಚಾಗಿ ಓಟಿಗೆ ಬರ್ತಾ ಇದ್ದಾರೆ ಇಂಟ್ರೆಸ್ಟಿನಿಂದ. ಇನ್ನು BJPಯವರು ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಶಾಸಕರಿಂದ ಒಳ್ಳೆಯ ಸಹಕಾರ ಉಂಟು ನಮಗೆ. ಜನಕ್ಲೆಗ್ ಒರಿಯಾಗ ಆರೋಗ್ಯ ಸರಿಜಿಂದಾಂಡ ಏನು ಆಯುಷ್ಮಾನ್ ಒಂದು 5 ಲಕ್ಷ ಮುಟ್ಟ BPL ಕಾರ್ಡ್ ಇತ್ತಗ್ಲಿಗೆ ಒಂದು ಆರೋಗ್ಯದ ವಿಚಾರ ಪ್ರತಿ ಒರಿಯಾಗಲಿ ಇಲ್ಲದಾಗ್ಲಿಗೆ ಅತಂದಾಂಡ ಫಸಲ್ ಬಿಮಾಡು ಅಂಚೆನೆ ಪ್ರತಿ ಒಂಜಿ ಕೊರೋನಾ ಸಮೇತ ಪ್ರತಿ ಒಲ್ಲದ ವ್ಯಕ್ತಿ ಸದಸ್ಯಗಳ ಜೋಕ್ಲೆಗಳ ಮಾತೆಗಳ ವ್ಯಾಕ್ಸಿನ್ ಒಂಜಿ ಒಯ್ಯ ತರತ ಒಂಜಿ ಐಕ್ ಏನ ಅಕ್ಲೆಗೆ ಒಂಜಿ ದುಡ್ಡು ಕೊರಂದೆ ಫ್ರೀಯಾದ ಕೊರ್ಪ್ಲೇಕ ಒಂಜಿ ಅಕ್ಲ ಆರೋಗ್ಯದ ವಿಚಾರಗಳ ಒಂದು ಮಲ್ದೇರಿ ಐಕ್ ಸಲದ ಮೋದಿನೇ ಕೊಡೋರು ಆಯ್ಕೆ ಮಲ್ಪೋಡು ಅಂಚೆನೆ ರಾಮ ಮಂದಿರಗಳ ಅಂಚೆನೆ ಈತೂರು ತರಿಯಾದ ಮಲ್ಪರದಿರ ಅಂಚನೆ ಮೋದಿ ಮಲ್ತದ್ದು 5 ವರ್ಷದ ಬೊಕ್ಕದೈನೆ ಮಲ್ತು ತೊಜಪದೇರಿ ಅಂತಿಜನೆ 370 ಆ್ಯಕ್ಟ್ನ ನಮ್ಮನ ಮೋದಿ ನಮಕ್ ಮಲ್ತದಿ ಸಾಧಿಸ ತೋರಿಸದೇರಿ ಅಂಚದು ಮಾತಾ ಜನತೆಲ್ಲ ಮೋದಿನ ಆಯ್ಕೆ ಮಲ್ಪೇರಿ. ಓಕೆ, ಎಂಗ್ಲ ಬಡಕೊಡ್ಡು BJPಗೆ ಎಡ್ಡೆ ಲೀಡ್ ಎಂಕ್ಲಿಗೆ ಎಡ್ಡೆ ಮಾತೆಲ್ಲ ಊರ್ದಾಕ್ಲಿ ಪೂರ ಮೋದಿಗೋಸ್ಕರ ಓಟು ಕೊರೊಂದುಲ್ಲೇರು. ಇಡೀ ಒಂಜಿ ದೇಶಡು ಮೋದಿ ಒಂಜಿ ಪ್ರಧಾನಿ ಆವಡು ಅನ್ಪುನ ಮಾತೆರನ ಇಚ್ಛೆ ಅಂಚದು ಎಂಕ್ಲ ಮೂಲು ಸಾಧಾರಣ ಬಡಕೊಡಿ ಏಪಲ 300 ಓಟು ಎಂಕ್ಲು ಲೀಡ್ ಮಲ್ತು ಕೊರೊಂದುಲ್ಲ ಪಾರ್ಟಿಗೋಸ್ಕರ. ಎಡ್ಡೆ ಕಾರ್ಯಕರ್ತರು ಮಾತೆಲ್ಲ ಉವೇ ಸಂಬಳ ಉವೇ ಒಂದು ಇಜ್ಜಂದೆ ಅಕ್ಲನ ಏಕಾಏಕಿ ಬರ್ತದೆ ಬೇನೊಂದುಲ್ಲೇರು. ಒಂಜಿ ಫೀಲ್ಡ್ ಬರ್ಪನಾಕಲ್ಲ ಎಂಕ್ಲೆ ಫೋನ್ ಮಲ್ತದೆ ಎಂಕ್ಲು ಏಪ ಫೀಲ್ಡ್ ಉಂಡು ಎಂಕ್ಲು ಬರ್ಪ ಬಂದು ಬರ್ತದೆ ಮೂಲ ಎಂಕ್ಲೆಗೆ BJPಗೆ ಬೆನ್ಪೇರಿ ಅಂಚಿನ ಓಟು ಪಾಡ್ರ ಬರ್ಪನಾಕಲ್ಲ ಅಂಚೇನೆ ಎಂಕ್ಲು ಇಲ್ಲಿಗೆ ಪೋನಾಗ ಎಂಕ್ಲೆ ಎಡ್ಡೆ ರೆಸ್ಪಾನ್ಸ್ ಕೊರ್ದು ಎಡ್ಡೆ ಎಂಕ್ಲೆ ಪ್ರತಿ ಇಲ್ಲ ಪೋಂಡಲ್ಲ ಓಟು ಎಂಕ್ಲೆಗೆ BJPಗೆ ಬರ್ಪುಂಡು ಇಲ್ಲದಾಕ್ಲೆ ಪನ್ಪೇರು ನಿಕ್ಲು ಕೇನೋಡಿಂದಿಜ್ಜಿ ಓಟು ಮೋದಿಗೋಸ್ಕರ ಎಂಕ್ಲು ದೇಶಗೋಸ್ಕರ ಎಂಕ್ಲು ಓಟು ಪಾಡ್ಬವನ್. ಸಂಜೆ ಸ್ವಲ್ಪ ಜನ ಬೇಡ ನಾವಿಗೆಲ್ಲ ಇಲ್ಲಿ ಕೂತ್ಕೊಂಡು ಕೆಳಗೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ನಾವು ಕಾಶಿಪಟ್ಟಣ ಗ್ರಾಮದಲ್ಲಿ 50, 51, 52 3 ಬೂತ್ಗಳಿವೆ. ನಮ್ಮ ಬೂತಲ್ಲಿ ಈಗಾಗಲೇ ಒಂದು ಅರ್ಧ ಗಂಟೆ ಮೊದಲು 60% ಮೇಲೆ ವೋಟ್ ಫಾಲ್ ಆಗಿದೆ. ಹಾಗಾಗಿ ಎಲ್ಲ ಒಳ್ಳೆಯ ರೀತಿಯಿಂದ ಬೆಳಿಗ್ಗೆಯಿಂದ ಜನರು ಬಹಳ ಉಲ್ಲಾಸದಿಂದ ಬೆಳಿಗ್ಗೆ 7 ಗಂಟೆಗೆ ಕೂಡ ಲೈನಲ್ಲಿ ನಿಂತು ಇಲ್ಲಿ ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಜನರ ಒಂದು ನಮ್ಮ ಗ್ಯಾರಂಟಿ ಯೋಜನೆಯ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಒಂದು ಪ್ರತಿಫಲವಾಗಿ ಜನರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಪದ್ಮರಾಜ್ ಆರ್ ಪೂಜಾರಿಯವರು ಈ ಸಲ ಲೋಕಸಭಾದಲ್ಲಿ ವಿನ್ ಆಗುವುದರಲ್ಲಿ ಏನು ಸಂಶಯ ಇಲ್ಲ ಅಂತ ನಮ್ಮ ಇಲ್ಲಿ ನಮಗೆ ಕಾಣುತ್ತದೆ. ಈಗಾಗಲೇ ನಾನು ಬೆಳ್ತಂಗಡಿ ನಗರ ಬ್ಲಾಕ್ನ ಅಧ್ಯಕ್ಷನಾಗಿ ಬೆಳ್ತಂಗಡಿಯ 241 ಬೂತ್ಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೇವೆ. ಒಳ್ಳೆಯ ರೀತಿಯಿಂದ ಸಂಘಟನೆ ಕೂಡ ಆಗಿದೆ. ಜನರ
ಬಹಳ ಬೆಂಬಲದ ಒಂದು ಸೂಚನೆ ಕೂಡ ನಮಗೆ ಇದೆ. ಜನರು ಎಲ್ಲ ರೀತಿಯಿಂದ ಬೆಂಬಲ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಒಳ್ಳೆ ಆತ್ಮೀಯರೇ, ಮತದಾನ ನಮ್ಮ ಹಕ್ಕು. ಈ ದಿನ ನಾನು ಮತವನ್ನು ಚಲಾಯಿಸುತ್ತೇನೆ, ನೀವೆಲ್ಲರೂ ಮತವನ್ನು ಚಲಾಯಿಸ್ತೀರಿ ಹೇಳುವಂತಹ ನಂಬಿಕೆಯಲ್ಲಿ ನಾನಿದ್ದೇನೆ. ಯಾವುದೇ ಒಂದು ವ್ಯವಸ್ಥೆಯನ್ನ ನಾವು ಟೀಕಿಸುವುದರ ಮೊದಲು ಒಂದು ವ್ಯವಸ್ಥೆಯ ಭಾಗವಾಗಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ನಮ್ಮ ನಾಯಕರುಗಳನ್ನ ಸರಿಯಾಗಿ ಆಲೋಚಿಸಿ ನಾವು ಚುನಾಯಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತಿನ ಈ ದಿನದಲ್ಲಿ ಯಾವ ಸಬೂಬನ್ನು ನೀಡದೆ ಮತದಾನವನ್ನ ಮಾಡಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಿಸಿ ಹೇಳುವಂತಹ ಆತ್ಮೀಯವಾದಂತಹ ವಿನಂತಿಯನ್ನ ತಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಲೋಕಸಭಾ ಈ ಒಂಜಿ ಚುನಾವಣೆದ ಪೊರ್ತುಡು ಒಂದು ಆರಂಬೋಡಿ ಕಾರ್ಯಕ್ಷೇತ್ರ ವಿಭಾಗದ 135 ಬೊಕ್ಕ 136ನೇ ಬೂತು ಸಂಖ್ಯೆಡುಲ್ಲ. ಈ ಸಂದರ್ಭಡು ಮೂಲ ಇತೊರ್ತು ಒಂಜಿ 50% ಮತದಾನ ಆತಂಡು ಅಂಚದಿಪ್ಪನಾಗ ಎಡ್ಡ ರೀತಿದ ವಾತಾವರಣ ಉಂಡು. ಈ ಸಂದರ್ಭಡು ಎಂಗ್ಲಿಗೆ ಒಂಜಿ ಹೆಚ್ಚಿನ ಭರವಸೆ ಉಂಡು. ದಯಪಂಡ ನಮ್ಮ ಪರವಾದೆ ಒಂಜಿ ಜಾಸ್ತಿ ಮತದಾನ ಆತನ ಪನ್ಪುನ ಒಂಜಿ ವಿಶ್ವಾಸ ಉಂಡು. ಅಂಚದಿಪ್ಪನಾಗ ಈ ಸಂದರ್ಭಡು ಧನವಂತೆ ಕಡಿಮೆ ಜನಕ್ಕಲು ಬರ ಉಳ್ಳೇರು ಕೆಲವು ಅಂಚದಿಪ್ಪನಾಗ ಈ ಸಂದರ್ಭಡು ಹೆಚ್ಚಿನ ಒಂಜಿ ಮತದಾನ ಆದ ಸಾಧಾರಣ ಒಂಜಿ 70-80% ನಿರೀಕ್ಷೆ ಮತದಾನ ಮೂಲ ಪೋಲಿಂಗ್ ಆವು ಪನ್ಪುನ ಒಂಜಿ ಭರವಸೆ ಎಂಕಲು ಉಂಡು. ಮತದಾರನ ಒಲವು ಇತ್ತೆ ಎಂಕಲು ಒಂಜಿ ಗಮನ ಹರಿಸನಾಗ ಫೀಲ್ಡ್ ಅತಂಡ ಇತ್ತೆ ಇನ್ನಿತ ಒಂಜಿ ವಾತಾವರಣ ತೂನಾಗ ಒಂಚೂರು ನಮ್ಮ ಕಡೆಗೆ ಜಾಸ್ತಿ ಒಂಜಿ ಒಲವು ಜಾಸ್ತಿ ಉಂಡು ಪನ್ಪುನ ಒಂಜಿ ಅಭಿಪ್ರಾಯ. 2024ನೇ ವರ್ಷದ ಈ ಮಹಾ ಚುನಾವಣೆಡು ಮೋದಿನ ಒಂಜಿ 10 ವರ್ಷದ ಆಡಳಿತರು ಒಯೇ ಒಂಜಿ ಕಲಂಕರಹಿತ ನಿಷ್ಪಕ್ಷದಾಂತನ ಒಂಜಿ ಎಡ್ಡೆ ಆಡಳಿತವನ್ನು ಕುರಿತು ಪನರೆಂಕ್ಲಿಗೆ ಹೆಮ್ಮೆ ಒಂದುಂಡು. ಅಂಚನೆ ನನದ 9 ದಿನೊಟ್ಲ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಎಡ್ಡೆ ಒಂಜಿ ದೇಶದ ಉನ್ನತ ಮಟ್ಟಗೂ ಏರ್ಸದು ಎಡ್ಡೆ ಪುದರನ್ನು ಕೊನೋಡು ಬಂಡದು ಮಾತ ಎಂಕೆಲ್ಲ ಆರಂಬೋಡಿ ಗ್ರಾಮಸ್ಥರು ಮಾತೆಲ್ಲ ಆ ಬಗ್ಗೆಡು ಶುಭ ಹಾರೈಕೆಯನ್ನು ಎಂಕಲು ಹಾರೈಸ. ಚಾನ್ಸ್
ಬೆಳ್ತಂಗಡಿ ತಾಲೂಕಿನಾದ್ಯಂತ ಮತದಾನದ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ಬಹಳ ಈಗ ಕಡೆಯ 1.5 ಗಂಟೆ ಮಾತ್ರ ಬಾಕಿ ಇರುವಂತದ್ದು. ಮತದಾರರು ಮನೆಯಲ್ಲಿರುವಂತಹ ಮತದಾರರು ಕೂಡ ಇತ್ತ ಕಡೆಗೆ ಗಮನ ಕೊಡಬೇಕು. ಯಾಕಂದ್ರೆ ಕಡೆಯ 1.5 ಗಂಟೆಯ ಮತದಾನ ಬಾಕಿ ಇರುವಂತದ್ದು. ಅಲ್ಲಲ್ಲಿ ಮತದಾನದ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗ್ತಾ ಇದೆ. ಬಿಸಿಲು ಕೂಡ ಕಡಿಮೆ ಆಗಿರೋದ್ರಿಂದ ಮತದಾರರು ಗರಿಷ್ಠ ಸಂಖ್ಯೆಯಲ್ಲಿ ಮತದಾನ ಕೇಂದ್ರ ಹತ್ರ ಬರಬೇಕು. ಮತ್ತೊಂದು ದಾಖಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ರಚನೆಯಾಗಿದೆ. ಅದು ಬಾಂಜಾರುಮಲೆಯ ಮತಗಟ್ಟೆಯಲ್ಲಿ 100% ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಬಹಳ ವಿಶೇಷವಾದಂತಹ ದಾಖಲೆ. ಅಧಿಕಾರಿಗಳು ಬಹಳ ಹೆಚ್ಚಿನ ಗಮನವನ್ನ ಕೊಟ್ಟಿದ್ರು. ಬಾಂಜಾರುಮಲೆ ಒಂದು ಖಂಡಿತವಾಗಿಯೂ 100ಕ್ಕೆ 100 ಮತದಾನ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. 111 ಮತದಾರರು ಇರುವಂತಹ ಬಾಂಜಾರುಮಲೆಯಲ್ಲಿ 111ಕ್ಕೆ ಎಲ್ಲರೂ ಕೂಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಈ ಮೂಲಕ ಬಾಂಜಾರುಮಲೆಯ ಮತದಾನದ ಪ್ರಕ್ರಿಯೆ ಮುಗಿದಿದ್ರೂ ಕೂಡ ಸಂಜೆ 6 ಗಂಟೆಯ ತನಕ ಅಧಿಕಾರಿಗಳು ಅಲ್ಲಿರಬೇಕು. ಆ ನಂತರವೇ ಮತಪೆಟ್ಟಿಗೆಯನ್ನು ತರಬೇಕಾದಂತಹ ಅನಿವಾರ್ಯತೆ ಇದೆ. ಬಹಳ ಬಾಂಜಾರುಮಲೆಯಲ್ಲಿ 100% ಫಲಿತಾಂಶ 100% ಆ ಒಂದು ಮತದಾನದ ಪ್ರಕ್ರಿಯೆ ದಾಖಲಾಗಿರುವಂತದ್ದು. ಎಲ್ಲರೂ ಕೂಡ ಬಂದು ಮತದಾನ ಮಾಡಿರುವಂತಹದ್ದು ಇದು ಮಾದರಿ ಕಾರ್ಯ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬಾಂಜಾರುಮಲೆಯಲ್ಲಿ ದಾಖಲೆಯನ್ನ ಬರೆದಂತಹ ಒಂದು ಸಂಭ್ರಮ ಇದೆ. ನಾವು ಇತ್ತೀಚೆಗೆ ಬಾಂಜಾರುಮಲೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಾವು ಈ ಒಂದು ಮತದಾನವನ್ನ ಅಥವಾ ಈ ಒಂದು ಚುನಾವಣೆಯ ದಿನವನ್ನ ನಾವು ಹಬ್ಬದಂತೆ ಸಂಭ್ರಮಿಸ್ತೇವೆ. ಮೀನು ಮಾಸ ಪೂರ ಮಲ್ಪುವ ಅಂತ ಹೇಳುವಂತ ಮಾತುಗಳನ್ನ ಹೇಳಿದ್ರು. ಅದರ ಜೊತೆಗೆ ಮೀನು ಮಾಸ ಮಾತ್ರ ಮಾಡಿದ್ದಲ್ಲ, ಅವರು ಬದಲಾಗಿ ಅವರು ದಾಖಲೆಯನ್ನ ಬರ್ದಿದ್ದಾರೆ. ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇಡೀ ನಮ್ಮ ಕ್ಷೇತ್ರದ ಎಲ್ಲಾ ಒಂದು ಮತದಾರರು, ಎಲ್ಲಾ ಬೂತಿನ ಮತದಾರರು ಕೂಡ ಈ ಬಾಂಜಾರುಮಲೆಯ ಸಾಧನೆಯನ್ನ ಒಮ್ಮೆ ನೋಡ್ಬೇಕು. ಅಂತಹ ಸಾಧನೆ ನಮ್ಮದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿತ್ತವನ್ನ ಇಡಬೇಕು ಅನ್ನುವಂತಹದ್ದು ನಮ್ಮ ಮನವಿ. ಇನ್ನೇನು ಕೆಲವು ಗಂಟೆಗಳು ಬಾಕಿ. ಕೇವಲ 1 ಗಂಟೆ 20 ನಿಮಿಷದ ಕಾಲಾವಧಿ ಮಾತ್ರ ಬಾಕಿ ಇರುವಂತಹದ್ದು. 1 ಗಂಟೆ 20 ನಿಮಿಷದ ಕಾಲಾವಧಿಯಲ್ಲಿ ನೀವೆಲ್ಲರೂ ಕೂಡ ಬಂದು ಮತದಾನ ಮಾಡಬೇಕು. ಯಾಕೆಂತಂದ್ರೆ ಈ ಮತದಾನ ಕಡ್ಡಾಯ, ಮತದಾನ ಮಾಡ್ಲೇಬೇಕು ಮತ್ತು ನಿಮ್ಮ ಮತವನ್ನ ನೀವು ಚಲಾಯಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಬಂದು ಮತದಾನವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾರ್ಯಾರು ಮನೆಯಲ್ಲಿದ್ದೀರೋ, ಬಿಸಿಲು ಅಂತ ಹೇಳಿ ಕಾರಣವನ್ನ ಕೊಟ್ಟವರು, ಬಿಸಿಲಿದೆ ಅಂತ ಹೇಳಿದವರು, ಬಿಸಿಲು ಕಡಿಮೆ ಆಗಿದೆ, ಈ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಇದೀಗ ಬಿಸಿಲು ಕಡಿಮೆ ಆಗಿದೆ, ಬಿಸಿಲಿನ ಶಾಖವೂ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು. ನೀವು 5:15 ಗಂಟೆಯ ಒಳಗಾಗಿ ಬಂದು ಮತಗಟ್ಟೆಯ ಮುಂದೆ ನಿಂತರೆ ನಿಮಗೆ ಮತದಾನಕ್ಕೆ ಅವಕಾಶ ನೀಡಲಾಗುತ್ತೆ ಅನ್ನುವಂತ ಮಾಹಿತಿಗಳಿದೆ. ಆದ್ರಿಂದ ನೀವು
5:30 ಗಂಟೆ ಒಳಗೆ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಈಗಾಗಲೇ 60% ಮತದಾನ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 60% ಆಗಿರೋದು 95% ಆಗಬೇಕು. ಆದ್ರಿಂದ ಎಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಬನ್ನಿ ಅನ್ನುವಂಥ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಾವು ಬೆಂಗಳೂರಿನವರಂತೆ ಆಗೋದು ಬೇಡ. ಬೆಂಗಳೂರಿನಲ್ಲಿ ಮತದಾನದ ಶೇಕಡವಾರು ದಾಖಲಾಗೋದಿಲ್ಲ, ಅಂತಹದ್ದು ನಮ್ಮೂರಿನಲ್ಲಿ ಆಗೋದು ಬೇಡ ಅನ್ನುವಂತಹ ಮನವಿಯೊಂದಿಗೆ ಯಾರ್ಯಾರು ಮತದಾನ ಮಾಡಿಲ್ವೋ ಎಲ್ಲರೂ ಕೂಡ ಮತಗಟ್ಟೆಯತ್ತ ದಾಪುಗಾಲನ್ನು ನೀಡಬೇಕು. ಈಗ ನಾವು ಯಾವುದೋ ಒಂದು ಮತಕ್ಷೇತ್ರವನ್ನು ನೋಡ್ತಾ ಇದ್ದೆ, ಅಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸಂಜೆಯ ಹೊತ್ತು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಕೇಂದ್ರದತ್ತ ದಾಪುಗಾಲಿಡ್ತಾ ಇರುವಂತಹದ್ದ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಯಾವ ರೀತಿಯಾಗಿ ಮತದಾನಕ್ಕೆ ಮಾಹಿತಿಗಳು ಮತದಾನದತ್ತ ದಾಪುಗಾಲಿಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡೋಣ, ಅಲ್ಲಲ್ಲಿ ಕಾಂಗ್ರೆಸ್ನ ಪರವಾದಂತಹ ನಾಯಕರು, ಬಿಜೆಪಿಯ ಪರವಾದಂತಹ ನಾಯಕರು, ಕಾಂಗ್ರೆಸ್ಸಿನ ಅಭ್ಯರ್ಥಿ, ಬಿಜೆಪಿಯ ಅಭ್ಯರ್ಥಿಯು ಕೂಡ ಮತಗಟ್ಟೆಗಳಿಗೆ ಭೇಟಿ ನೀಡ್ತಾ ಇರುವಂತದ್ದು, ಅಲ್ಲಿರುವಂತಹ ಒಂದು ಕಾರ್ಯಕರ್ತರನ್ನ ಭೇಟಿಯಾಗುವಂಥದ್ದು, ಅವರನ್ನ ಭೇಟಿಯಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಹಿರಿಯರು ತುಂಬಾ ಜನ ಬಂದು ಇಲ್ಲಿ ಮತದಾನ ಮಾಡಿರುವಂತದ್ದು ಅದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಂಥದ್ದು ನಮಗೆ ಪ್ರೇರಣೆ ಆಗಬೇಕು. ಅದನ್ನ ಪ್ರೇರಣೆಯಾಗಿ ತೆಗೆದುಕೊಳ್ಬೇಕು. ಯಾಕೆ ಅಂತಂದ್ರೆ ಅವರಿಗಿರುವಂತಹ ದೇಶಭಕ್ತಿ, ಅವರಿಗಿರುವಂತಹ ಕಾಳಜಿ, ಅವರಿಗೆ ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಇರುವಂತಹ ಕಾಳಜಿ, ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಕೂಡ ಒಂದಷ್ಟು ಯಾರ್ಯಾರು ಮನೆಯಲ್ಲಿದ್ದೀವೋ, ಯಾರ್ಯಾರು ಉದಾಸೀನ ಮಾಡಿದೀವೋ ಎಲ್ಲರೂ ಕೂಡ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಿಮಗೆ ಒಂದು ಉದಾಹರಣೆಯ ರೂಪದಲ್ಲಿ ಒಂದು ದೃಶ್ಯವನ್ನ ಈಗ ನಾವು ತೋರಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ, ಈಗಿನ ದೃಶ್ಯ, ಇದು ನೇರ ಪ್ರಸಾರದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಅಜ್ಜಿಯೊಬ್ರು ಮತದಾನ ಕೇಂದ್ರಕ್ಕೆ ಬರ್ತಾ ಇರುವಂತ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಅಜ್ಜಿಯೊಬ್ರು ಮತದಾನ ಕೇಂದ್ರಕ್ಕೆ, ನೋಡಿ, ಇದು ಆಸಕ್ತಿ, ಇದು ನಮಗೆ ಪ್ರೇರಣೆ ಆಗಬೇಕು. ಇದು ಪ್ರೇರಣಾದಾಯಿಯಾದಂತಹ ನಿಲುವು. ಇಂತಹ ಅಜ್ಜಿಯಂದಿರು ಬೆನ್ನು ಬಾಗಿಸಿಕೊಂಡು ಬರ್ತಾ ಇರುವಂತಹ ಅಜ್ಜಿಯಂದ್ರನ್ನೊಮ್ಮೆ ನೋಡಬೇಕು. ಯಾರ್ಯಾರು ಮತದಾನ ಮಾಡಿಲ್ವೋ ಅವರೆಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಬರಬೇಕು. ಆ ಅಜ್ಜಿ ಬರ್ತಾ ಇರುವಂತ ಸೀನ್ ನೋಡಿ, ನೀವು ಅಜ್ಜಿ ಬರ್ತಾ ಇರುವಂತ ರೀತಿ ನೋಡಿ. ಅಜ್ಜಿ ನಮಗೆ ಪ್ರೇರಣೆ ಆಗಬೇಕು. ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ಮತದಾನದ ಬಗ್ಗೆ ಕಾಳಜಿ. ನಾನು ನಾಳೆ ಏನಾದ್ರೂ ನಮ್ಮಲ್ಲಿ ಊರಲ್ಲಿ ನೀರು ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ ಅಂತ ಹೇಳಬೇಕು ಅಂತಂದ್ರೆ ನಾನು ಮತ ಹಾಕಿರ್ಬೇಕು. ಮತದಾನ ಮಾಡುವಂಥದ್ದು ಅಥವಾ ಅದು ಯಾರಿಗ್ ಬೇಕಾದ್ರೂ ಮಾಡಬಹುದು. ಆದರೆ ಮತದಾನದ ದಿನದಂದು ಯಾವುದೋ ಕಾರಣವನ್ನ ಕೊಟ್ಟು ನಾವು ಮತದಾನವನ್ನ ಮಾಡದೇ ಇರುವುದು ಬಹುದೊಡ್ಡ ತಪ್ಪು. ಆದ್ರಿಂದ ಯಾರ್ಯಾರು ಮತದಾನ ಮಾಡಿಲ್ವಾ ಇವರಿಗೆಲ್ಲರೂ ಕೂಡ ನೀವು ಒಮ್ಮೆ ಈ ನೇರ ಪ್ರಸಾರವನ್ನ ನೋಡಿ, ಈ ಅಜ್ಜಿಯನ್ನೊಮ್ಮೆ ನೋಡಿ. ಯಾಕೆ ಅಂತಂದ್ರೆ ಆ ಅಜ್ಜಿ ಬರ್ತಾ ಇರುವಂತ ರೀತಿ, ಆ ಅಜ್ಜಿ ಮತದಾನ ಕೇಂದ್ರದತ್ತ ದಾಪುಗಾಲಿಡ್ತಾ ಇರುವಂತ ರೀತಿಯೇ ಪ್ರೇರಣೆ. ಯಾಕೆಂತಂದ್ರೆ ಅಜ್ಜಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತನಗೆ ಏಜ್ ಆಯ್ತು, ಬರ್ಲಿಕ್ಕಾಗೋದಿಲ್ಲ, ಕಷ್ಟ ಆಗ್ತಾ ಇದೆ ಅಂತ ನಿಲ್ಲಿಲ್ಲ. ಬದಲಾಗಿ ಅವರು ಇತ್ತ ಕಡೆ ದಾಪುಗಾಲಿಡ್ತಾ ಇದ್ದಾರೆ. ಆ ಅಜ್ಜಿ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಮತದಾನ ಕೇಂದ್ರ ಹತ್ತ ದಾಪುಗಾಲಿಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನು ಸುಲ್ಕೇರಿಯ ದೃಶ್ಯಗಳನ್ನ ನಾವು ಈಗ ನೋಡ್ತಾ ಇದ್ದೇವೆ. ಸುಲ್ಕೇರಿಯಲ್ಲಿ ಸಂಜೆಯ ಹೊತ್ತಿಗೆ ಯಾವ ರೀತಿಯಾಗಿ ಮತದಾನದ ಕೇಂದ್ರಕ್ಕೆ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಮತದಾನದ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ದೃಶ್ಯವೂ ಕೂಡ ನಿಮಗೆ ಕಂಡು ಬರ್ತಾ ಇದೆ. ಬೇರೆ ಬೇರೆ ಕಡೆ ಸೌನಾಲು, ಸುಲ್ಕೇರಿ, ಅಳದಂಗಡಿ ಇತ್ಯಾದಿ ಕಡೆಯೂ ಕೂಡ ಮತದಾನ ಕೇಂದ್ರಕ್ಕೆ ದಾಪುಗಾಲಿಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಬ್ರು ತನಗೆ ಕಾಲು ನೋವಿದೆ ಆದ್ರೂ ಕೂಡ ಅವರು ಬಂದಿದ್ದಾರೆ, ಮತದಾನ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಕೋಲನ್ನ ಊರಿಕೊಂಡು, ಕಾಲನ್ನ ಟೊಂಕಿಸಿಕೊಂಡು ಅವರು ಮತದಾನ ಕೇಂದ್ರಕ್ಕೆ ದಾಪುಗಾಲಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವ್ಯಾಕೆ ಬರಕ್ ಆಗೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಆದ್ರಿಂದ ಇದು ಪುದುವೆಟ್ಟಿನ ದೃಶ್ಯ, ಪುದುವೆಟ್ಟಿನ ಮತದಾನ ಕೇಂದ್ರಕ್ಕೆ ದಾಪುಗಾಲಿಡ್ತಾ ಇರುವಂತ ದೃಶ್ಯ. ಪುದುವೆಟ್ಟಿನಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇವೆ ಅನ್ನುವಂಥದ್ದು ನೋಡಿ. ವೀಲ್ ಚೇರ್ ನಲ್ಲಿ ಬರ್ತಾ ಇರುವಂತ ಅಮ್ಮ, ವೀಲ್ ಚೇರ್ ನಲ್ಲಿ ಆ ತಾಯಿ ಬಂದು ಮತದಾನವನ್ನ ಮಾಡ್ತಿರುವಂತ ರೀತಿಯನ್ನ ತಾವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ನಮಗೆ ಪ್ರೇರಣೆ ಆಗಬೇಕು. ವೀಲ್ ಚೇರ್ ನಲ್ಲಿ ಬರ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಹೊಸ ಪ್ರೇರಣೆಯನ್ನ ಒದಗಿಸಬೇಕು, ಹೊಸ ಪ್ರೇರಣಾದಾಯಿ ನಿಲುವುಗಳಿಗೆ ಕಾರಣ ಆಗಬೇಕು. ಕಡೆಯ 1 ಗಂಟೆ 15 ನಿಮಿಷ ಬಾಕಿ, ಕಡೆಯ 1 ಗಂಟೆ 15 ನಿಮಿಷ ಬಾಕಿ ಇದೆ. ಕಡೆಯ 1 ಗಂಟೆ 15 ನಿಮಿಷ ಬಾಕಿ ಇದೆ. ದಯವಿಟ್ಟು ಬಂದು ಮತದಾನ ಮಾಡಿ. ತಾವೆಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು. ಯಾರ್ಯಾರು ಮನೆಯಲ್ಲಿದ್ದೀರೋ, ಎಂಕ್ ಬೊರಿಪುನುಂಡು, ಎಂಕಿಲ್ಲಲ್ಲಿ ಪೇರು ಕೊರ್ರೆ ಉಂಡು, ಎಂಕ್ ಅವು ಬೇಲೆಂಡು, ಒಂದು ಬೇಲೆಂಡು ಒಂದು ಪಣದು ಕುಲ್ಲೊರ್ಚಿ ದಯದೀದು ಬಲೆ
ದಯದೀದ ಬಲೆ ದಯಗೊಂದು ಬಂಡ ಮತದಾನ ನಮ್ಮ ಹಕ್ಕು. ಆ ಮತದಾನವನ್ನ ಮಾಡುವಂತಹದ್ದು ಕೂಡ ಅಗತ್ಯವಾಗಿದೆ. ಆ ಒಂದು ಮತದಾನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಈ ಒಂದು ಮತದಾನವನ್ನ ಹಾಕಿರುವಂತಹದ್ದು ಈಗ ನೋಡಿ ಲೀಡರ್ ಮತದಾನವನ್ನ ಹಾಕ್ತಾ ಇದ್ದಾರೆ. ಈಗಿನ ಸಂಸದ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಮತದಾನ ಹಾಕುವಂತ ದೃಶ್ಯ ಬೆಳಗಿನಿಂದ ನಿಮಗೆ ಬರ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರು ಮತದಾನ ಮಾಡುವಂತ ದೃಶ್ಯವೂ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಮುಂದೆಯೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಮತದಾನವನ್ನು ಯಾರ್ಯಾರು ಮಾಡಿರುವ ಎಲ್ಲರೂ ಕೂಡ ಬಂದು ಮಾಡಬೇಕು. ಎಲ್ಲ ಲೀಡರ್ಸ್ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಆ ಮತದಾನವನ್ನ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮತದಾನದ ಮಹತ್ವವನ್ನು ಕೂಡ ಹಲವರು ಸಾರ್ತಾ ಇದ್ದಾರೆ. ನಾವು ಈಗ ಮತದಾನ ಮಾಡದಿದ್ರೆ ಮುಂದೆ ಕಷ್ಟ ಅನುಭವಿಸಬೇಕಾಗ್ತದೆ, ಅಥವಾ ಈಗ ನಾವು ಮತದಾನ ಮಾಡದಿದ್ರೆ ಮುಂದೆ ನಾವು ಯಾವ ನೈತಿಕತೆಯನ್ನು ಇಟ್ಕೊಂಡು ನಮಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಕೇಳೋದು. ಅದರಿಂದ ದಯವಿಟ್ಟು ಮತದಾನವನ್ನ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ತಾ ನಿಮ್ಮ ಹತ್ರ ಮತ್ತೆ ನಾವು ಕೇಳ್ಕೊತೀವಿ. ನೋಡಿ, ಕೆಲವೊಂದಷ್ಟು ಉದಾಹರಣೆಗಳಿವೆ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ, ಎಲ್ಲೆಲ್ಲ ಮತದಾನ ನಡೀತಾ ಇದೆ. ನೋಡಿ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿಯ ಸಂಸದರಿಬ್ರು ಭೇಟಿಯಾದಂತ ಸಂದರ್ಭ ಇವೆಲ್ಲವನ್ನು ಕೂಡ ತಾವು ನೋಡಿದಿರಿ. ರಾಜಕೀಯ ಏನೇ ಇದ್ರೂ ಕೂಡ ನಾವು ನಮ್ಮ ಪಕ್ಷ, ನಮ್ಮ ಅಭ್ಯರ್ಥಿ, ನಮ್ಮ ಆಸಕ್ತಿಯ ಅನುಗುಣವಾಗಿ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಬನ್ನಿ, ತಮ್ಮ ಇಷ್ಟದ ತಮ್ಮ ಇಚ್ಛೆಯ ಅಭ್ಯರ್ಥಿಗಳಿಗೆ ಮತ ಹಾಕಿ. ಆದ್ರೆ ಯಾರು ಕೂಡ ಉದಾಸೀನ ಮಾಡಬೇಡಿ. ಎನ್ನ ಓಟಿ ಇಜ್ಜಿನ ಮಲ್ಲೆ ಇಜ್ಜಿ ಅಂತ ಹೇಳೋದು ಬೇಡ. ಎನ್ನೋರಿಯನ ಓಟಿ ಇಜ್ಜಿನ ಮಲ್ಲೆಜಪ್ಪ ದಾದಕ್ ಅಂತ ಹೇಳುವಂಥದ್ದು ಬೇಡ. ಯಾಕೆಂತಂದ್ರೆ ಅಂತಹದೆಲ್ಲ ಬೇಡ. ಎಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಬನ್ನಿ. ನೋಡಿ ಹೇಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದನ್ನು ನೋಡಿದಾಗ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಆ ಮತದಾನ ಕೇಂದ್ರಕ್ಕೆ ಬರಬೇಕು, ಮತದಾನದಲ್ಲಿ ಭಾಗಿಯಾಗಬೇಕು, ತಮ್ಮ ಕರ್ತವ್ಯವನ್ನ ಪಾಲಿಸಬೇಕು. ಆ ಬಂದಾರು ಸುತ್ತಮುತ್ತದ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಿಜೆಪಿ ಬೂತ್ನ ದೃಶ್ಯಾವಳಿಗಳು, ಅಲ್ಲೇ ಇರುವಂತ ಕಾಂಗ್ರೆಸ್ ಬೂತ್ನ ದೃಶ್ಯಾವಳಿಗಳು ಎಲ್ಲವೂ ಕೂಡ ಅಲ್ಲಿ ಇದೆ. ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ಮತದಾನದ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇರುವಂತದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಕಡೆಯ 1 ಗಂಟೆ 15 ನಿಮಿಷ ಬಾಕಿ, ಕಡೆಯ 1 ಗಂಟೆ 15 ನಿಮಿಷ ಬಾಕಿ ಇದೆ. ನೀವು 5:15 ಒಳಗಡೆ ಮತಗಟ್ಟೆಯ ಸಮೀಪ ಕ್ಯೂ ನಿಂತ್ರೆ ನಿಮಗೆ ಸಂಪೂರ್ಣವಾಗಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಅದರಿಂದ ಆದಷ್ಟು ಬೇಗ ಮತದಾನ ಕೇಂದ್ರ ಅಂತ ದಾಪುಗಾಲಿಡಬೇಕು. ಕಡೆಯ 1 ಗಂಟೆ 15 ನಿಮಿಷ, ಕಡೆಯ 1 ಗಂಟೆ 15 ನಿಮಿಷ ಇದೆ. ಮತದಾನ ಕೇಂದ್ರಕ್ಕೆ ದಾಪುಗಾಲಿಡಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ವರದಿಗಾರರು ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ಹಿರಿಯ ವರದಿಗಾರರು ಕೂಡ ಎಲ್ಲರೂ ಕೂಡ ನಮಗೆ ಮಾಹಿತಿಯನ್ನ ಒದಗಿಸ್ತಾ ಹೋಗಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಈಗ ಫೋನ್ ಮೂಲಕ ಮಾತನಾಡಿಸ್ತಾ ಇದ್ದೇವೆ. ಯಾವ ರೀತಿಯಾಗಿ ಮತದಾನ ಸಾಗ್ತಾ ಇದೆ, ಮತದಾನದ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ. ಕೆಲವೊಂದು ಕಡೆಯಲ್ಲಿ ಬೂತ್ಗಳಿಗೆ ವಿಶೇಷವಾದಂತಹ ಶೃಂಗಾರ, ಅವುಗಳನ್ನ ಸಖಿ ಬೂತ್ ಅಂತ ಮಾಡಿರುವಂತದ್ದು, ಯಕ್ಷಗಾನದ ಬೂತ್ ಅಂತ ಮಾಡಿರುವಂತದ್ದು, ಬಹಳ ವಿಶೇಷವಾಗಿ ಸಾಂಪ್ರದಾಯಿಕ ಬೂತ್ನ ಶೃಂಗಾರ ಮಾಡಿರುವಂತ ಇವೆಲ್ಲವೂ ಕೂಡ ಇದೆ. ಇವೆಲ್ಲವೂ ಕೂಡ ಬಹಳ ವೈಭವದಿಂದ ಮತದಾನದ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ. ಇದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ವೈಭವದಿಂದ ಆಚರಿಸ್ತಾ ಇರುವಂತಹದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಜಿದ್ದಾಜಿದ್ದಿ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕಿನ ಮತದಾರರು ಬಹಳ ವಿಶೇಷವಾಗಿ ಆಸಕ್ತಿದಾಯಕವಾಗಿ ಎಲ್ಲರೂ ಕೂಡ ನೋಡಿ, ನೀವು ನೋಡ್ತಾ ಇದ್ರಿ, ಎಲ್ಲ ಮೊಬೈಲ್ ಅನ್ನ ಇಟ್ಟು ಒಳಗೋಗ್ಬೇಕಾದಂತ ಪರಿಸ್ಥಿತಿ ಇತ್ತು. ಮೊಬೈಲ್ ಅನ್ನ ಇಟ್ಟು ಒಳಗೋಗ್ಬೇಕು, ಯಾಕೆಂದ್ರೆ ಮತದಾನ ಮಾಡುವಂತ ಮತಗಟ್ಟೆಯಲ್ಲಿ ಮೊಬೈಲ್ ಬಳಕೆ ಇಲ್ಲ. ಆದ್ರಿಂದ ಇಲ್ಲಿ ಆ ಡೆಸ್ಕಿನಲ್ಲಿ ಆಶಾ ಕಾರ್ಯಕರ್ತೆಯರು ಮೊಬೈಲ್ ಅನ್ನ ತೆಗೆದಿಟ್ಟ ರೀತಿ ನೋಡಿ, ಇದು ಆ ರೂಲ್ಸ್ ಅನ್ನ ಪಾಲನೆ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇಲ್ಲ ಅನ್ನುವಂಥದ್ದು. ಅದು ಮೈರೋಲ್ ತಡ್ಕದ ದೃಶ್ಯ. ಮೈರೋಲ್ ತಡ್ಕದ ಶಾಲೆಯಲ್ಲಿ ಆ ಒಂದು ಮೊಬೈಲ್ ಅನ್ನ ಅಲ್ಲೇ ಇಟ್ಟುಕೊಂಡು, ಮೊಬೈಲ್ ಅನ್ನ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡದೆ ಅದನ್ನ ಅಲ್ಲಿ ಇಟ್ಕೊಂಡು ಅವರನ್ನ ಮತದಾನ ಮಾಡಿದ ನಂತರ ಮೊಬೈಲ್ ಅನ್ನು ವಾಪಸ್ ತೆಗೆದುಕೊಂಡು ಹೋಗಿ ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದು ನಿಯಮವನ್ನ ಎಷ್ಟು ಚೆನ್ನಾಗಿ ದಕ್ಷಿಣ ಕನ್ನಡದಲ್ಲಿ ಪಾಲನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇದು ಕಂಡು ಬರ್ತಾ ಇದೆ. ನೋಡಿ, ಅಲ್ಲಿ ಮೊಬೈಲ್ ಅನ್ನ ಒಬ್ರು ಇಡ್ತಾ ಇರುವಂತದ್ದು, ಅಲ್ಲಿ ಇಟ್ಟು ಒಳಗೋಗಿ ಮತದಾನ ಮಾಡಿ ಮತ್ತೆ ಬಂದು ತಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಇದು ಮೈರೋಲ್ ತಡ್ಕದ ದೃಶ್ಯ. ಮೈರೋಲ್ ತಡ್ಕ ಶಾಲೆಯಲ್ಲಿ ಮತದಾನ ಪ್ರಕ್ರಿಯೆಗಳು ಹೇಗಾಗ್ತಾ ಇದೆ. ಆರಂಬೋಡಿಯಲ್ಲಿ ಮತದಾನ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗ್ತಾ ಇದೆ. ಸಂಜೆ ಆಗ್ತಾ ಇದ್ದಂತೆ ಮತದಾನದ ಕೇಂದ್ರಕ್ಕೆ
ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಮುಗೆರಡ್ಕ ಮೊಗ್ರುವಿನ ದೃಶ್ಯ, ಮೊಗ್ರುವಿನ ಮುಗೆರಡ್ಕದ ದೃಶ್ಯ. ಅಲ್ಲಿಯೂ ಕೂಡ ಮತದಾನ ಪ್ರಕ್ರಿಯೆಗಳು ಸಾಗ್ತಾ ಇರುವಂತದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಇಲ್ಲಿ ಆ ಮತದಾನದ ಪ್ರಕ್ರಿಯೆಗಳು ಪ್ರತಿ ಒಂದು ಕಡೆಯೂ ಕೂಡ ಆ ಮತದಾನದ ಪ್ರಕ್ರಿಯೆಗಳು, ಎರಡೆರಡು ಬೂತ್ಗಳು, ಆ ಕಾರ್ಯಕರ್ತರ ದಂಡು ಎಲ್ಲವೂ ಕೂಡ ಇದೆ. ಆ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮತದಾನದ ಪ್ರಕ್ರಿಯೆ ಬಹಳ ಚುರುಕಿನಿಂದ ಸಾಗ್ತಾ ಇದೆ. ಮತದಾರರು ಆದಷ್ಟು ಬೇಗ, ಕಡಿಮೆ ಅವಧಿ ಇರುವುದು 1 ಗಂಟೆ 10 ನಿಮಿಷದ ಕಾಲಾವಕಾಶ ಬಾಕಿ. 1 ಗಂಟೆ 10 ನಿಮಿಷದ ಕಾಲಾವಕಾಶ ಬಾಕಿ ಇದೆ. ಆ 1 ಗಂಟೆ 10 ನಿಮಿಷದಲ್ಲಿ ಆದಷ್ಟು ಬೇಗ ನೀವು ಬಂದು ಮತದಾನವನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ, ಬಹಳ ವಿಶೇಷವಾಗಿ ಕನ್ಯಾಡಿಯಲ್ಲಿ ಜಗದೀಶ್ ನಾಯ್ಕ್ ಅವರು ವೀಲ್ ಚೇರ್ನಲ್ಲಿ ಬಂದು ಮತದಾನ ಮಾಡಿರುವಂಥದ್ದು ಇರ್ಬೋದು, ಈಗ ಒಬ್ರು ಅಜ್ಜಿ ಬಂದಿರುವಂಥದ್ದು ಇರ್ಬೋದು, ಕಾಲ್ನೋವಿನವರು ಬಂದಿರೋದಿರ್ಬೋದು, ಇನ್ನೊಬ್ರು ಅಜ್ಜಿ ವೀಲ್ ಚೇರ್ನಲ್ಲಿ ಬಂದಿರೋದಿರ್ಬೋದು. ಇವರೆಲ್ಲರೂ ಕೂಡ ಬಹಳ ಇಂಟ್ರೆಸ್ಟ್ ಹೊಂದಿ, ಆಸಕ್ತಿ ಹೊಂದಿ ಅಲ್ಲಿ ಬಂದು ಅವರು ಉತ್ಸಾಹದಿಂದ ಮತದಾನವನ್ನು ಮಾಡ್ತಾರೆ. ನಮ್ಗೆ ಯಾಕೆ ಆಗೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಆದ್ರಿಂದ ಇಲ್ಲಿಯೂ ಕೂಡ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅಂತ ವಿನಂತಿಯನ್ನ ಮಾಡ್ತಾ, ಯಾರ್ಯಾರು ಮತದಾನ ಮಾಡಿಲ್ವೋ ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ಮತದಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಕಡೆಯ 1 ಗಂಟೆ 10 ನಿಮಿಷದ ಅವಕಾಶ ಇದೆ. ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಬೂತ್ಗಳಲ್ಲಿಯೂ ಕೂಡ ಮತದಾನದ ಪ್ರಕ್ರಿಯೆಗಳು ಜೋರಾಗಿ ನಡೀತಾ ಇದೆ. ಕಡೆಯ 1 ಗಂಟೆ 10 ನಿಮಿಷದ ಕಾಲಾವಧಿ, ಕಡೆಯ 1 ಗಂಟೆ 10 ನಿಮಿಷದ ಕಾಲಾವಧಿಯಲ್ಲಿ ಮತದಾನ ಮಾಡೋದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 1 ಗಂಟೆ 10 ನಿಮಿಷ, 1 ಗಂಟೆ 10 ನಿಮಿಷದ ಕಾಲಾವಧಿಯಲ್ಲಿ ಎಲ್ಲರೂ ಕೂಡ ಮತದಾನದ ಕೇಂದ್ರಕ್ಕೆ ಬರಬೇಕು ಅನ್ನುವಂಥ ಮಾಹಿತಿಯನ್ನ ನಿಮಗೆ ಕೊಡ್ತಾ, ಮತದಾನದ ಕೇಂದ್ರಕ್ಕೆ ಬರಬೇಕು, ಮತದಾನವನ್ನ ಮಾಡಬೇಕು. ಬಹಳ ಯಾರು ಕೂಡ ಉದಾಸೀನ ಮಾಡಬೇಡಿ. ನಮ್ಮ ಪ್ರತಿನಿಧಿಗಳು ಕೂಡ ಎಲ್ಲ ಮತಯಂತ್ರ ಕೇಂದ್ರಗಳಿಗೆ ಹೋಗಿ ಅದನ್ನೇ ಹೇಳ್ತಾ ಇರುವಂಥದ್ದು, ಯಾರು ಕೂಡ ಉದಾಸೀನ ಮಾಡಬೇಡಿ. ಉದಾಸೀನ ಮಾಡಿ ಮತದಾನವನ್ನ ಮಾಡದೇ ಇರಬೇಡಿ ಅನ್ನುವಂಥ ಮನವಿಯನ್ನ ಮಾಡ್ತಾ ಇದ್ದೇವೆ. ಮತದಾನದತ್ತ, ಮತಯಂತ್ರದ ಮತಗಟ್ಟೆಯತ್ತ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮತದಾರರು ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಈಗ ಸಂಜೆ ಆಗ್ತಾ ಇದ್ದಂತೆ ಮತದಾನದತ್ತ ಜನರು ಮುಖ ಮಾಡಿದ್ದಾರೆ. ಈಗಾಗಲೇ 60% ದಾಟಿದೆ. ಹೊಸ ಶೇಕಡವಾರು ಲೆಕ್ಕಾಚಾರ ಬರಬೇಕಾಗಿದೆ. ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗಾಗಲೇ ನಾವು ದಾಖಲೆಯನ್ನ ಬರಿಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಮತದಾನ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಮತದಾನ ದೊಡ್ಡ ಸಂಖ್ಯೆಯಲ್ಲಿ ಆಗಬೇಕು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅನ್ನುವಂತಹ ನಿರೀಕ್ಷೆಗಳೊಂದಿಗೆ ನಾವೆಲ್ಲರೂ ಕೂಡ ಇರುವಂತದ್ದು. ಅದರಿಂದ ಆ ನಿರೀಕ್ಷೆ ಸಾಕಾರಗೊಳ್ಳುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಎಲ್ಲರೂ ಕೂಡ ಮತದಾನವನ್ನ ಮಾಡಿ, ಮತದಾನ ನಿಮ್ಮ ಹಕ್ಕು, ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಮ್ಮ ಮತ ಅಮೂಲ್ಯವಾದ್ದು. ಆ ಮತವನ್ನ ಚಲಾಯಿಸಿ ಪಕ್ಷ ಅಭ್ಯರ್ಥಿ ಯಾರೇ ಆಗಿರ್ಲಿ, ಆದ್ರೆ ತಮ್ಮ ಕರ್ತವ್ಯವನ್ನ, ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾರ್ಯಾರು ಇನ್ನೂ ಕೂಡ ಮತದಾನವನ್ನ ಮಾಡ್ಲಿಲ್ವೋ ಅವರೆಲ್ಲರೂ ಕೂಡ ಮತದಾನದ ಕೇಂದ್ರಕ್ಕೆ ಬಂದು ಮತದಾನವನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಮತ್ತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 1 ಗಂಟೆ 10 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. ಆ 1 ಗಂಟೆ 10 ನಿಮಿಷದಲ್ಲಿ ತಾವೆಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು. ಈ ಸಂದರ್ಭಗಳಲ್ಲಿ ಬಹಳಷ್ಟು ಜನ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಆ ಬಹಳಷ್ಟು ಜನ ಮಾತನಾಡಿದಲ್ಲಿ ಕೆಲವರು ನಾವು ಈಗಾಗಲೇ ಮತವನ್ನ ಚಲಾಯಿಸಿದ್ದೇವೆ, ಇನ್ಯಾರ್ಯಾರು ಮತದಾನವನ್ನ ಮಾಡಲಿಲ್ಲ ಅವರೆಲ್ಲರೂ ಕೂಡ ಮತದಾನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆ ಒಂದು ದೃಶ್ಯಗಳು ಕೂಡ ತಾವು ನೋಡ್ತಾ ಇದ್ರಿ. ಈಗ ಸಂಜೆಯ ಟೈಮ್ನಲ್ಲಿ ಮತದಾನದ ಪ್ರಕ್ರಿಯೆ ಹೇಗ್ ಸಾಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಆದ್ರಿಂದ ಯಾರೂ ಕೂಡ ಉದಾಸೀನ ಮಾಡಬೇಡಿ. ಎಲ್ಲರೂ ಕೂಡ ಮತದಾನದ ಕೇಂದ್ರದತ್ತ, ಮತಗಟ್ಟೆಯತ್ತ ಧಾವಿಸಿ ಬಂದು ಮತದಾನವನ್ನ ಮಾಡಿ ಅತಿ ಗರಿಷ್ಠ ಶೇಕಡವಾರು ಮತ ಚಲಾವಣೆ ಆಗಿದೆ ಅನ್ನುವಂಥ ಹೆಗ್ಗಳಿಕೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಇದೀಗ ತಾವು ನೋಡ್ತಾ ಇದೀವಿ ಕುಕ್ಕಾವಿನ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆಗಳು ಹೇಗ್ ಸಾಗ್ತಾ ಇದೆ ಅನ್ನುವಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕುಕ್ಕಾವಿನ ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆ ಹೇಗ್ ಸಾಗ್ತಾ ಇದೆ ಅನ್ನುವಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಮತದಾನದ ಪ್ರಕ್ರಿಯೆಗಳು ಸಾಗ್ತಾ ಇದೆ.
ಸಂಜೆ ಸ್ವಲ್ಪ ಜನ ಬೇಡ ತಗೊಳ್ಳಿ ನಾವೀಗ ಇಲ್ಲಿ ಕೂತ್ಕೊಂಡು ಕೆಳಗೆ ಸುಳ್ಳದ 8,450 8,490 ग्राउंड रिपोर्ट बटला साफी वनस्वाल जरा जन वनस्वाल जल्दी जाएगी ಇನ್ನೂರ 27 410 7
ಆರಾಮ ಪೇಪರ್ ಇಡುವಲ್ಲ ಮಾಡೋದು ಬೋರ್ಡ್ ಇರ್ಬಳಿ
ಸಖಿಯಾಗಿ ಅದಕ್ಕೆ ಒಳ್ಳೆಯದೇ Baca nih jual lah. ಬೆಳ್ತಂಗಡಿ ತಾಲೂಕಿನಾದ್ಯಂತ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅಂತ ನೋಡ್ತಾ ಇದ್ರಿ. ಕಡೆಯ ಏನು 1 ಗಂಟೆಯ ಮತದಾನ ಅಷ್ಟೇ ಬಾಕಿ ಇರೋದು. 1 ಗಂಟೆ 5 ನಿಮಿಷದ ಮತದಾನ ಬಾಕಿ ಇದೆ. ಕೇವಲ 1 ಗಂಟೆಯ ಮತದಾನ ಬಾಕಿ ಇದೆ. ಆದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾರ್ಯಾರು ಮತದಾನ ಮಾಡಿಲ್ಲೋ ಎಲ್ಲರೂ ಕೂಡ ಮತದಾನವನ್ನ ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ. ಬಹಳ ಕಡೆಯ 1 ಗಂಟೆಯ ಮತದಾನ ಬಾಕಿ ಇರುವಂತಹದ್ದು. ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ದಾಖಲೆಯೂ ಕೂಡ ಆಗಿದೆ. ಬಾಂಜಾರು ಮಲೆಯಲ್ಲಿ 100% ಮತದಾನ ದಾಖಲಾಗಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಾಂಜಾರು ಮಲೆಯ ದೃಶ್ಯಗಳನ್ನು, ಬಾಂಜಾರು ಮಲೆಯ ಫೋಟೋಗಳನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತೀವಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಲ್ಲಿ ಮಾತ್ರ ಈ ಫೋಟೋ ಲಭ್ಯ ಇರುವಂತದ್ದು. ನಿಮಗೆ ಬಾಂಜಾರು ಮಲೆಯ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀವಿ. ಹೇಗೆ ಬಾಂಜಾರು ಮಲೆಯಲ್ಲಿ 100% ಮತದಾನ ಆದಾಗ ಸಂಭ್ರಮಗಳಿತ್ತು ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಒಂದು ಮತಗಟ್ಟೆ, ಬೆಳ್ತಂಗಡಿ ತಾಲೂಕಿನ ಒಂದು ಮತಗಟ್ಟೆ 100% ಮತದಾನ ಆಗಿರುವಂತಹದ್ದು ಬಹಳ ವಿಶೇಷವಾದಂತಹ ಸಂದರ್ಭ. ಒಂದು ನ್ಯೂಸ್ ಅನ್ನ, ಬೆಳ್ತಂಗಡಿಯ ಬಾಂಜಾರು ಮಲೆ ಮತಗಟ್ಟೆಯಲ್ಲಿ ದಾಖಲೆ 100% ಮತದಾನ ಅನ್ನುವಂಥ ನ್ಯೂಸ್ ಅನ್ನ ಈಗಾಗಲೇ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ. ಅದರ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ಬೇರೆ ಬೇರೆ ಕಡೆಯ ದೃಶ್ಯ,
ಮಂಜುನಾಥಸ್ವಾಮಿ ಅಂದಂತೆ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಸ್ಥಳದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಅದನ್ನ ಯಕ್ಷಗಾನದ ಮತಗಟ್ಟೆ ಅಂತ ಕರೀತಾರೆ. ಈ ಯಕ್ಷಗಾನದ ಮತಗಟ್ಟೆಯನ್ನು ಯಾವ ರೀತಿಯಾಗಿ ಸಿಂಗರಿಸಲಾಗಿದೆ ಅನ್ನುವಂಥದ್ದು ಕೂಡ ತಾವು ನೋಡ್ತಾ ಇದ್ರಿ. ಜ್ಞಾನ ದೇಗುಲವಾಗಿದ್ದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡ್ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಚಾರ್ಮಾಡಿಯ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಲ್ಲಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಎಲ್ಲೆಡೆಯೂ ಕೂಡ ಬಹಳ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಮತದಾನ ಮುಕ್ತಾಯಕ್ಕೆ ಕಡೆಯ 40 ನಿಮಿಷ ಬಾಕಿ, ಕಡೆಯ 50 ನಿಮಿಷ ಬಾಕಿ, ಕಡೆಯ 50 ನಿಮಿಷ ಬಾಕಿ ಇದೆ. ಮತದಾನದ ಪ್ರಕ್ರಿಯೆ ಮುಗಿಯೋದಕ್ಕೆ ಕಡೆಯ 50 ನಿಮಿಷ ಬಾಕಿ ಇದೆ. ಬಾಂಜಾರುಮಲೆಯ ಒಂದು ದಾಖಲೆಯಂತೆ ಬಹಳಷ್ಟು ಮತಗಟ್ಟೆಗಳಲ್ಲಿ ಈ ದಾಖಲೆಯನ್ನ ಮಾಡಬಹುದು. ಅದರಿಂದ ಆ ದಾಖಲೆಗೆ ಪ್ರಯತ್ನಿಸಿ. ಮತ್ತೊಂದು ಮಾಹಿತಿಯ ಪ್ರಕಾರ ಎಳನೀರಿನಲ್ಲಿ 80% ಮತದಾನ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರಿಂದ ಇನ್ನೊಂದು ನಿರೀಕ್ಷೆ ಇದೆ, ಎಳನೀರಿನಲ್ಲೂ ಕೂಡ 100% ಮತದಾನ ಆಗುತ್ತಾ ಎಳನೀರಿನ ಮತಗಟ್ಟೆಯಲ್ಲಿ ಎನ್ನುವಂತಹದ್ದು. ಬಾಂಜಾರುಮಲೆಯಲ್ಲಿ 111 ಜನ ನೋಡಿ, ಬಾಂಜಾರುಮಲೆಯ ದೃಶ್ಯ ಅಲ್ಲಿ ನೋಡಿ. ನಮ್ಮ ಇಒ ಆಗಿರುವಂತವರು ವೈಜಣ್ಣ ಅವರು ಅಲ್ಲಿ ಬಂದಿರುವಂತಹ ಮತದಾರರಿಗೆ ಒಂದು ಹೂವನ್ನ ನೀಡಿ ಅವರ ಪ್ರೋತ್ಸಾಹಕ್ಕೆ ಸಾಥನ್ನ ನೀಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಎಲ್ಲ ಮತದಾರರಿಗೂ ಕೂಡ ಹೂವನ್ನ ನೀಡ್ತಾ ಇರುವಂತದ್ದು ತಾವು ನೋಡ್ಬೋದು. ಬಹಳ ವಿಶೇಷವಾಗಿ ಬಾಂಜಾರುಮಲೆಯಲ್ಲಿ ಎಲ್ಲರೂ ಕೂಡ ಪ್ರೇರಣಾದಾಯಿ ಅಂತ ನಿಲುವನ್ನ ಕೈಗೊಂಡಿದ್ದಾರೆ. 111 ಜನರು ಕೂಡ ಮತದಾನ ಮಾಡಿದ್ದಾರೆ ನೋಡಿ. ನಮ್ಮಲ್ಲಿ ಮೊನ್ನೆ ಮಾತನಾಡಿದವರೆಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಸಂಭ್ರಮಾಚರಣೆ ಇದ್ದಾರೆ. ನಾವು 100ಕ್ಕೆ 100 ಮತದಾನ ಮಾಡ್ತೇವೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅದರಂತೆ ಅವರು 100ಕ್ಕೆ 100 ಮತದಾನ ಮಾಡಿಬಿಟ್ಟಿದ್ದಾರೆ. 111 ಜನರು ಬಂದು ಇಲ್ಲಿ ಪೋಲಿಂಗ್ ಬೂತಿಗೆ ಬಂದು ಮತದಾನವನ್ನ ಮಾಡಿ ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. 100% ಮತದಾನ ಆಗಿದೆ. ಇದು ಬಹಳ ವಿಶೇಷವಾದಂತಹ ಸಂದರ್ಭ. 100% ಮತದಾನ ಆಗಿರುವಂತದ್ದು ಬಹಳ ವಿಶೇಷವಾದಂತಹ ಸಂದರ್ಭ. ಅದು ಮತಗಟ್ಟೆ ಸಂಖ್ಯೆ 86ರಲ್ಲಿ ಈ ಒಂದು ದಾಖಲೆ ಆಗಿರುವಂತದ್ದು. ಅಲ್ಲಿ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದಲ್ಲಿ ನೀಡಿರುವಂತದ್ದು. ಇವರು ಬಾಣಂತಿ ಬೇರೆ ಕಡೆ ಇದ್ರು, ಅವರನ್ನು ಕರೆದುಕೊಂಡು ಬಂದು ಮತದಾನ ಮಾಡುವಂತ ಪ್ರಕ್ರಿಯೆಯು ಕೂಡ ಆಯಿತು. ಅದಕ್ಕೂ ಕೂಡ ಅಧಿಕಾರಿಗಳು ಸಾಥ್ ನೀಡಿದ್ರು. ಅದ್ರ ಜೊತೆಗೆ ವೀಲ್ ಚೇರ್ ನಲ್ಲಿ ಬಹಳಷ್ಟು ಜನರನ್ನ ಕರ್ಕೊಂಡು ಬಂದು ಮತದಾನವನ್ನ ಮಾಡಿಸಲಾಗಿದೆ. ಅವರೆಲ್ಲರೂ ಕೂಡ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರು. ಅಧಿಕಾರಿಗಳು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಇಲ್ಲಿ ಒಂದು 100% ಮತದಾನ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಅಂತಹದ ಪ್ರಯತ್ನ ಸಫಲಗೊಂಡಿದೆ. ಎಲ್ಲರೂ ಕೂಡ 100% ಮತದಾನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇವರು ನಿಜವಾಗಿಯೂ ಈ ಮತಗಟ್ಟೆ ನಿಜವಾಗಿಯೂ ನಂಬರ್ 1 ಮತಗಟ್ಟೆ ಅಂತ ಇದನ್ನ ಕರಿಬಹುದು. ಪ್ರೇರಣೆಗೆ ಸಾಕ್ಷಿ ನೋಡಿ. ಆ ಅಜ್ಜರನ್ನೊಮ್ಮೆ ನೋಡಿ, ಅಜ್ಜರ ಆಸಕ್ತಿಯನ್ನೊಮ್ಮೆ ನೋಡಿ. ಅವ್ರು ಯಾವ ರೀತಿಯಾಗಿ ಒಂದು ಬಂದು ಮತದಾನವನ್ನ ಮಾಡಿದ್ರು. ಇಡೀ ಮನೆಯವರನ್ನೆಲ್ಲ ಕರ್ಕೊಂಡೇ ಬಂದಿದ್ದಾರೆ ನೋಡಿ. ಅವ್ರು ಕರ್ಕೊಂಡು ಬಂದು ಮತದಾನವನ್ನು ಮಾಡಿ 100% ಆಗುವಲ್ಲಿ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಈ ಮತದಾನದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಆ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ನೋಡಿ, ಬೈಕ್ ನಲ್ಲಿ ಬಂದು ಮತದಾನವನ್ನ ಮಾಡಿ ವಾಪಸ್ ಹೋಗ್ತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಅವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ನಾವು ನಮ್ಮ ಊರಲ್ಲಿ ನಮ್ಮ ಮತಗಟ್ಟೆಯಲ್ಲಿ 100% ಮತದಾನ ಆಗಿದೆ. 100% ನಾವು ಆ ಮತದಾನವನ್ನ ಮಾಡಿರುವಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೇವೆ ಅನ್ನುವಂತಹದನ್ನ ಅವರು ಇಲ್ಲೊಂದು ಆ ಸಂಭ್ರಮದಲ್ಲಿದ್ದಾರೆ. ಆ ಸಂಭ್ರಮಾಚರಣೆಯ ದೃಶ್ಯಗಳನ್ನ ತಾವು ನೋಡ್ತಾ ಇದ್ರಿ. ಅಲ್ಲಿಗೆ ಬಂದಿರುವಂತಹ ಮತದಾನಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ನಾವು ತೋರಿಸ್ತಾ ಇದೀವಿ. ಇದು 241 ಮತಗಟ್ಟೆಗಳಲ್ಲಿ 2 ಮತಗಟ್ಟೆಗಳು ತುಂಬಾ ದೂರ ಅಂತ ಹೇಳಲಾಗ್ತಿತ್ತು. ಅನನ್ಯ ಎಂದು ಗುರುತಿಸಲ್ಪಟ್ಟಿರುವಂತ ಎಳನೀರು ಮತ್ತು ಬಾಂಜಾರುಮಲೆ ಮತಗಟ್ಟೆ. ತಾಲೂಕಿನ 241 ಮತಗಟ್ಟೆಗಳ ಪೈಕಿ 2 ಮತಗಟ್ಟೆಗಳು ದೂರದ ಪ್ರದೇಶದಲ್ಲಿ ಇರುವಂತದ್ದು. ಒಂದು ಬಾಂಜಾರು, ಇನ್ನೊಂದು ಎಳನೀರು. ಈ ಮತಗಟ್ಟೆಗಳು ಮೂಲ ಸೌಕರ್ಯವನ್ನು ಹೊಂದಿಲ್ಲ. ಆದ್ರೂ ಈ ಮತಗಟ್ಟೆಗಳಲ್ಲಿ ಅತಿ ಹೆಚ್ಚು ಮತದಾನ ನಡೀತದೆ. ಅದಕ್ಕೋಸ್ಕರವಾಗಿ ಈ ಮತಗಟ್ಟೆಯನ್ನು ಅಧಿಕಾರಿಗಳು ಕೂಡ ಅನನ್ಯ ಮತಗಟ್ಟೆ ಅಂತ ಹೇಳಿ ಗುರುತಿಸಿದ್ರು. ಮಲವಂತಿಕೆ ಗ್ರಾಮದ ಎಳನೀರು ಮತಗಟ್ಟೆಗೆ ತೆರಳಬೇಕು ಅಂತಂದ್ರೆ 125 ಕಿಲೋಮೀಟರ್ ಕ್ರಮಿಸಬೇಕು. ದಿಡುಪೆ ಮೂಲಕ ಹೋದ್ರೆ 30 ಕಿಲೋಮೀಟರ್ ದೂರದಲ್ಲಿರೋ ಈ ಮತಗಟ್ಟೆಗೆ ಈ ಭಾಗದಿಂದ ಸರಿಯಾದ ರಸ್ತೆ ಇಲ್ಲದ ಕಾರಣ ಬಜಗೋಳಿ ಮೂಲಕ ಕ್ರಮಿಸಬೇಕು. ಚಿಕ್ಕಮಗಳೂರು ಜಿಲ್ಲೆಗೆ ಅತ್ಯಂತ ಸಮೀಪದಲ್ಲಿರುವಂತಹ ಈ ಮತಗಟ್ಟೆಯಲ್ಲಿ 473 ಮಂದಿ ಮತದಾರರು ಇದ್ದಾರೆ. ಎಳನೀರು ಅಂಗನವಾಡಿ ಕೇಂದ್ರ ಮತಗಟ್ಟೆ ಸಂಖ್ಯೆ 15 ಇಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ 459 ಮತದಾರರ ಪೈಕಿ 381 ಮಂದಿ ಮತ ಚಲಾಯಿಸಿ 83% ಮತದಾನವನ್ನ ದಾಖಲಿಸಿದ್ರು. ಈ ಬಾರಿ ಅದಕ್ಕಿಂತ ಜಾಸ್ತಿ ದಾಖಲಿಸ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಈಗಾಗಲೇ 80% ಮತದಾನ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಇನ್ನೊಂದು ನೆರಿಯ ಗ್ರಾಮದ ಅತ್ಯಂತ ದುರ್ಗಮ, ಈಗ 100% ಫಲಿತಾಂಶವನ್ನ ಬಂದಿರುವಂತಹ 100% ಮತ ಚಲಾವಣೆ ಆದಂತಹ ಬಾಂಜಾರಮಳೆ. ಇಲ್ಲಿಗೂ ಕೂಡ ಬಾಂಜಾರಮಳೆಗೆ ತಾಲೂಕು ಕೇಂದ್ರದಿಂದ 45 ಕಿಲೋಮೀಟರ್ ದೂರ ಇದೆ. 45 ಕಿಲೋಮೀಟರ್ ಬೆಳ್ತಂಗಡಿ ತಾಲೂಕಿನಿಂದ ಚಾರ್ಮಾಡಿ ಘಾಟ್ನ ಮೂಲಕ ಸಂಚರಿಸಿ ಮತಗಟ್ಟೆ ಸಂಖ್ಯೆ 86ಕ್ಕೆ ತಲುಪಬೇಕು. 2019 ಲೋಕಸಭಾ ಚುನಾವಣೆಯಲ್ಲಿ 106 ಮತದಾರರಿದ್ರು. ಒಬ್ರು ಮಾತ್ರ ಮತ ಚಲಾಯಿಸದ ಕಾರಣ ಪ್ರಮಾಣದ ಮತದಾನ 98.99 ಆಗಿತ್ತು. ತಾಲೂಕಿಗೆ ಪ್ರಥಮ ಸ್ಥಾನ ಅದು ಗಳಿಸಿತ್ತು. ಈ ಬಾರಿಯೂ ಕೂಡ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಅದೇ ಗಳಿಸಿಕೊಂಡಿದೆ. ಆದ್ರೆ ಈ ಬಾರಿ ಅದ್ಯಾವುದಿಲ್ಲ, ಪಾಯಿಂಟ್ ಗಿಂಟ್ ಯಾವುದಿಲ್ಲ, 100% ಅನ್ನುವಂತ ಹೆಗ್ಗಳಿಕೆ ಇದೆ. ಈ ಬಾರಿ ಬಾಂಜಾರಮಳೆ ಮತಗಟ್ಟೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಅವರು ಭೇಟಿ ಕೊಟ್ಟಿದ್ರು. ಅನಂತರ ಮತದಾರರ ಜೊತೆಗೆ ಸಂವಾದವನ್ನು ಕೂಡ ನಡೆಸಿದ್ರು. ಇಲ್ಲಿ 111 ಜನ ಮತದಾರರಿದ್ದಾರೆ. ಎಲ್ಲರನ್ನು ಕೂಡ ಕರೆಸಿ ಮತದಾನ ಮಾಡುವಂತ ಕುರಿತು ಒಂದು ಜಾಗೃತಿಯನ್ನ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇವತ್ತು ಸುದ್ದಿ ಬಿಡುಗಡೆ ಜೊತೆಯಾಗಿತ್ತು. ಎಲ್ಲರೂ ಕೂಡ ಜೊತೆಯಾಗಿ ಸಾಗಿ ಬಾಂಜಾರಮಲೆಯಲ್ಲಿ 100% ಮತದಾನ ಆಗಬೇಕು ಅನ್ನುವಂತಹ ಒಂದು ಇರಾದೆಯನ್ನು ಇಟ್ಕೊಂಡಿದ್ರು. ಅದೀಗ ಸಫಲ ಆಗಿದೆ. ಆ ಇರಾದೆ ಸಾಕಾರಗೊಂಡಿದೆ. ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಬಾಂಜಾರಮಲೆಗೆ ಹೆಗ್ಗಳಿಕೆಯನ್ನ ತಂದುಕೊಟ್ಟಿದೆ. ಬೆಳ್ತಂಗಡಿ ತಾಲೂಕಿಗೆ ಬಾಂಜಾರಮಲೆ ಹೆಗ್ಗಳಿಕೆಯನ್ನ ತಂದುಕೊಟ್ಟಿದೆ. ಮತ್ತು ಈ ಹಿಂದೆ ಬಾಂಜಾರಮಲೆಗೆ ಒಂದು ಕೀರ್ತಿ ಇತ್ತು, ಏನು ಅಂತ ಹೇಳಿದ್ರೆ ಕೊರೋನಾ ಬರದ ಊರು ಅನ್ನುವಂತ ಕೀರ್ತಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಬಾಂಜಾರಮಲೆ ತನ್ನ ಖ್ಯಾತಿಯನ್ನ ಉಳಿಸಿಕೊಂಡಿತ್ತು. ಅನಂತರ ಲಾಯ್ಲಾ ಮತಗಟ್ಟೆಯಲ್ಲಿ ಅತಿ ಹೆಚ್ಚು ಮತದಾರರು ಇದ್ದಾರೆ. ಬಾಂಜಾರು ಮತಗಟ್ಟೆಯಲ್ಲಿ ಅತಿ ಕಡಿಮೆ ಮತದಾರರಿದ್ದಾರೆ. ಆದ್ರೆ ಅತಿ ಕಡಿಮೆ ಆದ್ರೂ ಕೂಡ ಎಲ್ಲರನ್ನು ಬಂದು ಮತದಾನ ಮಾಡಿಸುವಂತದ್ದು, ಅದು ಕೂಡ ಒಂದು ಕುಗ್ರಾಮದಲ್ಲಿ ಅದು ಬಹಳ ಕಷ್ಟ. ಮತ್ತು ಆ ಮತಗಟ್ಟೆಗಳಲ್ಲಿ ಉಳಿದು ರಾತ್ರಿ ಇಡೀ ಉಳಿದು ಮತದಾನವನ್ನ ಮಾಡಿಸಿ ಆ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಧಿಕಾರಿಗಳಲ್ಲಿ ಇರುವುದು ಕೂಡ ಬಹಳ ಪ್ರಯಾಸದ ಕೆಲಸ. ಇಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದು 100% ಮತದಾನಕ್ಕೆ ಎಲ್ಲರೂ ಕೂಡ ಸಾಥ್ ನೀಡಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಲಾಯ್ಲಾದಲ್ಲಿಯೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇದೆ. ಲಾಯ್ಲಾದಲ್ಲಿ ಸುಮಾರು 1472 ಮತದಾರರು ಇದ್ದಾರೆ. ಆದ್ರಿಂದ ಆ ಒಂದು ಮತಗಟ್ಟೆಯಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗಬೇಕಿದೆ. 25 ನಕ್ಸಲ್ ಪೀಡಿತ ಮತಗಟ್ಟೆಗಳಿವೆ, 1 ವಲ್ನರೇಬಲ್, 12 ರಾಜಕೀಯ ಸೂಕ್ಷ್ಮ ಮತಗಟ್ಟೆಗಳಿವೆ. ಆ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಇಲ್ಲಿಯ ತನಕ ಶಾಂತಿಯುತವಾದಂತಹ ಮತದಾನ ಪ್ರಕ್ರಿಯೆಗಳು ನಡೆದಿವೆ. ಇಲ್ಲಿಯ ತನಕ ಯಾವುದೇ ರೀತಿಯಾದಂತಹ ಗೊಂದಲಗಳು ಎಲ್ಲಿಯೂ ಕೂಡ ಏರ್ಪಟ್ಟಿಲ್ಲ. ಎಲ್ಲ ಕಡೆಯೂ ಕೂಡ ಶಾಂತಿಯುತವಾದಂತಹ ಮತದಾನದ ಪ್ರಕ್ರಿಯೆಗಳು ನಡೆದಿದೆ. ಅವೆಲ್ಲ ಮೊಬೈಲ್
ದೇಶದಲ್ಲಿ ನಕ್ಸಲ್ ನಿಗ್ರಹ ಪಡೆಯ ಕಾರ್ಯಾಚರಣೆ ನಡೀತಾ ಇದೆ. ಆ ಒಂದು ಫೋಟೋ ಲಭ್ಯಗೊಂಡಿದೆ. ನಕ್ಸಲ್ ನಿಗ್ರಹ ಪಡೆಯ ಕಾರ್ಯಾಚರಣೆ ಏನು ಎತ್ತ ಅನ್ನುವಂಥದ್ದನ್ನ ನಮಗೆ ವಿವರಿಸಲಿಕ್ಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ನಿಯೋಜಿತ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಅವರು. ನಮಸ್ತೆ ಸಂತೋಷ್ ಕುಮಾರ್ ಶಾಂತಿನಗರ. ನಮಸ್ತೆ ಸರ್, ಏನು ಹೇಗಿದೆ ಅಲ್ಲಿಯ ನಕ್ಸಲ್ ನಿಗ್ರಹ ಪಡೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಏನು ಸ್ವಲ್ಪ ವಿವರಿಸಬಹುದಾ? ಬೆಳ್ತಂಗಡಿ ತಾಲೂಕು ಈಗಾಗಲೇ ನಕ್ಸಲ್ ಪೀಡಿತ ಪ್ರದೇಶ ಅಂತೇಳಿ ಗುರುತಿಸಿಕೊಂಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯವನ್ನ ಬಿಟ್ರೆ ಕಳೆದ 2 ದಶಕಗಳ ಹಿಂದೆ ಅತ್ಯಂತ ಸಕ್ರಿಯವಾಗಿ ಇದ್ದಂಥದ್ದು ಬೆಳ್ತಂಗಡಿಯಲ್ಲಿ. ಇಲ್ಲಿ ಬೆಳ್ತಂಗಡಿ ಪ್ರದೇಶದಲ್ಲಿ ಹಿಂದೆ ನಕ್ಸಲರ ಎನ್ಕೌಂಟರ್ ಆಗಿದೆ. ಜೊತೆಗೆ ನಕ್ಸಲರಿಗೆ ಬೆಂಬಲ ಸೂಚಿಸಿ ಕಾಡಿಗೆ ಹೋಗಿರುವಂತ ಕೆಲವು ಯುವಕರು ಕೂಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿಯ ಮಾಹಿತಿ. ಇತ್ತೀಚಿನ ಕೆಲವು ದಿನಗಳಲ್ಲಿ ಕೂಡ ನಕ್ಸಲರ ಚಲನವಲನಗಳು ಕಂಡು ಬರುವಂತಹ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಕಾರ್ಯಪಡೆಯನ್ನ ಸನ್ನದ್ಧ ಮಾಡಿದ್ದಾರೆ. ಸುಳ್ಯ ತಾಲೂಕಿನಲ್ಲಿ ನಕ್ಸಲರು ಕಂಡು ಬಂದಾಗ ಅವರು ಬೆಳ್ತಂಗಡಿ ಮಾರ್ಗವಾಗಿ ಚಿಕ್ಕಮಗಳೂರು ಪ್ರದೇಶವನ್ನ ದಾಟ್ತಾರೆ. ಈ ಕಾಡು ಪ್ರದೇಶದಲ್ಲಿ ನಕ್ಸಲರು ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳುವ ಮಾಹಿತಿ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 25 ನಕ್ಸಲ್ ಪೀಡಿತ ಮತಗಟ್ಟೆಗಳು ಅಂತೇಳಿ ಗುರುತಿಸಿದ್ದಾರೆ. ಈ ಭಾಗದಲ್ಲಿ ಇಂಡಿಯಾ ಮತ್ತು ಬಿಎಸ್ಎಫ್ ಪಡೆ, ಸಿಆರ್ಪಿಎಫ್ ಮತ್ತು ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್ ತಂಡಗಳು ಅಲ್ಲಿ ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಿದೆ. ಇವತ್ತೀಗ ಚುನಾವಣೆಯ ಸಂದರ್ಭದಲ್ಲಿ ಕೊಕ್ಕಡ ಭಾಗದಲ್ಲಿ ಶಿಶಿಲ ಪ್ರದೇಶದಲ್ಲಿ ನಕ್ಸಲರಿಂದ ತೊಂದರೆ ಆಗ್ಬಹುದು ಅಂತ ಹೇಳುವಂತ ಪ್ರದೇಶದಲ್ಲಿ ಇವತ್ತು ತಂಡ ಸಕ್ರಿಯವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಜೊತೆಗೆ ಮತದಾರರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದೆ. ಓಕೆ, ಇದೀಗ ಅಲ್ಲಿ ಮತದಾರರು ಎಷ್ಟು ಧೈರ್ಯದಿಂದ ಇದ್ದಾರೆ? ಈ ಭಾಗದಲ್ಲಿ ಹಿಂದೆ ಕೂಡ ನಕ್ಸಲರ ತೊಂದರೆಗಳಿದ್ರು ಕೂಡ ಮತದಾರರು ಆ ಬಗ್ಗೆ ಏನು ಆತಂಕಕ್ಕೆ ಒಳಗಾಗ್ತಾ ಇಲ್ಲ. ಅವರು ಸಹಜವಾಗಿ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಬರ್ತಾರೆ, ಹಕ್ಕನ್ನ ಚಲಾಯಿಸ್ತಾರೆ. ಆದ್ರೂ ಕೂಡ ಹೆಚ್ಚು ಮತದಾನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಕ್ಸಲರ ಬಗ್ಗೆ ಯಾವುದೇ ಭಯ ಇರಬಾರ್ದು ಅಂತ ಎನ್ನುವಂತ ಕಾರಣಕ್ಕೆ ಈಗಾಗಲೇ
2-3 ವಾರಗಳ ಮುಂಚೆ ಈ ಭಾಗಕ್ಕೆ ವಿಶೇಷ ಅಧಿಕಾರಿಗಳು, ನಕ್ಸಲ್ ನಿಗ್ರಹ ಪಡೆ ಅಧಿಕಾರಿಗಳು ಭೇಟಿ ಕೊಟ್ಟು ನಕ್ಸಲರನ್ನ ಪತ್ತೆ ಹಚ್ಚುವಂತ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೊತೆಗೆ ಮತದಾರರಿಗೆ ಧೈರ್ಯವನ್ನ ತುಂಬಿ ಹೆಚ್ಚು ಮತದಾನ ಮಾಡುವಂತಹ, ಹೆಚ್ಚು ಮತದಾನ ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗ್ಲಿಕ್ಕಿದೆ. ಕೊನೆಯ ಹಂತದಲ್ಲಿ ಮತದಾನ ಮಾಡಲಿಕ್ಕೆ ಬಾಕಿ ಇರುವಂತವರನ್ನು ಕೂಡ ಮತದಾನಕ್ಕೆ ಬರುವಂತೆ ಪ್ರೇರೇಪಿಸುವಂತ ಕೆಲಸವನ್ನು ಅಧಿಕಾರಿ ವರ್ಗ ಮತ್ತು ಆಯಾಯ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ಸಲ ಉತ್ತಮ ಮತದಾನ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇದೆ. ಓಕೆ, ಶೇಕಡವಾರು ಮತದಾನದ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಈ ಬಾರಿಯ ಮತದಾನದ ವಿವರ? ಈಗ 3 ಗಂಟೆಯ ಸುಮಾರಿನ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು. ಎಷ್ಟರ ಮಟ್ಟಿಗೆ ಈ ಶೇಕಡವಾರು ಮತದಾನ ಎಷ್ಟಾಗಿದೆ ಅಂತ? ಈ ಹೊತ್ತಿಗೆ ಸುಮಾರು ಜಿಲ್ಲೆಯಲ್ಲಿ 70% ಮತದಾನ ಆಗಿರುವಂತ ಸಾಧ್ಯತೆಗಳಿದೆ. ಅದರಲ್ಲಿ ಬೆಳಗ್ಗಿನಿಂದಲೂ ಸುಳ್ಯ ಅತಿ ಹೆಚ್ಚು ಮತದಾನ ಕಂಡು ಬಂದಿದೆ. ಆನಂತರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇದೆ. ಚುನಾವಣೆ ಮುಕ್ತಾಯ ಆಗ್ಲಿಕ್ಕೆ ಇನ್ನೇನು 35 ನಿಮಿಷಗಳು ಬಾಕಿ ಇದೆ. ಆದ್ರೂ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು 6 ಗಂಟೆಯ ವೇಳೆಗೆ ಮತದಾನದ ಆವರಣದೊಳಗಿರ್ತಾರೆ, ಅವರು ಎಷ್ಟೊತ್ತಾದ್ರೂ ಎಷ್ಟು ಜನ ಸೇರಿದ್ರು ಕೂಡ ಅಂತವರಿಗೆ ಮತದಾನದ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತೇಳಿ. ಹೆಚ್ಚಿನ ಅಂಶ ನಿರೀಕ್ಷಿತ ಒಂದು 80% ಮತದಾನ ಆಗುವಂತ ನಿರೀಕ್ಷೆ ಇದೆ. 6 ಗಂಟೆಯ ಅವಧಿಗೆ 5 ನಿಮಿಷ ಇದ್ದಾಗ ಮತದಾನದ ಆವರಣಗೋಡೆ ತಲುಪಿದ್ರು ಕೂಡ ಅವರಿಗೆ ಮತದಾನದ ಅವಕಾಶ ಸಿಗ್ತದೆ. ಅವರಿಗೆ ಚುನಾವಣೆಗೆ ನಿಯೋಜಿಸಲ್ಪಟ್ಟಿರುವಂತ ಅಧಿಕಾರಿಗಳು ಟೋಕನ್ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಆ ಟೋಕನ್ ಅನ್ನ ಪಡ್ಕೊಂಡಿರುವಂತ ಮತದಾರರು 6 ಗಂಟೆ ಅಲ್ಲ 7 ಗಂಟೆ ಆದ್ರೂ ಕೂಡ ಅವರಿಗೆ ಮತದಾನಕ್ಕೆ ಅವಕಾಶ ಸಿಗ್ತದೆ. ಆದ್ರೆ 6 ಗಂಟೆಗೆ ಮೊದಲು ಅವರು ಮತ ಕೇಂದ್ರಕ್ಕೆ ತಲುಪಿರ್ಬೇಕು, ಮತಕೇಂದ್ರದ ಆವರಣದೊಳಗೆ ತಲುಪಿರ್ಬೇಕು. ಆಗ ಅವರಿಗೆ ಅಲ್ಲಿ ಟೋಕನ್ ಕೊಡುವಂತ ವ್ಯವಸ್ಥೆ ಆಗ್ತದೆ. ಈ ಹಿಂದೆ ಕೂಡ ಸುಮಾರು 7 ಗಂಟೆ 8 ಗಂಟೆಯವರೆಗೆ ಮತದಾನ ಆಗಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಮತದಾರರು ಬಾಕಿ ಇರುವಂತವರು ಆದಷ್ಟು ಬೇಗ ಮತಗಟ್ಟೆಗೆ ಬರಬೇಕು, ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಅಂತೇಳಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಯೂ ಆಗಿರುವಂತ ಮುಲ್ಲೈ ಮುಗಿಲನ್ರವರು ಈಗಾಗಲೇ ಮಾಧ್ಯಮಗಳ ಮೂಲಕ ವಿನಂತಿಯನ್ನ ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ಸಂತೋಷ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಈಗಾಗಲೇ ಆ ಒಂದು ಬೆಳ್ತಂಗಡಿ ತಾಲೂಕಿನ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಅಲ್ಲಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಮತದಾನದ ಪ್ರಕ್ರಿಯೆ ಸಾಗ್ತಾ ಇರುವಂತದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಜೆ 5 ಗಂಟೆಯ ತನಕ 71% ಮತದಾನ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 71% ಮತದಾನ ಆಗಿದೆ. ಇನ್ನು ಕಡೆಯ 1 ಗಂಟೆ ಬಾಕಿ ಇರುವಂತದ್ದು, ಕಡೆಯ 1 ಗಂಟೆಯೂ ಕೂಡ ಇಲ್ಲ, ಕೇವಲ 33 ನಿಮಿಷ ಬಾಕಿ ಇದೆ. 33 ನಿಮಿಷ. ಇನ್ನೊಂದು ಮಾಹಿತಿ ಕೊಡೋದಾದ್ರೆ, ಈಗಾಗಲೇ DC ಅನೌನ್ಸ್ ಮಾಡಿದ್ದಾರೆ, 6 ಗಂಟೆಯ ಒಳಗೆ ಮತಗಟ್ಟೆಯ ಮುಂಭಾಗದಲ್ಲಿ ನಿಂತವರಿಗೆ ಟೋಕನ್ ಕೊಡಲಾಗುವುದು. ಆ ಟೋಕನ್ ಪಡೆದವರು ರಾತ್ರಿ ಎಷ್ಟೊತ್ತಾದ್ರೂ ಅವರನ್ನ ಮತದಾನ ಮಾಡಿಸ್ತೇವೆ. ಆದರೆ ಟೋಕನ್ ಪಡೆಯದವರಿಗೆ ಅವಕಾಶ ಇಲ್ಲ. ಆದ್ರಿಂದ 6 ಗಂಟೆಯ ಮೊದಲು ಮತಗಟ್ಟೆಗೆ ಹೋಗಿ ಅಲ್ಲೊಂದು ಟೋಕನ್ ಕೊಡ್ತಾರೆ. ಮತಗಟ್ಟೆಯ ಒಳಗಿದ್ದವರಿಗೆ ಒಂದು ಟೋಕನ್ ಕೊಡ್ತಾರೆ. 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತದಾನವನ್ನ. ಅದಕ್ಕಿಂತ ಮೊದಲು ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಅನ್ನ ಯಾರು ಪಡಿತೀರೋ ಅವರಿಗೆ ರಾತ್ರಿ ಎಷ್ಟೊತ್ತಾದ್ರೂ ಮತದಾನಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ DC ಅವರು ಹೇಳಿದ್ದಾರೆ. ಆದ್ರಿಂದ
ನೀವು ಕಡೆಯ ಅರ್ಧ ಗಂಟೆ ಇರುವುದು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಬೇಡ. ಅರ್ಧ ಗಂಟೆ ಆದ ನಂತರ ಅರ್ಧ ಗಂಟೆಯಲ್ಲಿ ಮುಗಿಯುವುದಿಲ್ಲ, ಅಯ್ಯೋ ಕ್ಯೂ ಭಯಂಕರ ಉಂಟು ಅಂತ ಹೇಳಿ ಟೆನ್ಷನ್ ಮಾಡೋದು ಬೇಡ. ಎಷ್ಟೇ ದೊಡ್ಡ ಕ್ಯೂ ಇದ್ರೂ ಕೂಡ ನಿಮಗೆ ಟೋಕನ್ ಕೊಡ್ತಾರೆ. ಟೋಕನ್ ನೀವು ಪಡೆದ್ರಿ ಅಂತಾದ್ರೆ ಎಷ್ಟು ಹೊತ್ತಾದ್ರೂ ನೀವು ಮತದಾನಕ್ಕೆ ಅವಕಾಶ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಈಗ ಇನ್ನು ಅರ್ಧ ಗಂಟೆ ಇರುವುದು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅರ್ಧ ಗಂಟೆಯ ಮೊದಲು ನೀವು ಮತಗಟ್ಟೆಯ ಮುಂಭಾಗಕ್ಕೆ ತಲುಪಿದ್ರೆ ಸಾಕು. ಕಡೆಯ 5:55 ನೀವು ಮತಗಟ್ಟೆಯ ಮುಂಭಾಗಕ್ಕೆ ತಲುಪಿದ್ರೆ ನಿಮಗೆ ಟೋಕನ್ ಕೊಡ್ತಾರೆ. ಆ ಟೋಕನ್ ಅನ್ನ ಬಳಕೆ ಮಾಡಿಕೊಂಡು ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಮತದಾನ ಮಾಡಬಹುದು. ಅಂದ್ರೆ ಎಷ್ಟು ಕ್ಯೂ ಇದ್ರು ಅಷ್ಟು ಜನಕ್ಕೂ ಕೂಡ ಮತದಾನವನ್ನ ಮಾಡಿಸ್ತಾರೆ. ಅಲ್ಲಿ ನಿಂತವರಿಗೆ 6 ಗಂಟೆ ಆಯ್ತು ಅಂತ ಬಾಗಿಲು ಕ್ಲೋಸ್ ಮಾಡೋದಿಲ್ಲ ಅನ್ನುವಂತಹದನ್ನ DC ಅವರು ಈಗಾಗಲೇ ಹೇಳಿದ್ದಾರೆ. ಮತದಾನಕ್ಕೆ ಬಂದು ನಿಂತವರಿಗೆ ಬಾಗಿಲು ಕ್ಲೋಸ್ ಮಾಡೋದಿಲ್ಲ, ಆದ್ರೆ ಅವರು 5:55 ಒಳಗಾಗಿ ನಿಂತಿರ್ಬೇಕು, 6 ಗಂಟೆ ಒಳಗಾಗಿ ನಿಂತಿರ್ಬೇಕು. ನಾವೊಂದು ಟೋಕನ್ ಕೊಡ್ತೇವೆ, ಆ ಟೋಕನ್ ಅನ್ನ ಪಡೆದುಕೊಂಡಿರ್ಬೇಕು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಅವರು ತಲುಪಿಸಿದ್ದಾರೆ. ಫೋನ್ ಮಾಡಲಿಕ್ಕೆ ಗಾಡಿ ಬೇಕಾ? ಮೊಬೈಲ್ ಇದ್ರೆ ಹೊರಗಿಟ್ಟೋಗಿ. ಮೊಬೈಲ್ ಇಲ್ಲಿಂದಾನೆ ಅಲೌಡ್ ಇಲ್ಲ, ಅಲ್ಲಿ ಅಲ್ಲಿಂದ ಇಲ್ವಾ? ಅಲ್ಲ ಬೇರೆ ಕಡೆ ಈ ಸರ್ ಹೋಗಿದೆ. ಶಾಸಕ ಹರೀಶ್ ಪೂಂಜಾರ್ ಅವರು ಹಲವಾರು ಮತಗಟ್ಟೆಗಳಿಗೆ ತೆರಳಿ ಅಲ್ಲಿ ಬಿಜೆಪಿಯ ಬೂತ್ ನಲ್ಲಿರುವಂತಹ ಕಾರ್ಯಕರ್ತರ ಜೊತೆಗೆ ಫೋಟೋ ತೆಗೆಸಿಕೊಂಡು ಅವರನ್ನು ಹುರಿದುಂಬಿಸಿರುವಂತಹ ಘಟನೆ ನಡೆದಿದೆ. ಅದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಲ್ಲಿ ಬೆಳತಂಗಡಿ ತಾಲೂಕಿನ ಶಾಸಕ, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕರ ಜೊತೆಗೂಡಿ ಹಲವೆಡೆ ಸಾಗಿದ್ದಾರೆ. ಆ ಎಲ್ಲ ಫೋಟೋಗಳನ್ನ ತಾವೀಗ ನೋಡ್ತಾ ಇದ್ರಿ. ಬೆಳತಂಗಡಿ ಹಲವೆಡೆ ಹೋಗಿ ಅಲ್ಲಿಯ ಕಾರ್ಯಕರ್ತರನ್ನ ಹುರಿದುಂಬಿಸಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಶಾಸಕ ಹರೀಶ್ ಪೂಂಜಾ ಅವರು ಹಲವೆಡೆ ಹೋಗಿ ಅಲ್ಲೆಲ್ಲ ಕಾರ್ಯಕರ್ತರಿಗೆ ಬೂತ್ ನಲ್ಲಿ ಭೇಟಿ ಕೊಟ್ಟು ಬೂತ್ ನಲ್ಲಿರುವಂತಹ ಕಾರ್ಯಕರ್ತರನ್ನ ಮಾತನಾಡಿಸಿ ಅವರಿಗೆ ಹುರಿದುಂಬಿಸಿ ತೆರಳಿರುವಂತದ್ದು. ಹಲವಾರು ಬೂತ್ಗಳಲ್ಲಿ ಅವರು ತೆರಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅಲ್ಲಿ ಬೂತ್ ನಲ್ಲಿರುವಂತಹ ಕಾರ್ಯಕರ್ತರಿಗೆ ಒಂದು ಜೋಶನ್ನ ತುಂಬಿದ್ದಾರೆ ಅನ್ನುವಂಥದ್ದು. ಆ ಎಲ್ಲ ಫೋಟೋಸ್ ಅನ್ನ ತಾವೀಗ ನೋಡ್ತಾ ಇದ್ದೀರಿ. ಪ್ರತಾಪ್ ಸಿಂಹ ನಾಯಕ್ ಕೂಡ ಶಾಸಕ ಹರೀಶ್ ಪೂಂಜಾ ಅವರಿಗೆ ಸಾಥ್ ನೀಡಿದ್ದಾರೆ. ಅದರ ಜೊತೆಗೆ ಮಂಡಲಾಧ್ಯಕ್ಷರು ಮತ್ತು ಮಂಡಲದ ಬೇರೆ ಬೇರೆ ಜವಾಬ್ದಾರಿ ಉಳ್ಳವರು ಎಲ್ಲರೂ ಕೂಡ ಅಲ್ಲಿ ಜೊತೆಯಾಗಿದ್ದಾರೆ. ಬಹಳಷ್ಟು ಬೂತ್ಗಳಲ್ಲಿ ಈ ಫೋಟೋವನ್ನು ತೆಗೆಸಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಪೋಸ್ಟ್ ಮಾಡಿದ್ದಾರೆ.
ಆ ಎಲ್ಲ ಫೋಟೋಗಳನ್ನ ಸುದ್ದಿ ನ್ಯೂಸ್ ನಿಮಗೆ ಬಿತ್ತರಿಸ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 5 ಗಂಟೆಯ ಸುಮಾರಿಗೆ ಇಡೀ ಜಿಲ್ಲೆಯಲ್ಲಿ 71.53% ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 71% ಮತದಾನ ಆಗಿದೆ. ಇಡೀ ಜಿಲ್ಲೆಯಲ್ಲಿ 71% ಮತದಾನ ಆಗಿದೆ. 71.53% ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 5 ಗಂಟೆಯ ಸುಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 71.53% ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಇದೀಗ ಬೆಳ್ತಂಗಡಿಯ ಶೇಕಡವಾರು ಎಷ್ಟು, ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟು ಶೇಕಡವಾರು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲ ಸ್ಥಾನದಲ್ಲಿ ಸುಳ್ಯ ಶೇಕಡವಾರು ಮತದಾನದಲ್ಲಿ ನಿಂತಿರುವಂಥದ್ದು 78.35% ಮತ ಸುಳ್ಯದಲ್ಲಿ ಪೋಲಾಗಿದೆ. ಆನಂತರ ಬೆಳ್ತಂಗಡಿಯಲ್ಲಿ 75.59% ಮತದಾನ ಆಗಿರುವಂಥದ್ದು. 75.59%, 5 ಗಂಟೆಗೆ ರಿಸಲ್ಟ್ ಇದು. 75.59% ಮತದಾನ ಆಗಿದೆ. ಅದಾದ ನಂತರ ಪುತ್ತೂರಿನಲ್ಲಿ 75.2% ಮತದಾನ ಆಗಿದೆ. 75.2% ಮತದಾನ ಪುತ್ತೂರಿನಲ್ಲಾಗಿದೆ. ಅದಾದ ನಂತರ ಬಂಟ್ವಾಳದಲ್ಲಿ 73.69% ಮತದಾನ ಆಗಿದೆ. ಬಂಟ್ವಾಳದಲ್ಲಿ 73.69% ಮತದಾನ ಆಗಿದೆ. ಅದರ ಜೊತೆಗೆ ಮಂಗಳೂರಿನಲ್ಲಿ 73.45% ಮತದಾನ, 73.45% ಮತದಾನ ಆಗಿದೆ. ಅದಾದ ನಂತರ ಮಂಗಳೂರು ಸಿಟಿ ನಾರ್ತ್ ಅಲ್ಲಿ ಅಂದ್ರೆ ಉತ್ತರದಲ್ಲಿ 69.75% ಮತದಾನ ಆಗಿದೆ. ಮೂಡಬಿದ್ರೆಯಲ್ಲಿ 68.62% ಮತದಾನ ಆಗಿದೆ. ಮಂಗಳೂರಿನ ದಕ್ಷಿಣದಲ್ಲಿ 61.81% ಮತದಾನ ಆಗಿದೆ. ಈ ಮೂಲಕ 71 ಸರಾಸರಿ 71.83% ಮತದಾನ 5 ಗಂಟೆಯ ಸುಮಾರಿಗೆ ಆಗಿರುವಂಥದ್ದು. ಇನ್ನು ಕಡೆಯ 1 ಗಂಟೆಯಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗುವಂತ ನಿರೀಕ್ಷೆ ಇದ್ದು 80% ದಾಟುವಂತ ಸಾಧ್ಯತೆ ಇದೆ. 85ರ ಸಮೀಪಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ತಾವು ಯಾರು ಮತದಾನವನ್ನ ಮಾಡಲಿಲ್ವೋ ಈ ಶೇಕಡವಾರು ಮತ ಅತಿ ಹೆಚ್ಚು ದಾಖಲಾಗುವಂತೆ ತಾವೆಲ್ಲರೂ ಕೂಡ ಸಾಥ್ ನೀಡಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಕೇಂದ್ರಕ್ಕೆ ಮತದಾರರು ಬಂದು ಅಲ್ಲಿ ಸಾಥನ್ನ ಕೊಡ್ತಿರುವಂತದ್ದು. ಈಗ ಬಹಳಷ್ಟು ಮಾಹಿತಿಗಳು ಬರ್ತಾ ಇದೆ. ಒಂದಷ್ಟು ಮಾಹಿತಿ ಬೇರೆ ಬೇರೆ ಬೂತ್ ಸಂಖ್ಯೆಯ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಲ್ಲಿ ಯಾವ ರೀತಿಯಾಗಿ ಬಾರ್ಯದಲ್ಲಿ ಅಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ನೋಡ್ತಾ ಇದ್ದೀರಿ. ಇದ್ರ ಜೊತೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಎಲ್ಲ ಬೂತ್ಗಳಿಗೆ ಭೇಟಿ ನೀಡಿರುವಂತದ್ದು. ಜೊತೆಗೆ ಆ ಮತದಾನದ ಕೇಂದ್ರದತ್ತ ಎಲ್ಲ ಮತದಾರರು ದಾಪುಗಾಲಿಟ್ಟಿರುವಂಥದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ಸಂಜೆ ಆಗ್ತಾ ಇದ್ದಂತೆ ಮತದಾನ ಕೇಂದ್ರ ಹತ್ತ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಧಾವಿಸಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ದೃಶ್ಯಗಳ ಮೂಲಕ ಗೊತ್ತಾಗ್ತದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಮತದಾನ ಕೇಂದ್ರ ಹತ್ತ ಧಾವಿಸಿ ಬರ್ತಾ ಇದ್ದಾರೆ.
ಸುದ್ದಿ ಪೂರ್ದಾನ್ ನೀವು ಅದ ಮಗೇನ ಮಗೆ ಅರ್ಣ ಸಿಚ್ಚಿ ಹಂಗ ಓಕೆ ಓಕೆ ಪರ್ಸೆಂಟೇಜ್ ಆಗಿದೆ 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 50% ಅಂತ ಆಗಿದಲ್ಲ. ಅಯ್ಯೋ ಉದ್ರಿ ಕೊಡದ ಹೋಗ್ರ ಆಯ್ತಾ ಪೂರ ಬೇಗ ಬಾರ್ಲಿ ಅಲ್ಲಿ ಹೇಳ್ತೀನಿ ಮತ್ತೆ ಗೊತ್ತಿಲ್ಲ ಚಾನ್ಸ್ ಹೋಗ್ಬಾರಡು Thank you.
ಸಂಜೆ ಸ್ವಲ್ಪ ಜನ ಬೇಡ ತಗೊಳ್ಳಿ, ನಾವೀಗ ಇಲ್ಲಿ ಕೂತ್ಕೊಂಡು ಕೆಳಗೆ. ಸುಳ್ಳದ ನೆಟ್ಟು ಸಾರ್ದ ನಾನು ತಯ್ಯುವ ಇಟ್ಟು ಸಾರ್ತನ್ನು ತುಂಬ ಗ್ರೌಂಡ್ ರಿಕ್ರೂಟ್ ಬಟ್ಲ ಸಾಫಿ ಮನಸ್ಸು ಸರ್ ಜನ ಮನಸ್ಸು ಮಾಡ್ತೀವಿ ನಾನ್ನೂರ ಹತ್ತು ಏಳು ಲೋಕಸಭಾ ಚುನಾವಣೆಯ ಕಡೆಯ 10 ನಿಮಿಷ, ಬಹಳ ಮಹತ್ವದ 10 ನಿಮಿಷ, ಕಡೆಯ 10 ನಿಮಿಷ ಬಾಕಿ ಇರುವಂಥದ್ದು. ಮತದಾರರು ಮತಗಟ್ಟೆ ದಾಪುಗಾಲಿಡೋದಕ್ಕೆ ಕಡೆಯ 10 ನಿಮಿಷ ಬಾಕಿ ಇದೆ. ಅಲ್ಲಲ್ಲಿ ಮತದಾರರು ಮತಗಟ್ಟೆ ದಾಪುಗಾಲಿಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಲ್ಲ ಮತದಾರರು ಕೂಡ ಮತಗಟ್ಟೆ ದಾಪುಗಾಲಿಡಬೇಕು. ಕಡೆಯ 10 ನಿಮಿಷ ಬಾಕಿ ಇರುವಂಥದ್ದು. ಈ 10 ನಿಮಿಷದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನುವಂತಹ ನಿರೀಕ್ಷೆಗಳನ್ನ ಎಲ್ಲರೂ ಇಟ್ಕೊಂಡಿದ್ದಾರೆ. ಅದರಿಂದ ಮತಗಟ್ಟೆ ಮತದಾರರು ದಾಪುಗಾಲಿಡಬೇಕು ಅನ್ನುವಂತಹ ಒಂದು
ಮನವಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ವಿ. ಕಡೆಯ 10 ನಿಮಿಷ, ಈ ಕಡೆಯ 10 ನಿಮಿಷದಲ್ಲಿ ನೀವು ಒಳ ಹೋದಲ್ಲಿ ನಿಮಗೊಂದು ಕೂಪನ್ ಅನ್ನ ಕೊಡ್ತಾರೆ. ಆ ಕೂಪನ್ ನೀವು ಹೊಂದಿದಲ್ಲಿ ಎಷ್ಟು ಜನರಿದ್ರೂ ಕೂಡ ನಿಮಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತದೆ ಅನ್ನುವಂಥದ್ದು ಜಿಲ್ಲಾಧಿಕಾರಿ ಅವರ ಮಾತು. ಆದ್ರಿಂದ ತಾವು ಈ ಮತದಾನದಲ್ಲಿ ಭಾಗಿಯಾಗಬೇಕು, ಒಳಗೆ ಹೋಗಿ ಕೂಪನ್ ಅನ್ನ ಪಡೆದುಕೊಂಡು ಈ ಮತದಾನದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ನಿಮಗೆ ಹತ್ರ ಮಾಡ್ತಾ ಇದ್ದೇವೆ. ಕಡೆಯ 10 ನಿಮಿಷ ಮಾತ್ರ ಬಾಕಿ ಇರುವಂಥದ್ದು. ಈ 10 ನಿಮಿಷದಲ್ಲಿ ನೀವು ಒಳ ಹೋದಲ್ಲಿ ನಿಮಗೆ ಕೂಪನ್ ಅನ್ನು ಕೊಡಲಾಗುವುದು. ಕೂಪನ್ ಕೊಟ್ಟ ನಂತರ ನೀವು ಆ ಕೂಪನ್ ಅನ್ನ ಬಳಕೆ ಮಾಡಿಕೊಂಡು ಎಷ್ಟು ಜನರಿದ್ರೂ ಕೂಡ ನಿಮಗೆ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. 6 ಗಂಟೆಯ ನಂತರವಾದರೂ ಪರವಾಗಿಲ್ಲ, ಆದ್ರೆ ನೀವು 6 ಗಂಟೆಯ ಒಳಗಾಗಿ ಮತಗಟ್ಟೆಯ ಅಲ್ಲಿ ಇದ್ದು ನೀವು ಆ ಕೂಪನ್ನ ಪಡೆದಿದ್ರೆ ಆ ಕೂಪನ್ ಅನ್ನ ಪಡೆದಂತ ಮತದಾರರಿಗೆ ಎಷ್ಟು ಹೊತ್ತಾದರೂ ಕೂಡ ಮತದಾನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿ ಅವರು ತಿಳಿಸಿರೋದ್ರಿಂದ ಈಗ ಕಡೆಯ ಕ್ಷಣದ ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಕಡೆಯ 10 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಕಡೆಯ 10 ನಿಮಿಷದ ಮತದಾನದ ಪ್ರಕ್ರಿಯೆ ಬಾಕಿ ಉಳಿದಿರುವಂಥದ್ದು. ಆ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಕಡೆಯ 10 ನಿಮಿಷ, ಈಗ ಇನ್ನೇನು ಕಡೆಯ 10 ನಿಮಿಷ, 5 ಗಂಟೆ 50 ನಿಮಿಷ ಆಗಿದೆ. 6 ಗಂಟೆಗೆ ಮತದಾನದ ಪ್ರಕ್ರಿಯೆ ಮುಗಿಲಿಕ್ಕಿದೆ. ಆದ್ರಿಂದ ಕಡೆಯ 10 ನಿಮಿಷದ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತ ನಿಟ್ಟಿನಲ್ಲಿ ನಾವು ಕಡೆಯ 10 ನಿಮಿಷ ಇದೆ. ನೀವು ಮತದಾರರು ಯಾರಾದರೂ ಉದಾಸೀನ ಮಾಡಿದಲ್ಲಿ, ಮತಗಟ್ಟೆಗೆ ಸಮೀಪವೇ ಇದ್ದು ಹೋಗದೇ ಇದ್ದಲ್ಲಿ ಕೂಡಲೇ ಮತಗಟ್ಟೆಗೆ ತೆರಳಿ ಅಲ್ಲಿ ಕೊಡುವಂತ ಕೂಪನ್ ಅನ್ನು ಪಡೆದುಕೊಂಡು ಮತಗಟ್ಟೆಯ ಮುಂಭಾಗದಲ್ಲಿ ನಿಂತುಕೊಳ್ಳಿ. ನಿಮಗೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಕಡೆಯ 10 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. ಕಡೆಯ 10 ನಿಮಿಷ, ಕಡೆಯ ಈ 10 ನಿಮಿಷದಲ್ಲಿ ತಾವೆಲ್ಲರೂ ಕೂಡ ಮತದಾನಕ್ಕೆ ಸಕ್ರಿಯರಾಗಬೇಕು. ಈಗಾಗಲೇ ಮತಗಟ್ಟೆಯಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಧಾವಿಸ್ತಾ ಇದ್ದಾರೆ. ಬಿಸಿಲೆಲ್ಲ ಮುಗೀತು. ಈಗ ಸಂಜೆ 5 ಗಂಟೆ 50 ನಿಮಿಷ, 5 ಗಂಟೆ 51 ನಿಮಿಷ ಆಗಿದೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ಕಡೆಯ 9 ನಿಮಿಷದ ಕಾಲಾವಧಿಯಲ್ಲಿ ತಾವೆಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 7 ನಿಮಿಷ ಬಾಕಿ ಇದೆ. ಕಡೆಯ 7 ನಿಮಿಷದಲ್ಲಿ ಮತದಾನಕ್ಕೆ ಅವಕಾಶ ಇರುವಂತಹದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾನದ ಪ್ರಕ್ರಿಯೆ ಇವತ್ತಿಗೆ ಕೊನೆಗೊಳ್ತಾ ಇದೆ. ಪ್ರಮುಖವಾಗಿ ಮತದಾನ ಹಬ್ಬ ಲೋಕಸಭಾ ಕ್ಷೇತ್ರದ ಮತದಾನ 2024 ಮತಸಬರದ ಒಂದು ಹಬ್ಬ ಇವತ್ತು. ಇನ್ನೇನು 7 ನಿಮಿಷಗಳ ಕಾಲ ಮಾತ್ರ ಬಾಕಿ ಉಳಿದಿರುವಂತದ್ದು. ಈ ಹಬ್ಬದಲ್ಲಿ ತಾವು ಕೂಡ ಭಾಗಿಯಾಗಬಹುದು. ಕಡೆಯ 7 ನಿಮಿಷ ನೇರವಾಗಿ ಮತಗಟ್ಟೆಯ ಮುಂಭಾಗಕ್ಕೆ ಹೋಗಿ ಮತಗಟ್ಟೆಯ ಮುಂಭಾಗದಲ್ಲಿ ನಿಂತರೆ ಸಾಕು, ನಿಮಗೊಂದು ಕೂಪನ್ ಅನ್ನ ಕೊಡಲಾಗುವುದು. ಆ ಕೂಪನ್ ಅನ್ನ ಪಡೆದಿದ್ರೆ ಎಷ್ಟು ಜನರಿದ್ರು ಕೂಡ ಅಷ್ಟು ಜನರಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಮತದಾನಕ್ಕೆ ಅವಕಾಶಗಳಿದಾವೆ. ಆದ್ರಿಂದ ಕಡೆಯ
6 ನಿಮಿಷ ಬಾಕಿ ಇದೆ. ಈ ಕಡೆಯ 6 ನಿಮಿಷದಲ್ಲಿ ಎಲ್ಲರೂ ಕೂಡ ಮತದಾನ ಕೇಂದ್ರ ಹತ್ತ ದಾಪುಗಾಲಿಡಬೇಕು, ಮತದಾನಕ್ಕೆ ಮುಂದಾಗಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 6 ನಿಮಿಷದಲ್ಲಿ ಮತದಾನ ಕೇಂದ್ರಕ್ಕೆ ದಾಪುಗಾಲಿಡ್ತಾ ಇದ್ದೇವೆ. ಮತದಾನಕ್ಕೆ ಅವಕಾಶಗಳಿದ್ದಾವೆ. ಆದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಮಾಡಬೇಕು. ಅತಿ ಹೆಚ್ಚು ಮತದಾನ ಬೆಳ್ತಂಗಡಿಯಲ್ಲಿ ಆಯ್ತಂತೆ ಅನ್ನುವಂತ ಹೆಗ್ಗಳಿಕೆ ತಂದು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಅತಿ ಹೆಚ್ಚು ಶೇಕಡವಾರು ಮತದಾನದ 5 ಗಂಟೆಯವರೆಗಿನ ವರದಿಯಲ್ಲಿ ಸುಳ್ಯ ಮೊದಲ ಸ್ಥಾನವನ್ನ ಹೊಂದಿದ್ರೆ ಬೆಳ್ತಂಗಡಿ 2ನೇ ಸ್ಥಾನದಲ್ಲಿದೆ. ಆದ್ರಿಂದ ಬೆಳ್ತಂಗಡಿ ಸುಳ್ಯವನ್ನ ಓವರ್ಟೇಕ್ ಮಾಡಿ ಮೊದಲ ಸ್ಥಾನಕ್ಕೆ ಬರುವಂತೆ ಮಾಡಬೇಕು. ಕಡೆಯ 5 ನಿಮಿಷಗಳು ಬಾಕಿ ಇದೆ. ಕಡೆಯ 5 ನಿಮಿಷದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬರಬೇಕು. ಮತಗಟ್ಟೆಯಲ್ಲಿ ಬಂದು ನಿಂತ್ರೆ ನಿಮ್ಗೊಂದು ಕೂಪನ್ ಅನ್ನ ಕೊಡ್ಲಾಗುವುದು ಅನ್ನುವಂಥದ್ದನ್ನ DC ಅವರು ಹೇಳಿದ್ದಾರೆ. ಆ ಕೂಪನ್ ಅನ್ನ ಪಡ್ಕೊಂಡು ಕಡೆಯ 5 ನಿಮಿಷದಲ್ಲಿ ಈ ಒಂದು 5 ನಿಮಿಷವನ್ನ ಬಳಕೆ ಮಾಡ್ಕೋಬೇಕು. ಆ 5 ನಿಮಿಷ ಅಂಡ್ಮಾರ್ ನಾನು 5 ನಿಮಿಷ ಪುನಃ ಏರ್ ಪೋಪುನ ಅನ್ನುವಂತಹ ದಾಕ್ಷಣ್ಯವನ್ನ ಬಿಡಿ, ಅನ್ನುವಂತ ತಾತ್ಸಾರವನ್ನ ಬಿಡಿ. ಎಲ್ಲರೂ ಕೂಡ ಮತಯಂತ್ರದ ಸಮೀಪಕ್ಕೆ ಬನ್ನಿ, ಮತದಾನದ ಮತಗಟ್ಟೆಯ ಸಮೀಪಕ್ಕೆ ಬನ್ನಿ. ನಿಮಗೊಂದು ಕೂಪನ್ ಕೊಡಲಾಗುವುದು. 5 ನಿಮಿಷದಲ್ಲಿ ನಿಮ್ಮ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುವುದು. ಆದ್ರಿಂದ ಆಯ್ತು ಮುಗೀತು ಕಡೆಯ 5 ನಿಮಿಷ ಅಂತ ಯಾರು ಕೂಡ ಕಡೆಗಣಿಸ್ಲಿಕ್ಕೆ ಹೋಗ್ಬೇಡಿ. ಅವಕಾಶಗಳಿದಾವೆ. ಆದ್ರಿಂದ ದಯವಿಟ್ಟು ಈ ಅವಕಾಶವನ್ನ ಬಳಸಿಕೊಳ್ಳಿ. ಮತ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮತವನ್ನ ಚಲಾಯಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಆ ಮನವಿಯನ್ನ ಮಾಡ್ತಾ ಈಗ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ. ಕಡೆಯ 5 ನಿಮಿಷ 80% ಮತದಾನ ಪ್ರಕ್ರಿಯೆ, 80%ಕ್ಕೆ ಜಾಸ್ತಿ ಮತದಾನ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿದ್ಯಾ ಅನ್ನುವಂಥದ್ದು ಆಗತ್ತೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಯನ್ನು ಸಾಕಾರಗೊಳಿಸುವಂಥ ಜವಾಬ್ದಾರಿ ನಿಮ್ಮದು. ಈಗಾಗಲೇ ಸುಳ್ಯ ತಾಲೂಕು ಅತಿ ಹೆಚ್ಚು ಶೇಕಡವಾರು ಮತದಾನವನ್ನ ದಾಖಲಿಸುವಂತ ನಿರೀಕ್ಷೆಗಳಿದ್ದಾವೆ. ಆ ಸುಳ್ಯ ತಾಲೂಕಿನ ಶೇಕಡವಾರು ಮತದಾನವನ್ನ ಓವರ್ಟೇಕ್ ಮಾಡುವಂತ ಜವಾಬ್ದಾರಿ ಬೆಳ್ತಂಗಡಿದಾಗಿರ್ತದೆ. ಯಾಕಂದ್ರೆ ಬೆಳ್ತಂಗಡಿ 2ನೇ ಸ್ಥಾನದಲ್ಲಿದೆ. ಈಗಾಗಲೇ ಬೆಳ್ತಂಗಡಿ 2ನೇ ಸ್ಥಾನದಲ್ಲಿದೆ. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಕೈಗೊಳ್ಳಬೇಕು. ತಾವೆಲ್ಲರೂ ಕೂಡ ಮತದಾನವನ್ನ ಮಾಡಬೇಕು ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 4 ನಿಮಿಷ ಬಾಕಿ. ಕಡೆಯ 4 ನಿಮಿಷ ಬಾಕಿ ಇದೆ. ಆ ಕಡೆಯ 4 ನಿಮಿಷದಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ತಾವು ತೊಡಗಿಸಿಕೊಳ್ಳಬಹುದು. ತಾವು ಮತಗಟ್ಟೆಯ ಸಮೀಪಕ್ಕೆ ಬಂದು ಮತಗಟ್ಟೆಯ ಮುಂಭಾಗ ನಿಂತರೆ ತಮಗೆ ಕೂಪನ್ ಅನ್ನ ಕೊಡಲಾಗುವುದು ಅಂತ ಹೇಳಿ DC ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಹೇಳಿದ ಪ್ರಕಾರ ಆ ಕೂಪನ್ ಹೊಂದಿದ್ರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಇದ್ರೂ ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ. ಅದು ಸಂಜೆ ರಾತ್ರಿ 8 ಆದ್ರೂ ಪರವಾಗಿಲ್ಲ, ಅವ್ರಿಗೆಲ್ಲರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತದೆ ಅನ್ನುವಂಥದ್ದನ್ನ ತಿಳಿಸ್ಯಾರೆ. ಆದ್ರಿಂದ ಕಡೆಯ 3 ನಿಮಿಷ ಬಾಕಿ ಇದೆ. ಕಡೆಯ 3 ನಿಮಿಷ ಬಾಕಿ ಇದೆ. ಮತ ಸಮರ 2024 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಪ್ರಜಾಪ್ರಭುತ್ವದ ಹಬ್ಬ. ಇದಕ್ಕೆ ಇನ್ನು ಇರುವಂತಹದ್ದು ಕಡೆಯ 3 ನಿಮಿಷ ಮಾತ್ರ. ಕಡೆಯ 3 ನಿಮಿಷದಲ್ಲಿ ನೀವು ಈ ಹಬ್ಬದಲ್ಲಿ ಭಾಗಿಯಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಕಡೆಯ 3 ನಿಮಿಷ ಬಾಕಿ ಇದೆ. ಕಡೆಯ 3 ನಿಮಿಷ ಬಾಕಿ ಇರುವಂತದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಕಡೆಯ 3 ನಿಮಿಷ ಬಾಕಿ ಇರುವಂತದ್ದು. ಇದೀಗ ಸುಮಾರು ಜನ ಈ ಒಂದು ಲೈವ್ ಅನ್ನ ನೋಡ್ತಾ ಇದ್ರಿ. ಈ ಲೈವ್ ಅನ್ನು ನೋಡ್ತಾ ಇರೋರು ಯಾರಾದ್ರೂ ಮತದಾನ ಮಾಡೋದಿದ್ರೆ ಮತಗಟ್ಟೆಯ ಸಮೀಪ ಇದ್ರೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರಾದ್ರೂ ಮತದಾನ ಮಾಡ್ಲಿಲ್ಲ ಅನ್ನುವಂಥದ್ದಿದ್ರೆ ಅವರಿಗೂ ಕೂಡ ಅವಕಾಶಗಳಿದ್ದಾವೆ. ಅದರಿಂದ ಮತಗಟ್ಟೆಯ ಸಮೀಪಕ್ಕೆ ಓಡೋಗಿ ಅಲ್ಲಿ ಮತಗಟ್ಟೆ ಹತ್ರ ಹೋಗಿ ಅಲ್ಲಿ ಆ ಮತದಾನವನ್ನ ಮಾಡಿ ಅಂತ ಹೇಳ್ತಾ ಕಡೆಯ 2 ನಿಮಿಷ ಬಾಕಿ ಇದೆ. ಈ ಕಡೆಯ 2 ನಿಮಿಷ ಮತದಾನದ ಹಕ್ಕನ್ನ ಚಲಾಯಿಸೋದಕ್ಕೆ ತಮಗೆ ಇರುವಂತಹದ್ದು ಇನ್ನು ಕೇವಲ 2 ನಿಮಿಷ ಬಾಕಿ. 2 ನಿಮಿಷದಲ್ಲಿ ತಾವೆಲ್ಲರೂ ಕೂಡ ಮತದಾನವನ್ನ ಚಲಾಯಿಸಬಹುದು. ಮತದಾನ ಕೇಂದ್ರಕ್ಕೆ ದಾಪುಗಾಲನ್ನು ಇಡಬಹುದು. ಮತದಾನ ಕೇಂದ್ರ ಹತ್ತ ಓಡೋಗಿ ಅಲ್ಲಿ ಮತವನ್ನ ಚಲಾಯಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ, ಈಗಾಗಲೇ DC ಒಂದು ಮಾಹಿತಿಯನ್ನ ಕೊಟ್ಟಿರುವಂತದನ್ನ ನಿಮಗೆ ಪದೇ ಹೇಳ್ತಾ ಇದ್ದೇವೆ. ನೀವು ಅಲ್ಲಿ ಮತಗಟ್ಟೆಯ ಮುಂಭಾಗದಲ್ಲಿ 6 ಗಂಟೆಗಿಂತ ಮೊದಲು ಇದ್ದದೇ ಆದಲ್ಲಿ ನಿಮಗೊಂದು ಕೂಪನ್ ಅನ್ನ ಕೊಡಲಾಗುವುದು. ಆ ಕೂಪನ್ ಹೊಂದಿದವರಾಗಿದ್ದರೆ ನೀವು ರಾತ್ರಿ 8 ಆದ್ರೂ ಕೂಡ ನಿಮಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನುವಂತಹ ಒಂದು ಮಾತನ್ನ DC ಅವರು ಹೇಳಿದ್ದಾರೆ. ಆ ಮಾತನ್ನ ಹೇಳ್ತಾ ಕಡೆಯ 1 ನಿಮಿಷ ಮಾತ್ರ ಬಾಕಿ ಇರುವಂತದ್ದು ಮತದಾನ ಪ್ರಕ್ರಿಯೆ ಮುಗಿಯೋದಕ್ಕೆ. ಕಡೆಯ 1 ನಿಮಿಷ ಬಾಕಿ ಇದೆ. ಆ ನಂತರ ಮತದಾನ ಪ್ರಕ್ರಿಯೆ
ಕೊನೆಗೊಳ್ಳುತ್ತೆ. ಮತಗಟ್ಟೆಯಲ್ಲಿ ಯಾರಾದ್ರೂ ಇದ್ದಲ್ಲಿ ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಮತಗಟ್ಟೆಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಅವಕಾಶವನ್ನ ನೀಡಲಾಗುತ್ತೆ, ಉಳಿದವರಿಗೆ ಅವಕಾಶ ಇರೋದಿಲ್ಲ. ಯಾರು ಮತಗಟ್ಟೆಯ ಒಳಭಾಗಕ್ಕೆ ಬಂದಿರ್ತಾರೋ ಕಡೆಯ 1 ನಿಮಿಷದಲ್ಲಿ ಬಂದವರಿಗೂ ಕೂಡ ಅವಕಾಶವನ್ನ ಟೋಕನ್ ಕೊಡ್ತೇವೆ ಅನ್ನುವಂಥದ್ದನ್ನ DC ಅವರು ಹೇಳಿದ್ದಾರೆ. ಆದ್ರಿಂದ ಕಡೆಯ 1 ನಿಮಿಷ ಬಾಕಿ ಇದೆ, 30 ಸೆಕೆಂಡ್ಗಳು ಬಾಕಿ, ಕಡೆಯ 30 ಸೆಕೆಂಡ್ಗಳು ಬಾಕಿ, ಇನ್ನೇನು ಕಡೆಯ 20 ಸೆಕೆಂಡ್ಗಳು ಬಾಕಿ ಇದೆ. ಕೇವಲ 20 ಸೆಕೆಂಡ್ಗಳು ಬಾಕಿ ಇರುವಂತದ್ದು, ಕಡೆಯ 20 ಸೆಕೆಂಡ್ಗಳು ಬಾಕಿ ಇದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ನೀಡ್ತಾ ಇಲ್ಲಿಗೆ ಇವತ್ತಿನ ಮತ ಸಮರ 2024 ಲೋಕಸಭಾ ಚುನಾವಣೆಯ ಪ್ರಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿದಂತೆ 14 ಕಡೆ ಏನು ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಬಹುದು. ಸಂಜೆ 6 ಆಗಿದೆ. ಇಲ್ಲಿ ಮತದಾನ ಪ್ರಕ್ರಿಯೆಗೆ ತೆರೆ ಬೀಳ್ತಾ ಇದೆ. ಈಗ ಇದಕ್ಕಿಂತ ಒಳಗಾಗಿ ಯಾರೆಲ್ಲ ನಿಂತಿದ್ದೀರೋ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇನ್ನು ಬಂದವರಿಗೆ ಅವಕಾಶಗಳು ಇಲ್ಲ. ಯಾರ್ಯಾರು ಮತದಾನ ಮಾಡಿಲ್ವೋ, ಯಾರ್ಯಾರು ಮತಗಟ್ಟೆ ಹತ್ರ ಬರ್ಲಿಲ್ವೋ, ನೀವು ಇವತ್ತಿನ ಅವಕಾಶವನ್ನ ಕೈ ಚೆಲ್ಲಿದ್ದೀರಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೆ ಈ ಬಾರಿಯ ಮತ ಸಮರ 2024 ಲೋಕಸಭಾ ಚುನಾವಣೆಯ ದಕ್ಷಿಣ ಕನ್ನಡ ಕ್ಷೇತ್ರದ ಮತದಾನದ ಪ್ರಕ್ರಿಯೆ ಮುಗಿದಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ, ಇನ್ನೇನು ಮತದಾನದ ಪ್ರಕ್ರಿಯೆ ಮುಗ್ದಿರುವಂತದ್ದು, ಶೇಕಡವಾರು ಎಷ್ಟು ಮತದಾನ ಆಗಿದೆ ಅನ್ನುವಂಥದ್ದನ್ನ ಸುದ್ದಿ ವೆಬ್ಸೈಟ್ ನ ಮೂಲಕ ನಿಮಗೆ ತಿಳಿಸ್ತಾ ಸಾಕ್ತಿವಿ. ಯಾವ ರೀತಿಯಾಗಿ ಮತದಾನ ಆಗ್ತಾ ಇದೆ, ಆಗಿದೆ, ಬಿಸಿಲಿನ ಬೇಗೆಯನ್ನ ಲೆಕ್ಕಿಸದೆ ಜನರು ಬಂದ ರೀತಿ ಹೇಗೆ, ಅಲ್ಲಲ್ಲಿ ಇದ್ದಂತ ಬೂತ್ ನಲ್ಲಿ ಜೋಶ್ಗಳು ಹೇಗಿತ್ತು, ಬಿಜೆಪಿಯವರ ಜೋಶ್ ಹೇಗಿತ್ತು, ಕಾಂಗ್ರೆಸ್ನವರ ಜೋಶ್ ಹೇಗಿತ್ತು, ಇತರರ ಜೋಶ್ ಹೇಗಿತ್ತು, ಎಲ್ಲವನ್ನೂ ಕೂಡ ನಾವು ವಿವರಿಸ್ತಾ ಹೋದ್ವಿ. ಅದರ ಜೊತೆಗೆ ಇಡೀ ತಾಲೂಕಿನಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಅದರ ಜೊತೆಗೆ ಮತದಾನ ಮಾಡಿದಂತವರಲ್ಲಿ ಮಾತನಾಡಿಸಿದ್ವಿ. ಬಹಳಷ್ಟು ಜನರನ್ನ ಎಚ್ಚರಿಸುವಂತ ಕಾರ್ಯ, ಬಹಳಷ್ಟು ಜನರಿಗೆ ಮನವಿಯನ್ನ ಮಾಡುವಂತ ಕಾರ್ಯವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇವತ್ತು ಮಾಡಿದೆ. ಪ್ರಮುಖವಾಗಿ ಬಹಳಷ್ಟು ಹೊಸ ಮತದಾರರು, ಬಹಳಷ್ಟು ವಯಸ್ಸಾದ ಮತದಾರರು, ಕೆಲ ಅಂಗವಿಕಲ ಮತದಾರರು ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅವರು ಪ್ರೇರಣೆಯಾಗಿದ್ದಾರೆ. ಆ ಪ್ರೇರಣೆ ಆದಂತವರನ್ನ ನಿಮಗೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅವರಿಂದ ಪ್ರೇರಣೆಯ ಮಾತುಗಳನ್ನ ಆಡಿಸಿದ್ದೇವೆ. ಅವರು ಯಾವ ದೊಮ್ಮು ಇಲ್ಲಲ್ ಕುಲೋರ್ಚಿ ಬಲೆ ಓಟು ಮಾಡ್ಲಿ ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಎಲ್ಲ ಪ್ರೇರಣಾದಾಯಿ ಮಾತುಗಳಿಂದ ತುಂಬಾ ಜನ ಬಂದಿರಬಹುದು. ಇನ್ನು ಕೆಲವರು ಕೈ ಚೆಲ್ಲಿರಬಹುದು. ಕೈ ಚೆಲ್ಲಿರೋರಿಗೆ ಇನ್ನು ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ನೀವು ಮುಂದೆ ಆದ್ರೂ ಇಂಥ ಅವಕಾಶಗಳನ್ನ ಯಾವತ್ತೂ ಬಿಟ್ಟುಕೊಡ್ಬೇಡಿ, ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಲೋಕಸಭಾ ಚುನಾವಣೆಯ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ. ಯಾರ್ಯಾರು ಮತಗಟ್ಟೆಯ ಮುಂಭಾಗದಲ್ಲಿ ನಿಂತಿದ್ದೀರೋ, ಯಾರ್ಯಾರಿಗೆ ಕೂಪನ್ ಕೊಡಲಾಗಿದೆಯೋ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅನ್ನುವಂಥದ್ದನ್ನ DC ಮುಲಾಯಿ ಮುಗಿಲನ್ ಈಗಾಗಲೇ ಹೇಳಿದ್ದಾರೆ. ಅವರು ಈಗಾಗಲೇ ಅದರ ಅಂತದೊಂದು ಆಡಿಯೋ ಬೈಟ್ ಅನ್ನ ಕೂಡ ಎಲ್ಲ ಮಾಧ್ಯಮಗಳಿಗೆ ಮತ್ತು ಎಲ್ಲಾ ಗ್ರೂಪ್ಗಳಿಗೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಮತದಾನದ ಪ್ರಕ್ರಿಯೆ ಮುಗಿದಿದೆ. ಈ ಬಾರಿಯ ಮತದಾನದಲ್ಲಿ ಹಲವಾರು ರೂಲ್ಸ್ ಗಳಿತ್ತು. ನೀವೀಗ ನೋಡ್ತಾ ಇರುವಂತ ದೃಶ್ಯಗಳು, ಅಲ್ಲಿ ಮೊಬೈಲ್ ಅನ್ನ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶಗಳಿರ್ಲಿಲ್ಲ. ಆದ್ರಿಂದ ಮೊಬೈಲ್ ಅನ್ನ ಅಲ್ಲೇ ಬಿಟ್ಟು ಹೋಗಬೇಕಾಗಿತ್ತು. ಶೇಕಡವಾರು ಲೆಕ್ಕಾಚಾರ ಹಾಕೋದಾದ್ರೆ 5 ಗಂಟೆಯ ಶೇಕಡವಾರು ಲೆಕ್ಕಾಚಾರವನ್ನ ನಿಮಗೆ ಮತ್ತೊಮ್ಮೆ ನಾವು ತಿಳಿಸ್ತಾ ಇದ್ದೇವೆ. 5 ಗಂಟೆಯ ಶೇಕಡವಾರು ಲೆಕ್ಕಾಚಾರದ ವಿವರವನ್ನ ನಾವು ಈಗ ನಿಮಗೆ ಮತ್ತೊಮ್ಮೆ ಕೊಡ್ತಾ ಹೋಗ್ತೀವಿ. 5 ಗಂಟೆಯ ಶೇಕಡವಾರು ಲೆಕ್ಕಾಚಾರದ ಪ್ರಕಾರ ಸುಮಾರು 70ಕ್ಕಿಂತ ಅಧಿಕ ಶೇಕಡವಾರು ಮತದಾನ ಆಗಿರುವಂತಹದ್ದು. 5 ಗಂಟೆಯ ಶೇಕಡವಾರು ಮತದಾನದ ವಿವರ 71.83. ಇದರಲ್ಲಿ ಸುಳ್ಯ 78.35 ಶೇಕಡ ಪಡೆದಿದ್ರೆ ಬೆಳ್ತಂಗಡಿ 75.59 ಶೇಕಡ ಮತದಾನ ಆಗಿದೆ. ಆನಂತರ ಪುತ್ತೂರಿನಲ್ಲಿ 75.2, ಬಂಟ್ವಾಳದಲ್ಲಿ 73.69, ಮಂಗಳೂರಿನಲ್ಲಿ 73.45, ಮಂಗಳೂರು ಮೂಡಬಿದ್ರೆಯಲ್ಲಿ 68.62, ಮಂಗಳೂರು ಉತ್ತರದಲ್ಲಿ 69.75, ಮಂಗಳೂರು ದಕ್ಷಿಣದಲ್ಲಿ 61.81 ಶೇಕಡ ಮತದಾನ ಆಗಿದೆ. ಇದರಲ್ಲಿ ಬೆಳ್ತಂಗಡಿಯ ಬಾಂಜಾರಮಲೆ ಒಂದು ದಾಖಲೆಯನ್ನ ಬರೆದಿದೆ. ಬಾಂಜಾರಮಲೆಯಲ್ಲಿ 111 ಜನ ಮತದಾರರಿದ್ದಾರೆ. 111 ಜನ ಮತದಾರರು ಕೂಡ ಮತವನ್ನ ಚಲಾಯಿಸಿ 100% ಮತದಾನವನ್ನ ಚಲಾವಣೆ ಮಾಡಿರುವಂತಹ ಕೀರ್ತಿಗೆ ಪೋಲಿಂಗ್ ಬೂತ್ 86 ಸಾಕ್ಷಿಯಾಗಿದೆ. ಅದು ಬಾಂಜಾರಮಲೆಯ ಪೋಲಿಂಗ್ ಬೂತ್.
ಇನ್ನೊಂದು 82 4 ಗಂಟೆಯ ಸುಮಾರಿಗೆ 82% ದಾಖಲೆಯನ್ನ ಬರೆದಿತ್ತು ಎಳನೀರು. ಅವರಲ್ಲಿ ಸುಮಾರು 471 ಜನ ಮತದಾರರಲ್ಲಿ 389 ಜನ ಮತದಾನವನ್ನ ಮಾಡಿದ್ರು. 82% ಮತದಾನ 4 ಗಂಟೆಯ ಸುಮಾರಿಗೆ ಆಗಿತ್ತು. ಆದ್ರಿಂದ ಎಳನೀರಿನಲ್ಲಿಯೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತಹ ಸಾಧ್ಯತೆ ಇದೆ. ಅಲ್ಲಿಯ ದಾಖಲೆಯನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಆದರೆ ಬೆಳ್ತಂಗಡಿ ತಾಲೂಕಿನ ಎಳನೀರಿನಲ್ಲಿ 100% ಮತದಾನವಾಗಿದ್ದು ಅದು ದಾಖಲೆಯನ್ನ ಬರೆದಿದೆ. ayo ಉದ್ರಿ ಕೊಡದ ಗೋಪುರ ಆಯ್ತಾ ಪೂರ ಬೇಗ ಬಾರ್ಲಿ ಅಲ್ಲಿ ಹೇಳ್ತೀನಿ ಮತ್ತೆ ಬರ್ತನ ಚಾನ್ಸ್ ಹೋಗ್ಬಾರಡು ಸಂಜೆ ಸ್ವಲ್ಪ ಜನ ಬೇಡ ತಗೊಳ್ಳಿ ನಾವೀಗ ಇಲ್ಲಿ ಕೂತ್ಕೊಂಡು ಕೇಳಿ
ಕ್ವಾರ್ಟರ್ಸ್ ಉಂಡದ ನೆಟ್ಟು 1450 ಐಟು 1990 ಗ್ರೌಂಡ್ ರಿಕ್ರೂಟ್ ಬಟ್ಲ ಸಾಫಿ ಇಲ್ಲ ನೀವು ಬರೋದಿಲ್ಲ.
ಮತಸಮರ 2024 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾನದ ಪ್ರಕ್ರಿಯೆ ಮುಗಿದಿದೆ. ಬಹಳ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ 75%ಕ್ಕೂ ಅಧಿಕ ಮತದಾನ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 80% ದಾಟುವಂತಹ ಸಾಧ್ಯತೆ ಇದೆ. ಕಡೆ ಕ್ಷಣದ ಮಾಹಿತಿಗಳು ಬರಬೇಕಷ್ಟೇ. ಇನ್ನು ಕಡೆ ಕ್ಷಣದ ಶೇಕಡವಾರು ಮತದಾನದ ವಿವರಗಳು ಬರುವಾಗ ಲೇಟ್ ಆಗ್ತದೆ. ಯಾಕೆ ಅಂತಂದ್ರೆ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೇಂದ್ರಕ್ಕೆ ಎಲ್ಲರೂ ಬಂದ ನಂತರ ಶೇಕಡವಾರು ಮತದಾನವನ್ನ ಕಲೆಕ್ಟ್ ಮಾಡ್ತಾರೆ. ಆದ್ರಿಂದ ಶೇಕಡವಾರು ಮತದಾನದ ವಿವರ ಬರುವುದು ಇನ್ನೂ ಕೂಡ ಒಂದು 30ರಿಂದ 40 ನಿಮಿಷ ಲೇಟ್ ಆಗ್ಬೋದು. ಆದ್ರಿಂದ ಈ ಒಂದು ನೇರ ಪ್ರಸಾರವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ನಿಮಗೆ ಸಂಪೂರ್ಣವಾಗಿ ಶೇಕಡವಾರು ಮತದಾನದ ವಿವರ, ಹೇಗಾಯ್ತು ಮತದಾನ, ಹೇಗ್ ನಡೀತು, ಮತದಾನದ ಹೈಲೈಟ್ಸ್ ಏನು ಅನ್ನುವಂಥದ್ದನ್ನ ಸಂಪೂರ್ಣ ವಿವರಗಳನ್ನ ನಾವು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಿ. ಪ್ರತಿಯೊಂದು ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕ್ಷಣ ಕ್ಷಣದ ಅಪ್ಡೇಟ್ ಗಳನ್ನ ನೀಡ್ತಾ ಹೋಗ್ತೀವಿ. ಇವತ್ತು ಬೆಳಗಿನಿಂದ ಬೆಳ್ತಂಗಡಿ ತಾಲೂಕಿನ ಬಹುತೇಕ 80% ಬೂತ್ಗಳನ್ನ ನಾವು ಸಂಪರ್ಕ ಮಾಡಿದ್ದೇವೆ, ಅಲ್ಲಿ ತೆರಳಿದ್ದೇವೆ, ಆ ವಿಡಿಯೋಗಳನ್ನ ಇಲ್ಲಿ ಪ್ಲೇ ಮಾಡಿದ್ದೇವೆ. ಅಲ್ಲಿಯ ವಾತಾವರಣ ಹೇಗಿತ್ತು, ಮತದಾರರು ಯಾವ ರೀತಿಯಾಗಿ ಜೋಶ್ನಲ್ಲಿದ್ರು, ಮತದಾನದ ಪ್ರಕ್ರಿಯೆ ಹೇಗ್ ಸಾಗ್ತಾ ಇದೆ, ಅಲ್ಲಿ 2 ಬೂತ್ ನಲ್ಲಿ ಯಾವ ರೀತಿ ಅಂತ ಜೋಶ್ ಇತ್ತು, ಮತದಾರರು ಏನ್ ಹೇಳಿದ್ರು, ಹೊಸ ಮತದಾರರು ಬರದೇ ಇರುವಂತಹ ಮತದಾರರಿಗೆ ಬನ್ನಿ ಮತದಾನ ಮಾಡಿ ಅಂತ ಹೇಳಿದ್ರು, ಹಿರಿಯ ಮತದಾರರು, ವಿಶೇಷ ಚೇತನರು, ವೀಲ್ ಚೇರ್ ನಲ್ಲಿ ಬರುವವರು ಎಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ಅವರೆಲ್ಲರ ದೃಶ್ಯಗಳನ್ನು ಕೂಡ ಪ್ಲೇ ಮಾಡಿದ್ದೇವೆ. ಆ ಪ್ಲೇ ಮಾಡುವ ಮೂಲಕ ಬಹಳಷ್ಟು ಜನರಿಗೆ ಮತದಾನ ಮಾಡೋದಕ್ಕೆ ಸ್ಫೂರ್ತಿಯಾಗಿದ್ದೇವೆ ಅಂತ ಹೇಳ್ತಾ, ಇನ್ನೂ ಕೂಡ ಈ ಒಂದು ಮತದಾನದಲ್ಲಿಯೂ ಕೂಡ ಮತದಾನ ಮಾಡಿದವರು ತುಂಬಾ ಜನ ಇರ್ಬೋದು. ಕೆಲವರು ಬೆಂಗಳೂರಿನಲ್ಲಿ ಇರ್ಬೋದು, ಇನ್ನು ಕೆಲವರು ಊಟಿ ಇತ್ಯಾದಿ ಕಡೆಗೆ ಹೋಗಿರ್ಬೋದು, ಇನ್ನು ಕೆಲವರು ಪ್ರವಾಸಕ್ಕೆ ಹೋಗಿರ್ಬೋದು, ಇನ್ನು ಕೆಲವರು ಮದುವೆಯ ಗೌಜಿಯಲ್ಲಿ ಇರ್ಬೋದು, ಇನ್ನು ಕೆಲವರು ಉಪನಯನದ ಗೌಜಿಯಲ್ಲಿ ಇರ್ಬೋದು, ಇನ್ನು ಕೆಲವರು ಮನೆ ಒಕ್ಕಲಿನ ಗೌಜಿಯಲ್ಲಿ ಇರ್ಬೋದು. ಆದರೆ ಎಲ್ಲ ಗೌಜಿಗಳು ಇದ್ದರೂ ಕೂಡ ಮತದಾನ ಮಾಡಿದವರು ತುಂಬಾ ಜನ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಮತದಾನ ಮಾಡಿದ ನವವಧು ವರರಿದ್ದಾರೆ, ಕೆಲವರು ಮತದಾನ ಮಾಡಿ ಆನಂತರ ಮದುವೆಗೆ ಹೋದಂತ ವಧು ಬಂದರ್ನಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ಶುಭಾಶಯವನ್ನ ಹೇಳ್ತಾ, ಯಾರ್ಯಾರು ಮತದಾನ ಮಾಡಿದಿರೋ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಯಾರ್ಯಾರು ಮತದಾನ ಮಾಡಿಲ್ವೋ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ತೇವೆ, ಮುಂದಿನ ಸಲ ಆದ್ರೂ ಬಂದು ಮತದಾನವನ್ನ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಹೇಳ್ತಾ, ಬೆಳ್ತಂಗಡಿ ತಾಲೂಕಿನಲ್ಲಿ 100% ಮತದಾನ ಆಯ್ತಂತೆ ಅನ್ನುವಂತ ಹೆಗ್ಗಳಿಕೆ ನಮ್ಮ ತಾಲೂಕಿನಿಂದಲ್ಲಾಗ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಆಗ್ಲಿ ಅನ್ನುವಂತ ಮಾತುಗಳನ್ನು ಹೇಳ್ತಾ, ಈ ಬೆಳಗಿನಿಂದ ಇಲ್ಲಿಯ ತನಕ ಮತಸಮರ 2024 ಚುನಾವಣಾ ರಣಕಣ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮ ಜೊತೆಗೆ ಇದ್ದು ನಮ್ಮ ಈ ಒಂದು ನೇರ ಪ್ರಸಾರವನ್ನ ನೋಡಿ ನಮಗೆ ಪ್ರೋತ್ಸಾಹಿಸಿದಂತ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ಹೇಳ್ತಾ, ಮತ ಸಮರದಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ, ಆದರೆ ಮತ ಸಮರದ ಇವತ್ತಿನ ಮತದಾನದ ಪ್ರಕ್ರಿಯೆ ಹೇಗಾಯ್ತು ಅನ್ನುವಂತ ತಿಳಿಸಿದ್ವಿ. ರಿಸಲ್ಟಿನ ದಿವಸ ನಿಮ್ಮೊಂದಿಗೆ ಸಂಪೂರ್ಣವಾಗಿ ಸುದ್ದಿ ಇರುತ್ತೆ. ಸಂಪೂರ್ಣವಾಗಿ ರಿಸಲ್ಟಿನ ದಿವಸ ವಿಶ್ಲೇಷಣಾತ್ಮಕವಾದಂತಹ ನೇರ ಪ್ರಸಾರವನ್ನ ಮಾಡ್ತೇವೆ ಅಂತ ಹೇಳ್ತಾ, ಈ ಇವತ್ತಿನ ಮತ ಸಮರ 2024 ಚುನಾವಣಾ ರಣಕಣ ವಿಶೇಷ ನೇರ ಪ್ರಸಾರವನ್ನ ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.